वसुदेवसुतं देवो कंसचाणूरमर्दनो देवकी परमानन्दो देवकी परमानन्दो कृष्णं वन्दे जगद्गुरु कृष्णं वन्दे जगद्गुरुं कृष्णा हे कृष्णा राधिका मनोहरा मदन गोपाला राधिका मनोहरा मदन गोपाला राधिका मनोहरा मदन गोपाला राधिका मनोहरा मदन गोपाला वीणा वत्सला हे राधे गोपाला वीणा वत्सला हे राधे गोपाला राधिका मनोहरा मदन गोपाला राधिका मनोहरा मदन गोपाला वीणा वत्सला हे राधे गोपाला वीणा वत्सला हे राधे गोपाला भक्त जन मंदारा वेणुगोपाला भक्त जन मंदारा वेणुगोपाला भक्त जन मंदारा वेणुगोपाला भक्त जन मंदारा वेणुगोपाला मुरलीधरा हरि गान विलोला मुरलीधरा हरि गान विलोला मुरलीधरा हरि गान विलोला मुरलीधरा हरि गान विलोला 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 मुरलीधरा हरि गान विलोला मुरलीधरा हरि गान विलोला मुरलीधरा हरि गान विलोला
वत्सला हे राधे गोपाल हे वत्सला हे राधे गोपाल ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ ಪಾಮರ ಮನುಜರು ಕಟೀಲಿಗೆ ಬಂದರೆ ಪಾಪ ಕರಗಿತಂತೆ ಪಾಪ ಕರಗಿತಂತೆ ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರಿದಂತೆ ಪಾಮರ ಮನುಜರು ಕಟೀಲಿಗೆ ಬಂದರೆ ಪಾಪ ಕರಗಿದಂತೆ ಪಾಪ ಕರಗಿದಂತೆ ಚಿತ್ತದ ನಿರ್ಮಲ ಹೂಗಳಲ್ಲಿ ಭಕ್ತಿಯ ಜೇನಿನ ಸುದೆ ಇರಲು ಚೇತದ ನಿರ್ಮಲ ಹೂಗಳಲೆ ಭಕ್ತಿಯ ಜೇನಿನ ಸುದೆ ಇರಲು ಚಿತ್ತದ ನಿರ್ಮಲ ಹೂಗಳಲ್ಲಿ ಭಕ್ತಿಯ ಜೇನಿನ ಸುದೆ ಇರಲು ಚೇತದ ನಿರ್ಮಲ ಹೂಗಳಲ್ಲಿಯೇ ಭಕ್ತಿಯ ಜೇನಿನ ಸುದೆ ಇರಲು ಭಕ್ತಿಯ ಜೇನನು ಸವೆಯುತ್ತ ಪೊರೆವಲು ಭಕ್ತಿಯ ಜೇನನ್ನು ಸವೆಯುತ್ತ ಪೊರೆವಳು ಭಕ್ತಿಯ ಜೇನನು ಸವೆಯುತ್ತ ಪೊರೆವಲು ಭಕ್ತಿಯ ಜೇನನ್ನು ಸವೆಯುತ್ತ ಪೊರೆವಳು ತುಂಬಿಯ ರೂಪದಿ ಭ್ರಮರಾಂಬೆ ತುಂಬಿಯ ರೂಪದಿ ಭ್ರಮರಾಂಬೆ ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ ಪಾಮರ ಮನುಜರು ಕಟೀಲಿಗೆ ಬಂದರೆ ಪಾಪ ಕರಗಿದಂತೆ ಪಾಪ ಕರಗಿದಂತೆ ಚಂಚಲ ಚಿತ್ತದ ಭ್ರಾಂತಿಯಲಿ ಸಂಚಿತ ಪಾಪದ ಕೂಪದಲ್ಲಿ ಚಂಚಲ ಚಿತ್ತದ ಭ್ರಾಂತಿಯಲಿ ಸಂಚಿತ ಪಾಪದ ಕೋಪದಲ್ಲಿ ತಪ್ಪನು ಮನ್ನಿಸು ಅಮ್ಮ ಎನ್ನಲು ತಪ್ಪನು ಮನ್ನಿಸು ಅಮ್ಮ ಎನ್ನಲು ತಪ್ಪನು ಮನ್ನಿಸು ಅಮ್ಮ ಎನ್ನಲು ತಪ್ಪನು ಮನ್ನಿಸು ಅಮ್ಮ ಎನ್ನಲು ಅಪ್ಪುತ ಕಾಯುವಳು ಕಟೀಲಾಂಬೆ ಒಪ್ಪುತ ಕರೆವಳು ಜಗದಾಂಬೆ ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ ಪಾಮರ ಮನುಜರು ಕಟೀಲಿಗೆ ಬಂದರೆ ಪಾಪ ಕರಗಿದಂತೆ ಪಾಪ ಕರಗಿದಂತೆ ದುರ್ಗಮ ಭವದ ಕಾನನದಿ ದಾರಿಯ ಕಾನದಿ ತೊಲವಿರಲು ದುರ್ಗಮ ಭವದ ಕಾನನದೆ ದಾರಿಯ ಕಾಣದೆ ತೊಳಲಿರಲು ದಾರಿಯ ತೋರೋ ದುರ್ಗಾ ಎನ್ನಲು ದಾರಿಯ ತೋರೋ ದುರ್ಗಾ ಎನ್ನಲು ದಾರಿಯ ತೋರೋ ದುರ್ಗಾ ಎನ್ನಲು ಭಾರತ ಬರುವಲು ಭ್ರಮರಾಂಬೆ ಪಾರು ಮಾಡುವಲು ಕಟೀಲಾಂಬೆ ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ ಪಾಮರ ಮನುಜರು ಕಟೀಲಿಗೆ ಬಂದರೆ ಪಾಪ ಕರಗಿದಂತೆ ಪಾಪ ಕರಗಿದಂತೆ ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ ಪಾಮರ ಮನುಜರು ಕಟೀಲಿಗೆ ಬಂದರೆ ಪಾಪ ಕರಗಿದಂತೆ ಪಾಪ ಕರಗಿದಂತೆ ಪಾಪ ಕರಗಿದಂತೆ ಪಾಪ ಕರಗಿದಂತೆ ನಂದಕಿಶೋರ ನವನಿತ ಚೋರ ಮುರಳೀಧಾರಿ ನಂದಕಿಶೋರ ನವನಿತ ಚೋರ ಮುರಳೀಧಾರಿ ದೇವಕಿ ಕಂದ ಕಂಸನ ಕೊಂದ ಮುಕುಂದ ಮುರಾರಿ
ದೇವಕಿ ಕಂದ ಕಂಸನ ಕೊಂದ ಮುಕುಂದ ಮುರಾರಿ. ನಂದ ಕಿಶೋರ ನವನಿತ ಚೋರ ನಂದ ಕಿಶೋರ ನವನಿತ ಚೋರ ಮುರಳೀಧಾರಿ. ಮುರಳೀಧಾರಿ. ದೇವಕಿ ಕಂದ ಕಂಸನ ಕೊಂದ ಮುಕುಂದ ಮುರಾರಿ. ದೇವಕಿ ಕಂದ ಕಂಸನ ಕೊಂದ ಮುಕುಂದ ಮುರಾರಿ. ರಾಧಾ ಕೃಷ್ಣ ಬಾಲ ಕೃಷ್ಣ ಯಶೋಧ ಕೃಷ್ಣ. ಬಾಲ ಕೃಷ್ಣ ಯಶೋಧ ಕೃಷ್ಣ. ಕಾಳಿಂಗನ ಹೆಡೆಯ ಮೆಟ್ಟಿದ ಪುತ್ರನಿ ಸಮಾರಿ. ರಾಧಾ ಕೃಷ್ಣ ಬಾಲ ಕೃಷ್ಣ ಯಶೋಧ ಕೃಷ್ಣ. ಕೃಷ್ಣ ಬಾಲ ಕೃಷ್ಣ ಯಶೋಧೆ ಕೃಷ್ಣ. ಕಾಳಿಂಗನ ಹೆಡೆಯ ಮೆಟ್ಟಿದ ಪುತ್ರನಿ ಸಮಾರಿ. ಕಾಳಿಂಗನ ಹೃದಯ ಮೆಟ್ಟಿದ ಪುತ್ರನಿ ಸಂಹಾರಿ. ನಂದ ಕಿಶೋರ ನವನಿತ ಚೋರ ಮುರಳೀಧಾರಿ. ನಂದ ಕಿಶೋರ ನವನಿತ ಚೋರ ಮುರಳೀಧಾರಿ. ದೇವಕಿ ಕಂದ ಕಂಸನ ಕೊಂದ ಮುಕುಂದ ಮುರಾರಿ. ದೇವಕಿ ಕಂದ ಕಂಸನ ಕೊಂದ ಮುಕನಿ ಗಂಗಾರಿ. ಕೊಳಲ ನೋಡುತ್ತಾ ಗೋವ ಕಾಯುತ್ತಾ. ಕೊಳಲ ನೂದುತ್ತಾ ಗೋವ ಕಾಯುತ್ತಾ. ಕೊಳಲ ನೋಡುತ್ತಾ ಗೋವ ಕೊಳಲ ನೂದುತ್ತಾ ಗೋವ ಕಾಯುತ್ತಾ. ಕಾಯುತ್ತಾ. ಉಡುಪಿಯ ಶ್ರೀಹರಿ. ಉಡುಪಿಯ ಶ್ರೀ ಹರಿ. ನಂದ ಕಿಶೋರ ನವನಿತ ಚೋರ ಮುರಳೀಧಾರಿ. ನಂದ ಕಿಶೋರ ನವನಿತ ಚೋರ ಮುರಳೀಧಾರಿ. ದೇವಕಿ ಕಂದ ಕಂಸನ ಕೊಂದ ಮುಕುಂದ ಮುರಾರಿ. ದೇವಕಿ ಕಂದ ಕಂಸನ ಕೊಂದ ಮುಕುಂದ ಮುರಾರಿ. ಗೊಲ್ಲರ ಗೊಲ್ಲ ಗೋಪಾಲ ಲೋಲ ವಾಸುದೇವನ ಕಂದ. ಗೊಲ್ಲರ ಗೊಲ್ಲ ಗೋಪಾಲ ಲೋಲ ವಾಸುದೇವನ ಕಂದ. ನಂದ ಮುಕುಂದ ನಂದ ಮುಕುಂದ ಮುಕುಂದ ಮುರಾರಿ. ಮುಕುಂದ ಮುರಾರಿ. ಮುಕುಂದ ಮುರಾರಿ. ಮುಕುಂದ ಮುರಾರಿ. ಗೊಲ್ಲರ ಗೊಲ್ಲ ಗೋಪಾಲ ಲೋಲ ವಾಸುದೇವನ ಕಂದ. ಗೊಲ್ಲರ ಗೊಲ್ಲ ಗೋಪಾಲ ಲೋಲ ವಾಸುದೇವನ ಕಂದ. ನಂದ ಮುಕುಂದ ನಂದ ಮುಕುಂದ ಮುಕುಂದ ಮುರಾರಿ. ಮುಕುಂದ ಮುರಾರಿ. ಮುಕುಂದ ಮುರಾರಿ. ಮುಕುಂದ ಮುರಾರಿ. ನಂದ ಕಿಶೋರ ನವನಿತ ಚೋರ ಮುರಳೀಧಾರಿ. ನಂದ ಕಿಶೋರ ನವನಿತ ಚೋರ ಮುರಳೀಧಾರಿ. ದೇವಕಿ ಕಂದ ಕಂಸನ ಕೊಂದ ಮುಕುಂದ ಮುರಾರಿ. ದೇವಕಿ ಕಂದ ಕಂಸನ ಕೊಂದ ಮುಕುಂದ ಮುರಾರಿ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. 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 ಗಂಗಾಧರ ಶಂಕರ ಕರುಣಾಕರ ಮಾಮವ ಭವ ಸಾಗರ ತಾರಕ. 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 ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಭೋ ಶಂಭೋ ಶಿವ ಶಂಭೋ
स्वयंभो शिव शंभो स्वयंभो शिव शंभो स्वयंभो निर्गुण पर ब्रह्म स्वरूप निर्गुण पर ब्रह्म स्वरूप घम घम भूता प्रपंच रहिता घम घम भूता प्रपंच रहिता निर्गुण पर ब्रह्म स्वरूप निर्गुण पर ब्रह्म स्वरूप घम घम भूता प्रपंच रहिता घम घम भूता प्रपंच रहिता निज गुण निहिता निजानंदनाथा निज गुण निहिता निजानंदनाथा आनंद अतिशय अक्षय लिंग आनंद अतिशय अक्षय लिंग ओ शंभो शिव शंभो स्वयंभो ओ शंभो शिव शंभो स्वयंभो शिव शंभो स्वयंभो शिव शंभो स्वयंभो धिमित धिमित धिमि धिमि किट किट तो धिमित धिमित धिमि धिमि किट किट तो तोम तोम धिमि किट तरे किट किट तो तोम तोम धिमि किट तरे किट किट तो मतंग मुनि वर वंदित ईशा मतंग मुनि वर वंदित ईशा सर्वदिगंबर वेष्टित वेशा सर्वदिगंबर वेष्टित वेशा नित्य निरंतर नित्य नटेशा एषा शोभेशा सर्वेशा ओ शंभो शिव शंभो स्वयंभो ओ शंभो शिव शंभो स्वयंभो 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 हे माधवा यदुनंदना हे माधवा यदुनंदना मनमोहना हे मधुसूदना मनमोहना हे मधुसूदना हे माधवा यदुनंदना हे माधव यदुनंदना मनमोहना हे मधुसूदना मदमोहना हे मधुसूदना जनार्दन राधा जीवना जनार्दना राधा जीवना जनार्दन राधा जीवना जनार्दना राधा जीवना गोपालना गोपीरंजना गोपालना गोपीरंजना वेणुगोपालना गोपीरंजना वेणुगोपालना हे माधवा यदुनंदना हे माधवा यदुनंदना मनमोहना हे मधुसूदना मनमोहना हे मधुसूदना मनमोहना हे मधुसूदना मनमोहना हे वामदेव विरञ्चितनय उमा मनोहर भुग्रतुर्जटि सामजाजिन वसन भूषण
ಸುಮನ ಸೋತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಳಬಿಲೋಚನ ಕಾಮಿತಪ್ರದ ಕರುಣಿಸ ಮಗೆ ಸದಾ ಸುಮಂಗಳವಾ ಕಾಮಿತಪ್ರದ ಕರುಣಿಸ ಮಗೆ ಸದಾ ಸುಮಂಗಳವಾ ಸದಾ ಸುಮಂಗಳವಾ ಸದಾ ಸುಮಂಗಳವಾ ಅಂಬರ ಪುರಹರ ಸಾಂಬತ್ರಯಂಬಕ ಶಂಬರಾರಿ ರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿ ನುತ ಭವ ಜಂಬಾರಿ ನುತ ಭವ ಅಂಬರ ಪುರಹರ ಸಾಂಬತ್ರಯಂಬಕ ಶಂಬರಾರಿ ರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿ ನುತ ಭವ ಜಂಬಾರಿ ನುತ ಭವ ಅಂಬರ ಪುರಹರ ಸಾಂಬತ್ರಯಂಬಕ ಶಂಬರಾರಿ ರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿ ನುತ ಭವ ಜಂಬಾರಿ ನುತ ಭವ ಭಷಿತ ಭೂಷಿತ ಶರೀರ ಭಕ್ತರೋದರ ವಿಷಕಂಠ ಸುರಿತ ಹರ ಭಷಿತ ಭೂಷಿತ ಶರೀರ ಭಕ್ತರೋದರ ವಿಷಕಂಠ ಸುರಿತ ಹರ ಪಶುಪತಿ ಮಣಿಪಹರ ಪವನಕಾರ ತ್ರಿಶೂಲಾಡ ಮರುಗದರ ಪಶುಪತಿ ಮಣಿಪಹರ ಪವನಕಾರ ಮರುಗದರ ವಸನ ನಯನ ವಿಕಸಿತ ಮುಜ ಮುಖ ಶಶಿಧರ ಮತ ರಕ್ಕಸ ಮತ ಮರ್ದ ಕಸನಗೊಳಿಪತ ಮತವ ಕಳೆದು ಮಾನಸದಲ್ಲಿ ರಂಗನ ಬಿಸಜ ಪದವ ತೋರು ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿ ನುತ ಭವ ಜಂಬಾರಿ ನುತ ಭವ ರಜತ ಪರ್ವತ ನಿವಾಸ ನಿರ್ಮಲ ವಾಸ ಗಜ ದೈತ್ಯ ನಾಶ ಗಿರೀಶ ರಜತ ಪರ್ವತ ನಿವಾಸ ನಿರ್ಮಲ ವಾಸ ಗಜ ದೈತ್ಯ ನಾಶ ಗಿರೀಶ ಸುಜನಾರ ಮನೋ ವಿಲಾಸ ಯೋಯೋ ಮಕೆ ಛತ್ರಿ ಜಗದಲ್ಲಣ ಗೌರೀಶ ಸುಜನಾರ ಮನೋ ವಿಲಾಸ ಯೋಯೋ ಮಕೆ ಛತ್ರಿ ಜಗದಲ್ಲಣ ಗೌರೀಶ ಅಜ ಸುತ್ತನದ್ವರ ಭಜನೆಯ ಗಡಿಸಿದ ಅಜಗರ ಮಂದಿರ ಗಜಮುಖ ಜನಕ ಗಜಗಮನ ಮುನಿ ತನು ಜನಕಾಯ್ದನೆ ವೃಜ ಮುನಿ ವಂದಿತ ಭಜಿಸುವೆ ನಿನ್ನನು ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿ ನುತ ಭವ ಜಂಬಾರಿ ನುತ ಭವ ಮಧುರಾಪುರೇ ನಿಲಯ ಮೃತ್ಯುಂಜಯ ಸದಮಲ ಸುಮನಾಗೆಯ 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 ಸದನಾಮಿ ಪರ ಹೃದಯ ಒಳಗೊಳ್ಳ ಬಯಸದ ಯುದ್ಧ ಕೊಡು ಅಭಯ ಸದನಾಮಿ ಪರ ಹೃದಯ ಒಳಗೊಳ್ಳ ಬಯಸದ ಯುದ್ಧ ಕೊಡು ಅಭಯ ರಾಧಾ ಶಿವ ಜಾಂಬವಿದರ ಕೃತ ಮಾಲಾ ನದಿ ತೀರ ದಿವಸವಾಗಿಪ್ಪ ಸೌಂದರ್ಯ ಮಧುರುಪು ವಿಜಯ ವಿಠಲನ ಪದಾಬ್ಜಕ್ಕೆ ಮಧುಪನ ಲಿಪ ಪಂಚ ವದನ ಕೈಲಾಸದ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿ ನುತ ಭವ ಜಂಬಾರಿ ನುತ ಭವ
ಪತಿತ ಪಾವನ ರಾಮ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಜಗದ ವಿರಾಮ ದಶರಥ ರಾಮ ಜಗದ ವಿರಾಮ ದಶರಥ ರಾಮ ಜಗದ ವಿರಾಮ ದಶರಥ ರಾಮ ಜಗದ ವಿರಾಮ ದಶರಥ ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಅಹಲ್ಯೋದ್ಧಾರಕ ರಾಮ ಭರತ ಲಕ್ಷ್ಮಣ ಸೇವಿತ 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 ರಾಮ ಆಪದ್ ಬಾಂಧವ ರಾಮ ಆನಂದ 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 ರಾಮ ಜಯ ಜಯ ರಾಮ ರಘುವರ 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 ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ಸೂಕ್ಷ್ಮ ಸ್ವರೂಪ ರಾಮ ಅತಿ ಸುಂದರ ವದನ ರಾಮ ರಾಮ ಅತಿ ಸುಂದರ ವದನ ರಾಮ ಸೂಕ್ಷ್ಮ ಸ್ವರೂಪ ರಾಮ ಅತಿ ಸುಂದರ ವದನ ರಾಮ ಸೂಕ್ಷ್ಮ ಸ್ವರೂಪ ರಾಮ ಅತಿ ಸುಂದರ ವದನ ರಾಮ ಪಟ್ಟಾಭಿ ರಾಮ ಕೋದಂಡ ರಾಮ ಪಟ್ಟಾಭಿ ರಾಮ ಕೋದಂಡ ರಾಮ ಜಯ ಜಯ ರಾಮ ರಘುವರ 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 ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಗೋವಿಂದ ಗೋಪಾಲ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರೇ ಮನಾ ಜೈ ಜೈ ಗೋವಿಂದ ಮನಾ ಜೈ ಜೈ ಗೋಪಾಲ ಮನಾ ಜೈ ಜೈ ನಾರಾಯಣ ಹರೇ ಮನಾ ಜೈ ಜೈ ಗೋವಿಂದ ಮನಾ ಜೈ ಜೈ ಗೋಪಾಲ ಮನಾ ಜೈ ಜೈ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಹರೇ ಮನಾ ಜೈ ಜೈ ಗೋವಿಂದ ಮನಾ ಜೈ ಜೈ ಗೋಪಾಲ ಮನಾ ಜೈ ಜೈ ನಾರಾಯಣ ಹರೇ ಮನಾ ಜೈ ಜೈ ಗೋವಿಂದ ಮನಾ ಜೈ ಜೈ
गोपाल म्हणा जय जय नारायण राम म्हणा रजम राम म्हणा सीतम राम म्हणा आत्मा राम म्हणा जय राम म्हणा सीता राम म्हणा जय राम म्हणा राम म्हणा राजा राम म्हणा राम म्हणा राजा राम म्हणा राम म्हणा राजा राम म्हणा सीता राम म्हणा आत्मा राम म्हणा हरे म्हणा गोविंद म्हणा जय जय गोपाल म्हणा जय जय नारायण हरे जय जय गोविंद म्हणा जय जय गोपाल म्हणा जय जय नारायण श्याम म्हणा प्रणम श्याम म्हणा मेघा श्याम म्हणा राधे श्याम म्हणा श्याम म्हणा जय श्याम म्हणा मेघा श्याम म्हणा जय जय श्याम म्हणा श्याम म्हणा गणा श्याम म्हणा श्याम म्हणा गणा श्याम म्हणा श्याम म्हणा गणा श्याम म्हणा मेघ श्याम म्हणा राधे श्याम म्हणा हरे म्हणा जय जय गोविंद म्हणा जय जय गोपाल म्हणा जय जय नारायण हरे म्हणा जय जय गोविंद म्हणा जय जय गोपाल म्हणा जय जय नारायण गोविंद गोपाल हरे नारायण गोविंद गोपाल हरे नारायण गोविंद गोपाल हरे नारायण गोविंद गोपाल हरे नारायण नारायण हरे नारायण हरे नारायण हरे नारायण राम 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 तारकम कृष्ण वासुदेव भक्ति मुक्तिदायकम राम 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 तारकम राम कृष्ण वासुदेव भक्ति मुक्तिदायकम जानकी मनोहरम सर्वलोकनायकम जानकी मनोहरम सर्वलोकनायकम शंकरादितेज नाम पुण्य नाम कीर्तनम राम 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 तारकम राम कृष्ण वासुदेव भक्ति मुक्तिदायकम वीरशूर वंदितम रावणादिनाशकम वीरशूर वंदितम रावणादिनाशकम आंजनेय ध्येय नाम मंत्र रूपकम राम 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 तारकम राम कृष्ण वासुदेव भक्ति मुक्तिदायकम राम कृष्ण वासुदेव भक्ति मुक्तिदायकम
మల్లిగేద శృంగారుడు పొర్లాయరమ్మ మల్లిగేద కమ్మే నొగు మర్లాయరమ్మ ఏరమ్మ ఇరు ఏరమ్మ ఇరు ఏరమ్మ ఇరు ఏరమ్మ ఏరమ్మ இரு ஏரம்மா இரு ஏரம்மா இரு ஏரம்மா కొల్లరుడు కొల్దిన మూకాంబికేయమ్మ కొల్లరుడు కొల్దిన మూకాంబికేయమ్మ కటిలుడు కొల్దిన భ్రమరాంబికేయమ్మ కటిలుడు కొల్దిన భ్రమరాంబికేయమ్మ పురలుడు మెరిపిన రాజేశ్వరియమ్మ పురలుడు మెరిపున మాదేశ్వరి అమ్మ ఏరమ్మ ఇరు ఏరమ్మ ఇరు ఏరమ్మ ఇరు ఏరమ్మ ఏరమ్మ ఇరు ఏరమ్మ ఇరు ఏరమ్మ ఇరు ఏరమ్మ కొల్లరుడు కొల్దిన మూకాంబికేయమ్మ కొల్లరుడు కొల్దిన మూకాంబికే అమ్మ కటిలుడు కొల్దిన భ్రమరాంబికేయమ్మ కటిలుడు కొల్దిన భ్రమరాంబికే అమ్మ పురలుడు మెరిపిన రాజేశ్వరియమ్మ పురలుడు మెరుపున రాజేశ్వరి అమ్మ ఏరమ్మ ఇరు ఏరమ్మ ఇరు ఏరమ్మ ఇరు ఏరమ్మ ఏరమ్మ ఇరు ఏరమ్మ ఇరు ఏరమ్మ ఇరు ఏరమ్మ భక్తిడు తోండ భ్రమరాంబెయమ్మ భక్తుడు తోండ భ్రమరాంబే అమ్మ విద్యడు తోండ శారదయమ్మ విద్యడు తోండ శారదే అమ్మ భక్తిడు తోండ భ్రమరాంబెయమ్మ భక్తిడు తోండ భ్రమరాంబే అమ్మ విద్యడు తోండ శారదయమ్మ విద్యడు తోండ శారదే అమ్మ మల్లిగెద సింగారొగ పొర్లాయరమ్మ మల్లిగెదో సింగారుడు పొర్లాయరమ్మ మల్లిగెద కమ్మెనొగ మర్లాయరమ్మ మల్లిగెద కమ్మేనుడు మర్లాయరమ్మ ఏరమ్మ ఇరు ఏరమ్మ ఇరు ఏరమ్మ ఇరు ఏరమ్మ ఏరమ్మ ఇరు ఏరమ్మ ఇరు ఏరమ్మ ఇరు ఏరమ్మ కొల్లరుడు కొల్దిన మూకాంబికేయమ్మ కొల్లరుడు కొల్దిన మూకాంబికే అమ్మ కటిలుడు కొల్దిన భ్రమరాంబికేయమ్మ కటిలుడు కొల్దిన భ్రమరాంబికే అమ్మ పురలుడు మెరిపిన రాజేశ్వరియమ్మ పురలుడు మెరుపున రాజేశ్వరి అమ్మ ఏరమ్మ ఇరు ఏరమ్మ ఇరు ఏరమ్మ ఇరు ఏరమ్మ ఏరమ్మ ఇరు ఏరమ్మ ఇరు ఏరమ్మ ఇరు ఏరమ్మ భక్తుడు తోండ భగవతి అమ్మ భక్తుడు తోడ భగవతి అమ్మ కాపుడు తోండ మారియమ్మ కాపుడు తోడ మారియమ్మ భక్తుడు తోండ భగవతి అమ్మ భక్తుడు తోడ భగవతి అమ్మ కాపుడు తోండ మారియమ్మ కాపుడు తోడ మారియమ్మ మల్లిగెద సింగారొగ పొర్లాయరమ్మ మల్లిగెద సింగారుడు పొర్లాయరమ్మ మల్లిగెద కమ్మనగో మర్లాయరమ్మ మల్లిగెద కమ్మేనుడు మర్లాయరమ్మ రమ్మ ఇరు ఏరమ్మ ఇరు ఏరమ్మ ఇరు ఏరమ్మ ఏరమ్మ ఇరు ఏరమ్మ ఇరు ఏరమ్మ ఇరు ఏరమ్మ కొల్లరుడు కొల్దిన మూకాంబికేయమ్మ కొల్లరుడు కొల్దిన మూకాంబికే అమ్మ కటిలుడు కొల్దిన భ్రమరాంబికేయమ్మ కటిలుడు కొల్దిన భ్రమరాంబికే అమ్మ పురలుడు మెరిపిన
ರಾಜೇಶ್ವರಿ ಅಮ್ಮ ಪುರಲಡು ಮೆರಿಪಿನ ರಾಜೇಶ್ವರಿ ಅಮ್ಮ ರಮ್ಮ ಇರು ಏರಮ್ಮ ಇರು ಏರಮ್ಮ ಇರು ಏರಮ್ಮ ಇರ್ಮ ಇರು ಏರಮ್ಮ ಇರು ಏರಮ್ಮ ಇರು ಏರಮ್ಮ ತಂಬೂರಿ ಮೀಟಿದವ ಭವಾದ್ವಿ ದಾಟಿದವ ಬೂರಿ ಮೀಟಿದವ ಭವ ಬಿದಾಟಿದವ ತಂಬೂರಿ ಮೀಟಿದವ ಭವಾದ್ವಿ ದಾಟಿದವ ತಂಬೂರಿ ಮೀಟಿದವ ಭವ ಬಿದಾಟಿದವ ತಾಲವ ತಟ್ಟಿದವ ತಾಳವ ಕಟ್ಟಿದವ ತಲವ ತಟ್ಟಿದವ ತಲವ ತಟ್ಟಿದವ ತಲವ ಕಟ್ಟಿದವ ತಳವ ಕಟ್ಟಿದವ ತಲವ ತಟ್ಟಿದವ ಸುರರೋಲು ಸೇರಿದವ ತಳವ ಕಟ್ಟಿದವ ಸುರರೋಲು ಸೇರಿದವ ಬೋರಿ ಮೀಟಿದವ ಭವಾದ್ವಿ ದಾಟಿದವ ತಂಬೂರಿ ಮೀಟಿದವ ಭವ ಬಿದಾಟಿದವ ಬೋರಿ ಮೀಟಿದವ ಭವಾದ್ವಿ ದಾಟಿದವ ತಂಬೂರಿ ಮೀಟಿದವ ಭವ ಬಿದಾಟಿದವ ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಗೆಜೆಯ ಕಟ್ಟಿದವ ಗೆಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿದವ ಗೆಜೆಯ ಕಟ್ಟಿದವ ಕಲನೆದೆಯ ಮೆಟ್ಟಿದವ ಗೆಜ್ಜೆಯ ಕಟ್ಟಿದವ ಕಳರೆದೆಯ ಮೆಟ್ಟಿದವ ಬೋರಿ ಮೀಟಿದವ ಭವಾದ್ವಿ ದಾಟಿದವ ದೂರಿ ಮೀಟಿದವ ಭವ ಬಿದಾಟಿದವ ಬೋರಿ ಮೀಟಿದವ ಭವಾದ್ವಿ ದಾಟಿದವ ತಂಬೂರಿ ಮೀಟಿದವ ಭವ ಬಿದಾಟಿದವ ಗಾಯನ ಪಾಡಿದವ ಗಾಯನ ಪಾಡಿದವ ಗಯನ ಪಾಡಿದವ ಗಯನ ಪಾಡಿದವ ಗಯನ ಪಾಡಿದವ ಗಯನ ಪಾಡಿದವ ಗಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಯನ ಪಾಡಿದವ ಹರಿಮೂರ್ತಿಯ ನೋಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಬೋರಿ ಮೀಟಿದವ ಭವಾದ್ವಿ ದಾಟಿದವ ತಂಬೂರಿ ಮೀಟಿದವ ಭವ ಬಿದಾಟಿದವ ಬೋರಿ ಮೀಟಿದವ ಭವಾದ್ವಿ ದಾಟಿದವ ತಂಬೂರಿ ಮೀಟಿದವ ಭವ ಬಿದಾಟಿದವ ಪುರಂದರ ವಿಠಲನ ನೋಡಿದವ ನೋಡಿದವ ಪುರದರ ವಿಠಲನ ನೋಡಿದವ ನೋಡಿದವ ಪುರಂದರ ವಿಠಲನ ನೋಡಿದವ ನೋಡಿದವ ಪುರಂದರ ವಿಠಲನ ನೋಡಿದವ ನೋಡಿದವ ಪುರಂದರ ವಿಠಲನ ನೋಡಿದವ ನೋಡಿದವ ಪುರಂದರ ವಿಠಲನ ನೋಡಿದವ ನೋಡಿದವ ಕುಂಟಕ್ಕೆ ಓಡಿದವ ವಿಠಲನ ನೋಡಿದವ ಈ ಕುಂಟಕ್ಕೆ ಓಡಿದವ ವಿಠಲನ ನೋಡಿದವ ಕುಂಟಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ಬೋರಿ ಮೀಟಿದವ ಭವಾದ್ವಿ ದಾಟಿದವ ತಂಬೂರಿ ಮೀಟಿದವ ಭವ ಬಿದಾಟಿದವ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ
ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಶ್ರೀ ಕ್ಷೇತ್ರ ರೂಪ ಮೃತ್ಯುಂಜಯ ಪನ್ನಗಭೂಷಣ ಶ್ರೀ ಕ್ಷೇತ್ರ ರೂಪ ಮೃತ್ಯುಂಜಯ ಪನ್ನಗಭೂಷಣ ಕ್ಷೇತ್ರ ಸ್ವರೂಪ ಮೃತ್ಯುಂಜಯ ಪನ್ನಗಭೂಷಣ ಗೌರಿವರ ಗಂಗಾಧರ ಶಂಭೋ ಮಹಾದೇವ ಗೌರಿವರ ಗಂಗಾಧರ ಶಂಭೋ ಮಹಾದೇವ ಗೌರಿವರ ಗಂಗಾಧರ ಶಂಭೋ ಮಹಾದೇವ ಗೌರಿಧರ ಗಂಗಾಧರ ಶಂಭೋ ಮಹಾದೇವ ಜಯ ಹೇ ಜಗನ್ನಾಥ ಜಯ ಹೇ ಮಂಜುನಾಥ ಜಯ ಹೇ ಜಗನ್ನಾಥ ಜಯ ಹೇ ಮಂಜುನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಕುಡುಮ ಕ್ಷೇತ್ರ ನಿಲಯ ಶಿವ ಪಾರ್ವತಿ ಪರಮೇಶ ಕುಡುಮ ಕ್ಷೇತ್ರ ನಿಲಯ ಶಿವ ಪಾರ್ವತಿ ಪರಮೇಶ ನಂದೀಶ್ವರ ವಿಶ್ವೇಶ್ವರ ಚಂದ್ರಮೌಳೀಶ್ವರ ನಂದೀಶ್ವರ ವಿಶ್ವೇಶ್ವರ ಚಂದ್ರಮೌಳೀಶ್ವರ ಜಯ ಹೇ ಜಗನ್ನಾಥ ಜಯ ಹೇ ಮಂಜುನಾಥ ಜಯ ಹೇ ಜಗನ್ನಾಥ ಜಯ ಹೇ ಮಂಜುನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ दुर्गा परमेश्वरी हे माता नमामि जय दुर्गे
ಅಂಬೆ ಜಗದಂಬೆ ದೇವಿ ಮೂಕಾಂಬಿಕೆ ಹೇ ಜಗನ್ಮಾತೆ 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 ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಅಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಕುಮಾರ ಗಣನಾಥಾಂಬ ಕಲ್ಯಾಣಿ ಶ್ಯಾಮಲಾಂಬ ಕುಮಾರ ಗಣನಾಥ ಕಲ್ಯಾಣಿ ಶ್ಯಾಮಲಾಂಗ ಕುಮಾರ ಗಣನಾಥಾಂಬ ಕಲ್ಯಾಣಿ ಶ್ಯಾಮಲಾಂಬ ಕುಮಾರ ಗಣನಾಥ ಕಲ್ಯಾಣಿ ಶ್ಯಾಮಲಾಂಗ ಜನನಿ ದುರ್ಗೆ ವರದೆ ಮಾತಾ ಜನನಿ ದುರ್ಗೆ ವರದ ಮಾತಾ ಜನನಿ ದುರ್ಗೆ ವರದೆ ಮಾತಾ ಜನನಿ ದುರ್ಗೆ ವರದೆ ಮಾತಾ ಉಮಾ ಮಹೇಶ್ವರಿ ಕಲಾವತಿ ಉಮಾ ಮಹೇಶ್ವರಿ ಕಲಾವತಿ ಉಮಾ ಮಹೇಶ್ವರಿ ಕಲಾವತಿ ಉಮಾ ಮಹೇಶ್ವರಿ ಕಲಾವತಿ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಓಂಕಾರನಾದ ರೂಪಿಣಿ ಸಂಸಾರ ತಾಪಕರಿಣಿ ಓಂಕಾರನಾದ ರೂಪಿಣಿ ಸಂಸಾರ ಪಾಪ ಹರಿಣಿ ಓಂಕಾರನಾದ ರೂಪಿಣಿ ಸಂಸಾರ ತಾಪಕರಿಣಿ ಓಂಕಾರನಾದ ರೂಪಿಣಿ ಸಂಸಾರ ಪಾಪಧರಿಣಿ ಜಯ ಹೇ ದೇವಿ ಶುಭದೆ ಮಾತಾ ಜಯ ಹೇ ದೇವಿ ಶುಭದೇ ಮಾತಾ ಜಯ ಹೇ ದೇವಿ ಶುಭದೆ ಮಾತಾ ಜಯ ಹೇ ದೇವಿ ಶುಭದೇ ಮಾತಾ ಪುರಾವರಾರ್ಚಿತೆ ನಾರಾಯಣಿ ಪುರಾಭವಾರ್ಚಿತೆ ನಾರಾಯಣಿ ಪುರಾವರಾರ್ಚಿತೆ ನಾರಾಯಣಿ ಪುರಾಮರಾರ್ಚಿತೆ ನಾರಾಯಣಿ ಅಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ
ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ಮಾ ದೇವಿನ ಭ್ರಾಮರಿ ಮಾ ಜೈ ಜಗದಂಬೆ ಮಾ ದೇವಿನ ಭ್ರಾಮರಿ ಮಾ ಜೈ ಜಗದಂಬೆ ಮಾ ದೇವಿನ ಭ್ರಾಮರಿ ಮಾ ಜೈ ಜಗದಂಬೆ ಮಾ ದೇವಿನ ಭ್ರಾಮರಿ ಮಾ ಅಮ್ಮ ದೇವಿನ ಭ್ರಾಮರಿ ಮಾ ಅಮ್ಮ ದೇವಿನ ಭ್ರಾಮರಿ ಮಾ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ 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 ಅನ್ನಪೂರ್ಣೇಶ್ವರಿ ಶ್ರೀ ಜಗದಾಂಬ ಅನ್ನಪೂರ್ಣೇಶ್ವರಿ ಶ್ರೀ ಜಗದಾಂಬ ಅನ್ನಪೂರ್ಣೇಶ್ವರಿ ಶ್ರೀ ಜಗದಾಂಬ ಅನ್ನಪೂರ್ಣೇಶ್ವರಿ ಶ್ರೀ ಜಗದಾಂಬ ತಾಯೇ ನೀನು ನಮ್ಮ ತಾಯೇ ತಾಯೇ ನೀನು ನಮ್ಮ ತಾಯೇ ತಾಯೇ ನೀನು ತಾಯೇ ನೀನು ನಮ್ಮ ತಾಯೇ ನಮ್ಮ ತಾಯೇ ಅನ್ನಪೂರ್ಣೇಶ್ವರಿ ಶ್ರೀ ಜಗದಾಂಬ ಅನ್ನಪೂರ್ಣೇಶ್ವರಿ ಶ್ರೀ ಜಗದಾಂಬ ಅನ್ನಪೂರ್ಣೇಶ್ವರಿ ಶ್ರೀ ಜಗದಾಂಬ ಅನ್ನಪೂರ್ಣೇಶ್ವರಿ ಶ್ರೀ ಜಗದಾಂಬ ತಾಯೇ ನೀನು ನಮ್ಮ ತಾಯೇ ತಾಯೇ ನೀನು ನಮ್ಮ ತಾಯೇ ತಾಯೇ ನೀನು ನಮ್ಮ ತಾಯೇ ತಾಯೇ ನೀನು ನಮ್ಮ ತಾಯೇ ಜಗದೋದ್ಧಾರಿಣಿ ಭವಭಯಹಾರಿಣಿ ಜಗದೋದ್ಧಾರಿಣಿ ಭವಭಯಹಾರಿಣಿ ಜಗದೋದ್ಧಾರಿಣಿ ಭವಭಯಹಾರಿಣಿ ಜಗದೋದ್ಧಾರಿಣಿ ಭವಭಯಹಾರಿಣಿ ಸಕಲರ ಪೊರೆಯುವೆ ನೀನೆ ತಾಯೇ ಸಕಲರ ಪೊರೆಯುವೆ ನೀನೆ ತಾಯೇ ಸಕಲರ ಪೊರೆಯುವೆ ನೀನೆ ತಾಯೇ ಸಕಲರ ಪೊರೆಯುವೆ ನೀನೆ ತಾಯೇ ತಾಯೇ ನೀನು ನಮ್ಮ ತಾಯೇ ತಾಯೇ ನೀನು ನಮ್ಮ ತಾಯೇ ತಾಯೇ ನೀನು ನಮ್ಮ ತಾಯೇ ತಾಯೇ ನೀನು ನಮ್ಮ ತಾಯೇ ಅನ್ನಪೂರ್ಣೇಶ್ವರಿ ಶ್ರೀ ಜಗದಾಂಬ ಅನ್ನಪೂರ್ಣೇಶ್ವರಿ ಶ್ರೀ ಜಗದಾಂಬ ಅನ್ನಪೂರ್ಣೇಶ್ವರಿ ಶ್ರೀ ಜಗದಾಂಬ ಅನ್ನಪೂರ್ಣೇಶ್ವರಿ ಶ್ರೀ ಜಗದಾಂಬ ತಾಯೇ ನೀನು ನಮ್ಮ ತಾಯೇ ತಾಯೇ ನೀನು ನಮ್ಮ ತಾಯೇ ತಾಯೇ ನೀನು ನಮ್ಮ ತಾಯೇ ನಂಬಿದೆ ನಿನ್ನ ಅಂಬ ಭವಾನಿ ನಂಬಿದೆ ನಿನ್ನ ಅಂಬ ಭವಾನಿ ನಂಬಿದೆ ನಿನ್ನ ಅಂಬ ಭವಾನಿ ನಂಬಿದೆ ನಿನ್ನ ಅಂಬ ಭವಾನಿ ಲೋಕದ ಒಳಿತಿಗೆ ಭುವಿಗಿಳಿದೆ ತಾಯೇ ಲೋಕದ ಒಳಿತಿಗೆ ಭುವಿಗಿಳಿದೆ ತಾಯೇ ಲೋಕದ ಒಳಿತಿಗೆ ಭುವಿಗಿಳಿದೆ ತಾಯೇ ಲೋಕದ ಒಳಿತಿಗೆ ಭುವಿಗಿಳಿದೆ ತಾಯೇ ತಾಯೇ ನೀನು ನಮ್ಮ ತಾಯೇ ತಾಯೇ ನೀನು ನಮ್ಮ ತಾಯೇ ತಾಯೇ
ಮನೆಗೆ ವಾಮನ ಬಂದಂತೆ, ಬಲಿಯ ಮನೆಗೆ ವಾಮನ ಬಂದಂತೆ, ಭಗೀರಥಗೆ ಶ್ರೀಗಂಗೆ ಬೊಲಿದಳಂತೆ, ಮುಜುಗೊಲ್ಲನ ಮನೆಗೆ ಮುಕುಂದ ಬಂದಂತೆ, ವಿದುರನ ಮನೆಗೆ ಶ್ರೀಕೃಷ್ಣ ಬಂದಂತೆ, ವಿಭೀಷಣನ ಮನೆಗೆ ಶ್ರೀರಾಮ ಬಂದಂತೆ, ವಿಭೀಷಣನ ಮನೆಗೆ ಶ್ರೀರಾಮ ಬಂದಂತೆ, ಎನ್ನ ನಾಲಿಗೆಯ ಮೇಲೆ ನಿನ್ನ ನಾಮವು ನಿಲ್ಲಲಿ ಶ್ರೀ ಪುರಂದರ ವಿಠಲ, ಎನ್ನ ನಾಲಿಗೆಯ ಮೇಲೆ ನಿನ್ನ ನಾಮವು ನಿಲ್ಲಲಿ ಶ್ರೀ ಪುರಂದರ ವಿಠಲ, ವಿಠಲ ವಿಠಲ. ವಾರಿ ಜನಯ ಪತೆ ವಾರಿ ಜನಾಭನೆ, ವಾರಿಜ ಭವಪಿತ ವಾರಿಜ ನೇತ್ರನೆ, ವಾರಿಜ ಮಿತ್ರ ಅಪಾರ ಪ್ರಭಾವನೆ, ವಾರಿಜ ಜಾಂಡದ ಕಾರಣ ದೊರೆ, ಬಾರಯ್ಯ ಬಾಬಾ ಬಾರಯ್ಯ ಬಾಬಾ ಬಾಬಾ ಬಾಬಾ, ಬಾರಯ್ಯ ಬಾಬಾ ಬಕುತಾರ ಪ್ರಿಯ ಶ್ರೀನಿವಾಸರಾಯ, ಬಕುತಾರ ಪ್ರಿಯ ಶ್ರೀನಿವಾಸರಾಯ. ವಾರಿ ಜನಯ ಪತೆ ವಾರಿ ಜನಾಮನ್, ವಾರಿ ಜಭವ ಪಿತ್ತ ವಾರಿ ಜನೇತ್ರ, ವಾರಿ ಜ ಮಿತ್ರ ಅಪಾರ ಪ್ರಭಾವ, ವಾರಿ ಜ ಜಾಂಡದ ಕಾರಣ ದೊರೆಯ, ಬಾರಯ್ಯ ಬಾಬಾ 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 ಬಾಬಾ, ಬಕುತಾರ ಪ್ರಿಯ ಶ್ರೀನಿವಾಸರಾಯ, ಬಕುತಾರ ಪ್ರಿಯ ಶ್ರೀನಿವಾಸರಾಯ. ಮಾರ ಜನಕ ಮುಗುತಾರೊಡೆಯ ದೇವಯ್ಯ ಜಿಯ,
ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ನಾರಸಿಂಗರಾಯ ಭಕ್ತಾರ ಪ್ರಿಯ ವೆಂಕಟೇಶರಾಯ. ಪಾಂಡುರಂಗ ಪಂಡರಿನಾಥ ಪವನ ನಾಮ ಗೋವಿಂದ. ಪಾಂಡುರಂಗ ಪಂಡರಿನಾಥ ಪವನ ನಮ ಗೋವಿಂದ. ಪಾಂಡುರಂಗ ಪಂಡರಿನಾಥ ಪವನ ನಾಮ ಗೋವಿಂದ. ಪಾಂಡುರಂಗ ಪಂಡರಿನಾಥ ಪವನ ನಮ ಗೋವಿಂದ. ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ. ಪಾಂಡುರಂಗ ಪಂಡರಿನಾಥ ಪವನ ನಾಮ ಗೋವಿಂದ. ಪಾಂಡುರಂಗ ಪಂಡರಿನಾಥ ಪವನ ನಮ ಗೋವಿಂದ. ಪಾಂಡುರಂಗ ಪಂಡರಿನಾಥ ಪವನ ನಾಮ ಗೋವಿಂದ. ಪಂಡರಿನಾಥ ಪವನ ನಮ ಗೋವಿಂದ. ಹರಿ ಗೋವಿಂದ ಗೋವಿಂದ ಹರಿ ಗೋಪಾಲ ಗೋಪಾಲ. 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 ಪಾಂಡುರಂಗ ಪಂಡರಿನಾಥ ಪವನ ನಾಮ ಗೋವಿಂದ. ಪಾಂಡುರಂಗ ಪಂಡರಿನಾಥ ಪವನ ನಮ ಗೋವಿಂದ. ಪಾಂಡುರಂಗ ಪಂಡರಿನಾಥ ಪವನ ನಾಮ ಗೋವಿಂದ. ಪಾಂಡುರಂಗ ಪಂಡರಿನಾಥ ಪವನ ನಮ ಗೋವಿಂದ. ಭಕ್ತ ವತ್ಸಲ ಭಗತ್ ಪ್ರಿಯ ಪರಮಾನಂದ ಗೋವಿಂದ. ಭಕ್ತ ವತ್ಸಲ ಭಗವತ್ ಪ್ರಿಯ ಪರಮಾನಂದ ಗೋವಿಂದ. ಭಕ್ತ ವತ್ಸಲ ಭಗತ್ ಪ್ರಿಯ ಪವನ ನಾಮ ಗೋವಿಂದ. ಭಕ್ತ ವತ್ಸಲ ಭಗವತ್ ಪ್ರಿಯ ಪವನ ನಮ ಗೋವಿಂದ. ಹರಿ ಗೋವಿಂದ ಗೋವಿಂದ ಹರಿ ಗೋಪಾಲ ಗೋಪಾಲ. 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 ಪಾಂಡುರಂಗ ಪಂಡರಿನಾಥ ಪವನ ನಾಮ ಗೋವಿಂದ. ಪಾಂಡುರಂಗ ಪಂಡರಿನಾಥ ಪವನ ನಮ ಗೋವಿಂದ. ಬಲೋ ಪಾಂಡುರಂಗ ಪಂಡರಿನಾಥ ಪವನ ನಾಮ ಗೋವಿಂದ. ಪಾಂಡುರಂಗ ಪಂಡರಿನಾಥ ಪವನ ನಮ ಗೋವಿಂದ. ಹರಿ ಗೋವಿಂದ ಹರಿ ಗೋಪಾಲ. ಹರಿ ಗೋವಿಂದ ಹರಿ ಗೋಪಾಲ. ಹರಿ ಗೋವಿಂದ ಹರಿ ಗೋಪಾಲ. ಹರಿ ಗೋವಿಂದ ಹರಿ ಗೋಪಾಲ. ವೇಣುವಿಲಲ ವಿಜಯ ಗೋಪಾಲ ಕಾಳಿಯ ಮರ್ದನ ಗೋವಿಂದ. ವೇಣುವಿಲೋಲ ವಿಜಯ ಗೋಪಾಲ ಕಾಳಿಯ ಮರ್ದನ ಗೋವಿಂದ. ವೇಣುವಿಲಲ ವಿಜಯ ಗೋಪಾಲ ಕಾಳಿಯ ಮರ್ದನ ಗೋವಿಂದ. ವೇಣುವಿಲೋಲ ವಿಜಯ ಗೋಪಾಲ ಕಾಳಿಯ ಮರ್ದನ ಗೋವಿಂದ. ಹರಿ ಗೋವಿಂದ ಹರಿ ಗೋಪಾಲ. ಹರಿ ಗೋವಿಂದ ಹರಿ ಗೋಪಾಲ. ಬಲೋ ಹರಿ ಗೋವಿಂದ ಗೋವಿಂದ ಹರಿ ಗೋಪಾಲ ಗೋಪಾಲ. ಹರಿ ಗೋವಿಂದ ಗೋವಿಂದ ಹರಿ ಗೋಪಾಲ ಗೋಪಾಲ. ಪಾಂಡುರಂಗ ಪಂಡರಿನಾಥ ಪವನ ನಾಮ ಗೋವಿಂದ. ಪಾಂಡುರಂಗ ಪಂಡರಿನಾಥ ಪವನ ನಮ ಗೋವಿಂದ. ಪಾಂಡುರಂಗ ಪಂಡರಿನಾಥ ಪವನ ನಾಮ ಗೋವಿಂದ. ಪಾಂಡುರಂಗ ಪಂಡರಿನಾಥ ಪವನ ನಮ ಗೋವಿಂದ. ಹರಿ ಗೋವಿಂದ ಗೋವಿಂದ ಹರಿ ಗೋಪಾಲ ಗೋಪಾಲ. 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 ಭಗವಾನ್ ಶರಣಂ ಭಗವತಿ ಶರಣಂ ಶರಣೋ ಶರಣೋ ಅಯ್ಯಪ್ಪ. ಭಗವಾನ್ ಶರಣಂ ಭಗವತಿ ಶರಣೋ 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 ಅಯ್ಯಪ್ಪ. ಭಗವಾನ್ ಶರಣಂ ಭಗವತಿ ಶರಣಂ ದೇವಂ ಶರಣಂ ದೇವಿ ಶರಣಂ ಭಗವಾನೇ ಭಗವತಿಯೇ ದೇವನೇ ದೇವಿಯೇ. ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ. ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ. ಭಗವತಿ ಶರಣಂ ಭಗವಾನ್ ಶರಣೋ 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 ಅಯ್ಯಪ್ಪ. ಭಗವತಿ ಶರಣಂ ಭಗವಾನ್ ಶರಣೋ ಶರಣೋ ಶರಣಂ ಅಯ್ಯಪ್ಪ. ಭಗವಾನ್ ಶರಣಂ ಭಗವತಿ ಶರಣೋ ಶರಣೋ ಶರಣಂ ಅಯ್ಯಪ್ಪ. ಭಗವಾನ್ ಶರಣಂ ಭಗವತಿ ಶರಣಂ ಶರಣೋ ಶರಣೋ ಅಯ್ಯಪ್ಪ. ಭಗವತಿ ಶರಣೋ ಭಗವಾನ್ ಶರಣೋ 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 ಅಯ್ಯಪ್ಪ. ಭಗವಾನ್ ಶರಣು ಭಗವತಿ ಶರಣಂ ಶರಣೋ ಶರಣಂ ಅಯ್ಯಪ್ಪ. ಅಹಂಕಾರವನೇ
ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ ಶರಣೋ ಶರಣೋ ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ ಶರಣೋ ಶರಣಂ ಅಯ್ಯಪ್ಪ ಕರಿಮಲೆ ವಾಸ ಪಾಪ ವಿನಾಶ ಶರಣೋ ಶರಣೋ ಅಯ್ಯಪ್ಪ ಹರೆ ವಾಸ ಪಾಪ ವಿನಾಶ ಶರಣೋ ಶರಣೋ ಅಯ್ಯಪ್ಪ ಕರೆಯಲು ಬರುವೆ ಕೇಳಿದ ಕೊಡುವೆ ಶರಣೋ ಶರಣೋ ಅಯ್ಯಪ್ಪ ಕರೆಯಲು ಬರುವೆ ಕೇಳಿದ ಕೊಡುವೆ ಶರಣೋ ಶರಣಂ ಅಯ್ಯಪ್ಪ ಭಗವಾನ್ ಶರಣಂ ಭಗವತಿ ಶರಣಂ ಶರಣೋ ಶರಣೋ ಅಯ್ಯಪ್ಪ ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ ಶರಣೋ ಶರಣೋ ಅಯ್ಯಪ್ಪ ಭಗವಾನ್ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ ಮಹಿಷಿ ಸಂಹಾರ ಮದ ಗಜವಾದ ಶರಣಂ ಶರಣಂ ಅಯ್ಯಪ್ಪ ಮಹಿಷಿ ಸಂಹಾರ ಮದ ಗಜವಾದ ಶರಣೋ ಶರಣೋ ಅಯ್ಯಪ್ಪ ಕಿರುನಗೆ ಹಾಸ ಸುಂದರ ರೂಪ ಶರಣೋ ಶರಣೋ ಅಯ್ಯಪ್ಪ ಕಿರುನಗೆ ಹಾಸ ಸುಂದರ ರೂಪ ಶರಣೋ ಶರಣಂ ಅಯ್ಯಪ್ಪ ಭಗವಾನ್ ಶರಣಂ ಭಗವತಿ ಶರಣಂ ಶರಣೋ ಶರಣೋ ಅಯ್ಯಪ್ಪ ಭಗವಾನ್ ಶರಣಂ ಭಗವತಿ ಶರಣಂ ಶರಣೋ ಶರಣಂ ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ ಶರಣೋ ಶರಣೋ ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ ಶರಣೋ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ 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 ನಾಮ ತಾರಕಂ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಶಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ರಾಮ ನಾಶಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ದೇವಮಾನ್ಯ ಪುಣ್ಯ ನಾಮ ಕೀರ್ತನಂ ಶಂಕರಾದಿ ದೇವಮಾನ್ಯ ಪುಣ್ಯ ನಾಮ ಕೀರ್ತನಂ ರಾಮ 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 ನಾಮ ತಾರಕಂ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ವೀರಶೂರ ವಂದಿತಂ ರಾಮನಾದಿನಾಶಕಂ ವೀರಶೂರ ವಂದಿತಂ ರಾಮನಾದಿನಾಶಕಂ ವೀರಶೂರ ವಂದಿತಂ ರಾಮನಾದಿನಾಶಕಂ ಆಂಜನೇಯ ಜೀವನಾಮ ರಾಮ ಮಂತ್ರ ರೂಪಕಂ ಆಂಜನೇಯ ಜೀವನಾಮ ರಾಮ 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 ನಾಮ ತಾರಕಂ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ಸಕಲ ಲೋಕನಾಥನೀತನೆಂದು ತಿಳಿಯಿತೋ ಸಕಲವನರ್ಪಿಸುವುದೊಂದೇ ಮಾರ್ಗವುಳಿಯಿತೋ ಲಕುಮಿ ಮುರುಳಿ ರೂಪದಲ್ಲಿ ಇಹುದು ಹೊಳೆಯಿತೋ
ಬಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತೋ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲ ನೋದುವ ಕೊಳಲ ನೋದುವ ಕೃಷ್ಣ ಕೊಳಲ ನೋದುವ ಕೊಳಲ ನೋದುವ ಕೃಷ್ಣ ಕೊಳಲ ನೋದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲ ನೋದುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲ ನೋದುವ ಕೊಳಲ ನೋದುವ ಕೃಷ್ಣ ಕೊಳಲ ನೋದುವ ಕೊಳಲ ನೋದುವ ಕೃಷ್ಣ ಕೊಳಲ ನೋದುವ ಜಾರನೆಂದು ಸಣ್ಣ ಮಾತನಾಡಿದಾಯಿತೋ ಯಾರನೆಂದು ಸಣ್ಣ ಮಾತನಾಡಿದಾಯಿತೋ ಗೋಬಳ ನಿವನೆಲ್ಲವೆಂದು ನಿರ್ಧರಾಯಿತೋ ಚೋರಳೆಂದು ಬಾಳ ದೂರು ಮಾಡಿದಾಯಿತೋ 3 ನಿಮಿಷ ಅವನ ಮರೆಯಲಾಗದಾಯಿತೋ 3 ನಿಮಿಷ ಅವನ ಮರೆಯಲಾಗದಾಯಿತೋ ಬೀರುತ್ತಿರುವ ಮೋಹಕ ಜಾಲ ಸಡಲದಾಯಿತೋ ಬಾರೆ ಸಖೆ ಬಾರೆ ಸಖೆ ಬಾರೆ ಸಖೆ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲ ನೋದುವ ಕೊಳಲ ನೋದುವ ಕೃಷ್ಣ ಕೊಳಲ ನೋದುವ ಕೊಳಲ ನೋದುವ ಕೃಷ್ಣ ಕೊಳಲ ನೋದುವ ಯಾವ ನೀತನೆಂದು ಚಿಂತೆ ಮಾಡಿದಾಯಿತೋ ಯಾವ ನೀತನೆಂದು ಚಿಂತೆ ಮಾಡಿದಾಯಿತೋ ಗೋವಳ ನಿವನಲ್ಲವೆಂದು ನಿರ್ಧರಾಯಿತೋ ಗೋವಳ ನಿವನಲ್ಲವೆಂದು ನಿರ್ಧರಾಯಿತೋ ಯಾವನಾದರೇನೋ ಇವನ ಕ್ಷಣವು ಕಾಣದೆ ಯಾವನಾದರೇನೋ ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತೋ ಬಾರೆ ಸಖೆ ಬಾರೆ ಸಖೆ ಬಾರೆ ಸಖೆ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲ ನೋದುವ ಕೊಳಲ ನೋದುವ ಕೃಷ್ಣ ಕೊಳಲ ನೋದುವ ಕೊಳಲ ನೋದುವ ಕೃಷ್ಣ ಕೊಳಲ ನೋದುವ ನಾದದ ಸುದೆ ಸಾಗರದಲ್ಲಿ ತೇಲುವಂತಿದೆ ನಾದದ ಸುದೆ ಸಾಗರದಲ್ಲಿ ತೇಲುವಂತಿದೆ ಮಾಧವತ ಸುದೆಯ ರಸವ ನೆರಚುವಂತಿದೆ ಮಾಧವತ ಸುದೆಯ ರಸವ ನೆರಚುವಂತಿದೆ ಬಾಧಿಸುದಿಯ ಭವದ ತಾಪ ಬಡಗಿದಂತಿದೆ ಬಾಧಿಸುದಿಯ ಭವದ ತಾಪ ಬಡಗಿದಂತಿದೆ ಮಾದರಿ ಫಲ ರಾಸ ಕ್ರೀಡೆ ತೋರುವಂತಿದೆ ಬಾರೆ ಸಖೆ ಬಾರೆ ಸಖೆ ಬಾರೆ ಸಖೆ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲ ನೋದುವ ಕೊಳಲ ನೋದುವ ಕೃಷ್ಣ ಕೊಳಲ ನೋದುವ ಕೊಳಲ ನೋದುವ ಕೃಷ್ಣ ಕೊಳಲ ನೋದುವ ಸಕಲ ಲೋಕನಾಥ ನೀತನೆಂದು ತಿಳಿಯಿತೋ ಸಕಲ ಲೋಕನಾಥ ನೀತನೆಂದು ತಿಳಿಯಿತೋ ಸಕಲವನರ್ಪಿಸುವುದೊಂದೇ ಮಾರ್ಗ ಒಳಿಯಿತೋ ಸಕಲವನರ್ಪಿಸುವುದೊಂದೇ ಮಾರ್ಗ ಒಳಿಯಿತೋ ಲಘುಮೆ ಮುರಳಿ ರೂಪದಲ್ಲಿ ಇರುವುದು ಒಳಿಯಿತೋ ಲಘುಮೆ ಮುರಳಿ ರೂಪದಲ್ಲಿ ಇರುವುದು ಒಳೆಯಿತೋ ಬಕುದಿ ಹರಿದು ಎನ್ನ ಮನ ಪ್ರಸನ್ನವಾಯಿತೋ ಬಾರೆ ಸಖೆ ಬಾರೆ ಸಖೆ ಬಾರೆ ಸಖೆ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲ ನೋದುವ ಕೊಳಲ ನೋದುವ ಕೃಷ್ಣ 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 ಕೊಳಲ ನೋದುವ ಆತ್ಮೀಯ ಭಗವದ್ಭಕ್ತರೇ ಇತ್ತಿನೆಂಟ ಸುಮಾರು 2 ಗಂಟೆ ಹೆಚ್ಚು ಕಮ್ಮಿ 2 ಗಂಟೆದ ಭಜನಾ ಕಾರ್ಯಕ್ರಮ ನಡಪಕೊಂಡಂಚಿನ ಜೈ ಶ್ರೀರಾಮ್ ಗೆಳೆಯರ ಬಳಗ ಶ್ರೀರಾಮನಗರ ಬಂದರು ಬಾರಿ ಪೊರ್ಲುಡು ಈ ಒಂದು ಭಜನಾ ಸೇವೆ ಮಕ್ಕಳಿಗೆ ದೇವಸ್ಥಾನದ ಮಾರುತ ತುಲ್ಯ ಆಡಳಿತ ಸಮಿತಿ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶ ಪರವಾದ ಪ್ರೀತಿಪೂರ್ವಕಗಳನ್ನು ಅಭಿನಂದನೆ ಧನ್ಯವಾದ ಅರ್ಪಿಸುತ್ತಿದ್ದಾರೆ. ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯವೋ ಶ್ರೀರಾಮಧೂತಂ ಶಿರಸಾ ನಮಾಮಿ ಪವಮಾನ 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 ಎಲ್ಲಿರುವೆ ತಂದೆ ಬಾರೋ ಗುರು ಮಾರುತೆ ಎಲ್ಲಿರುವೆ ತಂದೆ ಬಾರೋ
ಹನುಮಂತ ಮಾರುತಿರಾಯ ಬಲಭೀಮ ಜೈ ಹನುಮಾನ್ 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 ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪಮಾನ್ 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 ಅಂಜನೇಯ ಜೈ ಬಲಭೀಮ ಜೈ ಭಕ್ತವರ ತೋಲಿತ ಬಲ
ಹನುಮಾನಿಕಿ ಜೈ. ಈತ ಪೊರ್ತು ಸುಮಾರು ಹೆಚ್ಚು ಕಮ್ಮಿ 2 ಗಂಟೆ ಕಾಲ ಭಜನಾ ಸೇವೆ ನಡಪದು ಕೊರಂಚಿನ ಜೈ ಶ್ರೀರಾಮ್ ಗೆಳೆಯರ ಬಳಗ ಶ್ರೀರಾಮನಗರ ಬಂದಾರು ಮುಕ್ಳಿಗೆ ದೇವಸ್ಥಾನದ ಆಡಳಿತ ಜೀರ್ಣೋದ್ಧಾರ ಸಮಿತಿ ಅಂಚನೆ ಬ್ರಹ್ಮಕಲಶೋತ್ಸವದ ಸಮಿತಿ ಪರದ ಪ್ರೀತಿಪೂರ್ವಕ ಧನ್ಯವಾದನ ಅರ್ಪಿಸೋದಿಲ್ಲ. ಮುಕ್ಳು ದೇವಸ್ಥಾನದ ಉಲಾಯ್ಬೋದು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ವಿನಂತಿ ಮಾಡಿದ್ರು. ನನ್ನ ಒಂಜಿ 4 ಗಂಟೆದಲ್ಲಿ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೋದು. ಅದಕ್ಕೆ ದುಂಬು ನಮ್ಮ ದಿನೇಶ್ ಶೆಟ್ಟಿ ಬೊಕ್ಕ ಬಲಗದ ಒಂಜಿ 4 ಗಂಟೆ ಭಜನಾ ಕಾರ್ಯಕ್ರಮ ಮುಂದುವರಿಯುವುದು. ಬೊಕ್ಕ 14 ಗಂಟೆದ ಬೊಕ್ಕ ನಮ್ಮ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಪ್ರಾರಂಭ ಆಗ್ಬೋದು. All. All. Hello. Hello. All. All. Hello. 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 ಎಂಥ ವಿಚಿತ್ರವೋ ನಿನ್ನ ಮಹಿಮೆಗೆ ಆದಿ ಅಂತ್ಯವುಂಟೇನೋ ವಿಶ್ವಂಭರನೆ. ಎಂಥ ವಿಚಿತ್ರವೋ ಎಂಥ ವಿಚಿತ್ರವೋ ನಿನ್ನ ಮಹಿಮೆಗೆ ಆದಿ ಅಂತ್ಯವುಂಟೇನೋ ವಿಶ್ವಂಭರನೆ. ಎಂಥ ವಿಚಿತ್ರವೋ ಎಂಥ ವಿಚಿತ್ರವೋ ನಿನ್ನ ಮಹಿಮೆಗೆ ಆದಿ ಅಂತ್ಯವುಂಟೇನೋ ವಿಶ್ವಂಭರನೆ. ಎಂಥ ವಿಚಿತ್ರವೋ ಎಂಥ ವಿಚಿತ್ರವೋ ನಿನ್ನ ಮಹಿಮೆಗೆ ಆದಿ ಅಂತ್ಯವುಂಟೇನೋ ವಿಶ್ವಂಭರನೆ. ಎಂಥ ವಿಚಿತ್ರವೋ ಏಕಮುಖನಾಗಿ ಪಂಚಮುಖನಾಗಿ ಏಕಮುಖನಾಗಿ ಪಂಚಮುಖನಾಗಿ ಲೋಕೈಕ ಮಂಗಳ ರೂಪನೂ ಆಗಿ ಲೋಕೈಕ ಮಂಗಳ ರೂಪಣು ಆಗಿ ನೀ ಕಾಣಿಸಿಕೊಂಡಿ ವಿಶ್ವರೂಪನು ಆಗಿ ನೀ ಕಾಣಿಸಿಕೊಂಡೆ ವಿಶ್ವರೂಪನು ಆಗಿ ಆಕಾಶ ತುಂಬ ನೀನೇ ಆಗಿ ಆಕಾಶ ತುಂಬ ನೀನೇ ಆಗಿ. ಎಂಥ ವಿಚಿತ್ರವೋ ನಿನ್ನ ಮಹಿಮೆಗೆ ಆದಿ ಅಂತ್ಯವುಂಟೇನೋ ವಿಶ್ವಂಭರನೆ. ಎಂಥ ವಿಚಿತ್ರವೋ ಎಂಥ ವಿಚಿತ್ರವೋ ನಿನ್ನ ಮಹಿಮೆಗೆ ಆದಿ ಅಂತ್ಯವುಂಟೇನೋ ವಿಶ್ವಂಭರನೆ. ಎಂಥ ವಿಚಿತ್ರವೋ 10 ತಲೆಗಳವ ನಿನ್ನ ಪೂಜಿಸದೆ 10 ತಲೆಗಳವ ನಿನ್ನ ಪೂಜಿಸದೆ ಉನ್ಮತ್ತ ನೆನಿಸಿ ಎತ್ತಲೋ ಪೋದ ಉನ್ಮತ್ತ ನೆನಿಸಿ ಎತ್ತಲೋ ಪೋದ. ಉತ್ತಮ ಗುಣಶಾಲಿ
ಧರ್ಮಜನು ಪೂಜಿಸೆ ಉತ್ತಮ ಗುಣಕಾರಿ ಧರ್ಮಜನು ಪೂಜಿಸೆ ಸತ್ಯದಿ ಸಾಮ್ರಾಜ್ಯವನ್ನು ತಾಳಿದ ಸತ್ಯದಿ ಸಾಮ್ರಾಜ್ಯವನ್ನು ತಾಳಿದ ಎಂಥ ವಿಚಿತ್ರವು ನಿನ್ನ ಮಹಿಮೆಗೆ ಆದಿ ಅಂತ್ಯವುಂಟೇನೋ ವಿಶ್ವಂಭರನೆ ಎಂಥ ವಿಚಿತ್ರವೋ ಎಂಥ ವಿಚಿತ್ರವೋ ನಿನ್ನ ಮಹಿಮೆಗೆ ಉಂಟು ಅಂತ್ಯವುಂಟೇನೋ ವಿಶ್ವಂಭರನೆ ಎಂಥ ವಿಚಿತ್ರವೋ ಶ್ರೀಶವೇದವ್ಯಾಸದಾಸನ ಶ್ರೀಶವೇದವ್ಯಾಸದಾಸನ ಬಾಲಭಾಷ್ಯೆಯಿಂದ ಸ್ತುತಿಸುವೇನಯ್ಯ ಭಾಷ್ಯೆಯಿಂದ ಸ್ತುತಿಸುವೇನಯ್ಯ ಸಾಸಿರ ಮೊಗನೆ ಬಾಸುರ ಅಂಗನೆ ಮೊಗನೆ ಅಂಗನೆ ಸಾಸಿರ ಮೊಗನೆ ಬಾಸುರ ಅಂಗನೆ ಸಾಸಿರ ಮೊಗನೆ ಬಾಸುರ ಅಂಗನೆ ಲೇಸು ಸರ್ವರಿಗೆ ನೀಡಯ್ಯ ಯೇಸು ಸರ್ವರಿಗೆ ನೀಡಯ್ಯ ಎಂಥ ವಿಚಿತ್ರವು ನಿನ್ನ ಮಹಿಮೆಗೆ ಆದಿ ಅಂತ್ಯವುಂಟೇನೋ ವಿಶ್ವಂಭರನೆ ಎಂಥ ವಿಚಿತ್ರವೋ ಎಂಥ ವಿಚಿತ್ರವು ನಿನ್ನ ಮಹಿಮೆಗೆ ಆದಿ ಅಂತ್ಯವುಂಟೇನೋ ವಿಶ್ವಂಭರನೆ ಎಂಥ ವಿಚಿತ್ರವೋ ಎಂಥ ವಿಚಿತ್ರವು ನಿನ್ನ ಮಹಿಮೆ ಎಂಥ ವಿಚಿತ್ರವು ನಿನ್ನ ಮಹಿಮೆ ಎಂಥ ವಿಚಿತ್ರವು ನಿನ್ನ ಮಹಿಮೆ ಎಂಥ ವಿಚಿತ್ರವು ನಿನ್ನ ಮಹಿಮೆ ಎಂಥ ವಿಚಿತ್ರವು ಎಂಥ ವಿಚಿತ್ರವು ನಮಃ ಪುಂಡರೀಕ ವರದ ಪಾಂಡುರಂಗ ಹರೇ ವಿಠ್ಠಲ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ನವನೀತ ಚೋರ ನೀಲಮೇಘ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಮಧುಸೂದನ ಮೋಹನ
ಮಧುಸೂದನ ಮೋಹನ ಮಧುಸೂದನ ಮೋಹನ ನಾರಾಯಣ ಕೇಶವ ನಾರಾಯಣ ಕೇಶವ ನಟವರ ಲಾಲ ಗಿರಿಧರ ಬಾಲ ನಟವರ ಲಾಲ ಗಿರಿಧರ ಬಾಲ ನಟವರ ಲಾಲ ಗಿರಿಧರ ಬಾಲ ನಟವರ ಲಾಲ ಗಿರಿಧರ ಬಾಲ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ನವನೀತ ಚೋರ ನೀಲಮೇಘ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ದಾಮೋದರ ವಿಠಲ ದಾಮೋದರ ವಿಠಲ ಕೃಪಾಕರ ಮಾಧವ ಕೃಪಾಕರ ಮಾಧವ ದಾಮೋದರ ವಿಠಲ ದಾಮೋದರ ವಿಠಲ ಕೃಪಾಕರ ಮಾಧವ ಕೃಪಾಕರ ಮಾಧವ ಅಭಯ ಪ್ರದ ಮುಕ್ತಿ ಪ್ರದ ಅಭಯ ಪ್ರದ ಮುಕ್ತಿ ಪ್ರದ ಅಭಯ ಪ್ರದ ಮುಕ್ತಿ ಪ್ರದ ಅಭಯ ಪ್ರದ ಮುಕ್ತಿ ಪ್ರದ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲ ಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ನಮೋ ಪುಂಡರೀಕವರ್ಗ ಪಾಂಡುರಂಗ ಹರವೆಟ್ಟ ಕೃಷ್ಣ 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 ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರೆಯೇ ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ ಬಾಗಿಲನು ತೆರೆದು ಸೇವೆ
ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯ ಕೂಗಿದರು ಧ್ವನಿ ಕೇಳದಿಲ್ಲವೇ ನರಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಹೋಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಕೂಗಿದರು ಧ್ವನಿ ಕೇಳದಿಲ್ಲವೇ ನರಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಪರಮ ಪದದೊಳಗೆ ವಿಷದರನ ತಲ್ಪದಲೆ. ಪರಮ ಪದದೊಳಗೆ ವಿಷದರಣ ತಲ್ಪದಲೆ. ತೆರೆ ಸಹಿತ ಕ್ಷೀರವಾರದೆಯೊಳಿರಲು. ಸಿರಿ ಸಹಿತ ಕ್ಷೀರವಾರಿದಿಯೊಳಿರಲು. ತೆರೆ ಸಹಿತ ಕ್ಷೀರವಾರದೆಯೊಳಿರಲು. ತೆರೆ ಸಹಿತ ಕ್ಷೀರವಾರದೆಯೊಳಿರಲು. ಕರೆ ರಾಜ ಕಷ್ಟದಲೆ ಅದಿಮೂಲ ಎಂದು ಕರಿರಾಜ ಕಷ್ಟದಲೆ ಅದಿಮೂಲವೆಂದು ಕರೆಯಲಾಕ್ಷಣ ಬಂದ ಒದಗಿದೆಯೋ ನರಹರೆಯೇ. ಕರೆಯಲಾಕ್ಷಣ ಬಂದು ಒದಗಿದೆಯೋ ನರಹರಿಯೇ. ಕರೆಯಲಾಕ್ಷಣ ಬಂದ ಒದಗಿದೆಯೋ ನರಹರೆಯೇ. ಕರೆಯಲಾಕ್ಷಣ ಬಂದು ಒದಗಿದೆಯೋ ನರಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರೆಯೇ. ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಹೋಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಕೂಗಿದರು ಧ್ವನಿ ಕೇಳದಿಲ್ಲವೇ ನರಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರೆಯೇ. ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಕಡು ಕೋಪದಂಗಳನ್ನು ಖಡ್ಗವನ ಪಿಡಿದು. ಕಡು ಕೋಪದಿಂಗಳನ್ನು ಖಡ್ಗವನ್ನೇ ಪಿಡಿದು. ನಿನ್ನೊಡೆಯನಲ್ಲಿ ಹಣ ಎಂದು ನೋಡೆಯುತ್ತಿರಲು. ನಿನ್ನೊಡೆಯನಲ್ಲಿ ಹಣು ಎಂದು ನಡೆಯುತ್ತಿರುವುದು. ನಿನ್ನೊಡೆಯನಲ್ಲಿ ಹಣ ಎಂದು ನೋಡೆಯುತ್ತಿರಲು. ನಿನ್ನೊಡೆಯನಲ್ಲಿ ಹಣು ಎಂದು ನಡೆಯುತ್ತಿರುವುದು. ಬೇಡ ಭಕ್ತಿಯಲೆ ಸಿಜುವ ಬಿಡದೆ ನಿನ್ನನು ಭಜಿಪೆ. ಕೂತಿಯಲಿ ಸಿಜುವು ಬಿಡದೆ ನಿನ್ನನೆ ಭಜಿಪೆ. ಬೇಡ ಭಕ್ತಿಯಲೆ ಸಿಜುವ ಬಿಡದೆ ನಿನ್ನನು ಭಜಿಪೆ. ಭಕ್ತಿಯಲಿ ಸಿಜುವು ಬಿಡದೆ ನಿನ್ನನು ಭಜಿಪೆ. ಸಡಗರದೆ ತಂಬದೆ ತೊದಗಿದೆಯೋ ನರಹರೆಯೇ. ಸಡಗರದೆ ಕಂಬದಿಂದೊದಗಿದೆಯೋ ನರಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರೆಯೇ. ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ. ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಸಮಯ ಸಮಯ ಉಂಟೆ ಭಕ್ತವಾಸಲ ನಿನಗೆ. ಸಮಯ ಸಮಯ
ಕಂತೆ ಭಕ್ತವತ್ಸಲ ನಿನಗೆ ಸಮಯದಲ್ಲಿ ಅಜಮಿಲನ ಪರದೆಯೋ ನರ ಹರೆಯೇ ಸಮಯದಲ್ಲಿ ಅಜ ಮಿಲನ ಒರೆದೆಯೋ ನರ ಹರಿಯೇ ಕಮಲಾಕ್ಷಿ ಕಾಗಿ ನೆಲೆಯಾದ ಕೇಶವರಾಯ ಕಮಲಾಕ್ಷಿಗಾಗಿ ನೆಲೆಯಾದಿ ಕೇಶವರಾಯ ಕಮಲಾಕ್ಷಿ ಕಾಗಿ ನೆಲೆಯಾದ ಕೇಶವರಾಯ ಕಮಲಾಕ್ಷಿಗಾಗಿ ನೆಲೆಯಾದಿ ಕೇಶವರಾಯ ಎಲ್ಲರನ್ನು ರಕ್ಷೇಪನು ಇದಕ್ಕೆ ಸಂಶಯವಿಲ್ಲ ಎಲ್ಲರನ್ನು ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ಎಲ್ಲರನ್ನು ರಕ್ಷೇಪನು ಇದಕ್ಕೆ ಸಂಶಯವಿಲ್ಲ ಎಲ್ಲರನ್ನು ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಪುನರಿಕ ಪ್ರದಾ ಪಾಂಡುರಂಗ ಹರಿಬಟ್ಟ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಮಂಡಲಕ್ಕೆ ಪಾಂಡುರಂಗ ವಿಠಲ ದೇವರೆಂದು ಭೂಮಂಡಲಕ್ಕೆ ಪಾಂಡುರಂಗ ವಿಠಲ ದೇವರೆಂದು ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಮಂಡಲಕ್ಕೆ ಪಾಂಡುರಂಗ ವಿಠಲ ದೇವರೆಂದು ಭೂಮಂಡಲಕ್ಕೆ ಪಾಂಡುರಂಗ ವಿಠಲ ದೇವರೆಂದು ಡಂಗುರವ 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 ಅರಿವ ಮುಡಿವ ಹೋವು ಅರಿವಾನದೊಳ ಇಟ್ಟುಕೊಂಡು ದೈವ ಮುಡಿದ ಹೂವು ದೈವಾನದೊಳಗಿದ್ದುಕೊಂಡು ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಳಿಕ್ಕುತ್ತ ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಲಿಕ್ಕುತ್ತ ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಳಿಕ್ಕುತ್ತ ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಲಿಕ್ಕುತ್ತ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಡಂಗುರವ 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 ಒಡಲು ಜಗಟ ಮಾಡಿ ನುಡಿವ ನಾಳಗೆ ಬಿಡಿದು ಒಡಲು ಜಾಗ ಬಿಡಿದು ಒಡಲು ಜಾಗಟ ಮಾಡಿ ನುಡಿವ ನಾಳಗೆ ಬಿಡಿದು ಒಡಲು ಜಾಗಟೆ ಮಾಡಿ ನುಡಿವ ನಾಲಗೆ ಪಿಡಿದು ಬಿಡದೆ ಡಣ ಡಣರೆಂದು ಒಡೆದು ಚಪ್ಪಳಿಕ್ಕುತ್ತ ಬಿಡರೆ ಡನಾಡನರೆಂದು ಒಡೆದು ಚಪ್ಪಲಿಕ್ಕುತ್ತ ಬಿಡದೆ ಡಣ ಡಣರೆಂದು ಒಡೆದು ಚಪ್ಪಳಿಕ್ಕುತ್ತ ಬಿಡದೆ ಡನಾಡನರೆಂದು ಒಡೆದು ಚಪ್ಪಲಿಕ್ಕುತ್ತ ಡಂಗುರವ ತಾರಿರಯ್ಯ ಡಿಂಗರಿಗರೆಲ್ಲರೂ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಡಂಗುರವ 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 ಇಂತು ಲೋಕಕ್ಕೆಲ್ಲ ಲಕ್ಷ್ಮೀಕಾಂತನಲ್ಲದಿಲ್ಲವೆಂದು ಎಂತು ಲೋಕಗೆಲ್ಲ ಲಕ್ಷ್ಮೀಕಾಂತನಲ್ಲವಿಲ್ಲವೆಂದು ಇಂತು ಲೋಕಕ್ಕೆಲ್ಲ
ಲಕ್ಷ್ಮೀಕಾಂತನಲ್ಲದಿಲ್ಲವೆಂದು ಇಂತು ಲೋಕಕ್ಕೆಲ್ಲ ಲಕ್ಷ್ಮೀಕಾಂತನಲ್ಲದಿಲ್ಲವೆಂದು ಸಂತಸ ಶ್ರೀ ಪುರಂದರ ವಿಠಲ ಪರದೈವವೆಂದು ಸಂತಸ ಶ್ರೀ ಪುರಂದರ ವಿಠಲ ಪರದೈವವೆಂದು ಡಂಗುರವ ತಾರಿರಯ್ಯ ಡಿಂಗರಿಗರೆಲ್ಲರೂ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಡಂಗುರವ 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 ಓ ಪುಂಡರೀಕ ವರದ ಪಾಂಡುರಂಗ ಹರೇ ವಿಠಲ ಈತು ಪೊರ್ತುಂಟ ಭಜನಾ ಕಾರ್ಯ ನೆನಪುತುకున్న ನಮ್ಮ ಸ್ಥಳೀಯ ಭಜನಾ ಮಂಡಲ ಮಾತಾ ಸಸಿರ ಅಭಿನಂದನೆ ಕೊರಂದು ನನ್ನ ದುಂಬುದ ಕಾರ್ಯಕ್ರಮ ಭಕ್ತಿ ರಸಮಂಜರಿ ಕಾರ್ಯಕ್ರಮ LK ಧರಣಿಮಾನಿ ಮತ್ತು ಬಲಗ ಮುಕ್ಲೆದು ಹರಿನಾಮ ಸಂಕೀರ್ತನ ಕಾರ್ಯಕ್ರಮ ನಡ್ಪಂಡು ದೂರೊಡಿತಿನ ಮಾತ ಭಗವದ್ಭಕ್ತಿರ ವಿನಂತಿ ಬಂದನಿಲ್ಲ ಸಭಾಭವನದ ಉಲಯ ಬತ್ತದು ಈ ಒಂದು ಕಾರ್ಯಕ್ರಮ ನಡಪ ಸಹಕರಿಸೋಡನ್ನು ವಿನಂತಿ ಬಂದನಿಲ್ಲ ಮಾತ ಭಗವದ್ಭಕ್ತಿರ ವಿನಂತಿ ಬಂದನಿಲ್ಲ ದೂರ ದೂರೋಡು ಇತ್ತಿರಂಚಿನ ಮಾತ ಭಗವದ್ಭಕ್ತರು ಅಲ್ಪ ಏರು ಸ್ವಯಂ ಸೇಕರದು ಬೋಡ ಮಾತ ಇತ್ತಿದ್ದು ಬಾಕಿ ಪೂರ ಈ ಒಂದು ಸಭಾಭವನ ಎದುರು ಭಾಗ ಬತ್ತುಕೊಳ್ಳೋದು ಸಹಕರಿಸೋಡು ನನ್ನ ಕೆಲವೇ ನಿಮಿಷದಲ್ಲಿ
ಕರುಣಿ ನೀನೆಂದರಿತು ಹೇರೊಡಲ ನಮಿಸುವೆನ ನಿನ್ನಡಿಗೆ ಕಡು ಕರುಣಿ ನೀನೆಂದರಿತು ಹೇರೊಡಲ ನಮಿಸುವೆ ನಾನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ನೀ ಎಂದೆಂದು ಬಂಧು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆತು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನ ನಾಮ ಕೀರ್ತನೆ ಶ್ರೀಹರಿನಾಮ ಕೀರ್ತನೆ ನೀ ನುಡಿದು ನುಡಿಸು ಎನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದನೆ ನೀ ನುಡಿದು ನುಡಿಸು ಎನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದನೆ ಕಡು ಕರುಣಿ ನೀನೆಂದರಿತು ಹೇರೊಡಲ ಹೇರೊಡ ಅಡಿಗೆ ಹರಿ ಎಡ್ಡೆಕಾರಿಯೋಡು ಅಡ್ಡಿ ಒಡ್ಡು ನೀನು ಉಂಟವೇಗೆ ಎಡ್ಡೆಕಾರಿಯೋಡು ಅಡ್ಡಿ ಒಡ್ಡು ನೀನು ಉಂಟವೇಗೆ ಸೊಡ್ಡು ಆನೆ ದಾಂಡಲ ಬಡ್ಡು ಬಂಜಿ ಮೂರುತಿಗೆ ಸೊಡ್ಡು ಆನೆ ದಾಂಡಲ ಬಡ್ಡು ಬಂಜಿ ಮೂರುತಿಗೆ ಎಡ್ಡೆ ಮನಸೆಡೆ ಅಡ್ಡಮೂರು ನಡೆ ತಾಂಗುವೆಗೆ ಗಣಪತಿಯೇ ಎಡ್ಡೆ ಕಾರ್ಯಡು ಅಡ್ಡಮೂರು ನಡೆ ತಾಂಗುವೆಗೆ ಬೊಡ್ಡಜ್ಜಗೆ ಫಲ ನಮ್ಮ ಬೊಡ್ಡಜ್ಜಗೆ ಫಲ ಸುರುತ ಸುಗಿ ಪೂಗೆ ಸುರುತ ಸುಗಿ ಪೂಗೆ ನರಮಾನ್ಯ ಕಾಯೋಗು ಆನೆದ ಮೋನೆಗು ಕುರಿಕೆದ ಬಂಜಿಗೆ ಮಣಿತರ್ ಕಟ್ಟುಗೆ ನರಮಾನ್ಯ ಕಾಯೋಗು ಆನೆದ ಮೋನೆಗು ಕುರಿಕೆದ ಬಂಜಿಗೆ ಮರಿತರ್ ಕಟ್ಟುಗೆ ನಿಂಪುರ ಕಿಲ್ಯ ಪಿಳಿ ಪಿಳಿ ಕಣ್ಣುಗೆ
ಎತ್ತಲ ತಿಂಪಿನ ಅಂಗಲ್ ಪುದಾಯಗೆ ಅಗಿಯರೆ ಮಾತ್ರ ಒಂದೇ ದಾಡೆಗೆ ಪಯಣದು ಪೋದಾಗ ಬೆರ್ಗುಣ ತೇರಿಗೆ ಪಯಣದು ಪೋದಾಗ ಬೆರ್ಗುಣ ತೇರಿಗೆ ಅಲ್ಲಿ ಹಣಸು ಉಂಡೆ ಮತ್ತೊಂದು ಕೈಗೆ ಎಂಚಿತಿ ಮಗನು ಅಡಿಗಳು ಪಾರ್ವತಿ ಅಂಚಿತಿ ಬಾಲೆಗೆ ತುಂಬುದ ಆರತಿ ಎಂಚಿತಿ ಮಗನು ಅಡಿಗಳು ಪಾರ್ವತಿ ಬ್ರಹ್ಮಚಾರಿಗೂ ಎಲ್ಲೆ ಮದಿಮೆಗೆ ಸಿಕ್ಕಿಲ ಬುದ್ಧಿಲ ಕಾತಂದುಳ್ಳರಿಗೆ ಈ ಬ್ರಹ್ಮಚಾರಿಗೂ ಎಲ್ಲೆ ಮದಿಮೆಗೆ ಸಿಕ್ಕಿಲ ಬುದ್ಧಿಲ ಕಾತಂದುಳ್ಳರಿಗೆ ಗೆಜ್ಜೆನು ಕಟ್ಟಲು ನಲಿಪುನ ಮಲ್ಲಿಗೆ ಗೆಜ್ಜೆನು ಕಟ್ಟಲು ನಲಿಪುನ ಮಲ್ಲಿಗೆ ಸುತ್ತಲ ಭೂತಗಳು ಕುಳೆ ಪುಂಡುಗೆ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಅಂಚಿತಿ ಬಾಲೆಗೆ ದುಂಬುದ ಆರತಿ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಮೋಡಾಂಡ ವಿಡ್ಡೂರ ಮಲ್ತೆ ಬುಡುಪೆಗೆ ಸುಗಿತುಂಡ ವಿಘ್ನನು ತಟ್ ಪಾರಾವೆಗೆ ಮೋಡಾಂಡ ವಿಡ್ಡೂರ ಮಲ್ತೆ ಬುಡುಪೆಗೆ ಸುಗಿತುಂಡ ವಿಘ್ನನು ತಟ್ ಪಾರಾವೆಗೆ ಶಿವ ಪಾರ್ವತಿಯರೇ ಮೋಕೆದ ಮಗೆ ಶಿವ ಪಾರ್ವತಿಯರೇ ಮೋಕೆದ ಮಗೆ ಭಕ್ತರೆ ಗೋಲಿ ಪೂನ ಭಕುತೆರೆ ಗೋಲಿ ಪೂನ ಭಕುತೆರೆ ಗೋಲಿ ಪೂನ ಬಾಲೆ ಮನಸ್ಸಿಗೆ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಅಂಚಿತಿ ಬಾಲೆಗೆ ದುಂಬುದ ಆರತಿ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಪಡೆಯಳು ಪಾರ್ವತಿ ಪಡೆಯಳು ಪಾರ್ವತಿ
ನೀಲಲೋಹಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾ ಶೋಭಿತ ಪಾಲಯ ಮಾ ನೀಲಲೋಹಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾ ಶಂಭೋ ನೀಲಲೋಹಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾ ಪಾಲನಯನ ಶುಂಢಾಲ ಚರ್ಮ ಸುದು ಭೂಲ ಮೃಡ ಸತತ ಪಾಲಿಸು ಕರುಣ ಪಾಲನಯನ ಶುಂಢಾಲ ಚರ್ಮ ಸುದು ಭೂಲ ಮೃಡ ಸತತ ಪಾಲಿಸು ಕರುಣದಿ ನೀಲಲೋಹಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾ ಶಂಭೋ ನೀಲಲೋಹಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾ ಶೋಭಿತ ಪಾಲಯ ಮಾ ನಂದಿವಾಗನ ನಮಿಪೆ ಸುರವೃಂದ ಮೋಹನ ನಂದಿವಾಗನ ನಮಿಪೆ ಸುರವೃಂದ ಮೋಹನ ಅಂಧಕರಿಪು ಶಶಿಭೂಷಣ ಸನಗ ಸನಂದನಾದಿ ಮುನಿವಂದಿತ ಪದಯುಗ ನಂದಿಪಾದ ಶಶಿಭೂಷಣ ಸನಗ ಸನಂದನಾದಿ ಮುನಿವಂದಿತ ಪದಯುಗ ನೀಲಲೋಹಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾ ಶೋಭಿತ ಪಾಲಯ ಮಾ ನಾಗಭೂಷಣ ವಿಮಲ ಸದ್ರಾಗ ಪೋಷಣ ನಾಗಭೂಷಣ ವಿಮಲ ಸದ್ರಾಗ ಪೋಷಣ ಭೋಗಿ ಶಯನ ಜಗನ್ನಾಥ ವಿಠಲನ ಯೋಗದಿ ಒಲಿಸುವ ಭಾಗವತರುಳಿಡು ಭೋಗಿ ಶಯನ ಜಗನ್ನಾಥ ವಿಠಲನ ಯೋಗದಿ ಒಲಿಸುವ ಭಾಗವತರುಳಿಡು ನೀಲ ಲೋಹಿತ ನೀಲ ಲೋಹಿತ ನೀಲ ಲೋಹಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾ ಶಂಭೋ ನೀಲಲೋಹಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾ ಪಾಲನಯನ ಚುಂಡಾಲ ಚರ್ಮ ಸುದು ಭೂಲ ಮೃಡ ಸತತ ಪಾಲಿಸು ಗರುಣದಿ ನೀಲಲೋಹಿತ 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 ಡಮರುಗ ತ್ರಿಶೂಲ ಶೋಭಿತ ಪಾಲಯ ಮಾ ಶೋಭಿತ ಪಾಲಯ ಮಾ ಶೋಭಿತ ಪಾಲಯ ಮಾ
द्वारावती सकल भाग्यवती उपेत्य द्वारावती सकल भाग्यवती उपेत्य गोपाल बाल ललनाकर पूजनं च गोपाल बाल ललनाकर पूजनं च द्वारावतीं सकल भाग्यवतीं उपेद्य गोपाल बाल ललनाकर पूजनं च वार्धिं वधूं गृहमतीत्य समध्वनातः वार्धिं वधूं गृहमतीत्य समध्वनातः यत्रास्ति तत्र जतपीठपुरं गरीयग यत्रार्तिं तत्र जतपीठपुरं गरीयग ನೀರೆ ತೋರೆಲೆ ನೀಲವರ್ಣನ ದೇವನ ನೀರೆ ತೋರೆಲೆ ನೀಲವರ್ಣನ ದೇವನ ಭಾಮೆ ತೋರೆಲೆ ಭಾಮೆ ತೋರೆಲೆ ಭಾಮೆ ತೋರೆಲೆ ಭಾಮೆ ತೋರೆಲೆ ಬಾಲ ಉಡುಪಿಯ ಕೃಷ್ಣನ ನೀರೆ ತೋರೆಲೆ ನೀಲವರ್ಣನ ದೇವನ ಕಡೆವ ಕಡೆಗೋಲು ನೇಣು ಸಹಿತಲಿ ಹಡಗಿನೊಳಗಿಂದ ಬಂದನ ಕಡೆವ ಕಡೆಗೋಲು ನೇಣು ಸಹಿತಲಿ ಹಡಗಿನೊಳಗಿಂದ ಬಂದನ ಬಿಡದೆ ಭಕ್ತರ ಒಡನೆ ಪಾಲಿಪ ಬಿಡದೆ ಭಕ್ತರ ಒಡನೆ ಪಾಲಿಪರಂಗ ಉಡುಪಿಯ ಕೃಷ್ಣನ ನೀರೆ ತೋರೆಲೆ ನೀಲವರ್ಣನ ದೇವನ ಮುದ್ದು ಮುಖದವ ಮೂರು ಜಡೆಯಲ್ಲಿ ಇದ್ದ ಉಡುಪಿಯ ಸ್ಥಳದಲ್ಲಿ ಆ ಮುದ್ದು ಮುಖದವ ಮೂರು ಜಡೆಯಲ್ಲಿ ಇದ್ದ ಉಡುಪಿಯ ಸ್ಥಳದಲ್ಲಿ ಒದ್ದು ಶಕಟನ ಆದಿಗುರುಗಳ ಮುದ್ದು ಉಡುಪಿಯ ರಂಗನ ನೀರೆ ತೋರೆಲೆ ನೀಲವರ್ಣನ ದೇವನ ಬಾಲ
ಸನ್ಯಾಸಿಗಳು ನಿನ್ನನು ಪ್ರೇಮದಿಂದಲಿ ಭಜಿಸಲು ಬಾಲ ಸನ್ಯಾಸಿಗಳು ನಿನ್ನನು ಪ್ರೇಮದಿಂದಲಿ ಭಜಿಸಲು ಆಲದೆಲೆಯ ಮೇಲೆ ಮಲಗಿದ ಆಲದೆಲೆಯ ಮೇಲೆ ಮಲಗಿದ ಬಾಲ ಉಡುಪಿಯ ರಂಗನ ನೀರೆ ತೋರೆಲೆ ನೀಲವರ್ಣನ ದೇವನ ಅಧ್ವಯಾಗರಿ ಮಧ್ವವಲ್ಲಭ ನಿತ್ಯ ಸಾರಥಿ ಮಾಡಿದೆ ಅಧ್ವಯಾಗರಿ ಬ್ರಹ್ಮವಲ್ಲಭ ನಿತ್ಯ ಸಾರಥಿ ಮಾಡಿದೆ ಸದ್ಗುರು ಮುನಿವಾದಿರಾಯರ ಸದ್ಗುರು ಮುನಿವಾದಿರಾಯರ ಮುದ್ದು ಉಡುಪಿಯ ರಂಗನ ನೀರೆ ತೋರೆಲೆ ನೀಲವರ್ಣನ ದೇವನ ಭಾಮೆ ತೋರೆಲೆ ಭಾಮೆ ತೋರೆಲೆ ಬಾಲ ಉಡುಪಿಯ ಕೃಷ್ಣನ ನೀರೆ ತೋರೆಲೆ ನೀಲವರ್ಣನ ದೇವನ ನೀಲವರ್ಣನ ದೇವನ ನೀಲವರ್ಣನ ದೇವನ ರಾಮದೂತನ ಪಾದ ತಾಮರಸವ ಕಂಡ ಹನುಮಂತನೇ ಧನ್ಯನು ಆ ಮನುಜನೇ ಧನ್ಯನು ರಾಮದೂತನ ಪಾದ ತಾಮರಸವ ಕಂಡ ಅಮನುಜನೆ ಧನ್ಯನು ರಾಮದೂತನ ಪಾದ ತಾಮರಸವ ಕಂಡ ಅಮನುಜನೆ ಧನ್ಯನು ಅಮನುಜನೆ ಧನ್ಯನು ಶ್ರೀ ಮನೋಹರ ನಂಗ್ರಿ ಭಜಕ ಸ್ತೋಮ ಕುಮುದಗೆ ಸ್ತೋಮನೆನಿಸುವ ಭೂಮಿಯೊಳು ಯದುಗಿರಿಯ ಸೀಮೆಯ ಕಾಮವರದೊಳು ಪ್ರೇಮದಿಂದಿಗ ರಾಮದೂತನ ಪಾದ ತಾಮರಸವ ಕಂಡ ಆ ಮನುಜನೆ ಧನ್ಯನು ಹನುಮಂತನೇ ಧನ್ಯನು
ಕೋಟಿ ರೂಪದಿ ರಘುನಾಥನ ಜಯ ತಾಳಿ ಆದೋಧಿಯನು ಲಂಘಿಸಿ ಕೋಟಿ ರೂಪದಿ ರಘುನಾಥನ ಜಯ ತಾಳಿ ಆದೋಧಿಯನು ಲಂಘಿಸಿ ಖ್ಯಾತಲಂಕೆಯ ಪೊಕ್ಕು ಶೋಧಿಸಿ ಮಾತೆಯನು ಕಂಡರಗಿದ ಶಮುಖ ಪೋತಗಳ ಕುಲವ್ಯಾತಗಾತಗ ಸಿದೆವಾತೆಯನಾಥಗರುಹಿದ ರಾಮದೂತನ ಪಾದ ತಾಮರಸವ ಕಂಡ ಹನುಮಂತನೇ ಧನ್ಯನು ಆ ಮನುಜನೇ ಧನ್ಯನು ಪಾಂಡು ಸುತನೆ ಪ್ರಚಂಡ ಗದೆಯನೊದ್ದು ಖಂಡದಿ ಧರಿಸುತ್ತಲೀ ಮಂಡಲದೊಳು ಭಂಡ ಕೌರವ ಕಂಡರಿಪುಗಳ ಖಂಡಿಸುತ್ತ ಶಿರ ಚಂಡನಾಡಿ ಸತಿಗೆ ಕರುಳಿನ ದಂಡೆ ಮಡಿಸಿದ ಉದ್ಧಟ ವಿಕ್ರಮ ರಾಮದೂತನ ಪಾದ ತಾಮರಸವ ಕಂಡ ಆ ಮನುಜನೇ ಧನ್ಯನು ಹನುಮಂತನೇ ಧನ್ಯನು ಧಾರುಣಿಯೊಳು ದ್ವಿಜನಾರಿ ಗರ್ಭದಿ ಬಂದು ನೂರೊಂದಾಶ್ರಮ ಧರಿಸಿ ಧಾರುಣಿಯೊಳು ದ್ವಿಜನಾರಿ ಗರ್ಭದಿ ಬಂದು ನೂರೊಂದಾಶ್ರಮ ಧರಿಸಿ ಧೀರ ನೀನೇಳಧಿಕ ತ್ರಿಸದಾರ ಗ್ರಂಥಗಳು ವಿರಚಿಸುತ್ತ ಮಗ ಶೂರ ಶ್ರೀ ಗೋಪಾಲ ವಿಠಲನ ಚಾರು ಚರಣಕ್ಕೆ ಅರ್ಪಿಸಿದ ಗುರು ರಾಮದೂತನ ಪಾದ ತಾಮರಸವ ಕಂಡ ಆ ಮನುಜನೇ ಧನ್ಯನು ಹನುಮಂತನೇ ಧನ್ಯನು ಶ್ರೀ ಮನೋಗರನಂಘ್ರಿ ಭಜಗ ಸ್ತೋಮ ಕುಮುದಗೆ ಸ್ತೋಮನೆನಿಸುವ ಭೂಮಿಯೊಳು ಯದುಗಿರಿಯ ಸೀಮೆಯ ಕಾಮವರದೊಳು ಪ್ರೇಮದೂದಿಗ ರಾಮದೂತರ ಪಾದ ತಾಮರಸವ ಕಂಡ ಆ ಮನುಜನೇ ಧನ್ಯನು ಆ ಮನುಜನೇ ಧನ್ಯನು ಹನುಮಂತನೇ ಧನ್ಯನು ಈ ಮುದ್ದು ಈ ಮುಖವು
ಈ ತನುವಿನ ಕಾಂತಿ ಈ ಮುದ್ದು ಈ ಮುಖವು ಈ ತನುವಿನ ಕಾಂತಿ ಈ ಬಿಲ್ಲು ಈ ಬಾಣ ನೀನಿಂತ ಭಾವ ರಾಮ ಈ ಬಿಲ್ಲು ಈ ಬಾಣ ನೀನಿಂತ ಭಾವ ಈ ಬಿಲ್ಲು ಈ ಬಾಣ ನೀನಿಂತ ಭಾವನಿ ನಿಂತ ಭಾವ ಈ ತಮ್ಮ ಈ ಸೀತೆ ಈ ತಮ್ಮ ಈ ಸೀತೆ ಈ ಬಳ್ಟನಿ ಭಾಗ್ಯ ಈ ಬಳ್ಟನಿ ಭಾಗ್ಯ ರಾಮನಿಗಲ್ಲದೆ ಇನ್ನಾವ ದೇವನಿಗುಂಟು ಬ್ರಹ್ಮಾಂಡದೊಳಗೆ ಆವ ದೇವನಿಗುಂಟು ಬ್ರಹ್ಮಾಂಡದೊಳಗೆ ಹರಿ ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕನೊಳು ತಾಗಾದಿದ ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕನೊಳು ತಾಗಾದಿದ ಮತ್ತೆ ಕೆಳಗಿದ ಅವನಂದವ ಮತ್ತೆ ಕೆಳಗಿದ ಅವನಂದವ ಸತಿಗಿತ್ತನು ತಾನ ಲಿಂಗನವ ಹಕ್ಕಿಯ ಕೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಕೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ನರಕ ಚತುರ್ದಶಿ ಪರ್ವದ ದಿನ ಹರುಷಾದಿ ಪ್ರಕಟಾದನು ದೇವ ನರಕ ಚತುರ್ದಶಿ ಪರ್ವದ ದಿನ ಹರುಷಾದಿ ಪ್ರಕಟಾದನು ದೇವ ಶರಣಾಗತ ಜನ ವತ್ಸಲ ಶರಣಾಗತ ಜನ ವತ್ಸಲ ರಂಗ ಪರಮ ಭಾಗವತರ ಪರಿಪಾಲ ಹಕ್ಕಿಯ ಕೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಕೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹದಿನಾರು ಸಾವಿರ ನಾರಿಯರ ಸೆರೆ ಮುದದಿಲ್ದ ಬಿಡಿಸಿ ಮನೋಹರ ಹದಿನಾರು ಸಾವಿರ ನಾರಿಯರ ಸೆರೆ ಮುದದಿಲ್ದ ಬಿಡಿಸಿ ಮನೋಹರ ಅದಿತಿಯ ಕುಂಡಲ ಕಳಿಸಿದ ಅದಿತಿಯ ಕುಂಡಲ ಕಳಿಸಿದ ಹರವಿಜಿಸುರ ನೃಪರನು ಸಲಗಿದ ದೇವ ಹಕ್ಕಿಯ ಕೆಗಲೇರಿ ಬಂದವಗೆ ನೋಡ
ನೋಡಕ್ಕ ಮನಸೋತೆ ನಾನವಗೆ. ನಂದಗೋಪನ ಮಂದಿರಂಗಳ ಸೌದುಗೊಂದಿನಲ್ಲಿ, ನಂದಗೋಪನ ಮಂದಿರಂಗಳ ಸೌದುಗೊಂದಿನಲ್ಲಿ, ಚಂದ ಚಂದದ ಗೋಪ ಬಾಲರ ಬೃಂದ ಬೃಂದದಲ್ಲಿ, ಚಂದ ಚಂದದ ಗೋಪ ಬಾಲರ ಬೃಂದ ಬೃಂದದಲ್ಲಿ, ಸುಂದರಾಂಗದ ಸುಂದರಿಯರ ಹಿಡಿದು ಮೂಡಿನಲಿ, ಸುಂದರಾಂಗದ ಸುಂದರಿಯರ ಹಿಡಿದು ಮೂಡಿನಲಿ, ಅಂದದ ಕಳಕಂದ ಕರುಗಳ ಮಂದೆ ಮಂದೆಯಲಿ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ. ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲಿ, ಕೇಚರೇಂದ್ರನ ಸುತನ ರಥದ ಚೌಕಪೀಠದಲ್ಲಿ, ಈ ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲಿ, ಕೇಚರೇಂದ್ರನ ಸುತನ ರಥದ ಚೌಕಪೀಠದಲ್ಲಿ, ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ, ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ, ಬೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ, ಹಕ್ಕಿಯ ಕೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ, ಹಕ್ಕಿಯ ಕೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಶೇಷವಂದ್ಯೋರು ಬೃಂದಾದಕಂ ಚಂದನಾಚರ್ಚಿತೋ ತಾರಪೀಲಾಸಕಂ, ಇಂದಿರಾ ಚಂಚಲ ಪಾಂಡನೀರಾಜಿತಂ ಮಂದರೋ ದಾರಿ ವೃತ್ತೋತ್ಕುಚ ಭೋಗಿನಂ, ಪ್ರೀಣಯಾಮೋ ವಾಸುದೇವಂ ದೇವತಾಂ ಮಂಡಲಾಂ ಖಂಡಮಂಡಲಂ, ಪ್ರೀಣಯಾಮೋ ವಾಸುದೇವಂ, ಪ್ರೀಣಯಾಮೋ ವಾಸುದೇವಂ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ, ದುಷ್ಟ ಸಾಡ್ಗುಣ್ಯ ಸನ್ನಿಗ್ರಹೋಲ್ಲಾಸಿನಂ, ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ, ಹೃಷ್ಟಪುಷ್ಟಾದಿಷ್ಟ ಪ್ರಜಾ ಸಂಶ್ರಯಂ, ಪ್ರೀಣಯಾಮೋ ವಾಸುದೇವಂ ದೇವತಾಂ ಮಂಡನಾಂ ಖಂಡಮಂಡಲಂ, ಪ್ರೀಣಯಾಮೋ ವಾಸುದೇವಂ, ಪ್ರೀಣಯಾಮೋ ವಾಸುದೇವಂ. ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂಬರು
ಬಲ್ಲ ಜಾಣರು ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂಬರು ಬಲ್ಲ ಜಾಣರು ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಜ್ಞಾನಿಗಳು ನಿತ್ಯ ಅನ್ನಪಾನಾದಿಗಳನ್ನು ಬಿಟ್ಟು ನಾನಾ ವಿಧ ತಪವಿತ್ತರು ಧ್ಯಾನಕ್ಕೂ ನಿಲುಕದವನ ಜ್ಞಾನಿಗಳು ನಿತ್ಯ ಅನ್ನಪಾನಾದಿಗಳನ್ನು ಬಿಟ್ಟು ಯುಗವಿಡೀ ತಪವಿತ್ತರು ಧ್ಯಾನಕ್ಕೂ ನಿಲುಕದವನ ಇರುಳು ಹಗಲು ಏಕವಾಗಿ ಹರಿಯು ನಿಲ್ಲ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲೇ ಲಕುಮಿಗೆ ಲಕುಮಿಗೆ ಮರುಳು ಮಾಡಿಕೊಂಡೆಯಲ್ಲೇ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಕೆಲವು ಆಗಿ ಜಾಣತನದು ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಹರಿಯು ನಿನ್ನಂಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ
ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದ ತಲ್ಲೆಡೆಯ ಮೇಲೆ ಬಿಡದೆ ನಿನ್ನ ಧರಿಸಿ ಪಂಥೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಥೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಎಡಕ್ಕೆ ಭೂಮಿ ಬಲಕ್ಕೆ ಸಿರಿಯು ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಸಿರಿಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡಿ ಪಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ದೇವಿಯೇ ಮಾಯಾದೇವಿಯೇ ಎಲ್ದೆಲ್ದಿಗೂ ಮರೆಯಲಿಲ್ಲ ಆನಂದದಿ ಜನರಿಗೆಲ್ಲ ಎಲ್ದೆಲ್ದಿಗೂ ಮರೆಯಲಿಲ್ಲ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಥೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ 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 ಶೃಂಗಾರಸಿಂಧುಂ ಸಭುಜಂಗಶಾಯಿನಂ ಶೃಂಗಾರಸಿಂಧುಂ ಸಭುಜಂಗಶಾಯಿನಂ ಶ್ರೀರಂಗವಾಸಂ कृतमङ्गलं सदा अमल्ददीहि देवम् अमल्ददीहि देवम् अमल्दतागतः कबेरकल्याहिमवायुसेवितम्
ನಾರಾಯಣ ನಿನ್ನ ನಾಮದ ಸ್ಮರಣೆಯ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಯ ಕೆಟ್ಟು ಇರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಯ ಕೆಟ್ಟು ಇರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ ಅಷ್ಟಾಕ್ಷರ ಮಗ ಮಂತ್ರದ ನಾಮವ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ನಾಲಿಗೆಗೆ ಬರಲಿ ನಾರಾಯಣ ಕನಸಿನೊಳಗಾಗಲಿ ಕಳವಳಿ ಕಾಗಲಿ ಕನಸಿನೊಳಗಾಗಲಿ ಕಳವಳಿ ಕಾಗಲಿ ಮನಸ್ಸು ಕೊಟ್ಟಿರಲಿ ಮುನಿದಿರಲಿ ಕನಸಿನೊಳಗಾಗಲಿ ಕಳವಳಿ ಬ್ರಹ್ಮಕಲಶೋತ್ಸವದ ಮನಸ್ಸು ಮೂರನೇ ದಿನದ ಕಾರ್ಯಕ್ರಮದ ಮುನಿದಿರಲಿ ನಮ್ಮಟ್ಟಗೂ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿನ ಸನ್ಮಾನ್ಯ ಶ್ರೀ ಹರೀಶ್ ಕುಮಾರ್ ಪೂಂಜ ಮಾನ್ಯ ಶಾಸಕರೆಲ್ಲ ನಮ್ಮಟ್ಟಗೂ ಒಟ್ಟಗೂ ಶ್ರೀ ಹರೀಶ್ ಧರ್ಮದರ್ಶಿಗಳು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿ ಬೆಳ್ಳಾಲು ಧರ್ಮದರ್ಶಿಗಳ ನಮ್ಮಟ್ಟಗೂ ಮನಸ್ಸಿನೊಳಗೆ ಒಮ್ಮೆ ನೆನೆಸಿಕೊಳ್ಳೋ ಹಾಗೆ ನಾರಾಯಣ ನಿನ್ನ ಸಾರ್ಯಬೇಡು ಮಲ್ಲಿಕಾ ಪ್ರಶಾಸ್ ಮಕ್ಕಳ ಪ್ರತಿನಿಧಿ ಕರ್ನಾಟಕ ಧಾರ್ಮಿಕ ಪರಿಷತ್ ಮೊಕ್ಕಲ ನಮ್ಮೊಟ್ಟಿಗೂ ಸೇರೊಂದೇರೆ ಮೊಕ್ಕಲಿನ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತ ಪರವಾದ ಭಕ್ತಿಯ ಆತ್ಮೀಯವಾಯಿನ ಸ್ವಾಗತವನ್ನು ಕೊರೊಂದು ಇತ್ತೆ ನಮ್ಮ ಕ್ಷೇತ್ರಗೂ ಬ್ರಹ್ಮಕಲಶೋತ್ಸವದ ಪೂರಕವಾದ ಅನ್ನದಾನಿಲು ನಮ್ಮ ಕ್ಷೇತ್ರ ತಾನೇ ಬರ್ತದ ಕಾರ್ಯಾಲಯ ಸ್ವಲ್ಪ ನಿಕ್ಲು ಪೂರ ಇತ್ತೆ ಆ ಗಣ್ಯರ್ನ ಒಟ್ಟಿಗೂ ಪಲ್ಲ ಪೂಜೆ ಆಪ್ನಲ್ಪ ಅಡೆಗೆ ನಿಕ್ಲು ಮಾತಾ ಬರೋಡು ಅಲ್ಪ ಕಾರ್ಯಾಲಯ ಹಿಡ್ದು ಬ್ಯಾಂಡ್ ವಾದ್ಯದ ಮುಖಾಂತರ ಗಣ್ಯರ್ನೊಟ್ಟಿಗೂ ನಿಕ್ಲು ಮಾತಾ ಮಹಾ ಅನ್ನದಾನಿಲು ಅಕ್ಕಲೊಟ್ಟಿಗೂ ಸೇರೊಂದು ಅನ್ನ ಛತ್ರದಲ್ಲಿ ಬರೆಯುವುದು ಈ ಮೂಲಕ ವಿನಂತಿ ಮಂತೊಂದಲ್ಲ ಅಂತರಂಗದ ಒಳಗಿರಿಸಿ ಎಂತೋ ಪುರಂದರ ವಿಠಲರಾಯನೇ ಎಂತೋ ಪುರಂದರ ವಿಠಲರಾಯನೇ ಎಂತೋ ಪುರಂದರ ವಿಠಲರಾಯನೇ ಅಂತ್ಯಕಾಲದಲ್ಲಿ ಚಿಂತಿಸುವ ಹಾಗೆ
ಪೀಠ ಅನ್ನದಾನಿ ಸೇವೆ ಕೊರಪನಂಚಿನ ಭಕ್ತಾದಿಗಳು ಶ್ರೀಮತಿ ಮಮತಾ ಮತ್ತು ಶ್ರೀ ಸಂದೇಶ್ ಗೌಡ ಬದಿಯಾಲ ಮನೆ ಉರುವಾಲು, ಶ್ರೀಮತಿ ಮತ್ತು ಶ್ರೀ ಪ್ರಶಾಂತ್ ಪೂಜಾರಿ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಬಸವೇಶ್ವರ ದೇವಸ್ಥಾನ ಮುಂಜಲ್ಕಟ್ಟೆ, ಶ್ರೀಮತಿ ಶಾಂತಲಾ ಮತ್ತು ಶ್ರೀ ತಿಲಕ್ ಯು ಮತ್ತು ಸ್ಮೃತಿ ನಿಲಯ ಉರುವಾಲು, ಶ್ರೀಮತಿ ಲೋಲಾ ಮತ್ತು ಶ್ರೀ ನಾರಾಯಣ್ ಶೆಟ್ಟಿ ಮೈರಾ ಕರಾಯ, ಶ್ರೀಮತಿ ಸುನಂದ ಅಲ್ವಾ ಮತ್ತು ಮಕ್ಕಳು ಕೊರಿಂಜ ಉರುವಾಲು, ಶ್ರೀಮತಿ ದಿವಂಗತ ಸರಸ್ವತಿ ಮತ್ತು ಶ್ರೀ ಸೀತಾರಾಮ ನಾಯ್ಕ ಮತ್ತು ಮಕ್ಕಳು, ಶ್ರೀಮತಿ ಭ್ರಮರಾಂಬಿಕೆ ವಿ ಮತ್ತು ಕುಮಾರಿ ಬ್ರಾಹ್ಮರಿ, ಶ್ರೀದೇವಿ ಕೃಪಾ ಮನೆಯಾರ್ ಬೇರುವಾಲು, ಶ್ರೀಮತಿ ಜಲಜಾಕ್ಷಿ ಮತ್ತು ಶ್ರೀ ಗುಣಕರ್ ರೈ PWD ಕಾಂಟ್ರಾಕ್ಟರ್ ಕೊಯ್ಯೂರು, ಕುಮಾರಿ ಸಂಸ್ಕೃತಿ ಯೋಗೀಶ್ ಪೂಜಾರಿ ಕಡ್ತೀಲ, ವರಮಹಾಲಕ್ಷ್ಮಿ ಪೂಜೆ ಸಮಿತಿ ಕೊರಿಂಜ ಉರುವಾಲು, ಶ್ರೀಮತಿ ಶಾಂತಾ ಮತ್ತು ಶ್ರೀ ರವಿಚಂದ್ರ ಮತ್ತು ಮಾಸ್ಟರ್ ಅಜಯ್ ಕಲ್ಪತರು ಅಮಟಂಗೆ ಮನೆ ಉರುವಾಲು, ಶ್ರೀಮತಿ ಮತ್ತು ಶ್ರೀ ಪ್ರಸನ್ನ ಕುಮಾರ್ ಹಾಗೂ ಮನೆಯವರು ಗಾಂತೊಟ್ಯ ಮನೆ ಉರುವಾಲು, ಶ್ರೀಮತಿ ಕ್ಷಮಾ ಮತ್ತು ಶ್ರೀ ನಾರಾಯಣ ರಾವ್ ಹಾಗೂ ಮನೆಯವರು ಅಮಟಂಗೆ ಉರುವಾಲು, ಶ್ರೀಮತಿ ಉಷಾ ಮತ್ತು ಶ್ರೀ ಚಕ್ರಪಾಣಿ ಆಚಾರ್ಯ ಹಾಗೂ ಮಕ್ಕಳು ದೊರ್ತೋಡಿ ಮನೆ ಇಲಂತಿಲ, ಶ್ರೀಮತಿ ಕ್ಷಮಾ ಮತ್ತು ಶ್ರೀ ಹರೀಶ್ ಗೌಡ ಅನಾವು ಉರುವಾಲು, ಶ್ರೀಮತಿ ಸವಿತಾ ಮತ್ತು ಶ್ರೀ ಪ್ರತೀಕ್ ರೆವಿನ್ಯೂ ಇನ್ಸ್ಪೆಕ್ಟರ್ ಬೆಳ್ತಂಗಡಿ, ಶ್ರೀಮತಿ ಮತ್ತು ಶ್ರೀ ತಾರನಾಥ ಸಾಲ್ಯಾನ್ ಪೊಸೋಲ್ಗೆ ನೆಲ್ಯಾಡಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಬಂಟ್ವಾಳ, ಶ್ರೀಮತಿ ಹೇಮಾವತಿ ರೈ ಮತ್ತು ಮಕ್ಕಳು ಕೊರಿಂಜ ಉರುವಾಲು, ದಿವಂಗತ ಕೆ ಕೃಷ್ಣ ಭಟ್ ಮನಾರಿ ಸ್ಮರಣಾರ್ಥ ಅವರ ಮಕ್ಕಳು ಬನಾರಿ ಮನೆ ಉರುವಾಲು, ಶ್ರೀಮತಿ ಅರ್ಚನಾ ಮತ್ತು ಶ್ರೀ ಪ್ರವೀಣ್ ರೈ ಸರಸ್ವತಿ ನಿಲಯ ಕುಪ್ಪೇಟಿ, ಶ್ರೀಮತಿ ಕಮಲಾವತಿ ಮತ್ತು ಅಮ್ಮ ಮಕ್ಕಳು ಶ್ರೀ ದುರ್ಗಾ ನಿಲಯ ಸರಳಿ, ದಿವಂಗತ ಶ್ರೀಮತಿ ಜಯಂತಿ ಮತ್ತು ದಿವಂಗತ ವಿಶ್ವನಾಥ ರೈ ಕೊರಿಂಜ ಇವರ ಸ್ಮರಣಾರ್ಥ ಮಕ್ಕಳಿಂದ ಸೇವೆ, ಶ್ರೀ ಸತ್ಯನಾರಾಯಣ ಕೆ ಅನಾಬೆ ಬಂದಾರು ಗ್ರಾಮ, ಶ್ರೀಮತಿ ಪುಷ್ಪಾ ಮತ್ತು ಶ್ರೀ ದೇವಪ್ಪ ಪೂಜಾರಿ ಹಾಗೂ ಸಂದೀಪ್ ಶೆಟ್ಟಿ ಉರುವಾಲು, ಶ್ರೀ ಗಣೇಶ್ ಮತ್ತು ಪ್ರಕಾಶ್ ಲಂಗೋಡಿ ಮನೆ ಉರುವಾಲು, ಶ್ರೀ ರಕ್ಷಿತ್ ಪಣೇಕರ ಅಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪದ್ಮುಂಜ ಮುಗುಲಪೂರ ಕಾರ್ಯಾಲಯದ ಕೈತಂಡ ಈತನಂಚಿನ ಅತಿಥಿ ಸತ್ಕಾರದ ಕೌಂಟರ್ ಅಲ್ಪ ಇಪ್ಪಡು ನಿಕ್ಲೇನ ಬ್ಯಾಂಡ್ ವಾದ್ಯದ ಮುಖಾಂತರ ಕ್ಷೇತ್ರದ ಅನ್ನಛತ್ರದ ಅಡೆಗೆ ನಿಕ್ಲೇನ ಲದೊಂದು ಬತ್ತದ ಪಲ್ಲ ಪೂಜೆದಲ್ಲ ನಿಕ್ಲ ಪುರ ಸೇರ್ದು ಪ್ರಸಾದ ಸ್ವೀಕಾರ ಮಲ್ಪಡು ಪಣ್ಣದು ಈ ಮೂಲಕ ಬ್ರಹ್ಮಕಲಶ ಸಮಿತಿದ ಪರವಾದ ಮೂಲ ಸೇದಿಂಚಿನ ಮಾತ ಭಕ್ತಾದಿಲ ಪರವಾದ ನಿಕಂಡ ಅತಿ ಆತ್ಮೀಯವಾಯಿನ ಕಾರ್ಯ ನಿಕ್ಲೆಗೆ ಕೋರೊಂದಿಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಈ ಪೂರ ಅನ್ನದಾನಿಲೇನ ಕ್ಷೇತ್ರದ ಸ್ವಾಗತ ಸಮಿತಿ ಸಂಚಾಲಕರೇ ಅಕ್ಲ ಸದಸ್ಯರು ಸೇರೊಂದು ಅಕ್ಲೇನ ಕ್ಷೇತ್ರದ ಅನ್ನಛತ್ರದಡೆ ಪಲ್ಲ ಪೂಜೆದಡೆಗೆ ಲತ್ತೊಂದು ಬರಡು ಬಣ್ಣದ ನಿಕಳ ವಿನಂತಿ ಮಂತೊಂದಿಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ 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 ಯುಗೆ ಯುಗೆ ಯುಗೆ
ಸಂಭವ ಯುಗೆ ಯುಗೆ ತಮ ದೈತ್ಯನನು ಮಾಡುಗಿ ಮಂದರಾಚಲನೆಗಗಿ ತಮ ದೈತ್ಯನನು ಮಾಡುಗಿ ನಮ್ಮ ಈ ಕ್ಷೇತ್ರಕ್ಕೂ ಪ್ರಪಕೋತ್ಸವದ ಅಧ್ಯಕ್ಷರಾದ ತಂದು ಸಕಲ ಭಾವವ ತಮ ದೈತ್ಯನನು ಮಾಡುಗಿ ಮಂದರಾಚಲನೆಗಗಿ ಚಾಮುಂಡೇಶ್ವರಿ ಕ್ಷೇತ್ರ ಹರಿಕೋಡಿ ಮೇಳ ಸಕಲ ನಮ್ಮ ಉದ್ಘಾಟನೆ ಮಂತದ ನಮ್ಮ ಕ್ಷೇತ್ರಕ್ಕೂ ಇಡುವ ಬಾಲಕನ ಕ್ಷೇತ್ರದಿಂದ ಉದ್ಭವಿಸಿ ಮೊರೆ ಇಡುವ ಕಾರ್ಯಬೇಡು ಮಲ್ಲಿಕ ಪ್ರಶಾಂತ್ ಪಕ್ಕಳ ಪ್ರತಿನಿಧಿ ಕರ್ನಾಟಕ ಧಾರ್ಮಿಕ ಪರಿಷತ್ತು ಮೇಲ ನಮ್ಮ ಮಕ್ಕಳು ಕ್ಷೇತ್ರದ ಪ್ರಸಾದ ಸ್ವೀಕಾರ ಮಂತದ ನಮ್ಮ ಕ್ಷೇತ್ರದ ಅನ್ನಛತ್ರದಡೆಗೆ ಮಾತ ಇರುವಂತ ಅನ್ನದಾನದ ಸೇವಾ ಕರ್ತವ್ಯ ಒಟ್ಟಿಗೂ ಅಗ್ಲೊಟ್ಟಿಗೂ ಸೇರದ್ದು ಅಲ್ಲ ಪೂಜೆದಡೆ ಹೋದಲ್ಲೆರೆ ಅಲ್ಪ ಅಲ್ಲ ಪೂಜೆದಲ್ಲಿ ಜವಾಬ್ದಾರಿ ವಹಿಸೋನ್ನ ಸ್ವಾಗತ ಸಮಿತಿಗಳು ಪ್ರಸಾದನ ಅಲ್ಪ ಕೊರಪನ ಅಲ್ಪ ಒಂಚೂರು ನಿಕ್ಲ ಸದಸ್ಯರೊಟ್ಟಿಗೂ ಸಹಕಾರ ಮಾಡ್ಕೊಡು ಇಲ್ಲಿತ ಅನ್ನದಾನ ಸೇವಾ ಕರ್ತವ್ಯರು ಅಲ್ಪ ಬ್ಯಾಂಡ್ ವಾದ್ಯದ ಮುಖಾಂತರ ಅಲ್ಲ ನಕ್ಷತ್ರದಡೆಗೆ ಬರವಲ್ಲಿ ಅಲ್ಪ ಆಗ್ಲೇ ಪ್ರಸಾದ ಗುರುಪಿನ ಅಲ್ಪ ಸ್ವಾಗತ ಸಮಿತಿ ಸಹಕಾರ ಮಲ್ಪಡ ಪಂಡದ ಈ ಮೂಲಕ ವಿನಂತಿ ಮಾಡ್ತಂದಿಲ್ಲ ಬೇಡಿ ನೆಲನ ಈರಡಿ ಮಾಡಿ ಬಲಿಯೊಳು ದಾನವ ಬೇಡಿ ನೆಲವ ಈರಡಿ ಮಾಡಿ ಜಲದಿಲ್ದ ಕ್ಷತ್ರಿಯರ ಕುಲವ ಪೋಗಾಡಿ ಬಲಿಯೊಳು ದಾನವ ಬೇಡಿ ನೆಲನ ಈರಡಿ ಮಾಡಿ ಕ್ಷತ್ರಿಯರ ಕುಲವ ಪೋಗಾಡಿ ಶ್ರೀಮತಿ ಶಾಂತಲಾ ರಾವಣನ ತಲೆಗಳನ್ನು ಚೆಂಡಾಡಿ ಮೆರೆದ ರಘುರಾಮ ಜಯತು ಕೋದಂಡ ರಾಮ ಜಯತು ದಶರಥ ರಾಮ ಜಯತು ಸೀತಾರಾಮ ಜಯತು ರಘುರಾಮ ಜಯತು ಜಯತು ವಸುದೇವ ಸುತನೆನಿಸಿ ವನಿತೆಯರ ವ್ರತ ಕೆಡಿಸಿ ಎಸೆಬತುರ ಗವಲೇರಿ ಮಲ್ಲರನು ಮಾಡುಗಿ ವಸುದೇವ ಸುತನೆನಿಸಿ ವನಿತೆಯರ ವ್ರತ ಕೆಡಿಸಿ ಎಸೆವತುರ ಗವನೇರಿ ಮಲ್ಲರನು ಸವರಿ ವಸುಧೆಯೊಳ್ ಪುರಂದರ ವಿಠಲ ನೀ ಪಾಲಿಸೈ ವಸುಧೆಯೊಳ್ ಪುರಂದರ ವಿಠಲ ನೀ ಪಾಲಿಸೈ ಬಿಸಜಾಕ್ಷಯೋಧ್ಯ ಪುರವಾಸ ರಘುರಾಮ ಜಯತು ಕೋದಂಡ ರಾಮ ಜಯತು ದಶರಥ ರಾಮ ಜಯತು ಸೀತಾರಾಮ ಜಯತು ರಘುರಾಮ ಜಯತು ಜಯತು ರಾಮ ಜಯತು ಜಯತು ರಾಮ ಜಯತು ಜಯತು
ಮಂಜುನಾಥ ಭಕ್ತ ಪ್ರೀತ ಅಭಯದಾತ ಲೋಕನಾಥ ಜ್ಞಾನದಾತ ಈಯೇ ಮಾತ ಮಂಜುನಾಥ ಮಂಜುನಾಥ ಭಕ್ತ ಪ್ರೀತ ಅಭಯದಾತ ಲೋಕನಾಥ ಜ್ಞಾನದಾತ ಈಯೇ ಮಾತ ಮಂಜುನಾಥ ಕುಡುಮ ತಳೋಟು ಧರ್ಮ ದೈವ ಸೇರ್ದು ನೀಲೇನೆ ಆದು ಧರ್ಮ ಬೆಳಗು ನಲ್ಲಿ ಮಗ ಮಹಿಮ ಮಂಜುನಾಥ ಕುಡುಂಬ ತಾಳೋಟು ಧರ್ಮ ದೈವ ಸೇರ್ದು ನೀಲೇನೆ ಆದು ಧರ್ಮ ಬೆಳಗು ನಲ್ಲಿ ಮಗ ಮಹಿಮ ಮಂಜುನಾಥ 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 ಭಕ್ತ ಪ್ರೀತ ಅಭಯದಾತ ಲೋಕನಾಥ ಜ್ಞಾನದಾತ ಈಯೇ ಮಾತ ಮಂಜುನಾಥ 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 ನನ್ನ ಒರಿಯೋರಿಯ ಬಲೆ ಒರಿಯೋರಿ ಅನ್ನದಾನ ಸೇವಾ ಕರ್ತನ ಹತ್ತದ ಪ್ರಸಾದದ ತೊಲ್ಲೆ ಪ್ರಸಾದ ಸ್ವೀಕಾರ ಮಾಡ್ತೇವೆ. ಕಷ್ಟ ನಷ್ಟ ಪಾಪ ಪುದೇನೆ ಕಟ್ಟೊಂದು ತುಂಬೊಂದು ಬೈದ ಕುಟ್ಟುದು ರಟ್ಟಾಲ ದುರಿತ ಮಂಜುನಾಥ ಕಷ್ಟ ನಷ್ಟ ಪಾಪ ಪುದೇನೆ ಕಟ್ಟೊಂದು ತುಂಬೊಂದು ಬೈದ ಕುಟ್ಟುದು ರಟ್ಟಾಲ ದುರಿತ ಮಂಜುನಾಥ ಭಕ್ತಿ ಪೂರ್ಪ ಕೈ ಕೊನುದು ಚಿತ್ತಗೆಡ್ಡೆಗೇನ ಕೊರ್ತು ಅರ್ತಿಡೆಂಕ್ಲೆ ನೀಯೇ ಕಾಪೊಡು ಮಂಜುನಾಥ 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 ಭಕ್ತ ಪ್ರೀತ ಅಭಯದಾತ ಲೋಕನಾಥ ಜ್ಞಾನದಾತ ಈಯೇ ಮಾತ ಮಂಜುನಾಥ 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 ಕರ್ಮ ಮಾರ್ಗೊಡುಪ್ಪಿನ ಜನಕು ಧರ್ಮ ಗೊಂಜಿ ಪೊಲಬುನು ಕೊರ್ದು ಜನ್ಮ ಗೊಂಜಿ ತಿರ್ಲಿನ ಕೊಲ್ಲ ಮಂಜುನಾಥ ಎಡ್ಡೆ ಕಾರ್ಯಗಡ್ಡ ಬರ್ಪಿ ವಿಡ್ಡೂರೊಳೆನು ದೂರ ಮಲ್ಪು ಅಡ್ಡಬೂರ್ದನಿಕೆ ಸ್ವಾಮಿ ಮಂಜುನಾಥ 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 ಭಕ್ತ ಪ್ರೀತ ಅಭಯದಾತ ಅನ್ನದಾನ ಸೇವಾ ಕರ್ತನಿಗೆ ಒರಿಯೋರಿ. ಜ್ಞಾನದಾತ ಪ್ರಸಾದದ ತೊಲ್ಲೆ. ಈಯೇ ಮಾತ ಮಂಜುನಾಥ ಮಂಜುನಾಥ ಮಂಜುನಾಥ
ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಕೊರಿಂಜವರು ವಾಲು ಪ್ರಸಾದ ಸ್ವೀಕಾರ ಮಾಡ್ತಾರೆ. ನೆಕ್ಸ್ಟ್ ಇಯರ್ ಅನ್ನದಾನ ಸೇವಾ ಕರ್ತನಗ್ಲು ಏರಾಣ್ಲ ಬದ್ದದಿದ್ದ ಭಾಗ್ಯಾದಿತ್ತು ನನ್ನ ದಯಮಂತದ ನನ್ನ ಛತ್ರದಡೆ ಬರಡು ನಿಗಲು ಪ್ರಸಾದ ಸ್ವೀಕಾರ ಮಾಡ್ಕೊಡು. ಅನ್ನದಾನ ಮಹಾ ಸೇವಾ ಕರ್ತನಗ್ಲು ಏರಾಣ್ಲ ಬದ್ದಿತ್ತನ್ನ ಫ್ಯಾಮಿಲಿ ಸಮೇತ ನಿಗಲು ನನ್ನ ಛತ್ರದಡೆ ಬರಡು ಪಡೆದು ನಿಗಲ ಬುಕ್ತ ವಿನಂತಿ ಮಂತದಲ್ಲ. गोरु गोर दोवरोनु कोर्पी मई में सुगीत सुधियावंद मंजुनाथ चीपे कई पे निक मात अर्पितंद पत बिरल चीपे कई पे मात निक अर्पितंद पत बिरल ಸೇವೆ ಮಲ್ಪಿನಾಗ್ಲದಾತ ಮಂಜುನಾಥ 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 ಭಕ್ತ ಪ್ರೀತ ಅಭಯದಾತ ಲೋಕನಾಥ ಜ್ಞಾನದಾತ ಈ ಮಾತ ಮಂಜುನಾಥ ಕುಟುಂಬದಳೋಟು ಧರ್ಮ ದೈವ ಸೇರ್ದು ನೀಲೇನೆ ಜ್ಞಾದ ಧರ್ಮ ಬೆಳಗುನು ಮಗ ಮಗಿಮ ಮಂಜುನಾಥ 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 ಭಕ್ತ ಪ್ರೀತ ಅಭಯದಾತ ಲೋಕನಾಥ ಜ್ಞಾನದಾತ ಈ ಮಾತ ಮಂಜುನಾಥ ಮಂಜುನಾಥ ಮಂಜುನಾಥ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಮನುಜ ಸತ್ಯವಂತರ ಸಂಘವಿರಲು ತೀರ್ಥಗಳೇತಕ್ಕೆ ತಾನು ಉಣ್ಣದೆ ಪರರಿಗಿಕ್ಕದ ಧನವಿದೇತಕ್ಕೆ ತಾನು ಉಣ್ಣದೆ ಪರರಿಗಿಕ್ಕದ ಧನವಿದೇತಕ್ಕೆ ದಾನಹೀನನಾಗಿ ಬಾಳುವ ಮನುಜನೇತಕ್ಕೆ ದಾನಹೀನನಾಗಿ ಬಾಳುವ ಮನುಜನೇತಕ್ಕೆ ತಾನು ಉಣ್ಣದೆ ಪರರಿಗಿಕ್ಕದ ಧನವಿದೇತಕ್ಕೆ ದಾನಹೀನನಾಗಿ ಬಾಳುವ ಮನುಜನೇತಕ್ಕೆ ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕ್ಕೆ ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕ್ಕೆ ಮಾನಿನಿಯ ತೊರೆದ ಬಗೆ ಮೋಕ್ಷ ಏತಕ್ಕೆ ಸತ್ಯವಂತರ
ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ಹರಿ ಮಾತು ಕೇಳದೆ ಮಲೆತು ನಡೆವ ಮಕ್ಕಳೇತಕ್ಕೆ ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವೇತಕ್ಕೆ ಮಾತು ಕೇಳದೆ ಮಲೆತು ನಡೆವ ಮಕ್ಕಳೇತಕ್ಕೆ ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವೇತಕ್ಕೆ ನೀತಿ ಅರಿತು ನಡೆಯದಿರುವ ಬಂಡನೇತಕ್ಕೆ ನೀತಿ ಅರಿತು ನಡೆಯದಿರುವ ಬಂಡನೇತಕ್ಕೆ ಸೋತು ಹೆಣ್ಣಿಗೆ ಹೆದರಿ ನಡೆವ ಸೋತು ಹೆಣ್ಣಿಗೆ ಹೆದರಿ ನಡೆವ ವಂಡನೇತಕ್ಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ಸನ್ನೆಯರಿತು ನಡೆಯದಿರುವ ಸತಿಯು ಏತಕ್ಕೆ ಸನ್ನೆಯರಿತು ನಡೆಯದಿರುವ ಸತಿಯು ಏತಕ್ಕೆ ಮನ್ನ ಕೊಟ್ಟು ಪಡೆಯದಲ್ಲೂ ಬಯಸಲೇತಕ್ಕೆ ಸನ್ನೆಯರಿತು ನಡೆಯದಿರುವ ಸತಿಯು ಏತಕ್ಕೆ ಮುನ್ನ ಕೊಟ್ಟು ಪಡೆಯದಲ್ಲೂ ಬಯಸಲೇತಕ್ಕೆ ಮನ್ನಣೆಯ ನಡೆಸದಿರುವ ದೊರೆಯು ಏತಕ್ಕೆ ಮನ್ನಣೆಯ ನಡೆಸದಿರುವ ದೊರೆಯು ಏತಕ್ಕೆ ಕೇಶವನಲ್ಲದ ದೈವವೇತಕ್ಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಹರಿ ಕಡೆನೇ ಜಲ್ದಿ ಕರುಣೆದ ಕಡಲು ಕಡೆನೇ ಜಂದಿ ಕರುಣೆದ ಕಡಲು ಕಡೆನೇ ಜಲ್ದಿ ಕರುಣೆದ ಕಡಲು ಕೊಡಿ ಮುದಲಡಂಗಿನ ಮಾಯದ ಉಡಲು ಕೊಡಿ ಮುದಲಡಂಗಿನ ಮಾಯದ ಉಡಲು ಮೋನೆಡು ನೀಲಿಕೆ ಪೊರ್ಲುದ ತೆಲಿಕೆ
ಮೋನೆಡು ನಿಲಿಕೆ ಪೊರ್ಲುದ ತೆಲಿಕೆ ಕಾರದ ಗೆಜ್ಜೆಡೆ ಲೋಕದ ನಲಿಕೆ ಒಡಿಪುಡು ನಿಲೆಯಾಯಿ ಸ್ವಾಮಿಗೆ ಸೊಲ್ಮೆ ನಡಪಾದು ಕಡಪಾವು ನವು ನಿನ್ನ ಬಲ್ಮೆ ಒಡಿಪುಡು ನಿಲೆಯಾಯಿ ಸ್ವಾಮಿಗೆ ಸೊಲ್ಮೆ ನಡಪಾದು ಕಡಪಾವು ನವು ನಿನ್ನ ಬಲ್ಮೆ ಒಡಿಪುಡು ನಿಲೆಯಾಯಿ ಸ್ವಾಮಿಗೆ ಸೊಲ್ಮೆ. ಜಂದಿ ತೆಲಿಕೆದ ಪೊರ್ಲೆರೆ ಪೊರ್ಲೆ ಈ ಜಗೋ ಮಲ್ಲ ಪಿನಸಿರಿ ಬಾಲೆ ಮಾಜಂದಿ ತೆಲಿಕೆದ ಪೊರ್ಲೆರೆ ಪೊರ್ಲೆ ಈ ಜಗ ಮಲ್ಲ ಪಿನಸಿರಿ ಬಾಲೆ ಭಾಗ್ಯದ ಮೈ ಮೇದ ಬೊಳ್ಪುದ ಬಿತ್ತು ಭಾಗ್ಯದ ಮೈ ಮೇದ ಬೊಳ್ಪುದ ಬಿತ್ತು ತೋಜಂದೆ ನಮನಿಂಚ ನಲಿಪಾವು ಹೊರ್ತು ಒಡಿಪುಡು ನಿಲೆಯಾಯಿ ಸ್ವಾಮಿಗೆ ಸೊಲ್ಮೆ ನಡಪಾದು ಕಡಪಾವು ನವು ನಿನ್ನ ಬಲ್ಮೆ ಒಡಿಪುಡು ನಿಲೆಯಾಯಿ ಸ್ವಾಮಿಗೆ ಸೊಲ್ಮೆ. ಅಲ್ಲೊಂದು ಪೂರ್ಣ ಅಳಿದಂತಿ ತುಡರು ಪಾಪನು ಕಳ್ಳೆ ಪುನ ತೆಲಿ ನೀರವಸರು ಅಲ್ಲೊಂದು ಪುನ ಅಳಿದಂತಿ ತುಡರು ಪಾಪನು ಕಳ್ಳೆ ಪುನ ತೆಲಿ ನೀರವಸರು ಕಪ್ಪುದ ಬಾಲೆ ತೋಜಾಹುಲೀಲೆ ಕಪ್ಪುದ ಬಾಲೆ ತೋಜಾಹುಲೀಲೆ ಈ ಜಗಮಲ್ಲ ಪಿನ ನಿನ್ನ ಲೀಲೆ ಒಡಿಪುಡು ನಿಲೆಯಾಯಿ ಸ್ವಾಮಿಗೆ ಸೊಲ್ಮೆ ನಡಪಾದು ಕಡಪಾವು ನವು ನಿನ್ನ ಬಲ್ಮೆ ಒಡಿಪುಡು ನಿಲೆಯಾಯಿ ಸ್ವಾಮಿಗೆ ಸೊಲ್ಮೆ. ಮೋಕ್ಷದಾಯಕಳೆ ಇಚಣ ಕರುಣ ಕಟಾಕ್ಷದಿ ವೀಕ್ಷಿಸು ಪೇಕ್ಷೆಯ ಮಾಡದೆ ಮೋಕ್ಷದಾಯಕಳೆ ತಾಯೆ ದುರ್ಗಾಂಬ್ರಣಿಯೇ ತಾಯೇ ತಾಯೇ ಶ್ರೀ ರುಕ್ಮಿಣಿಯೇ ತಾಯೆ ದುರ್ಗಾಂಬ್ರಣಿಯೇ ಮಾಕಮ್ಮಲೆ ಶ್ರೀಕರಳೆ ಓತನ ನುಡಿಯ ಕೇಳೆ ಮಾಕಮ್ಮಲೆ ಶ್ರೀಕರಳೆ ಓತನ ನುಡಿಯ ಕೇಳೆ ಭೀಕರಳೆನಿಸುತ್ತ ವ್ಯಾಕುಲಗೊಳಿಸದೆ ನೀ ಕರುಣಿಸು ರತ್ನಾಕರ ನಮಗಳೇ ಭೀಕರಳೆನಿಸುತ್ತ ವ್ಯಾಕುಲಗೊಳಿಸದೆ ನೀ ಕರುಣಿಸು ರತ್ನಾಕರ ನಮಗಳೇ ತಾಯೆ ದುರ್ಗಾಂಬ್ರಣಿಯೇ ತಾಯ
ಕಾಯೇ ಕಾಯೇ ಶ್ರೀ ರುಕ್ಮಿಣಿಯೇ ವಟದೆಲೆಯೋಳು ಮಲಗಿರಲು ವಟುರೂಪಿ ಪತಿಪಾದವ ವಟದೆಲೆಯೋಳು ಮಲಗಿರಲು ವಟುರೂಪಿ ಪತಿಪಾದವ ಪಠಿಸುತ್ತಾಬ್ಜಗರ ಪುಟದಿ ನಮಿಸುವಂತ ಕುಟಿಲರಗಿದೆ ಶತಕಟಿತ ಸನ್ನಿಬಳೆ ಪಠಿಸುತ್ತಾಬ್ಜಗರ ಪುಟದಿ ನಮಿಸುವಂತ ಕುಟಿಲರಗಿದೆ ಶತಕಟಿತ ಸನ್ನಿಬಳೆ ಕಾಯೆ ದುರ್ಗಾಂಬ್ರಣಿಯೇ ಕಾಯೇ ಕಾಯೇ ಶ್ರೀ ರುಕ್ಮಿಣಿಯೇ ಕಾಯೆ ದುರ್ಗಾಂಬ್ರಣಿಯೇ ಕಾಯೇ ಕಾಯೇ ಶ್ರೀ ರುಕ್ಮಿಣಿಯೇ काय काय शुभ काय दयति करि काय विजय विधि जय काय काय शुभ काय दयति हरि कय निलय विधि काय जताय काय दुर्गा प्रणीये काय काय श्री रुक्मिणीये काय काय श्री रुक्मिणीये काय काय श्री रुक्मिणीये ನಮ್ಮ ಕ್ಷೇತ್ರಗೂ ಇನ್ನಿ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿ ನಂತರ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜೆ ಮಾನ್ಯ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಬರ್ತದೈತೆ ವನಸ್ಮಂತದ ಪಿದಾಡದಲ್ಲೇರೆ ಆರೆಗೆ ಕ್ಷೇತ್ರದ ಮಾತಾ ಭಗವದ್ ಭಕ್ತರನ್ನ ಪರವಾದ ಸೊಲ್ಮೇಲೆ ಸಂದಿಸೋದಿಲ್ಲ ಆಯ್ತು ಒಟ್ಟಿಗೂ ಆರಿಕೋಡಿದ ಧರ್ಮದರ್ಶಿಲಾಯಿನಂಚಿನ ಹರೀಶ್ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿ ಬೆಳ್ಳಾಲು ನೆತ್ತ ಧರ್ಮದರ್ಶಿಲ ಬತ್ತೇರ ಆರ್ಲ ನಮ್ಮೊಟ್ಟಿಗೂ ಅನ್ನದಾನ ಅನ್ನ ಪ್ರಸಾದನ ಸ್ವೀಕಾರ ಮಂತದ್ದು ಆರ್ಲ ದುಂಬು ಪಿದಾಡೋದಲ್ಲೇರು ಆರೆಗ್ಲ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತ ಪರವಾದ ಸೊಲ್ಮೇಲೆಯನ್ನು ಸಂಧಿಸೋದಿಲ್ಲ ಧವಳ ಗಂಗೆಯ ಗಂಗಾಧರ ಪಂಚಲಿಂಗ ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ ಅನ್ನ ಪ್ರಸಾದ ಸ್ವೀಕಾರ ಮಲ್ಪರೆ ಎಲ್ಲ ಬಾಕಿ ಇತ್ತು ನಂಡ ಆಗ್ಲ ಅನ್ನ ಛತ್ರಕ್ಕೆ ಬಂದದ್ದು ಶಿವ ಶಿವ ಅನ್ನ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಬಂದದ ಈ ಮೂಲಕ ವಿನಂತಿ ಬಂದದಿಲ್ಲ ಅನ್ನ ಪ್ರಸಾದ ಸ್ವೀಕಾರ ಮಾಡ್ತಾರ ಬಾಕಿ ಇತ್ತನ ಭಗವದ್ ಭಕ್ತರು ಯಾರಲ್ಲ ಇತ್ತು ನಂಡ ಶಂಭೋ ಶಿವ ಶಿವ ಛತ್ರದಡೆ ಬಂದದ ಅನ್ನ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಬಂದದ ಈ ಮೂಲಕ ವಿನಂತಿ ಬಂದದ್ದು ಶಂಭೋ ಶಿವ ಶಿವ ಶಂಭೋ ಧವಳ ಗಂಗೆಯ ಗಂಗಾಧರ ಪಂಚಲಿಂಗ ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ ಶಂಭೋ
ಶಿವ ಶಿವ ಶಂಭೋ ಶಂಭೋ ಶಿವ ಶಿವ ಶಂಭೋ ಅರ್ಚಿಸಿದವರಿಗ ಭೀಷ್ಟವ ಕೊಡುವ ಹೆಚ್ಚಿನ ಅಗಗಳ ತರಿದು ಬೀಸುಡುವ ಅರ್ಚಿಸಿದವರಿಗ ಭೀಷ್ಟವ ಕೊಡುವ ಹೆಚ್ಚಿನ ಅಗಗಳ ಕರಿದು ಬೀಸುಡುವ ದುಶ್ಚರಿತಗಳೆಲ್ಲ ದೂರದಲ್ಲಿಡುವ ದುಶ್ಚರಿತಗಳೆಲ್ಲ ದೂರದಲ್ಲಿಡುವ ನಮ್ಮಚ್ಯುತಗಲ್ಲದ ಅಸುರರ ಬಡಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಿವ ಶಂಭೋ ಧವಳ ಗಂಗೆಯ ಗಂಗಾಧರ ಪಂಚಲಿಂಗ ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಿವ ಶಂಭೋ ಮಾರನ ಗೆಲ್ಲಿದ ಮನೋಹರ ಮೂರ್ತಿ ಸಾಧು ಸಜ್ಜನರಿಂಗೆ ಸುರಚಕ್ರವರ್ತಿ ಮಾರನ ಗೆಲ್ಲಿದ ಮನೋಹರ ಮೂರ್ತಿ ಸಾಧು ಸಜ್ಜನರಿಂಗೆ ಚಕ್ರವರ್ತಿ ಧಾರುಣಿಯೊಳಗೆ ತುಂಬಿದ ನಿಲ್ಲ ಕೀರ್ತಿ ಧಾರುಣಿಯೊಳಗೆ ತುಂಬಿದ ನಿಲ್ಲ ಕೀರ್ತಿ ಮುರಾರಿಯ ತೋರಿಸು ನಿನಗೆ ಶರಣಾರ್ಥಿ ಶಂಭೋ ಶಿವ ಶಿವ ಶಂಭೋ ಶಂಭೋ ಹರ ಹರ ಶಂಭೋ ಶಂಭೋ ಶಿವ ಶಿವ ಶಂಭೋ ಧವಳ ಗಂಗೆಯ ಗಂಗಾಧರ ಪಂಚಲಿಂಗ ಮಾಧವನ ತೋರಿಸೈ ಗುರುಕುಲೋತ್ತುಂಗ ಶಂಭೋ ಹರ ಹರ ಶಂಭೋ ಶಂಭೋ ಶಿವ ಶಿವ ಶಂಭೋ ಚನ್ನ ಪ್ರಸನ್ನ ಶ್ರೀ ಹಯವದನನ್ನ ಅನುದಿನ ನೆನೆವಂತೆ ಮಾಡೋ ನೀಯನ್ನ ಚನ್ನ ಪ್ರಸನ್ನ
ಶ್ರೀ ಹಯವದನನ್ನ ಅನುದೀನ ನೆನೆವಂತೆ ಮಾಡೋ ನೀ ಎನ್ನ ಅನ್ಯರ ನರಿಯೇನೋ ಗುರುವೆಂಬೇನಿಲ್ಲ ಅನ್ಯರ ನರಿಯೇನೋ ಗುರು ಎಂಬೇನಿಲ್ಲ ನಾದರೂ ಶ್ರೀರಾಮನ ತೋರೋ ಮುಖಣ್ಣ ಶಂಭೋ ಶಿವ ಶಿವ ಶಂಭೋ ಶಂಭೋ ಹರ ಹರ ಶಂಭೋ ಧವಳ ಗಂಗೆಯ ಗಂಗಾಧರ ಪಂಚಲಿಂಗ ಮಾಧವನ ತೋರಿಸೈ ಗುರುಕುಲೋ ತುಂಗ ಶಂಭೋ ಶಿವ ಶಿವ ಶಂಭೋ ಶಂಭೋ ಹರ ಹರ ಶಂಭೋ ಶಂಭೋ ಶಿವ ಶಿವ ಶಂಭೋ ಶಂಭೋ ಹರ ಹರ ಶಂಭೋ ಶಿವ ಶಿವ ಶಂಭೋ ಹರ ಹರ ಶಂಭೋ ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೇನು ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೇನು ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತವ ಹರಿ ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತವ ಉಣ್ಣದೆ ಉಪವಾಸ ಮಾಡುವರೇ ಮಾನವ ಜನ್ಮವು ದೊಡ್ಡದು ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮವು ದೊಡ್ಡದು ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೇನು ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೇನು ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ನದಿ ಉಪವಾಸ ಮಾಡುವರೇ ಮಾನವ ಜನ್ಮ ದೊಡ್ಡದು ದೊಡ್ಡದು ಮಾನವ ಜನ್ಮ ದೊಡ್ಡದು
ಇದ ಹಾನಿ ಮಾಡಲು ಬೇಡಿ, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು. ಕಾಲನ ದೂತರು ಕಾಲ್ಪಿಡಿದೆಳೆವಾಗ, ಕಾಲನ ದೂತರು ಕಾಲ್ಪಿಡಿದೆಳೆವಾಗ, 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 ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳು ತಾಳೆವುದರೆ ತಾಳುವರೇನು. ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳು ತಾಳೆವುದರೆ ತಾಳುವರೇನು. ಧಾಳಿ ಬಾರದ ಮುನ್ನ ಧರ್ಮವ ಕೈಗೊಳ್ಳಿ, ಧಾಳಿ ಬಾರದ ಮುನ್ನ ಧರ್ಮವ ಕೈಗೊಳ್ಳಿ. ಆಳು ಸಂಸಾರ ಸುಳಿಗೆ ಸಿಲುಕುವರೇ. ಮಾನವ ಜನ್ಮ ದೊಡ್ಡದು, ದೊಡ್ಡದು, ಮಾನವ ಜನ್ಮ ದೊಡ್ಡದು. ಏನು ಕಾರಣ ನೀವು ಯದುಪತಿಯ ಮರೆತೀರಿ, ಯದುಪತಿಯ ಮರೆತಿರಿ, ಯದುಪತಿಯ ಮರೆತಿರಿ, ಯದುಪತಿಯ ಮರೆತಿರಿ, ಯದುಪತಿಯ ಯದುಪತಿಯ ಮರೆತಿರಿ, ಯದುಪತಿಯ ಮರೆತಿರಿ, ಯದುಪತಿಯ ಮರೆತಿರಿ, ಯದುಪತಿಯ ಮರೆತಿರಿ. ಏನು ಕಾರಣ ನೀವು ಯದುಪತಿಯ ಮರೆತಿರಿ. ಧನಧಾನ್ಯ ಸತಿ ಸುತರದು ನಿತ್ಯವೇ. ಏನು ಕಾರಣ ನೀವು ಯದುಪತಿಯ ಮರೆತಿರಿ. ಧನಧಾನ್ಯ ಪತಿ ಸುತರದು ನಿತ್ಯವೇ. ಇನ್ನಾದರೂ ನೀವು ಏಕಭಾವದಿಂದ, ಇನ್ನಾದರೂ ನೀವು ಏಕಭಾವದಿಂದ ಎನ್ನ ಶ್ರೀ ಪುರಂದರ ವಿಠಲನ ಭಜಿಸಿರಿ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು. ಹರಿ
ಎಂದಿಗಾದರೂ ನಿಲ್ಲ ಪಾದಾರವಿಲ್ದವೇ ಗತಿಯೆಂದು ನಂಬಿದೆನೋ ಎಂದಿಗಾದರೂ ನಿಲ್ಲ ಪಾದಾರವಿಲ್ದವೇ ಗತಿಯೆಂದು ನಂಬಿದೆನೋ ಬಂಧು ಬಳಗವ ಬಿಟ್ಟು ಬಂದೆ ಬಂಧು ಬಳಗವ ಬಿಟ್ಟು ಬಂದೆ ನಿನ್ನ ಮನೆಗಿಂದು ಮಂದರಧರ ಗೋವಿಂದ ಪುರಂದರ ವಿಠಲನೆ ನೀಯನ್ನ ಬಂಧು ಅನ್ಯರೊಬ್ಬರ ಕಾಣಿ ಮನ್ನಿಸುವರೆನ್ ಅನ್ಯರೊಬ್ಬರ ಕಾಣೆ ಮನ್ನಿಸುವರೆನ್ನ ಆಪನ್ನ ರಕ್ಷಕನೇ ಪರಿಪಾಲಿಸುವು ಇಲ್ಲು ಪಲ್ಲಗ ಶಯನ ಪುರಂದರ ವಿಠಲ ನೀನೆ ಎನ್ನ ಜಗಕ್ಕೆ ಬಂಧು ಬಾರಿ ಬಾರಿಗೆ ನಿನ್ನ ಚರಣಕ್ಕೆ ಶರಣೆಂದೆ ಬಾರಿ ಬಾರಿಗೆ ನಿನ್ನ ಚರಣಕ್ಕೆ ಶರಣೆಂದೆ ಭಾರತೀ ರಮಣನೆ ಬಾರೋ ಮನೆಗಿಂದು ಪನ್ನಗ ಶಯನ ಶ್ರೀ ಪುರಂದರ ವಿಠಲರಾಯನೇ ಎಂದೆಂದಿಗೂ ನೀನೇ ಜಗಕ್ಕೆ ಬಂಧು ಆ ಆ ಆ ಆಗ ಆ ಹರಿ ಮೂಕಾಂಬಿಕೆ ಮಹಾಲಕ್ಷ್ಮಿ ಬಂದಳು ಬಾಗಿಲ ತೆರೆಯಿರೋ ಮೂಕಾಂಬಿಕೆ ಮಹಾಲಕ್ಷ್ಮಿ ಬಂದಳು ಬಾಗಿಲ ತೆರೆಯಿರೋ ಬಂದಳು ಬಾಗಿಲ ತೆರೆಯಿರೋ ಮೂಕಾಂಬಿಕೆ ಮಹಾಲಕ್ಷ್ಮಿ ಬಂದಳು ಬಾಗಿಲ ತೆರೆಯಿರೋ ಬಂದಳು ಬಾಗಿಲ ತೆರೆಯಿರೋ ಕರವೀರ ಕ್ಷೇತ್ರದೇ ಋತಿಗಳು ಶರಣರ ದಯೆಯನ್ನು ಕಾಣುವಳು ಕರವೀರ ಕ್ಷೇತ್ರದೇ ಋತಿಗಳು ಶರಣರ ದಯೆಯನ್ನು ಕಾಣುವಳು ನಿರುತ ನೆನೆದವರ ಮನದಲ್ಲಿ ನಿಂತು ನೆಮ್ಮದಿ ತರುವೋಳು ನಿರುತ ನೆನೆದವರ ಮನದಲ್ಲಿ ನಿಂತು ನೆಮ್ಮದಿ ತರುವೋಳು ನೆಮ್ಮದಿ ತರುವೋಳು ಮೂಕಾಂಬಿಕೆ ಮಹಾಲಕ್ಷ್ಮಿ ಬಂದಳು ಬಾಗಿಲ ತೆರೆಯಿರೋ ಬಂದಳು ಬಾಗಿಲ ತೆರೆಯಿರೋ ವೇದಗಳನ್ನು ಬಲ್ಲವರಾರು ಭಾಗ್ಯದ ಲಕ್ಷ್ಮಿಯೇ ಇವಳು ವೇದಗಳನ್ನು ಬಲ್ಲವರಾರು ಭಾಗ್ಯದ ಲಕ್ಷ್ಮಿಯೇ ಇವಳು ಮೋದವಿಯುತ ಮಕ್ಕಳ ಮನೆಗೆ ತಾಯಿಯ ಬರುವೋಳು ಮೋದವಿಯುತ ಮಕ್ಕಳ ಮನೆಗೆ ತಾಯಿಯ ಬರುವೋಳು ತಾಯಿಯ ಬರುವೋಳು ಮೂಕಾಂಬಿಕೆ ಮಹಾಲಕ್ಷ್ಮಿ ಬಂದಳು ಬಾಗಿಲ ತೆರೆಯಿರೋ
ಬಂದಳು ಬಾಗಿಲ ತೆರೆಯಿರೋ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಟ್ಟು ಹೆಜ್ಜೆಯ ಕಾಲ್ದನಿ ತೋರುವಳು. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಟ್ಟು ಹೆಜ್ಜೆಯ ಕಾಲ್ದನಿ ತೋರುವಳು. ಮೂಜಗ ಮೋಹಿಪ ಮಾಧವನ ರಗಿಣಿ ಆಡುತ್ತ ಬರುವೋಳು. ಮೂಜಗ ಮೋಹಿಪ ಮಾಧವನ ರಗಿಣಿ ಆಡುತ್ತ ಬರುವೋಳು. ಆಡುತ್ತ ಬರುವೋಳು ಮೂಕಾಂಬಿಕೆ ಮಹಾಲಕ್ಷ್ಮಿ. ಬಂದಳು ಬಾಗಿಲ ತೆರೆಯಿರೋ. ಬಂದಳು ಬಾಗಿಲ ತೆರೆಯಿರೋ. ಬಂದಳು ಬಾಗಿಲ ತೆರೆಯಿರೋ. ಈ 5 ಈ 6 ಈ 3 ಸಾಕು. ಈ 5 ಈ 6 ಈ 3 ಸಾಕು. 18 ಬೇಕೋ ಬೇಕು. 18 ಬೇಕೋ ಬಿಡಬೇಕು 14. 18 ಬೇಕು ಬಿಡಬೇಕು 14. 18 ಬೇಕು ಬಿಡಬೇಕು 14. ಐದು ಕಾಲಿನ ಮಂಚ ಕುಂಟ ಮಲಗಿದ್ದ. 5 ಕಾಲಿನ ಮಂಚ ಕುಂಟ ಮಲಗಿದ್ದ. 5 ಕಾಲಿನ ಮಂಚ ಕುಂಟ ಮಲಗಿದ್ದ. 5 ಕಾಲಿನ ಮಂಚ ಕುಂಟ ಮಲಗಿದ್ದ. 3 ದಂಟೆಗಳನ್ನು ಬಗಲಿಗಿಳಿಸಿದ್ದ. 3 ದಂಟೆಗಳನ್ನು ಬಗಲಿಗಿಳಿಸಿದ್ದ. 5 ಕಾಲಿನ ಮಂಚ ಕುಂಟ ಮಲಗಿದ್ದ. 5 ಕಾಲಿನ ಮಂಚ ಕುಂಟ ಮಲಗಿದ್ದ. ಇದ್ದೈದು ಕಾಲಿಗೂ ಕೈ ಕಾಲು ಬಂತು. ಇದ್ದೈದು ಕಾಲಿಗೂ ಕೈ ಕಾಲು ಬಂತು. ಉಂಟ ಮಲಗಿದ್ದಂತೆ ಮಂಚದಾವಿಸಿತು. ಉಂಟ ಮಲಗಿದ್ದಂತೆ ಮಂಚದಾವಿಸಿತು. ಉಂಟ ಮಲಗಿದ್ದಂತೆ ಮಂಚದಾವಿಸಿತು. 5 ಕಾಲಿನ ಮಂಚ ಕುಂಟ ಮಲಗಿದ್ದ. 6 ದಂಟೆಗಳನ್ನು ಬಗಲಿಗಿಳಿಸಿದ್ದ. 5 ಕಾಲಿನ ಮಂಚ ಕುಂಟ ಮಲಗಿದ್ದ. ಆರು ಜನ ದಾಂಡಿಗರು ಕೈ ಹಿಡಿದರೆಳೆದು. 6 ಜನ ದಾಂಡಿಗರು ಕೈ ಹಿಡಿದರೆಳೆದು. ಜಾರಿ ಬಿದ್ದನು ಕುಂಟ ಪಕ್ಕೆಲುಬು ಮುರಿದು. ಜಾರಿ ಬಿದ್ದನು ಕುಂಟ ಪಕ್ಕೆಲುಬು ಮುರಿದು. ಜಾರಿ ಬಿದ್ದನು ಕುಂಟ ಪಕ್ಕೆಲುಬು ಮುರಿದು. 5 ಕಾಲಿನ ಮಂಚ 5
ಕಾಲಿನ ಮಂಚ ಕುಂಟ ಮಲಗಿದ್ದ 3 ಗಂಟೆಗಳಲ್ಲೂ ಬಗಲಿಗಿಳಿಸಿದ್ದ 5 ಕಾಲಿನ ಮಂಚ ಕುಂಟ ಮಲಗಿದ್ದ ಏಳಯ್ಯ ಕುಂಟಯ್ಯ ದಂಟೆ ಹಿಡಿದೇಳು ಏಳಯ್ಯ ಕುಂಟಯ್ಯ ದಂಟೆ ಹಿಡಿದೇಳು ಕೋಳಿ ಹಾಡುವ ಸುಪ್ರಭಾತವನೆ ಕೇಳು ಕೋಳಿ ಹಾಡುವ ಸುಪ್ರಭಾತವನೆ ಕೇಳು 5 ಕಾಲಿನ ಮಂಚ ಕುಂಟ ಮಲಗಿದ್ದ 3 ದಂಟೆಗಳಲ್ಲೇ ಬಗಲಿಗಿಳಿಸಿದ್ದ 5 ಕಾಲಿನ ಮಂಚ ಕುಂಟ ಮಲಗಿದ್ದ ಈ 5 ಈ 6 ಈ 3 ಸಾಕು ಈ 5 ಈ 6 ಈ 3 ಸಾಕು 18 ಬೇಕೋ ಬಿಡಬೇಕು ಗದಿನಾಕು 18 ಬೇಕೋ ಬಿಡಬೇಕು ಗದಿನಾಕು 5 ಕಾಲಿನ ಮಂಚ ಕುಂಟ ಮಲಗಿದ್ದ 5 ಕಾಲಿನ ಮಂಚ ಕುಂಟ ಮಲಗಿದ್ದ 3 ಗಂಟೆಗಳಲ್ಲೂ ಬಗಲಿಗಿಳಿಸಿದ್ದ 5 ಕಾಲಿನ ಮಂಚ ಕುಂಟ ಮಲಗಿದ್ದ 5 ಕಾಲಿನ ಮಂಚ ಕುಂಟ ಮಲಗಿದ್ದ ಹರಿ ಹರಿ ಮಲಗಿ ಪರಮಾದರದಿ ಪಾಡಲು ಶ್ರೀಹರಿ ಕುಳಿತು ಕೇಳುವ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಲ್ತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂಬ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕೇಳುವ ಶ್ರೀಗರಿ ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಲ್ತರೆ ನಲಿವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂಬ ಸುಲಭನು ಶ್ರೀಹರಿಯು ಬಹಳ ಸುಲಭನು ಶ್ರೀಗರಿಯು ಸುಲಭನು ಅತಿ ಸುಲಭನು ತನ್ನವರನು ಅರೆಗಳಿಗೆ ಬಿಟ್ಟಗಲನು
ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಹರಿ ಭವದೊಳಗೆ ಪಾಮರರು ಬಳಲುವರು ಹ ಹ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ ಎಲ್ಲ ಸಾಧನವಿದು ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ ಗೋದಾವರಿ ಗಂಗೋದಕವಿದ್ದು ಗಂಧಸು ಪರಿಮಳದ ವಸ್ತುಗಳು ಇದ್ದು ಸಿಂಧು ಗೋದಾವರಿ ಗಂಗೋದಕವಿದ್ದು ಗಂಧಸು ಪರಿಮಳದ ವಸ್ತುಗಳೇ ಇದ್ದು ಚಂದುಳ್ಳಾಭರಣ ಧೂಪ ದೀಪಗಳಿದ್ದು ಚಂದುಳ್ಳ ಆಭರಣ ಧೂಪ ದೀಪಗಳಿದ್ದು ಬೃಂದಾವನದ ತುಳಸಿಯಿಲ್ಲದ ಪೂಜೆ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ ಗೊಲ್ಲರ ಮನೆಯೊಳಗೆ ಪಾಲ್ ಮೊಸರ ಗೊಲ್ಲರ ಮನೆಯೊಳಗೆ ಪಾಲ್ ಮೊಸರ ಮೆಲ್ಲಗೆ ಮೆಲ್ಲುವ ವಲ್ಲಭ ಕರಿಯ ಗೊಲ್ಲರ ಮನೆಯೊಳಗೆ ಪಾಲ್ ಮೊಸರ ಮೆಲ್ಲಗೆ ಮೆಲ್ಲುವ ವಲ್ಲಭ ಕರಿಯ ನೀ ಕರೆತಾರೆ ಮಾರ ಸುಂದರನ ಸುಕುಮಾರ ಸುಂದರನ ನೀ ಕರೆತಾರೆ ಮಾರ ಸುಂದರನ ಸುಕುಮಾರ ಸುಂದರನ ನೀ ಕರೆತಾರೆ ಮಾರ ಸುಂದರನ ಅತಿಥಿ ಸತ್ಕಾರ ಜವಾಬ್ದಾರಿ ವಹಿಸುವ ಸಂಸ್ಥೆ ವಿನಂತಿ ಕೆಲವೊಂದು ಜನ ಜವಾಬ್ದಾರಿ ವಹಿಸುವ ನಕಲು ನನ್ನ ದೂರ ದೂರ ಉಲ್ಲಾರೆ ಕೈತಲು ಬರೋದಿದ್ದಾರಣ್ಣ ಅಕ್ಕನಕ್ಕಳಲ್ಲ ವಿನಂತಿ ಮೂಲು ಅತಿಥಿ ನಕಲು ಬಂದಾಗ ಅಕ್ಕಲಿಗೆ ಸತ್ಕಾರ ಕೊರಪು ಕ್ಷೇತ್ರದ ಧರ್ಮ ಸಹಕಾರ ಬೊಕ್ಕರ ವಿನಂತಿ ಬಂದೊಂದಿಲ್ಲ ಅತಿಥಿ ಸತ್ಕಾರದ ಆ ಒಂಜಿ ನಮ್ಮ ಆಮಂತ್ರಣ ಪತ್ರಿಕೆ ನಿಖಲ ಬುಧರ್ಪುರ ಉಂಟು ಆ ಬುಧರ್ಪುರ ಹೆಚ್ಚಿನ ಸತ್ಕಾರ ಮಲ್ಪೂಡ ಸಮಿತ ವಿನಂತಿ ಮಾರ ಸುಂದರನ ಸುಕುಮಾರ ಸುಂದರನ ನೀ ಕರೆತಾರೆ ಮಾರ ಸುಂದರನ
ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಆಲಾಪಿಸುತ್ತ ಬಲು ಓಲಗ ಮಾಡುವಂತ ಮಧುಕರ ವೃತ್ತಿ ಎನ್ನದು ಬಲು ಚೆಲ್ಲದು ಮಧುಕರ ವೃತ್ತಿ ಎನ್ನದು ರಂಗನಾಥನ ಗುಣ ಹಿಂಗದೆ ಪಾಡುತ್ತ ರಂಗ 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 ರಂಗನಾಥನ ಗುಣ ಹಿಂಗದೆ ಪಾಡುತ್ತ ರಂಗನಾಥನ ಗುಣ ಹಿಂಗದೆ ಪಾಡುತ್ತ ಶೃಂಗಾರ ನೋಡುತ್ತ ಕಂಗಳ ಆನಂದವೆಂಬ ಮಧುಕರ ವೃತ್ತಿ ಎನ್ನದು ಮಧುಕರ ವೃತ್ತಿ ಎನ್ನದು ಬಲು ಚೆಲ್ಲದು ಮಧುಕರ ವೃತ್ತಿ ಎನ್ನದು ಗಿರಿರಾಪತಿ ಪುರಂದರ ವಿಠಲನಲ್ಲಿ ವಿಠಲ 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 ಪಾಂಡುರಂಗ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಇಂದಿರಾಪತಿ ಪುರಂದರ ವಿಠಲನಲ್ಲಿ ಇಂದಿರಾಪತಿ ಪುರಂದರ ವಿಠಲನಲ್ಲಿ ಚಂದದ ಭಕ್ತಿಯುಂದ ಚಂದದ ಭಕ್ತಿಯುಂದ ಆನಂದ ಪಡುವಂತ ಮಧುಕರ ವೃತ್ತಿ ಎನ್ನದು ಬಲು ಚೆಲ್ಲದು ಮಧುಕರ ವೃತ್ತಿ ಎನ್ನದು ಪದುಮನಭನ ಪಾದ ಪದುಮನಭನ ಪಾದ ಪದುಮ ಮಧುಪವೆಂಬ ಮಧುಕರ ವೃತ್ತಿ ಎನ್ನದು ಬಲು ಚೆಲ್ಲದು ಮಧುಕರ ವೃತ್ತಿ ಎನ್ನದು ಮಧುಕರ ವೃತ್ತಿ ಎನ್ನದು ಬಲು ಚೆಲ್ಲದು ಮಧುಕರ ವೃತ್ತಿ ಎನ್ನದು ಹರಿ
ಸುಖವಾದರೆ ತನ್ನಿಂದಾಯ್ತು ಎಂಬರು, ದುಃಖವಾದರೆ ದೈವ ಮಾಡಿತು ಎಂಬರು. ಸುಖಕ್ಕೆ ತಾನ್ಯಾರೋ, ದುಃಖಕ್ಕೆ ನೀನ್ಯಾರೋ. ವಿಕಲನಾಗಿ ಕೆಡಬೇಡ ನೀ ಮನುಜ, ರುಕ್ಮಿಣಿಯ ರಸ ಪುರಂದರ ವಿಠಲ, ರುಕ್ಮಿಣಿಯ ರಸ ಪುರಂದರ ವಿಠಲ ಸುಖ ದುಃಖ ಮಾಡಿಸುವನು ಕಾಣೋ. ತನುವಿನ ಚಿಂತೆ ತನಯರ ಚಿಂತೆ ಧನಧಾನ್ಯದ ಚಿಂತೆ, ತನುವಿನ ಚಿಂತೆ ತನಯರ ಚಿಂತೆ ಧನಧಾನ್ಯದ ಚಿಂತೆ, ತನುವಿನ ಚಿಂತೆ ತನಯರ ಚಿಂತೆ ಧನಧಾನ್ಯದ ಚಿಂತೆ, ವನಿತೆಯರ ಚಿಂತೆ ಉದರದ ಚಿಂತೆ, ವನಿತೆಯರ ಚಿಂತೆ ಉದರದ ಚಿಂತೆ, ಅನುದಿನ ಕಳವಳ ಮನದಿ ನೆಲೆಸುತ್ತ ಕನಕನಂತೆ. ಅಗಕ್ಕ ಮಾನವ ಹೀಗೆ ಕೆಟ್ಟೆ, ಅಗಕ್ಕ ಮಾನವ ಹೀಗೆ ಕೆಟ್ಟೆ. ಹರಿ ಭಜನೆಯ ಬಿಟ್ಟೆ 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 ಬಿಟ್ಟೆ, ಹರಿ ಭಜನೆಯ ಬಿಟ್ಟೆ, ಹರಿ ಭಜನೆಯ ಬಿಟ್ಟೆ. ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಇಂದಿಗೆ ಭೂಮಿಯ ಜನ್ಮವ ಕೊಟ್ಟ ದೇವವರೆಣ್ಯ. ಗಂಗಾನದಿ ಮಾನ್ಯ ಮನ್ಮಥನಯ್ಯನ ಧನ್ಯ ಚರಿತ್ರನ ಒಮ್ಮದರೂ ನೀ ನೆನೆಯಲೇ ಇಲ್ಲ ಪುಣ್ಯ. ಅಗಕ್ಕ 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 ಮಾನವ ಹೀಗೆ ಕೆಟ್ಟೆ, ಹರಿ ಭಜನೆಯ ಬಿಟ್ಟೆ, ಹರಿ ಭಜನೆಯ ಬಿಟ್ಟೆ. ಮಡದಿ ಮಕ್ಕಳಿಗೆ ಒಡವೆಯ ಗಳಿಸಬೇಕೆಂಬ ಚಿಂತೆ ಮನೆ ಚಿಂತೆ, ಮಡದಿ ಮಕ್ಕಳಿಗೆ ಒಡವೆಯ ಗಳಿಸಬೇಕೆಂಬ ಚಿಂತೆ ಮನೆ ಚಿಂತೆ, ಮಡದಿ ಮಕ್ಕಳಿಗೆ ಒಡವೆಯ ಗಳಿಸಬೇಕೆಂಬ ಚಿಂತೆ ಮನೆ ಚಿಂತೆ. ವಿಧ ವಿಧ ಚಿಂತೆ ಮನುಜನಿಗೆ, ವಿಧ ವಿಧ ಚಿಂತೆ ಮನುಜನಿಗೆ, ಅನುದಿನ ಪುರಂದರ ವಿಠಲನ ನೆನೆಯದೆ ಕನಕನಂತೆ. ಅಗಕ್ಕ ಮಾನವ ಹೀಗೆ ಕೆಟ್ಟೆ, ಹರಿ ಭಜನೆಯ ಬಿಟ್ಟೆ 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 ನೀ, ಹರಿ ಭಜನೆಯ ಬಿಟ್ಟೆ. ಹರಿ 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 ಹರಿ. ಗೆಜ್ಜೆ ಕಾಲ್ಗಡ ಧ್ವನಿಯ ತೋರುತ್ತ ಗೆಜ್ಜೆಯ ಮೇಲೋ ಗೆಜ್ಜೆಯ ನಿಕುತ ಜನ ಸಾಧು ಪೂಜೆಯ ಬೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯೌಗದಿ ಭಾಗ್ಯದ ನಮ್ಮಮ್ಮ ಭಾಗ್ಯದ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಸಂಖ್ಯೆಗಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಸಂಖ್ಯೆಗಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಕಿದೆಯ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ಸತಿಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕವೃಷ್ಟಿಯ ಗರೆಯುತ ಬಾರೆ ಮನ ಕಾಮನೆಯ ಸಿದ್ಧಿಯ ಮಾಡೆ ಕನಕವೃಷ್ಟಿಯ ಕರೆಯುತ ಬಾರೆ ಮನ ಕಾಮನೆಯ ಸಿದ್ಧಿಯ ಮಾಡೆ ದಿನಕರ ಕೋಟಿ ದೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲು ಬೆಗರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಲಕ್ಷ್ಮೀ 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 ಬಾ 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 ಬಾರಮ್ಮ ಸಕ್ಕರೆ ತುಪ್ಪದ ಕಾಲು ಬೆಗರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಕರೆಯುಳ್ಳ ಲಗಿರಿ ರಂಗನ ನಿತ್ಯ ಪುರಂದರ ಬಿಟಲನ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಮಂಗಳ ಜಯ ನಾರಾಯಣಗೆ ಮಂಗಳ ಶ್ರೀ ದುರ್ಗಾಂಬಿಕೆಗೆ ಮಂಗಳಮಯ ಶ್ರೀ ವೈಕುಂಠೇಶನ ಬಿಂಕದ ಸತಿ ಲಕ್ಷ್ಮೀ ಪದಗೆ ಮಂಗಳವು ಜಯ ಮಂಗಳವು ಶುಭ ಮಂಗಳವು ನಿತ್ಯ ಮಂಗಳವು ಮಂಗಳವು ಪಂಚಲಿಂಗನಿಗೆ ಮಂಗಳವು ದುರ್ಗಾಂಬಿಕೆಗೆ ಮಂಗಳವು ಆನಂದದಾಯಕಗೆ ಮಂಗಳವು ಶ್ರೀರಾಮಚಂದ್ರಗೆ ಮಂಗಳವು ಮಂಗಳವು न जाने कर्म यशिंचित नाति लौकिक वैदिके न दिशेद विधि विष्णो 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 तव दासोऽस्मि केवलम् तव दासोऽस्मि केवलम् तव दासोऽस्मि केवलम् हरिः ओम् सर्वे जन सुखिनो भवन्तु लोका समस्त सुखिनो भवन्तु ॐ शान्ति शान्ति शान्तिः कृष्णार्पणमस्तु।
ಈತ ಹೊರತು ಸುಮಾರು 2 ಗಂಟೆದ್ದು ಹೆಚ್ಚಿನ ಕಾಲದ ಬಾರಿ ಪೊರ್ಲುಡು ಹರಿನಾಮ ಸಂಕೀರ್ತನದ ಮೂಲಕ ನಮ್ಮನ್ನು ಮಾತೆರಲ್ಲ ಈ ಒಂಜಿ ಬಾರಿ ಭಕ್ತಿ ರಸದಿಂಜಿನಂಚಿನ ಈ ಒಂಜಿ ವಿಶೇಷವಾಯಿನ ಕಾರ್ಯಕ್ರಮಕ್ಕೂ ನಡಪದ ಕೊರನಂಚಿನ ಧರನ್ ಮಾನಿ ಬೊಕ್ಕ ಬಲಗದಕ್ಕಲಿಗೆ ದೇವಸ್ಥಾನದ ಆಡಳಿತ ಜೀರ್ಣೋದ್ಧಾರ ಅಂಚನೆ ಬ್ರಹ್ಮಕಲಶೋತ್ಸವದ ಪರವಾದ ವಿಶೇಷವಾಯಿನ ತುಂಬುರಿದ ಅಭಿನಂದನೆ ಸಲ್ಲಿಸೋದಿಲ್ಲ. ನಮ್ಮ ಈ ಬ್ರಹ್ಮಕಲಶೋತ್ಸವದ ಸವಿಂಜ ನೆನಪಿನ ಕಾಣಿಕೆಯನ್ನು ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಶ್ರೀಯುತ ಯೋಗೇಶ್ ಪೂಜಾರಿ ಕರ್ತಿದ ಅಂಬೇರು ಕುರುಡೊಂದು ಆಡ ವಿನಂತಿ ಬಂದದ್ದು. ಬಾರಿ ಪೊರ್ಲುದ ಸುಮಾರು 2.5 ಗಂಟೆದು ಮಿತ್ತು ಬಾರಿ ಪೊರ್ಲುದ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಅಪರೂಪವಾಯಿನ ಇಂಚಿನ ಈ ಕಾಲಘಟ್ಟಲ್ಲ ಇಂಚಿನ ಒಂಜಿ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಂಗೆ ಮಾತಿರಲ್ಲ ಮನದಿಂಜಿದು ಮನಸ್ಸದಿಂಜಿನಂತೆ ಕೊರ್ನಂಚಿನ ಧರನ್ ಮಾಣಿ ಅಂಚನೆ ಬಲಗದಕ್ಕಲಿಗೆ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಅಂಚನೆ ಮಾತಾ ಸಮಿತಿದ ಪರದು ಪ್ರೀತಿಪೂರ್ವಕನ ಅಭಿನಂದನೆ ಧನ್ಯವಾದ ಕುರಿಪಿನ ಮೂಲಕ ಬ್ರಹ್ಮಕಲಶೋತ್ಸವದ ಸವಿ ನೆನಪಿನ ಈ ಒಂಜಿ ಸ್ಮರಣಿಕೆಯನ್ನು ಕೊರಡೊಂದು ನಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ವಿನಂತಿ ಬಂದಿಲ್ಲ. ಮಾತೆರೆಗಳ ವಿಶೇಷವಾದ ಅಭಿನಂದನೆ ಕೊರೊಂದು 3 ಗಂಟೆಗೆ ಸರಿಯಾದ ಬಯ್ಯಾಗ 3 ಗಂಟೆ ಸರಿಯಾದ ಶ್ರೀರಾಮ ಭಜನಾ ಮಂಡಳಿ ಬುಲೇರಿ ಮುಗ್ರೋದು ಭಜನಾ ಕಾರ್ಯಕ್ರಮ 3 ಸರಿಯಾದ ಪ್ರಾರಂಭಗಳು 5 ಗಂಟೆಗೆ ಸರಿಯಾದ ನಮ್ಮ ಉರುವಾಳ ಶಾಲಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಚಿನ ಭರತನಾಟ್ಯ ಕಾರ್ಯಕ್ರಮ ನೆನಪರು 7 ಗಂಟೆಗೆ ಸರಿಯಾದ ಧಾರ್ಮಿಕ ಸಭಾ ಕಾರ್ಯಕ್ರಮ ಪ್ರತಿಯೊಂದಿನ ಸಮಯಕ್ಕೆ ಸರಿಯಾದ ಪ್ರಾರಂಭಗಳು ಮಾತಾ ಭಗವದ್ಭಕ್ತಿಯಲ್ಲ ಸಾಕ साक्षात् परब्रह्मा तस्मै श्री गुरवे नमः।
रामचन्द्राय वेदसे रघुनाथाय नाथाय सीताय पतये नमः। ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ 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 ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ 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 ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ನಿಟಿಲ ನೇತ್ರನೆ ದೇವಿ ಸುತನೆ ನಿಟಿಲ ನೇತ್ರ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ತಡಿಲ ತಾಂಗಿತ ಕೋಮಲಾಂಗ ಕರ್ಣಕುಂಡಲ ಧಾರನೆ ತಡಿಲ ತಾಂಗಿತ ಕೋಮಲಾಂಗನೆ ಕರ್ಣಕುಂಡಲ ಧಾರನೆ ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ತಟಿಲ ತಾಂಕಿತ ಕೋಮಲಾಂಗನೆ ಕರ್ಣಕುಂಡಲ ಧಾರನೆ ತಟಿಲ ತಾಂಕಿತ ಕೋಮಲಾಂಗನೆ ಕರ್ಣಕುಂಡಲ ಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಭಟ್ಟ ಮುತ್ತಿನ ಪದಕಹಾರ ಬಾಹು ಹಸ್ತ ಚತುಷ್ಟನೆ ಭಟ್ಟ ಮುತ್ತಿನ ಪದಕಹಾರನೆ ಬಾಹು ಹಸ್ತ ಚತುಷ್ಟನೆ ಭಟ್ಟ ಮುತ್ತಿನ ಪದಕಹಾರನೆ ಬಾಹು ಹಸ್ತ ಚತುಷ್ಟನೆ ಭಟ್ಟ ಮುತ್ತಿನ ಪದಕಹಾರನೆ ಬಾಹು ಹಸ್ತ ಚತುಷ್ಟನೆ ಹಿಟ್ಟ ತೊಡುಗೆಯ ಏಮ ಕಂಕನ್ ಪಾಶಾಂಕುಶಧಾರನೆ ಹಿಟ್ಟ ತೊಡುಗೆಯ ಹೇಮ ಕಂಕಣ ಪಾಶಾಂಕುಶಧಾರನೆ ಹಿಟ್ಟ ತೊಡುಗೆಯ ಹೇಮ ಕಂಕ ಪಾಶಾಂಕುಶಧಾರನೆ ಹಿಟ್ಟ ತೊಡುಗೆಯ ಹೇಮ ಕಂಗನ ಪಾಶಾಂಕುಶಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಕುಕ್ಷಿ ಮಹಾಲಂಬೋದರನೆ ಭಿಕ್ಷು ಚಾಪನ ಗೆಲಿದನೆ ಭಿಕ್ಷು ಚಾಪನ ಗೆಲಿದನೆ ಕುಕ್ಷಿ ಮಹಾಲಂಬೋದರನೆ ಭಿಕ್ಷು ಚಾಪನ ಗೆಲಿದನೆ ಕುಕ್ಷಿ ಮಹಾಲಂಬೋದರನೆ ಭಿಕ್ಷು ಚಾಪವ ಗೆಲಿದನೆ ಪಕ್ಷಿ ವಾಹನ ಸಿರಿಪುರಂದ ವಿಠಲನ ನಿಜ ದಾಸನೆ
ಪಕ್ಷಿವಾಹನ ಶ್ರೀ ಪುರಂದರ ವಿಠಲನ ನಿಜ ದಾಸನೇ ಪಕ್ಷಿವಾಹನ ಶ್ರೀ ಪುರಂದರ ವಿಠಲನ ನಿಜ ದಾಸನೇ ಪಕ್ಷಿವಾಹನ ಶ್ರೀ ಪುರಂದರ ವಿಠಲನ ನಿಜ ದಾಸನೇ ಭಜನಾ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ ಕಿರಂಗೌಡ ಪುಷ್ಪಗಿರಿ ಅಲೆಜಿ ಅಂದರೆ ಶಾಲ ಪಾಣಿತ ಮೂಲಕ ದೇವಸ್ಥಾನ ಶರಣು ಪಾರ್ವತಿ ತನಯ ಮೂರು ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ ಶರಣು ಪಾರ್ವತಿ ನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ನಾಮ ಪುಂಡಲಿಕರ ಪಾಂಡಗರಿ ವಿಠಲ ಯಾಕೆನ್ನ ಈ ರಾಜ ಕೆಳ ತಂದೆ ಹರಿಯೇ 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 ಸಾಕಾಳ ರದೆಯನ್ನ ಏಕೆ ಹುಟ್ಟಿಸಿದೆ ಸಾಕಾಲ ಹೃದಯನ್ನ ಹೇಗೆ ಹುಟ್ಟಿಸಿದೆ ಯಾಕನ್ನ ಈ ರಾಜ ಕೆಳ ತಂದೆ ಹರಿಯೇ ಯಾಕೆನ್ನ ಈ ರಾಜ ಕೆಳ ತಂದೆ ಹರಿಯೇ ಸಾಕಾಳ ಹೃದಯನ್ನ ಏಕೆ ಹುಟ್ಟಿಸಿದೆ ಸಾಕಾಲ ಹೃದಯನ್ನ ಹೇಗೆ ಹುಟ್ಟಿಸಿದೆ ಎನ್ನ ಕುಲದವರಿಲ್ಲ ಎನಗೊಬ್ಬ ಹಿತರಿಲ್ಲ ಎಲ್ಲ ಕುಲದವರಿಲ್ಲ ಎನಗೊಬ್ಬ ಹಿತರಿಲ್ಲ ಎನ್ನ ಕುಲದವರಿಲ್ಲ ಎನಗೊಬ್ಬ ಹಿತರಿಲ್ಲ ಎಲ್ಲ ಕುಲದವರಿಲ್ಲ ಎನಗೊಬ್ಬ ಹಿತರಿಲ್ಲ ಮನ್ನಿಸುವ ದೊರೆಯಿಲ್ಲ ಮನಕ್ಕೆ ಜಯವಿಲ್ಲ ಮನ್ನಿಸುವ ದೊರೆಯಿಲ್ಲ ಮನಕ್ಕೆ ಜಯವಿಲ್ಲ ಹುಣ್ಣು ಚಿನ್ನಗಳಿಲ್ಲ ಉಳಿಸಿ ಕೊಂಬುವರಿಲ್ಲ ಹುಣ್ಣು ಚಿನ್ನಗಳಿಲ್ಲ ಉಳಿಸಿ ಕೊಂಬುವರಿಲ್ಲ ನಿಲ್ಲಿ ತರುವಲ್ಲ ಇಂದಿರೇಶನೆ ಬಲ್ಲ ಇಲ್ಲಿ ತರುವಲ್ಲ ಇಂದಿರೇಶನೆ ಬಲ್ಲ ಯಾಕೆನ್ನ ಈ ರಾಜ ಕೆಳ ತಂದೆ ಹರಿಯೇ ಯಾಕೆನ್ನ ಈ ರಾಜ ಕೆಳ ತಂದೆ ಹರಿಯೇ ಸಾಕಾಲ ಹೃದಯನ್ನ ಏಕೆ ಹುಟ್ಟಿಸಿದೆ ಸಾಕಾಲ ಹೃದಯನ್ನ ಏಕೆ ಹುಟ್ಟಿಸಿದೆ ದೇಶ ಪರಿಚಯವಿಲ್ಲ ದೇಹದೊಳು ಬಲವಿಲ್ಲ ದೇಶ ಪರಿಚಯವಿಲ್ಲ ದೇಹದೊಳು ಬಲವಿಲ್ಲ ದೇಶ ಪರಿಚಯವಿಲ್ಲ ದೇಹದೊಳು ಬಲವಿಲ್ಲ ದೇಶ ಪರಿಚಯವಿಲ್ಲ ದೇಹದೊಳು ಬಲವಿಲ್ಲ ವಾಸೆ ಪಂಥಗಳೆಂಬ ಉಳುಮೆ ಎನಗಿಲ್ಲ ವಾಸಿ ಪಂಥಗಳೆಂಬ ಕಲುಮೆ ಎನಗಿಲ್ಲ ಬೇಸಾರ ಕಳೆವರಿಲ್ಲ ಬೇರೆ ಹಿತ ಜನರಿಲ್ಲ ಬೇಸಾರ ಕಳೆವರಿಲ್ಲ ಬೇರೆ ಹಿತ ಜನರಿಲ್ಲ ವಾಸುದೇವನೇ ಬಲ್ಲ ಈ ರಾಜವೆಲ್ಲ ವಾಸುದೇವನೇ ಬಲ್ಲ ಈ ರಾಜವೆಲ್ಲ ಯಾಕೆನ್ನ ಈ ರಾಜ ಕೆಳ ತಂದೆ ಹರಿಯೇ ಯಾಕೆನ್ನ ಈ ರಾಜ ಕೆಳ
ಕೆಳ ತಂದೆ ಹರಿಯೇ ಸಾಕಾಲಾರದೆಯನ್ನ ಏಕೆ ಹುಟ್ಟಿಸಿದೆ ಸಾಕಾಲಾರದೆಯನ್ನ ಏಕೆ ಹುಟ್ಟಿಸಿದೆ ಕರೆದು ಕೊಡುವವರಿಲ್ಲ ಕರುಣೆ ತೋರುವರಿಲ್ಲ ಕರೆದು ಕೊಡುವವರಿಲ್ಲ ಕರುಣೆ ತೋರುವರಿಲ್ಲ ಕರೆದು ಕೊಡುವವರಿಲ್ಲ ಕರುಣೆ ತೋರುವರಿಲ್ಲ ಕರೆದು ಕೊಡುವವರಿಲ್ಲ ಕರುಣೆ ತೋರುವರಿಲ್ಲ ಕಮಲಾಕ್ಷನಲ್ಲದೆ ಗತಿಯೊಬ್ಬರಿಲ್ಲ ಕಮಲಾಕ್ಷನಲ್ಲದೆ ಗತಿಯೊಬ್ಬರಿಲ್ಲ ಕನಸಿನಲಿ ಕಳುವಿಲ್ಲ ಮನಸ್ಸಿನಲಿ ದೃಢವಿಲ್ಲ ಕನಸಿನಲಿ ಕಳುವಿಲ್ಲ ಮನಸ್ಸಿನಲಿ ದೃಢವಿಲ್ಲ ಕನಸಿನಲಿ ಕಳುವಿಲ್ಲ ಮನಸ್ಸಿನಲಿ ದೃಢವಿಲ್ಲ ಕನಸಿನಲಿ ಕಳುವಿಲ್ಲ ಮನಸ್ಸಿನಲಿ ದೃಢವಿಲ್ಲ ವನಜಾಕ್ಷ ಪುರಂದರ ವಿಠಲ ಬಲ್ಲ ವನಜಾಕ್ಷ ಪುರಂದರ ವಿಠಲ ಬಲ್ಲ ಯಾಕೆನ್ನ ಈ ರಾಜ ಕೆಳ ತಂದೆ ಹರಿಯೇ ಯಾಕೆನ್ನ ಈ ರಾಜ ಕೆಳ ತಂದೆ ಹರಿಯೇ ಸಾಕಾಲಾರದೆಯನ್ನ ಏಕೆ ಹುಟ್ಟಿಸಿದೆ ಸಾಕಾಲಾರದೆಯನ್ನ ಏಕೆ ಹುಟ್ಟಿಸಿದೆ ಸಾಕಾಲಾರದೆಯನ್ನ ಏಕೆ ಹುಟ್ಟಿಸಿದೆ ಸಾಕಾಲಾರದೆಯನ್ನ ಏಕೆ ಹುಟ್ಟಿಸಿದೆ ಪಾಂಡಗರಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಗಣಪತಿಯನ ಪಾಲಿಸೋ ಗಂಭೀರ ಗಣಪತಿಯನ ಪಾಲಿಸೋ ಗಂಭೀರ ಗಣಪತಿಯನ ಪಾಲಿಸೋ ಗಂಭೀರ ಗಣಪತಿಯನ ಪಾಲಿಸೋ ಆದಿಪೂಜಿತ ನೀನು ಮೋದ ಭಕ್ತರಿಗಿತ್ತು ಆದಿಪೂಜಿತ ನೀನು ಮೋದ ಭಕ್ತರಿಗಿತ್ತು ಮಾಧವನಲ್ಲಿ ಮನ ಸದಾ ನಿಲ್ಲಿಸು ನೀ ಮಾಧವನಲ್ಲಿ ಮನ ಸದಾ ನಿಲ್ಲಿಸೋ ನೀ ಪಂಕಜ ನಯನ ಶ್ರೀ ವೆಂಕಟ ವಿಠಲನೆ 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 ಕಿಂಕರ ನೆನೆಸೆನ್ನ ಶಂಕರ ತನಯನೆ ಕಿಂಕರ ನೆನೆಸೆನ್ನ ಗಣಪತಿಯನ ಪಾಲಿಸೋ ಗಂಭೀರ ಗಣಪತಿಯನ ಪಾಲಿಸೋ ಗಂಭೀರ ಪಾರ್ವತಿ ನಂದನ ಸುಂದರ ವದನ ಪಾರ್ವತಿ ನಂದನ ಸುಂದರ ವದನ ಪಾರ್ವತಿ ನಂದನ ಸುಂದರ ವದನ ಪಾರ್ವತಿ ನಂದನ ಸುಂದರ ವದನ ಸರ್ವಸುರ ವಂದನೆ ಶಿರಬಾಗುವೆನ ಸರ್ವಸುರ ವಂದನೆ ಶಿರಬಾಗುವೆನ ಗಣಪತಿಯ
ಪಾಲಿಸೋ ಗಂಭೀರ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಚಿಂತ್ಯಾಕೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ನಿನ್ನ ಚಿಂತೆಯ ಬಿಡಿಸಲು ಗೌರಿ ಕಾಂತನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ 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 ಚಿಂತ್ಯಾಕೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಎಳ್ಳು ಕೊನೆಯೋ ಮುಳ್ಳು ಮನೆಯೋ ಪೊಳ್ಳು ಬಿಡದ ಒಳಗೋ ಹೊರಗೋ 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 ಎಲ್ಲ ಠಾವಿನಲ್ಲೂ ಗೌರಿ ವಲ್ಲಭನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಎಲ್ಲ ಠಾವಿನಲ್ಲೋ ಗೌರಿ ವಲ್ಲಭನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಎಲ್ಲ ಠಾವಿನಲ್ಲೋ ಗೌರಿ ವಲ್ಲಭನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಎಲ್ಲ ಠಾವಿನಲ್ಲೋ ಗೌರಿ ವಲ್ಲಭನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ 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 ಹಿಂದೆ ನಿನ್ನ ಸಲಹಿದರಾರು ಮುಂದೆ ನಿನ್ನ ಸಲಹುವರಾರು ಹಿಂದೆ ನಿನ್ನ ಸಲಹಿದರಾರು ಮುಂದೆ ನಿನ್ನ ಸಲಹಿದರಾರು ಹಿಂದೆ ನಿನ್ನ ಸಲಹಿದರಾರು ಮುಂದೆ ನಿನ್ನ ಸಲಹುವರಾರು ಹಿಂದೆ ನಿನ್ನ ಸಲಹಿದರಾರು ಮುಂದೆ ನಿನ್ನ ಸಲಹುವರಾರು ಅಂದಿನಿಂದಲೂ ಇಂದಿನವರೆಗೂ ಈಶ್ವರನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ 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 ಚಿಂತ್ಯಾಕೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ಮಾಡುತ್ತಿದ್ದೆ
ನಾನು ನೀನು ಎಂಬ ಉಭಯ ಹೀನ ಗುಣಗಳೆಲ್ಲ ಕಳೆದು 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 ಜ್ಞಾನಿ ಚಿದಾನಂದ ಸ್ವಾಮಿ ಜ್ಞಾನಿ ಚಿದಾನಂದ ಸ್ವಾಮಿ ಜ್ಞಾನಿ ಚಿದಾನಂದ ಸುಖ ಸಂಪೂರ್ಣನಿದ್ದಾನೆ ಜ್ಞಾನಿ ಚಿದಾನಂದ ಸುಖ ಸಂಪೂರ್ಣನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಜ್ಞಾನಿ ಚಿದಾನಂದ ಸುಖ ಸಂಪೂರ್ಣನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಜ್ಞಾನಿ ಚಿದಾನಂದ ಸುಖ ಸಂಪೂರ್ಣನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಚಿಂತ್ಯಾಕೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ ನಮೋ ಪುಣ್ಯಗೌರವಿಷ್ಠ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ
ಸುಲಭಲ ಅಪ್ಪಿಕೊಳ್ಳುವ ಸುಖ ಒಪ್ಪಿಸಬೇಕಮ್ಮ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀದೇವಿ ಬಾರೆ ವೆಂಕಟರಮಣಿ ಮಂಗಳಂಗೆ ನಿನ್ನ ನೋಡದೆ ಭಂಗ ಪಡುವೆ ನಮ್ಮ ಮಂಗಳಂಗೆ ನಿನ್ನ ನೋಡದೆ ಭಂಗ ಪಡುವೆ ನಮ್ಮ ಗಂಗಾ ಜನಕ ಸಿರಿ ರಂಗನಂಕದಿ ಕೂತು 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 ಭೃಂಗ ಕುಂತಳೆ ಹೃದಯಂಗಳದೊಳಗಡೆ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ನಾರಾಯಣಿ ಕೇಳು ಬಾರೆ ವೆಂಕಟರಮಣಿ ನಾರಾಯಣಿ ಕೇಳು ಬಾರೆ ವೆಂಕಟರಮಣಿ ನಾರಾಯಣಿ ಕೇಳು ಬಾರೆ ವೆಂಕಟರಮಣಿ ನಾರಾಯಣಿ ಕೇಳು ಚಾರುವದನೆ ಉಪಹಾರ ಕಲಕ್ಕೆ ನಿತ್ಯ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರೋ ಶಿವ ಕಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ನೀಡೋ ಶಿವ ನೀಡದಿರೋ ಶಿವ ಕಾಗುವುದು ಎನ್ನ ಕಾಯ ಆಗೋದು ಎನ್ನ ಕಾಯ
ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಮೆಲ್ಲನೆ ಬಂದು ಕಲ್ಲಕ್ಕೆ ಮುತ ಕೊಟ್ಟು ನಿಲ್ಲದೆ ಓಡಿಬೋದ ಕಳ್ಳಗೆ ಬುದ್ಧಿ ಪೇಳೆ ಕಳ್ಳಗೆ ಬುದ್ಧಿ ಪೇಡೆ ಮೆಲ್ಲ ಮೆಲ್ಲನೆ ಬಂದನೆ ಕೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಹಾಲು ಮಾರಲು ಹೋದರೆ ನಿನ್ನಯ ಕಂದ ಕಾಲಿಗಡ್ಡವ ಕಟ್ಟಿದ ಮಾರಲು ಹೋದರೆ ನಿನ್ನಯ ಕಂದ ಕಾಲಿಗಡ್ಡವ ಕಟ್ಟಿದ ಹಾಲ ಸುಂಕವ ಬೇಡಿ ಕೋಲನ್ನೇ ಅಡ್ಡಗಟ್ಟಿ ಆಲ ಸುಂಕವ ಬೇಡಿ ಕೋಲನ್ನೇ ಅಡಕಟ್ಟಿ ಶಾಲೆಯ ತೆಳಕೊಂಡು ಹೇಳದೋಡಿದ ಕೃಷ್ಣ ಆಲೆಯ ಸೆಳಕೊಂಡು ಹೇಳದೋಡಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಕೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಮೊಸರು ಮಾರಲು ಹೋದರೆ ನಿನ್ನಯ ಕಂದ ಹೆಸರೇನೆಂದಲೇ ಕೇಳಿದ ಮೊಸರು ಮಾರಲು ಹೋದರೆ ನಿನ್ನಯ ಕಂದ ಹೆಸರೇನೆಂದರೆ ಕೇಳಿದ ಹಸನಾದ ಹೆಣ ಮೇಲೆ ಕುಸುಮಾವ ತಂದೇಕೆ ಹಸನಾದ ಹೆಣ ಮೇಲೆ ಕುಸುಮಾವ ತಂದೇಕೆ ಶಶಿಮುಖಿಯರನ್ನೆಲ್ಲ ವಶವ ಮಾಡಿದ ನೀತ ಶಶಿಮುಖಿಯರನ್ನೆಲ್ಲ ವಶವ ಮಾಡಿದ ನೀತ ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನೋ ಕೊಂಡು ಬಂದಿರೆ ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರಿ ಯೋಗೀಶ ಪುರಂದರ ವಿಠಲ ನಾರಾಯಣ ಯೋಗೀಶ ಪುರಂದರ ವಿಠಲ ನಾರಾಯಣ ಕೂಡಿ ಹಾಡಿರೆ ಬೇಗ ನಾಗವೇಣಿಯರೆಲ್ಲ ಕೂಗಿ ಪಾಡಿರೆ ಬೇಗ ನಾಗವೇಣಿಯರೆಲ್ಲ ಮೆಲ್ಲ ಮೆಲ್ಲನೆ ಬಂದನೆ ಕೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಕೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಕುಂತಲಿಕಾ ವರದ ಪಾಂತಂಗರ ವಿಠ ಜಗತೆ ಜನನಿ ಜಗದಂಬಾ 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 ಭವಾನಿ ಜಗತ ಜನನಿ ಜಗದಂಬಾ 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 ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ
जगदम्बा भवानी करुणाकरी वीणाधरी वाणी करुणाकरी वीणाधरी वाणी करुणाकरी वीणाधरी वाणी करुणाकरी वीणाधरी वाणी अम्बा भवानी जगदम्बा भवानी अम्बा भवानी जगदम्बा भवानी अम्बा भवानी जगदम्बा भवानी अम्बा भवानी जगदम्बा भवानी जगत जननी जगदम्बा 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 भवानी जगत जननी जगदम्बा 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 भवानी शारदे संगीतवाहिनी शारदे संगीतवाहिनी शुम्भानि शुम्भा प्राणहारिणी शुम्भानि शुम्भा प्राणहारिणी महिषासुर मर्दिनी कल्याणी महिषासुर मर्दिनी कल्याणी नवदुर्गे नवरूपधारिणी नवदुर्गे नवरूपधारिणी अम्बा भवानी जगदम्बा भवानी अम्बा भवानी जगदम्बा भवानी अम्बा भवानी जगदम्बा भवानी अम्बा भवानी जगदम्बा भवानी जगत जननी जगदम्बा 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 भवानी जगत
ಕೊಂಡೊಯ್ಯೋ ನೀ ಅಂಬಿಗಾ ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗ ಅಂಬಿಗಾ ಜಗದಂಬಿಗಾ ಅಂಬಿಗ ಜಗದಂಬಿಗ ಅಂಬಿಗಾ ಜಗದಂಬಿಗಾ ಅಂಬಿಗ ಜಗದಂಬಿಗ ಅಂಬಿಗನ ನಿನ್ನ ನಂಬಿದೆ ಜಗದಂಬರಮಣ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಜಗದಂಬರ ಮನ ನಿನ್ನ ನಂಬಿದೆ ಆರು ತೆರೆಯ ನೋಡಂಬಿಗ ಅದ ಮೀರಿ ಬರುತ್ತಲಿದೆ ಅಂಬಿಗ ಆರು ತೆರೆಯ ನೋಡಂಬಿಗ ಅದ ಮೀರಿ ಬರುತ್ತಲಿದೆ ಅಂಬಿಗ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸೋ ಅಂಬಿಗ ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸೋ ಅಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ಜಗದಂಬಿಗ ಅಂಬಿಗನ ನಿನ್ನ ನಂಬಿದೆ ಜಗದಂಬರಮಣ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಜಗದಂಬರ ಮನ ನಿನ್ನ ನಂಬಿದೆ ಸತ್ಯವೆಂಬುದೇ ಹೊಟ್ಟಂಬಿಗ ಸದಾ ಭಕ್ತಿ ಎಂಬುದೇ ಪಥವಂಬಿಗ 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 ನಿತ್ಯ ಮೂರುತಿ ಪುರಂದರ ವಿಠಲ ನಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ನಿತ್ಯ ಮೂರುತಿ ಪುರಂದರ ವಿಠಲ ನಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ಜಗದಂಬಿಗ ಅಂಬಿಗನ ನಿನ್ನ ನಂಬಿದೆ ಜಗದಂಬರಮಣ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಜಗದಂಬರಮಣ ನಿನ್ನ ನಂಬಿದೆ ಅಂಬಿಗನ ನಿನ್ನ ನಂಬಿದೆ ಜಗದಂಬರಮಣ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಜಗದಂಬರಮಣ ನಿನ್ನ ನಂಬಿದೆ ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೋ ಸ್ವಾಮಿ ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೋ ಸ್ವಾಮಿ ನೀನಲ್ಲದನ್ಯತ್ರ ಯಾರು ಗತಿ ನೀನಲ್ಲದನ್ಯತ್ರ ಯಾರು ಗತಿ ನೀನಲ್ಲದನ್ಯತ್ರ ಯಾರು ಗತಿ ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೋ ಸ್ವಾಮಿ ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೋ ಸ್ವಾಮಿ
ಪಾದಾರವಿಂದದ ಸೇವೆಯ ಮಾಡಿ ಪಾದಾರವಿಂದದ ಸೇವೆಯ ಮಾಡಿ ನಿನ್ನಯ ಧ್ಯಾನದೊಳು ಇರುವಂತೆ ಮಾಡು ನಿನ್ನಯ ಧ್ಯಾನದೊಳು ಇರುವಂತೆ ಮಾಡು ಪಾದಾರವಿಂದದ ಸೇವೆಯ ಮಾಡಿ ಆಧಾರವಿಂದದ ಸೇವೆಯ ಮಾಡಿ ನಿನ್ನಯ ಧ್ಯಾನದೊಳು ಇರುವಂತೆ ಮಾಡು ನಿನ್ನಯ ಧ್ಯಾನದೊಳು ಇರುವಂತೆ ಮಾಡು ನಿನ್ನಯ ಧ್ಯಾನದೊಳು ಇರುವಂತೆ ಮಾಡು ನಿನ್ನಯ ಧ್ಯಾನದೊಳು ಇರುವಂತೆ ಮಾಡು ದಾಸರ ಸಂಗದಿಂದ ದೂರಿಡದೆನ್ನ ದಾಸರ ಸಂಗದಿಂದ ದೂರಿಡದೆನ್ನ ದಾಸರ ಸಂಗದಿಂದ ದೂರಿಡದೆನ್ನ ದಾಸರ ಸಂಗದಿಂದ ದೂರಿಡದೆನ್ನ ಸನ್ಮಾರ್ಗದಿರಿಸೋ ಜಗದೀಶ ಅಗನಾಶ ಸನ್ಮಾರ್ಗತಿ ಮತಿ ನೀನೇ ಎಲ್ಲವೋ ಸ್ವಾಮಿ ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೋ ಸ್ವಾಮಿ ನೀನಲ್ಲದನ್ಯತ್ರ ಯಾರು ಗತಿ ನೀನಲ್ಲದನ್ಯತ್ರ ಯಾರು ಗತಿ ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೂ ಸ್ವಾಮಿ ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೂ ಸ್ವಾಮಿ ಶಿಶುಪಾಲ ಶಿರವಾ ಛೇದಿಸಿದೆ ಶಿಶುಪಾಲ ಶಿರವಾ ಛೇದಿಸಿದೆ ಶಿಶುವಾಗಿ ಲೋಕವ ನೀ ಪೊರೆದೆ ಶಿಶುವಾಗಿ ಲೋಕವ ನೀ ಪೊರೆದೆ ಶಿಶುಪಾಲ ಶಿರವಾ ಛೇದಿಸಿದೆ ಶಿಶುಪಾಲ ಶಿರವಾ ಛೇದಿಸಿದೆ ಶಿಶುವಾಗಿ ಲೋಕವ ನೀ ಪೊರೆದೆ ಶಿಶುವಾಗಿ ಲೋಕವ ನೀ ಪೊರೆದೆ ಅಸುರ ಕುಲ ಸಂಹರಿಸಿ ಭಕ್ತರನು 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 ಪೊರೆದೆ ವಸುದೇವ ಪುರಂದರ ವಿಠಲರಾಯ ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೋ ಸ್ವಾಮಿ ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೋ ಸ್ವಾಮಿ ನೀನಲ್ಲದನ್ಯತ್ರ ಯಾರು ಗತಿ ನೀನಲ್ಲದನ್ಯತ್ರ ಯಾರು ಗತಿ ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೋ ಸ್ವಾಮಿ ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೋ ಸ್ವಾಮಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಶ್ರೀರಾಮ ಜಯ ರಾಮ
ಜಯ ಜಯ ರಾಮ ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಹಿರಿಯವೆನಲಿ ಬುದ್ಧ ಕೂರ್ಮನಿಗೆ ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಹಿರಿಯದೆ ನಲಿಪುತ ಕೂರ್ಮನಿಗೆ ಧರೆಯನು ಧರಿಸಿದ ವರಹವತಾರದಿ ತರುಳನ ಕಾಯ್ದ ಶ್ರೀ ನರಸಿಂಹಗೆ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಶುಭ ಮಂಗಳಾಂ ಭೂಮಿಯ ದಾನವ ಬೇಡಿದಗೆ ಆ ಮಹಾಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಸತ್ಯವಾಮೇಯರ ಗೋಪಾಲ ಕೃಷ್ಣಗೆ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಶುಭ ಮಂಗಳಾಂ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಶುಭ ಮಂಗಳಾಂ ಎತ್ತಲೆ ನಿಂತಿಹ ಬೌದ್ಧನಿಗೆ ಉತ್ತಮ ಹಯವಿದ ಕಲ್ಕನಿಗೆ ಹತ್ತವತಾರದಿ ಭಕ್ತರ ಸಲಹುವ ಕರ್ಸಿ ಪುರಂದರ ವಿಠಲನಿಗೆ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಶುಭ ಮಂಗಳಾಂ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಶುಭ ಮಂಗಳಾಂ ಬೆಳಕನು ಕೊಡುತ್ತಿಹ ಸೂರ್ಯನಿಗೆ ವರಗಳ ಕೊಡುತ್ತಿಹ ಭೂದೇವಿಗೆ ಮೊಲೆ ಹಾಲುಣಿಸಿದ ಅಮ್ಮನಿಗೆ ವರಗಳ ಕೊಡುತ್ತಿಹ ದೇವನಿಗೆ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಶುಭ ಮಂಗಳಾಂ ಮಂಗಳಾಂ ಜಯ ಮಂಗಳಾಂ ಮಂಗಳಾಂ ಶುಭ ಮಂಗಳಾಂ ಶುಭ ಮಂಗಳಾಂ ಜಯ ಮಂಗಳಾಂ ಗೋವಿಂದ ಇನ್ನಿ ಗೋವಿಂದ ಹರಿ ಗೋವಿಂದ ಗೋವಿಂದ. ಹರಿ ಓಂ. ಕುರಿಂಜ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭಡು ಮೂಚನೆ ದಿನಿತ ಈ ಭಜನಾ ಕಾರ್ಯಕ್ರಮಕ್ಕೂ ಬರ್ತದೆ. ನಮ್ಮ ಭಜನಾ ಕಾರ್ಯಕ್ರಮನು ಯಶಸ್ವಿ ಮಂತು ಕೊರ್ನಂಚಿತ್ನ ಶ್ರೀರಾಮ ಭಜನಾ ಮಂಡಳಿ ಶ್ರೀರಾಮನಗರ ಬುಲೇರಿ ಮೊಗ್ರು ಮುಲ್ತ ಪೂರಾ ಪದಾಧಿಕಾರಿಗಳಿಗೆಲ್ಲ ಶ್ರೀ ಪಂಚಲಿಂಗೇಶ್ವರಿ ಆಯುಷ್ಯ ಆರೋಗ್ಯ ಕರುಣಿಸಾಡು ಪಂಡದು ಈ ಮೂಲಕ ವಿನಂತಿ ಬಂತಂದಲ್ಲ ಅಂಜನೆ ಅಕ್ಲೇನ್ ಪ್ರಸಾದಗಳೇ ತಂದು ಕೊಡುವಂದು ವಿನಂತಿ ಉಂಟು. ವಾರ ಶ್ರೀ ಪಂಚಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸುತ್ತಾ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ. ನಾಟ್ಯಾದಿ ದೇವತೆಯಾದ ನಟರಾಜನನ್ನು ಆರಾಧಿಸುತ್ತಾ ನನ್ನ ಗುರುಗಳಾದ ವಿದುಷಿ ಶ್ರೀಮತಿ ಸುಮಾ ರಾಮ್ ಪ್ರಸಾದ್ ಬೆಂಗಳೂರು ಹಾಗೂ ವಿದ್ವಾನ್ ಶ್ರೀ ಸುದರ್ಶನ್ ML ಭಟ್ರ ಆಶೀರ್ವಾದ ಪಡೆಯುತ್ತಾ ಶ್ರೀ ಶಾರದಾ ಕಲಾಕೇಂದ್ರ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಸಹ ಸಂಸ್ಥೆಯಾದ ಶ್ರೀ ರಾಮ ಭಜನಾ ಮಂದಿರ ಮುರ ಹಾಗೂ ಶ್ರೀ ಭಾರತಿ ವಿದ್ಯಾಸಂಸ್ಥೆ ಉರುವಾಲು ಇಲ್ಲಿ ನೃತ್ಯ ತರಗತಿಗಳನ್ನು ನಡೆಸುತ್ತಿದ್ದು ಈ ಶಾಖೆಗಳ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಹಾಗೂ ಜನಪದ ನೃತ್ಯಗಳ ನಾಟ್ಯ ವೈಭವ ಪ್ರಸ್ತುತಿಯನ್ನು ಕಲಾಭಿಮಾನಿಗಳಾದ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ತಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನು ಹರಸಬೇಕೆಂದು ಕೇಳಿಕೊಳ್ಳುತ್ತಾ ನಮ್ಮ ಮೊದಲಿನ ಪ್ರಸ್ತುತಿ ಕೈಗಳಲ್ಲಿ ಹೂವಿನ ದಳಗಳನ್ನು ಹಿಡಿದುಕೊಂಡು ದೇವಾನುದೇವತೆಗಳಿಗೆ ಅಷ್ಟ ದಿಕ್ಪಾಲಕರಿಗೆ ಗುರುಗಳಿಗೆ ರಂಗಕ್ಕೆ ಹಾಗೆಯೇ ಇಲ್ಲಿ ನೆರೆದಿರುವಂತಹ ಸಭಿಕರಿಗೆ ಪುಷ್ಪಾರ್ಚನೆ ಗೈಯುತ್ತಾ
ಸ್ವಾಗತಿಸಲು ಬರುತ್ತಿದ್ದಾರೆ ಉರ್ವಾಲು ಶಾಖೆಯ ವಿದ್ಯಾರ್ಥಿಗಳಾದ ಕನಿಷ್ಕ, ಪವೀಕ್ಷಾ, ಮನ್ವಿತಾ, ಸ್ವರ್ಣಿಕಾ, ವರ್ಷಿತಾ, ಅನ್ವಿತಾ ಶೆಟ್ಟಿ, ಸ್ತುತಿ, ಶ್ರುತಾ, ಶ್ರೀಲಕ್ಷ್ಮಿ, ಮಾನ್ವಿ, ರಿಷಿಕಾ ರೈ, ಮನ್ವಿತಾ ಭಟ್, ಪ್ರಾಚ್ಯ, ಪ್ರಣಮ್ಯ ಹಾಗೂ ಚೈತನ್ಯ ಭಟ್. तारितजं तजं तरिता तदिमितकिटतकतगतदिगिण त्वं 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 तजं तकचं तकिटजं तकिटकिटजं तगतदिगिण त्वं तजं तकचं तकिटजं तकिटकिटजं तगतदिगिण त्वं धरितधण धण धणत जणो 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 तदिमि दिमि दिमि तकिटतग धरित धणत जणुत दिमित तरि धरि धरित धण धण धणत जणु जणु जणुत दिमि दिमि दिमित धरित धणत जणुत दिमित तग दिमित धरित धणत जणुत दिमित तग दिमित धरिता तदणता तजणुत तदिगिण त्वं तदरिता तदणता तजणुत तदिगिण त्वं तदिगिण त्वं तदरिता तदणता तजणुत तदिगिण त्वं तदिगिण त्वं तारितजं तजं तरिता तदिमितकिटतकतगतदिगिण 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 त्वं तारितजं तजं तरिता ಈ ವಿದ್ಯಾರ್ಥಿಗಳೆಲ್ಲರೂ ಇದೇ ಮೊದಲ ಬಾರಿಗೆ ಗೆಜ್ಜೆ ಕಟ್ಟಿ
5-6 ತಿಂಗಳ ಅಭ್ಯಾಸದಿಂದ ವೇದಿಕೆ ಏರಿದ್ದಾರೆ. ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಯರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ವಿಘ್ನ ನಿವಾರಕನಾದ ಗಣಪತಿಯ ಅನುಗ್ರಹವನ್ನು ಬೇಡುತ್ತಾ ನರ್ತಿಸುವ ಕಲಾವಿದೆಯರು ಮೊಗ್ರು ಮುರಾ ಶಾಖೆಯ ವಿದ್ಯಾರ್ಥಿಯರಾದ ನೇಹಾ, ಗ್ರೀಷ್ಮ, ಲಿಖಿತಾ, ಚೈತ್ರ, ಲತಾಶ್ರೀ, ಲಾವಣ್ಯ ಹಾಗೂ ಪ್ರೇಕ್ಷಾ. ಶ್ರೀ ಗಣೇಶ ಶರಣಂ, ಶ್ರೀ ಗಣೇಶ ಶರಣಂ, ಶ್ರೀ ಗಣೇಶ ಶರಣಂ ಗಜಾನನ, ಶ್ರೀ ಗಣೇಶ ಶರಣಂ ಗಜಾನನ, ಶ್ರೀ ಗಣೇಶ ಶರಣಂ ಗಜಾನನ. தேவர் முனிவர் பணியும் தயாகர ஸ்ரீ கணேச சரணம் கஜானன. தேவர் முனிவர் பணியும் தயாகர ஸ்ரீ கணேச சரணம் கஜானன. தேவர் முனிவர் பணியும் தயாகர ஸ்ரீ கணேச சரணம் கஜானன. தேவர் முனிவர் பணியும் தயாகர ஸ்ரீ கணேச சரணம். நாகாபரணனே நான் மறை போற்றும் நாகாபரணனே நான் மறை போற்றும் நாகாபரணனே நான் மறை போற்றும் நாமனே பிரணவ ரூபனே. நாகாபரணனே நான் மறை போற்றும் நாமனே பிரணவ ரூபனே. நாகாபரணனே நான் மறை போற்றும் நாமனே பிரணவ ரூபனே. ஜெய ஸ்ரீ கணேச சரணம் கஜானன. தேவர் முனிவர் பணியும் தயாகர ஸ்ரீ கணேச சரணம் சரணம் சரணம். ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ಕೃಷ್ಣ 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 ಹರೇ ಹರೇ. ಕೃಷ್ಣನ ಲೀಲೆಗಳನ್ನು ಆಡಿ ಕೊಂಡಾಡಲು ಬರುತ್ತಿದ್ದಾರೆ ಮುರಾ ಶಾಖೆಯ ಪುಟಾಣಿಗಳಾದ ಮೋಕ್ಷ, ಲಾಸ್ಯ, ಪ್ರತೀಕ್ಷಾ, ನಿರೀಕ್ಷಾ, ಪೂರ್ವಿ, ಪ್ರತೀಕ್ಷಾ ಎಂ, ಪ್ರೇಕ್ಷಾ, ಮಾನ್ವಿ, ಮನ್ವಿತ್, ದೀಕ್ಷಾ, ಧನ್ಯಶ್ರೀ, ರಶ್ಮಿ ಹಾಗೂ ರಕ್ಷಿತಾ. ಚಪ್ಪಾಳೆಯೊಂದಿಗೆ ಪುಟಾಣಿಗಳನ್ನು ಸ್ವಾಗತಿಸೋಣ.
ಇಂದು ವಿದ್ಯಾರ್ಥಿಗಳ ಮುಖವರ್ಣಿಕೆಯಲ್ಲಿ ಸಹಕರಿಸಿದವರು ಸನತ್ ಸುಳ್ಯ, ಶರತ್ ಸುಬ್ರಹ್ಮಣ್ಯ ಹಾಗೂ ಉದಯ್ ಕಲ್ಮಡ್ಕ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಿಸಬಹುದು U+ TV ಹಾಗೂ ಸುದ್ದಿವಾಹಿನಿಯಲ್ಲಿ. ಮುಂದಕ್ಕೆ ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತಿ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ. ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಪುತ್ರನಾದ ಅಯ್ಯಪ್ಪನನ್ನು ಸ್ತುತಿಸೋಣ. ನರ್ತಿಸುವ ಕಲಾವಿದೆಯರು ಹರ್ಷಿತಾ, ಜೀವಿತಾ, ಊರ್ವಶಿ, ರಶ್ಮಿತಾ, ತೇಜಸ್ವಿನಿ, ಧನ್ವಿತ್, ವೀಕ್ಷಣ್ ಹಾಗೂ ಭವಿನ್. ಸ್ವಾಮಿ ತಿಂದಗ 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 ಅಯ್ಯಪ್ಪ ತಿಂದಗ 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 ಸ್ವಾಮಿ ತಿಂದಗ ತೋಂ ತೋಂ ಅಯ್ಯಪ್ಪ ತಿಂದಗ ತೋಂ ತೋಂ ಅಯ್ಯಪ್ಪ ತಿಂದಗ ತೋಂ ತೋಂ ಸ್ವಾಮಿ ತಿಂದಗ ತೋಂ ತೋಂ ತಿಂದಗ 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 ತೋಂ 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 ಸ್ವಾಮಿ ತಿಂದಗ 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 ತೋಂ 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 ತೋಂ.
ತಿಂದಗ ತಿಂದಗ ಸ್ವಾಮಿ ತಿಂದಗ ತೋಂ ತೋಂ ಅಯ್ಯಪ್ಪ ತಿಂದಗ ತೋಂ ತೋಂ ಅಯ್ಯಪ್ಪ ತಿಂದಗ ತೋಂ ತೋಂ ಸ್ವಾಮಿ ತಿಂದಗ ತೋಂ ತೋಂ ತಿಂದಗ 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 ತೋಂ 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 ಸ್ವಾಮಿ ತಿಂದಗ 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 ತೋಂ 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 ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪುಲ್ಯಂ ರಾಮನಾಮ ವರಾನನೆ. ಆದರ್ಶ ಪುರುಷನಾದ ಶ್ರೀ ರಾಮಚಂದಿರನ ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ಮೊನ್ನೆಯಷ್ಟೇ ವಿಜೃಂಭಣೆಯಿಂದ ನೆರವೇರಿಸಿದೆವು. ಶ್ರೀರಾಮನ ಅನುಗ್ರಹ ನಮಗಿರಲಿ ಅನುದಿನ. ಜಗದ್ಗುರುವಾಗಲಿದೆ ನಮ್ಮ ಭಾರತ. ಸುಖ ಸಂತೋಷ ಸಮೃದ್ಧಿ ನೆಲೆಸಲಿ ಸರ್ವದಾ. ರಾಮನ ಕುರಿತಾದ ಸುಂದರ ಭಜನ್ಗೆ ನರ್ತಿಸಲಿದ್ದಾರೆ ಅಲಕ, ಋತ್ವಿ, ಆತ್ಮಿ, ಪ್ರಣಮಿ, ಯುಕ್ತಿ, ತೈಜಸಾತ್ಮಿಕ, ಬಬಿತಾ, ಜನ್ಯ, ಸ್ಮೃತಿ, ಹರ್ಷಿತಾ, ಚಾರ್ವಿಕ್ ಹಾಗೂ ತೇಜೋರಥ್. ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ಅನಾಥ ರಕ್ಷಕ ರಾಮ 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 ಆಪತ್ ಬಾಂಧವ ರಾಮ 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 ಅನಾಥ ರಕ್ಷಕ ರಾಮ 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 ಆಪತ್ ಬಾಂಧವ ರಾಮ 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 ಮೈಥಿಲಿ ನಂದನ ರಾಮ 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 ಮಾರುತಿ ವಂದಿತ ರಾಮ 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 ಮೈಥಿಲಿ ನಂದನ ರಾಮ 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 ಮಾರುತಿ ವಂದಿತ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ ರಾಮ ರಾಮ
ಮುದ್ದು ಪುಟಾಣಿಗಳೆಲ್ಲರೂ ಸಹ ಉರುವಲು ಶಾಖೆಯ ವಿದ್ಯಾರ್ಥಿಗಳು ಆಗಿದ್ದು ಮೊದಲ ಬಾರಿಗೆ ವೇದಿಕೆ ಏರಿದ್ದಾರೆ. ಕಲಾಭಿಮಾನಿಗಳಾದ ನಿಮ್ಮ ಚಪ್ಪಾಳೆಯೇ ಅವರುಗಳಿಗೆ ಆಶೀರ್ವಾದ ಎಂದು ಹೇಳುತ್ತಾ, ಕಲಾಭಿಮಾನಿಗಳಾದ ನಿಮ್ಮ ಮುಂದೆ ಕರ್ನಾಟಕ ಜನಪದ ಶೈಲಿಯ ಕೋಲಾಟದ ಮೂಲಕ ರಂಜಿಸಲು ಬರುತ್ತಿರುವವರು ಆಕಾಂಕ್ಷಾ, ಪ್ರಣಮ್ಯ, ಪವೀಕ್ಷಾ, ಕನಿಷ್ಕ, ರಿಷಿಕಾ ರೈ, ಮಾನ್ವಿ, ಮನ್ವಿತಾ ಭಟ್, ಚೈತನ್ಯ ಹಾಗೂ ಪ್ರಾಚ್ಯ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ಕಾಡ ಸಂಪತ್ತು ತರಬನ್ನೆ. ಊರ ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ಕಾಡ ಸಂಪತ್ತು ತರಬನ್ನೆ. ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ, ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ, ನಾಡ ಸಂಪತ್ತು ತರಬನ್ನಿ. ನಾಡ ಸಂಪತ್ತು ತರಬನ್ನಿ. ಬನ್ನಿ 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 ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಅರಸಾನ ಅಂಗಳಕ್ಕೆ ಸರಸಾರಂಗ ಹೊಯ್ದ ಹೊರಸಿ ತಂದಾರ ಸಿರಿಬನ್ನಿ. ಅರಸಾನ ಅಂಗಳಕ್ಕೆ ಸರಸಾರಂಗ ಹೊಯ್ದ ಹೊರಸಿ ತಂದಾರ ಸಿರಿಬನ್ನಿ. ಬನ್ನಿ ದೇವ ದೇವರ ಬನ್ನಿ, ದೈವ ದೈವದ ಬನ್ನಿ, ದೇವ ದೇವರ ಬನ್ನಿ, ದೈವ ದೈವದ ಬನ್ನಿ, ನಾವು ಮುಡಿಯೋದು ನಮ್ಮ ಬನ್ನಿ. ನಾವು ಮುಡಿಯೋದು ನಮ್ಮ ಬನ್ನಿ. ಬನ್ನಿ 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 ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಕೋಲು ಕೋಲೆ ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲಣ್ಣ ಕೋಲೆ. ತಾನೇನ ಬಂದಾನೇನ ತಾನೇನ. ಮುಂದಕ್ಕೆ ಅನುರಾಧ ಶ್ರೀರಾಮ್ ರವರ ಕಂಠದಿಂದ ಮೂಡಿಬಂದಿರುವಂತಹ ಜನಪದೀಯ ಶೈಲಿಯ ಕೃಷ್ಣನ ವರ್ಣನೆಯನ್ನು, ಕೊಳಲು ಗಾನವನ್ನು, ಬೃಂದಾವನದಲ್ಲಿ ನಡೆದಿರುವ ಕೃಷ್ಣನ ಲೀಲೆಗಳನ್ನು ನರ್ತಿಸಲಿದ್ದಾರೆ ನಮ್ಮ ಮುದ್ದು ರಾಧೆಯರು. ಅಲ್ಲಿ ನೋಡು ಇಲ್ಲಿ ನೋಡು.
ಸಖಿ ತನ್ನ ಗೆಳತಿಯರ ಒಡನಾಡಿಕೊಂಡು ನೀರಿನಲ್ಲಿ ಆಟವಾಡುತ್ತಾ ಶ್ರೀಹರಿಯನ್ನು ಜ್ಞಾನಿಸುವಂತಹ ನೃತ್ಯ ನರ್ತಿಸಲಿದ್ದಾರೆ. ಸ್ತುತಿ, ಅನ್ವಿತಾ ಶೆಟ್ಟಿ, ಶ್ರುತ, ವರ್ಷಿತಾ, ಸ್ವರ್ಣಿಕಾ, ಶ್ರೀಲಕ್ಷ್ಮಿ, ಮನ್ವಿತಾ ಹಾಗೂ ಸ್ವಸ್ತಿ. ತಂದನಾನ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ ತಂದನಾನ ಬಳ ತಂದನಾನ ತಂದನಾನ ಹಿ ತಂದನಾನ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಓ ಬಳ ತಂದನಾನ ತಂದನಾನ ಹಿ ತಂದನಾನ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಓ ಬಳ ತಂದನಾನ ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ 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 ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ 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 ತಂದನಾನ ಹಿ ತಂದನಾನ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಓ ಬಳ ತಂದನಾನ నందువగు హీనాధికములిందు లేవు అందరికి శ్రీహరే అంతరాత్మ ఇందులో జంతు కులమింతానొకటే అందరికి శ్రీహరే అంతరాత్మ హరే అంతరాత్మ శ్రీహరే అంతరాత్మ ತಂದನಾನ ಹಿ ತಂದನಾನ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಓ ಬಳ ತಂದನಾನ ಬಳ ತಂದನಾನ ಓ ಬಳ ತಂದನಾನ ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ 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 ತಂದನಾನ ಹಿ ತಂದನಾನ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ ಓ ಬಳ ತಂದನಾನ. ಇವತ್ತಿನ ವಿದ್ಯಾರ್ಥಿಗಳ ವಸ್ತ್ರ ವಿನ್ಯಾಸ ವಿಶ್ವಕಲಾ ನಿಕೇತನ ಆರ್ಟ್ಸ್ ಪುತ್ತೂರು. ಮುಂದಕ್ಕೆ ಕೃಷ್ಣನ ಬಾಲ್ಯ ಲೀಲೆಗಳಲ್ಲಿ ಅಮ್ಮನಾದ ಯಶೋದೆಯನ್ನು ಮರಳು ಮಾಡುತ್ತಾ ಬೆಣ್ಣೆ ಕದ್ದು ತಿಂದರೂ ಸಹ ನಾನು ತಿಂದಿಲ್ಲ ಎಂಬುದನ್ನು ಸಮರ್ಥಿಸಿಕೊಳ್ಳುವ ತುಂಟ ಕೃಷ್ಣನನ್ನು ತೋರಿಸಲಿದ್ದಾರೆ ಮುತ್ತು ಪುಟಾಣಿ ಕಲಾವಿದೆಯರು. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ ಅಮ್ಮ ನಾನು
ಬೆಣ್ಣೆ ಕದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ ನೀನೇ ನೋಡು ಬೆಣ್ಣೆಗಡಿಗೆ ನೀನೇ ನೋಡು ಬೆಣ್ಣೆಗಡಿಗೆ ಸೂರಿನ ನಿಲ್ಲುವಲ್ಲಿ ನೀನೇ ನೋಡು ಬೆಣ್ಣೆಗಡಿಗೆ ಸೂರಿನ ನಿಲ್ಲುವಲ್ಲಿ ಹೇಗೆ ತಾನೇ ತೆಗೆಯಲಿ ಅಮ್ಮ ಹೇಗೆ ತಾನೇ ತೆಗೆಯಲಿ ಅಮ್ಮ ನನ್ನ ಪುಟ್ಟ ಕೈಗಳಲ್ಲಿ ಅಮ್ಮ ನಾನು ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ ಶ್ಯಾಮ ಹೇಳಿದ ಬೆಣ್ಣೆ ಮೆತ್ತಿದ ತನ್ನ ಬಾಯಿ ಒರೆಸುತ್ತ ಶ್ಯಾಮ ಹೇಳಿದ ಬೆಣ್ಣೆ ಮೆತ್ತಿದ ತನ್ನ ಬಾಯಿ ಒರೆಸುತ್ತ ಬೆಣ್ಣೆ ಒರೆಸಿದ ಕೈಯ ಬೆಣ್ಣೆ ಒರೆಸಿದ ಕೈಯ ಬೆನ್ನ ಹಿಂದೆ ಮರೆಸುತ್ತ ನಾನು ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ ಬೆಣ್ಣೆ ಕದಿಲ್ಲಮ್ಮ ಬೆಣ್ಣೆ ಕದಿಲ್ಲಮ್ಮ ಬೆಣ್ಣೆ ಕದಿಲ್ಲಮ್ಮ ತಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಮುಂದಕ್ಕೆ ಲಯಕರ್ತನಾದ ಶಿವ ತ್ರಿಮೂರ್ತಿಗಳಲ್ಲಿ ಒಬ್ಬ ಶಿವ ಶಾಂತ ಹಾಗೂ ರೌದ್ರ ಸ್ವರೂಪನೂ ಆಗಿದ್ದು ಯೋಗ ಜ್ಞಾನ ಮತ್ತು ಕಲೆಯ ಆರಾಧ್ಯ ದೈವವಾಗಿದ್ದು ನಟರಾಜ ಎಂಬ ರೂಪ ಸಹ ಹೊಂದಿದ್ದಾನೆ. ಕೊರಳಲ್ಲಿ ಸರ್ಪಗಳ ರಾಜ ವಾಸುಕಿ, ಕೇಶದಲ್ಲಿ ಅರ್ಧಚಂದ್ರ, ಗಂಗೆ ಮತ್ತು ಹಣೆಯ ಮೇಲೆ ಮೂರನೇ ಕಣ್ಣು, ಕೈಯಲ್ಲಿ ತ್ರಿಶೂಲ ಮತ್ತು ಡಮರನ್ನು ಹೊಂದಿದ್ದಾನೆ. ಅಂತಹ ಶಿವನ ರೂಪವನ್ನು ನರ್ತಿಸಲಿದ್ದಾರೆ ವಿದ್ಯಾರ್ಥಿಗಳು. ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರಕರ ಪಿರಾಗಧರ ಸುಂದರಕರ ಪಿರಾಗ ಧರ ಗಂಗಾಧರ ಗಜ
ಪಾರ್ವತಿ ರಮಣ ನಿನಗೆ ನಮೋ ನಮೋ ಸದ್ಯೋ ಜಾತಮ ವದನಂ ಗಂಗಾ ಚಂದ್ರ ಸಮಾಗಮ ತೀರ್ಥಂ ಪ್ರಣವಂ ನಾದಮಯುಣರು ತುಡಿಯೋ ವೇದ കലാമൃത പുണ്യം പ്രകൃതിയും നിന്നി വികൃതിയും നിന്നി സ്വരങ്ങളിലായി ലയങ്ങളിലായി ശക്തി സ്വരൂപം ഓം ശിവോഹം ശ്രീ ശിവോഹം ഓം ശിവോഹം രുദ്രം ശ്രീകരം ಶಿವರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ತದಾನಂ 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 ತಾನಂ ತನಂ ತನಂ ತನನದಾನಂ ತದಾನಂ ತದಾನಂ ತಾನನಂ ತಾನಂ ತಾನಂ ತದಾನಂ ತದಾನಂ ತಾನನನಾನಂ ತಾನನದಾನಂ ತದಾನಂ ತದಾನನನಾನಂ ನಿರಿಸ ಸಾಸ ನಿಸರಿ ಕರಿಸ ಸ್ವಾಸ ನಿಸರಿ ಪಮ ಭಾಗ ಮರಿ ಸರಿ ರಿ ಕರಿಸ ಮಾಮ ಪರ ನಿಸರಿ ರಿ ಗಗ ಸರಿ ಗಗ ನಿಸಗ ಮಮ ಗಗ ನಿಸರಿ ರಿ ರಿ ಸದ ನಿ ಪಮ ಮಗ ಮರಿ ಸರಿ ನಿ ಸಾಸ ರಿ ಗಗ ರಿ ಸದ ನಿ ಸ ರಿ ಕರಿಸ ಮಮ ಪದ ರಿ ಸರಿ ರಿ ಗಗ ಸಕಲ ಸನ್ಮಂಗಳವನ್ನು ಉಂಟು ಮಾಡುವ ಗಣಪತಿ, ವಿದ್ಯಾದಿ ದೇವತೆಯಾದ ಸರಸ್ವತಿ, ಆದಿಶಕ್ತಿ ಹಾಗೂ ಕಲೆಯ ಆರಾಧ್ಯ ದೈವವಾದ ನಟರಾಜನ ಕುರಿತಾದ ನೃತ್ಯ ಪ್ರಸ್ತುತಪಡಿಸಲಿದ್ದಾರೆ ಮುರಾ ಶಾಖೆಯ ವಿದ್ಯಾರ್ಥಿಗಳು. ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. मूषिकवाहन मोदक हस्त चामर कर्ण विलंबित सूत्र वामन रूप महेश्वर पुत्र दीन विनायक पाद नमस्ते मूषिकवाहन मोदक हस्त चामर कर्ण विलंबित सूत्र वामन Namaste.
ಮುಂದಿನ ಪ್ರಸ್ತುತಿ ರಾಮನ ಬಂಟ ಹನುಮಂತ. ಸಂಜೀವಿನಿ ಪರ್ವತವನ್ನು ಹೊತ್ತು ತಂದ ಮಾರುತಿ. ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆಯನ್ನು ಒಗ್ಗೂಡಿಸಲು ಲಂಕೆಗೆ ಹಾರಿ ರಾವಣನನ್ನು ಎದುರಿಸಿದ. ಆಂಜನೇಯನ ಕುರಿತಾದ ಭಜನ್ಗೆ ನರ್ತಿಸಲಿದ್ದಾರೆ ವಿದ್ಯಾರ್ಥಿಗಳು. ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ. मारुति मारुति जय मारुति 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 जय मारुति 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 जय मारुति 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 जय मारुति रामदूत मारुति मारुति जय मारुति रामदूत मारुति मारुति जय मारुति 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 जय मारुति 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 जय मारुति आंजनेय मारुति मारुति जय मारुति आंजनेय मारुति मारुति जय मारुति महावीर मारुति मारुति जय मारुति महावीर मारुति मारुति जय मारुति 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 जय मारुति 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 जय मारुति भक्तवत्सल मारुति मारुति जय मारुति भक्तवत्सल मारुति मारुति जय मारुति भगवत प्रिय मारुति मारुति जय मारुति भगवत प्रिय मारुति मारुति जय मारुति 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 जय मारुति 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 जय मारुति रामदूत मारुति मारुति जय मारुति रामदूत मारुति मारुति जय मारुति 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 जय मारुति 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 जय मारुति आंजनेय मारुति मारुति जय मारुति आंजनेय मारुति मारुति जय मारुति महावीर मारुति मारुति जय मारुति महावीर मारुति मारुति जय मारुति 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 जय मारुति 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 जय मारुति भक्तवत्सल मारुति मारुति जय मारुति भक्तवत्सल मारुति मारुति जय मारुति भगवत प्रिय मारुति मारुति जय मारुति भगवत प्रिय मारुति मारुति जय मारुति 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 जय 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 मारुति आंजनेय स्वामी की जय ಜೈ ಆಂಜನೇಯ ಎಂದು ಹೇಳುತ್ತಾ ಮುಂದಕ್ಕೆ ಪರಶುರಾಮ ಸೃಷ್ಟಿ ನಮ್ಮ ತುಳುನಾಡಿನ ಆಡು ಭಾಷೆಯಾಗಿರುವ ತುಳು ಸಾಹಿತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳಾದ ಸ್ವಸ್ತಿ, ಸ್ವರ್ಣಿಕಾ, ವರ್ಷಿತಾ, ಅನ್ವಿತಾ ಶೆಟ್ಟಿ, ಸ್ತುತಿ, ಶ್ರೀಲಕ್ಷ್ಮಿ, ಮನ್ವಿತಾ ಹಾಗೂ ಶ್ರುತಾ.
ಭಾರತ ದೇಶದ ಪೂರ್ವದಲ್ಲಿ ಅಸ್ಸಾಂ ಮತ್ತು ಭಾರತ ಬರ್ಮಾ ಗಡಿಗಳ ಮಧ್ಯೆ ಇರುವ ಮಣಿಪುರ ಪ್ರಾಂತ್ಯದಲ್ಲಿ ನರ್ತಿಸಲಾಗುವ ನೃತ್ಯ ಪದ್ಧತಿಗೆ ಮಣಿಪುರಿ ಎನ್ನುತ್ತಾರೆ. ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದಾದ ಮಣಿಪುರಿ ರಾಜ್ಯದ ಮಣಿಪುರಿ ನೃತ್ಯವನ್ನು ಕಲಾಭಿಮಾನಿಗಳಾದ ನಿಮಗೆ ಪರಿಚಯಿಸಲಿದ್ದಾರೆ ನಮ್ಮ ಮುದ್ದು ಪುಟಾಣಿಗಳು. मणिपुरी गीत। Paklay balay kolgi manongda layrang kayashat pagum. Paklay balay kolgi manongda layrang kayashat pagum. शिंदो नशीम की बनी भारत से कांगलोक गया कौन शिंदो नशीम की बनी भारत से पाकले बले कोलगी मनोंद लैरांग कया शात पगुम पाकले बले कोलगी मनोंद लैरांग कया शात पगुम शक्तम ताकले दो पाकले बले कोलगी मनोंद लैरांग कया शात पगुम पाकले बले कोलगी मनोंद लैरांग कया शात पगुम शमना इमागितम पक्षानशी एकोई पुंबा खुद शमना इमागितम पक्षानशी लाओ लाओ मारुक्षा एकोई मशिर पुंचिन्ना लाओ लाओ मारुक्षा एकोई मशिर पुंचिन्ना लारशी खोंजेल बोना भारत इमागी आई खबर लारशी खोंजेल बोना भारत इमागी आई खबर पाकले बले कोलगी मनोंद लैरांग कया शात पगुम पाकले बले कोलगी मनोंद लैरांग कया शात पगुम कांगलोक गया पुंशिंदो नशीम की बनी भारत से कांगलोक गया पुंशिंदो नशीम की बनी भारत से पाकले बले कोलगी मनोंद लैरांग कया शात पगुम पाकले बले कोलगी मनोंद लैरांग कया शात पगुम ನಮ್ಮ ಮುಂದಿನ ಪ್ರಸ್ತುತಿ ಮಾತೃಭೂಮಿಯನ್ನು ಪೂಜಿಸುವ ಉತ್ಸವವಾಗಿದ್ದು ನಮ್ಮ ತುಳುನಾಡಿನ ಪ್ರದೇಶದಲ್ಲಿ ಭೂಮಿ ಪೂಜೆ ಎಂದೇ ಜನಪ್ರಿಯವಾಗಿದೆ. ಭೂಮಿ ತಾಯಿ ಸ್ವಾಲೆಯಾಗುವ ಹಬ್ಬ ಈ ಕೆಡ್ಡಾಸ. ಈ ಜನಪದ ಶೈಲಿಯ ನೃತ್ಯ ನರ್ತಿಸಲಿದ್ದಾರೆ ಉರುವಾಲು ಶಾಖೆಯ ವಿದ್ಯಾರ್ಥಿಗಳು.
ಸಿಂಗಾರಯೇ ಭೂಮಿಗೂ ಕೆಟ್ಟ ಸಬ್ಬತ್ತುಂಡಿಯೇ ಕೆಟ್ಟ ಸಬ್ಬತ್ತುಂಡಿಯೇ ಭೂಮಿಗೂ ಕೆಟ್ಟ ಸಬ್ಬತ್ತುಂಡಿಯೇ ಕೆಟ್ಟ ಸಬ್ಬತ್ತುಂಡಿಯೇ ಭೂಮಿಗೂ ಕೆಟ್ಟ ಸಬ್ಬತ್ತುಂಡಿಯೇ ಗುಜು ಗುಜು ಪಾತರೆಯೇ ಕೆಟ್ಟ ಸಬ್ಬತ್ತುಂಡಿಯೇ ಭೂಮಿಗೆ ಕೆಟ್ಟ ಸಬ್ಬತ್ತುಂಡಿಯೇ ಕೆಟ್ಟ ಸಬ್ಬತ್ತುಂಡಿಯೇ ಭೂಮಿಗೆ ಕೆಟ್ಟ ಸಬ್ಬತ್ತುಂಡಿಯೇ ಭೂಮಿಗೆ ಕೆಟ್ಟ ಸಬ್ಬತ್ತುಂಡಿಯೇ ಕೆಟ್ಟ ಸಬ್ಬತ್ತುಂಡಿಯೇ ಭೂಮಿಗೆ ಕೆಟ್ಟ ಸಬ್ಬತ್ತುಂಡಿಯೇ భక్తిను తూవడుయే నాయరు ఊరంది కొట్టుడు కడుపంది భక్తిను తూవడుయే ಮೂಜಿ ನಿರುಮ್ಮಿ ಒಂದು ತುತ್ತೈತ ಆ ಒಂದು ಮೂಜಿ ನಿರುಮ್ಮಿ ಒಂದು ತುತ್ತೈತ ಆ ಒಂದು ಭೂಮೆಪ್ಪೆ ಮದಿಮಾಲೆಯೇ ಭೂಮೆಪ್ಪೆ ಮದಿಮಾಲೆಯೇ ಕೆಟ್ಟ ಸಬ್ಬತ್ತುಂಡಿಯೇ ಭೂಮಿಗೆ ಕೆಟ್ಟ ಸಬ್ಬತ್ತುಂಡಿಯೇ ಕೆಟ್ಟ ಸಬ್ಬತ್ತುಂಡಿಯೇ ಭೂಮಿಗೆ ಕೆಟ್ಟ ಸಬ್ಬತ್ತುಂಡಿಯೇ ಮರತ ಗೆಲ್ಲಡು ತೆಗಲೆ ತೆಗಲೆಡು ತೇರಿದ ಸಿಂಗಾರಯೇ ಮರತ
ಸಿಂಗಾರಯೇ ಭೂಮಿಗೆ ಕೆಟ್ಟ ಸಬ್ಬತ್ತುಂಡಿಯೇ ಕೇರಿದ ಸಿಂಗಾರಯೇ ಭೂಮಿಗೆ ಕೆಟ್ಟ ಸಬ್ಬತ್ತುಂಡಿಯೇ ಕೆಟ್ಟ ಸಬ್ಬತ್ತುಂಡಿಯೇ ಭೂಮಿಗೆ ಕೆಟ್ಟ ಸಬ್ಬತ್ತುಂಡಿಯೇ ಕೆಟ್ಟ ಸಬ್ಬತ್ತುಂಡಿಯೇ ಭೂಮಿಗೆ ಕೆಟ್ಟ ಸಬ್ಬತ್ತುಂಡಿಯೇ. ಕೊನೆಯದಾಗಿ ಇನ್ನು ಒಂದು ನೃತ್ಯ ಪ್ರಸ್ತುತಿಯೊಂದಿಗೆ ನಮ್ಮ ನೃತ್ಯ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡಲಿದ್ದೇವೆ. ನಮ್ಮ ನೃತ್ಯ ಪ್ರಸ್ತುತಿಗೆ ಅನುವು ಮಾಡಿಕೊಟ್ಟಂತಹ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕೊರಿಂಜ, ಅಲ್ಲಿನ ಆಡಳಿತ ಮಂಡಳಿ ಹಾಗೂ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಸಮಿತಿ ಇವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ನಮ್ಮೊಂದಿಗೆ ಧ್ವನಿವರ್ಧಕ ಹಾಗೂ ಬೆಳಕಿನ ವ್ಯವಸ್ಥೆ ಮಾಡಿರುವಂತಹ ಶಿವಕೃಪಾ ಅಳಿಕೆ, ವಿದ್ಯಾರ್ಥಿಗಳ ಮುಖವರ್ಣಿಕೆಯಲ್ಲಿ ಸಹಕರಿಸಿದವರು ಸನತ್ ಸುಳ್ಯ, ಶರತ್ ಸುಬ್ರಹ್ಮಣ್ಯ ಹಾಗೂ ಉದಯ್ ಕಲ್ಮಡ್ಕ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ನೇರ ಪ್ರಸಾರ U+ TV ಸುದ್ದಿವಾಹಿನಿ ಇವರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮುಂದಕ್ಕೆ ಏಕಪತ್ನಿ ವೃತ್ತಸ್ಥ ಶ್ರೀ ರಾಮಚಂದ್ರನ ಕುರಿತಾದ ಸೊಗಸಾದ ಸಾಹಿತ್ಯದೊಂದಿಗೆ ಸರ್ವೇ ಜನೋ ಸುಖಿನೋ ಭವಂತು ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಂಗಳಂ ನೃತ್ಯ ಕಲಾಭಿಮಾನಿಗಳಾದ ನಿಮ್ಮ ಮುಂದೆ. रामचन्द्राय जनकराजज मनोहराय मामकाभीष्टदाय महितमङ्गलम् रामचन्द्राय जनकराजज मनोहराय मामकाभीष्टदाय महितमङ्गलम् पोषणाय वासवाधिविनुत सत्वराय मङ्गलम् चारु कुङ्कुमोपेत चन्दनानुचर्चिताय हारकटकशोभिताय भूरि मङ्गलम् कुण्डलाय तुलसीवनमालिकाय जलज सदृशदेहाय चारुमङ्गलम् देवकी सुपुत्राय देवदेवोत्तमाय भावजा गुरुवराय भव्यमङ्गलम् क्षाय पूर्णचन्द्रवदनाय अण्डजावाहनाय अतुलमङ्गलम् विमलरूपाय विविधवेदान्तवेद्याय सुमुखचित्तकामिताय शुभगमङ्गलम् हृदय तामरसनिवासाय स्वामी भद्रगिरिवराय सर्वमङ्गलम् स्वामी भद्रगिरिवराय सर्वमङ्गलम् स्वामी भद्रगिरिवराय सर्वमङ्गलम्
ಸರ್ವೇ ಜನ ಸುಖಿನೋ ಭವಂತು. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಗೌರವಾನ್ವಿತ ಸಜ್ಜನ ಭಗವದ್ಭಕ್ತ ಬಂಧುಗಳೇ, ಈ ಸಂಜೆ 5ರಿಂದ ಇಷ್ಟು ಹೊತ್ತು ನಮ್ಮ ಈ ಪ್ರಧಾನ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ನೃತ್ಯ ಶಿಕ್ಷಕಿ ವಿದುಷಿ ಶ್ರೀಮತಿ ಸುರಕ್ಷಾ ಮಹೇಶ್ ಭಟ್ರವರ ಮೊಗ್ರು ಮುರ ಹಾಗೂ ಉರುವಾಲು ಶಾಖೆಯ ಶಿಷ್ಯ ವೃಂದದವರು. ನಾಟ್ಯ ವೈಭವ ಮತ್ತು ಭರತನಾಟ್ಯ ಹಾಗೂ ಜಾನಪದ ನೃತ್ಯಗಳನ್ನು ಈ ವೇದಿಕೆಯಲ್ಲಿ ನಮಗೆಲ್ಲ ಉಣಬಡಿಸಿ ಸಂತಸಪಡಿಸಿದ್ದಾರೆ. ಇವರ ತಂಡಕ್ಕೆ ಆಡಳಿತ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಪ್ರಧಾನ ವೇದಿಕೆಯಲ್ಲಿ 2ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮವು ತಮ್ಮೆಲ್ಲರ ಸಹಕಾರದೊಂದಿಗೆ ನೆರವೇರಲಿಕ್ಕಿದ್ದು, ತಮ್ಮೆಲ್ಲರ ತುಂಬು ಹೃದಯದ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಈ ದಿನದ ಗಣ್ಯ ಅತಿಥಿಗಳೆಲ್ಲ ಈಗಾಗಲೇ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವವರಿದ್ದೇವೆ. ಬಂಧುಗಳೇ, ಈ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಾಸಪ್ಪಗೌಡ ಕೋಟ್ಯಡ್ಕ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ವಹಿಸಿಕೊಳ್ಳಿದ್ದಾರೆ. ಹಾಗೆ ಎಲ್ಲ ಗಣ್ಯರು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ದೂರ ದೂರದಲ್ಲಿ ನಿಂತಿರುವ ಎಲ್ಲ ಭಗವದ್ಭಕ್ತರು ದಯವಿಟ್ಟು ಸಭಾಂಗಣಕ್ಕೆ ಆಗಮಿಸಿ ಈ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಗೌರವಾನ್ವಿತ ಸಜ್ಜನ ಬಂಧುಗಳೇ, ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ದಾಸಪ್ಪಗೌಡ ಕೋಟ್ಯಡ್ಕ ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ
ಧಾರ್ಮಿಕ ಉಪನ್ಯಾಸಕರಾಗಿ ಡಾಕ್ಟರ್ ವಿಜಯ ಸರಸ್ವತಿ, ಮುಖ್ಯಸ್ಥರು ಸ್ನಾತಕೋತ್ತರ ವಿಭಾಗ ವಿವೇಕಾನಂದ ಮಹಾವಿದ್ಯಾಲಯ ಸ್ವಾಯತ್ತ ಪುತ್ತೂರು. ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಶ್ರೀ ಕರುಣಾಕರ ಸುವರ್ಣ, ಅಧ್ಯಕ್ಷರು ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ. ಶ್ರೀ ಸುಮಂತ್ ಕುಮಾರ್ ಜೈನ್, ಅಧ್ಯಕ್ಷರು ಎಕ್ಸೆಲ್ PU ಕಾಲೇಜ್ ಗುರುವನ್ಕೆರೆ. ಶ್ರೀ ಶೇಖರ ಪೂಜಾರಿ, ಉದ್ಯಮಿಗಳು ಬೆಂಗಳೂರು. ಕುಮಾರಿ ಪವಿತ್ರ ಕೋಟ್ಯಾನ್, ಇನ್ಸ್ಪೆಕ್ಟರ್ ಸಾರಿಗೆ ಇಲಾಖೆ ಬೆಂಗಳೂರು. ಡಾಕ್ಟರ್ ನಿರಂಜನ್ ರೈ, ಧನ್ವಂತರಿ ಆಸ್ಪತ್ರೆ ಉಪ್ಪಿನಂಗಡಿ. ಶ್ರೀ ಕುಶಾಲಪ್ಪಗೌಡ, ಅಧ್ಯಕ್ಷರು ವಾಣಿ ವಿದ್ಯಾಸಂಸ್ಥೆ ಬೆಳ್ತಂಗಡಿ. ಶ್ರೀ ದುಗ್ಗೇಗೌಡ, ಪ್ರಾದೇಶಿಕ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ಪ್ರಾದೇಶಿಕ ವಿಭಾಗ. ಹಾಗೂ ಅವರ ಶ್ರೀಮತಿ ಜಯಲಕ್ಷ್ಮಿ ದುಗ್ಗೇಗೌಡ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಸುಧಾಕರ್ ಶೆಟ್ಟಿ, ಮುಗಿರೋಡಿ ಕನ್ಸ್ಟ್ರಕ್ಷನ್. ಶ್ರೀ ವಿನಯ್ ಚಂದ್ರ ಕೋಟ್ಯಾನ್, ಜಂಕಾರು ಕಾರ್ಯದರ್ಶಿ. ಸತ್ಯ ಚಾವಡಿ, ಮಾನ್ಯ ಶ್ರೀ ರಕ್ಷಿತ್ ಪಣೆಕ್ಕರ, ಅಧ್ಯಕ್ಷರು CA ಬ್ಯಾಂಕ್ ಪದ್ಮುಂಜ. ದುರ್ಗೇಶ್ ಗೌಡ, ಮಾಲಕರು ಮಂಜುಶ್ರೀ ಪೆಟ್ರೋಲ್ ಪಂಪ್ ಕರಾಯ. ಶ್ರೀ ಚಿದಾನಂದರಾವ್ ಕೊಲ್ಲಾಜೆ, ಆಡಳಿತ ಮುಕ್ತೇಶ್ವರು ಉಮಾಮಹೇಶ್ವರ ದೇವಸ್ಥಾನ ಮಲೆಂಗಲ್ಲು. ಶ್ರೀ ದೇವಿಪ್ರಸಾದ್ ಗೌಡ ಕಡಮ್ಮಾಜೆ, ಪ್ರಗತಿಪರ ಕೃಷಿಕರು. ಶ್ರೀ ತಿಮ್ಮಪ್ಪಗೌಡ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಇಳಂತಿಲ. ಶ್ರೀ ರಾಹುಲ್ ಗೌಡ, RP ಕನ್ಸ್ಟ್ರಕ್ಷನ್ ಬೆಳ್ತಂಗಡಿ. ಹಾಗೂ ನಮ್ಮ ವೇದಿಕೆಯಲ್ಲಿ ನಮ್ಮ ಆಡಳಿತ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಾದ ಶ್ರೀ ಕೃಷ್ಣ ಭಟ್ ಹತ್ತೊಕ್ಲು, ಉಪಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ. ಸುನಿಲ್ ಗೌಡ ಅಣವು, ಕಾರ್ಯಾಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ. ಶೀಲಾ ಪದವು, ಪ್ರಕಾಶ್ ಪಾಂಗಣ್ಣಯ್ಯ ಕುಕ್ಕಾಜೆ, ಉಮಾವತಿ ಗೌಡ ಉಳಿಯ, ಶ್ರೀ ಗಣೇಶ್ ಬನಾರಿ, ಜತೆ ಕಾರ್ಯದರ್ಶಿ ಜೀರ್ಣೋದ್ಧಾರ ಸಮಿತಿ. ತಮ್ಮೆಲ್ಲರನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅಂತೆಯೇ ಆಗಮಿಸುವ ಎಲ್ಲ ಭಗವದ್ಭಕ್ತರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಾ ಬಂಧುಗಳೇ, ಶ್ರೀ ಪಂಚಲಿಂಗೇಶ್ವರ ದೇವರ ಬ್ರಹ್ಮಕಲಶೋತ್ಸವದ 2ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಬಂಧುಗಳೇ, ಭಕ್ತಿ ಮನದ ಭಗವಂತನ ಸ್ತುತಿ ಕಾರ್ಯಕ್ರಮದ ಆರಂಭಕ್ಕೆ ಶುಭ ಮುನ್ನುಡಿ. ಗಾನಕ್ಕೆ ಒಲಿಯದ ದೇವರಿಲ್ಲ, ದೇವರನ್ನು ಮರೆಯುವುದೇ ವಿಪತ್ತು, ಅವನನ್ನು ಸ್ಮರಿಸುವುದೇ ಸಂಪತ್ತು ಎಂಬ ಮಾತಿನಂತೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಭಗವಂತನ ಅನುಗ್ರಹ ಬೇಡಲು ಬರುತ್ತಿದ್ದಾರೆ ಅಂಶಿಕಾ ಶುಂಠಿಪಳಿಕೆ. ಇದೀಗ ಪ್ರಾರ್ಥನೆಗಾಗಿ ಅಂಶಿಕಾ ಶುಂಠಿಪಳಿಕೆ ನಿಮ್ಮ ಮುಂದೆ. ದುರ್ಗೇಶ್ ಗೌಡ ಸರ್, ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಪ್ರಾರ್ಥನೆ ಅಂಶಿಕಾ ಶುಂಠಿಪಳಿಕೆ, ತಾವೆಲ್ಲ ಎದ್ದು ನಿಂತು ಈ ಪ್ರಾರ್ಥನಾ ಕಾರ್ಯದಲ್ಲಿ ಭಾಗಿಯಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. गजमुख गणपने नमो नमो, सिद्धिविनायक नमो नमो. गजमुख गणपने नमो नमो, सिद्धिविनायक नमो नमो. सिद्धिविनायक नमो नमो, विद्याप्रदायक नमो नमो. सिद्धिविनायक नमो नमो, विद्याप्रदायक नमो नमो. लड्डुगे मोदक नमो नमो, लड्डुगे मोदक नमो नमो. नैवेद्य अर्पिसुवे नमो नमो, सिद्धिविनायक नमो नमो. गजमुख गणपने नमो नमो, सिद्धिविनायक नमो नमो. हरन कुमारने नमो नमो, गिरिजय वरपुत्र नमो नमो.
ಹರನ ಕುಮಾರನೆ ನಮೋ ನಮೋ ಗಿರಿಜಯ ವರಪುತ್ರ ನಮೋ ನಮೋ ವರ ಕಥೆಗಳ ಪೇಳ್ವೆ ನಮೋ ನಮೋ ವರ ಕಥೆಗಳ ಪೇಳ್ವೆ ನಮೋ ನಮೋ ಪಾಲಿಸು ಮತಿಯನು ನಮೋ ನಮೋ ಸಿದ್ಧಿ ವಿನಾಯಕ ನಮೋ ನಮೋ ಗಜಮುಖ ಗಣಪನೆ ನಮೋ ನಮೋ ಸಿದ್ಧಿ ವಿನಾಯಕ ನಮೋ ನಮೋ ಗಜಮುಖ ಗಣಪನೆ ನಮೋ ನಮೋ ಸಿದ್ಧಿ ವಿನಾಯಕ ನಮೋ ನಮೋ ಸಿದ್ಧಿ ವಿನಾಯಕ ನಮೋ ನಮೋ ಸಿದ್ಧಿ ವಿನಾಯಕ ನಮೋ ನಮೋ. ಥ್ಯಾಂಕ್ ಯು. ವಂದನೆಗಳು. ಹಾಗೆ ದುರ್ಗೇಶ್ ಗೌಡ ಸರ್ ತಮ್ಮನ್ನು ಕೂಡ ಮತ್ತೊಮ್ಮೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ತಾವು ಎಲ್ಲಿದ್ದರೂ ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ಬಂಧುಗಳೇ, ಕಾಣುವ ಮನುಷ್ಯನನ್ನು ಪ್ರೀತಿಸದವನು ಕಾಣದ ದೇವರನ್ನು ಪ್ರೀತಿಸುವುದಾದರೂ ಹೇಗೆ ಎಂಬ ಮಾತಿನಂತೆ ಈ ಮಾತಿನಲ್ಲಿ ನಂಬಿಕೆ ಇಟ್ಟು ಅತಿಥಿ ಅಭ್ಯಾಗತರಲ್ಲಿ ದೇವರನ್ನು ಕಾಣುವಂತಹ ಸಂಸ್ಕೃತಿ ನಮ್ಮದು. ಆ ಸಂಸ್ಕೃತಿಗೆ ಅನುಗುಣವಾಗಿ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಪ್ರಸನ್ನ ದರ್ಬೆ, ಕಾರ್ಯಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ. ಇದೀಗ ನಿಮ್ಮ ಮುಂದೆ ಸ್ವಾಗತಕ್ಕಾಗಿ ಪ್ರಸನ್ನ ದರ್ಬೆ, ಕಾರ್ಯಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ. ದಯವಿಟ್ಟು ಎಲ್ಲ ಭಗವದ್ಭಕ್ತ ಬಂಧುಗಳು ಸಭಾಂಗಣದತ್ತ ಆಗಮಿಸಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಒಳಭಾಗಕ್ಕೆ ಬನ್ನಿ. ಸಭಾಂಗಣದಲ್ಲಿ ಈ ಸಭೆಯನ್ನು ಚಂದಗಾಣಿಸಿಕೊಳ್ಳಿಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯಂತ ಅಗತ್ಯವಾಗಿದೆ. ದಯವಿಟ್ಟು ಆಗಮಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಪಾದಾರವಿಂದಕ್ಕೆ ನಮನಗಳನ್ನು ಸಲ್ಲಿಸ್ತಾ, ಹಾಗೆ ಕ್ಷೇತ್ರ ದೇವತೆ ಪಂಚಲಿಂಗೇಶ್ವರ ಆದಿಯಾಗಿ ಧರ್ಮ ದೈವಗಳೆಲ್ಲರ ಪಾದಾರವಿಂದಕ್ಕೆ ನಮನಗಳನ್ನು ಸಲ್ಲಿಸ್ತಾ, ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವ ಶ್ರೀ ದಾಸಪ್ಪ ಗೌಡ, ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷರು ನಮ್ಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಧಾರ್ಮಿಕ ಉಪನ್ಯಾಸಕ್ಕೆ ಬಂದಿರುವ ಡಾಕ್ಟರ್ ವಿಜಯ ಸರಸ್ವತಿ ಬಿ, ಮುಖ್ಯಸ್ಥರು, ಸ್ನಾತಕೋತ್ತರ ವಿಭಾಗ, ವಿವೇಕಾನಂದ ಮಹಾವಿದ್ಯಾಲಯ ಪುತ್ತೂರು, ಇವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅಧ್ಯಕ್ಷರು ಇಂದ್ರಪ್ರಸ್ಥ ಶಾಲೆ, ಹಾಗೆ ಮಾಜಿ ಧರ್ಮದರ್ಶಿಗಳು ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಶ್ರೀ ಕರುಣಾಕರ ಸುವರ್ಣ, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನನ್ನ ಆತ್ಮೀಯ ಮಿತ್ರ ಹಾಗೂ ಅಧ್ಯಕ್ಷರು ಎಕ್ಸೆಲ್ PU ಕಾಲೇಜ್ ಗುರುವಾಂಕೆರೆ, ಇದರ ಅಧ್ಯಕ್ಷರಾದ ಸುಮಂತ್ ಕುಮಾರ್ ಜೈನ್, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಉಪ್ಪಿನಂಗಡಿಯ ಧನ್ವಂತರಿ ಆಸ್ಪತ್ರೆಯ ಡಾಕ್ಟರ್ ನಿರಂಜನ್ ರೈ, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸಂಚಾಲಕರು ಶ್ರೀರಾಮ ಶಾಲೆ ಉಪ್ಪಿನಂಗಡಿ, ಇಲ್ಲಿಯ ಇವರಿಗೆ UG ರಾಧಾ, ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ದೇವಿ ಪ್ರಸಾದ್ ಗೌಡ ಕಡಮ್ಮಾಜೆ, ಪ್ರಗತಿಪರ ಕೃಷಿಕರು, ಇಲ್ಲೇ ಸ್ಥಳೀಯರು, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಿಮ್ಮಪ್ಪ ಗೌಡ, ಅಧ್ಯಕ್ಷರು ಗ್ರಾಮ ಪಂಚಾಯತಿ ಇಲಂತಿಲ, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ರಾಹುಲ್ ಗೌಡ, RP ಕನ್ಸ್ಟ್ರಕ್ಷನ್ ಬೆಳ್ತಂಗಡಿ, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ದುಗ್ಗೇಗೌಡ, ಪ್ರಾದೇಶಿಕ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಡುಪಿ ಪ್ರಾದೇಶಿಕ ವಿಭಾಗ, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಸುನಿಲ್ ಅನಾವು, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕೃಷ್ಣ ಭಟ್ ಹತ್ತೊಕ್ಕಲು, ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಕ್ಷಿತ್ ಪನೆಕ್ಕರ ಅಧ್ಯಕ್ಷರು CA ಬ್ಯಾಂಕ್ ಪದ್ಮುಂಜ, ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶೀಲಾ ಅನಾವು, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಗಣೇಶ್ ಗೌಡ ಬನಾರಿ ಇವರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಆತ್ಮೀಯರು ಆದ ಅರುಣ್ ಕುಮಾರ್ ಪುತ್ತಿಲ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕಿರಣ್ ಚಂದ್ರ ಪುಷ್ಪಗಿರಿ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬನ್ನಿ. ಬಂಧುಗಳೇ, ಆಗಮಿಸಿರುವ ಎಲ್ಲ ಗಣ್ಯರನ್ನು ಗುಲಾಬಿ ಶಾಲು ಹಾಗೂ ಸ್ಮರಣಿಕೆ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ, ಗೌರವವನ್ನು ಅರ್ಪಿಸುವ ಕಾರ್ಯಕ್ರಮವನ್ನು ಇದೀಗ ನಡೆಸ್ತಾ ಇದ್ದೇವೆ. ಈ ದಿನದ ಧಾರ್ಮಿಕ ಉಪನ್ಯಾಸವನ್ನು ನಡೆಸಿಕೊಡ್ಲಿಕ್ಕಿರುವ ಡಾಕ್ಟರ್ ವಿಜಯ ಸರಸ್ವತಿ ಇವರನ್ನು ಕುಶಾಲಪ್ಪಗೌಡ ಬನಾರಿ ಇವರು ಪುಷ್ಪ ನೀಡಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಡಾಕ್ಟರ್ ವಿಜಯ ಸರಸ್ವತಿ ಈ ದಿನದ ಧಾರ್ಮಿಕ ಉಪನ್ಯಾಸವನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿರುವ ನಮ್ಮ ಗಣ್ಯರು ಇದೀಗ ವೇದಿಕೆಯಲ್ಲಿ ಗೌರವಾರ್ಪಣೆಯನ್ನು ಪಡೀತಾ ಇದ್ದಾರೆ. ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಇವರಿಗೆ ಪ್ರಭಾಕರ ಗೌಡ ಪಸಂದೋಡಿ ಸರ್ ಇವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅರುಣ್ ಪುತ್ತಿಲ ಇವರನ್ನು ಪ್ರಭಾಕರ ಗೌಡ ಪಸಂದೋಡಿ ಇವರು ಗೌರವಿಸ್ತಾ ಇದ್ದಾರೆ. ಹಾಗೆ ಕರುಣಾಕರ ಸುವರ್ಣ ಇವರನ್ನು ಸುಂದರಗೌಡ ಸಾಮೆಗುಳಿ, ಕರುಣಾಕರ ಸುವರ್ಣ ಇವರನ್ನ ಸುಂದರಗೌಡ ಸಾಮೆಗುಳಿ ಇವರು ಗೌರವಿಸ್ತಾ ಇದ್ದಾರೆ. ಸುಮಂತ್ ಕುಮಾರ್ ಜೈನ್ ಇವರನ್ನ ಮೋನಪ್ಪಗೌಡ ತಾರಿದಡಿ ಇವರು ಗೌರವಿಸ್ತಾ ಇದ್ದಾರೆ. XLPU ಕಾಲೇಜಿನ ಅಧ್ಯಕ್ಷರಾಗಿರುವ ಸುಮಂತ್ ಕುಮಾರ್ ಜೈನ್ ಇವರನ್ನ ಮೋನಪ್ಪಗೌಡ ತಾರಿದಡಿ ಇವರು ಗೌರವಿಸ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ನಿರಂಜನ್ ರೈ ಇವರನ್ನು ಗಣೇಶ್ ಮಲೆಬರಿ, ಡಾಕ್ಟರ್ ನಿರಂಜನ್ ರೈ ನಮ್ಮ ಉಪ್ಪಿನಂಗಡಿಯ ವೈದ್ಯರನ್ನು ಗಣೇಶ್ ಮಲೆಬರಿ ಗೌರವಿಸ್ತಾ ಇದ್ದಾರೆ. ದುಗ್ಗೇಗೌಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರನ್ನು ಮೋನಪ್ಪ ನಾಯ್ಕ ನಾರಳಿಕೆ ಇವರು ಗೌರವಿಸ್ತಾ ಇದ್ದಾರೆ. ಸುಧಾಕರ್ ಶೆಟ್ಟಿ ಇವರನ್ನ ಬಾಬು ಪೂಜಾರಿ ಕಡ್ತಿಲ, ಸುಧಾಕರ್ ಶೆಟ್ಟಿ ಇವರನ್ನ ಬಾಬು ಪೂಜಾರಿ ಕಡ್ತಿಲ ಇವರು ಗೌರವಿಸ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ರಕ್ಷಿತ್ ಪಣೆಕರ ಇವರನ್ನ ಬಾಬು ಪೂಜಾರಿ ಕಡ್ತಿಲ ಇವರು ಗೌರವಿಸ್ತಾ ಇದ್ದಾರೆ. ರಕ್ಷಿತ್ ಪಣೆಕರ ಇವರನ್ನ ಬಾಬು ಪೂಜಾರಿ ಕಡ್ತಿಲ ಇವರು ಗೌರವಿಸ್ತಾ ಇದ್ದಾರೆ. ಹಾಗೆ ಕಿರಣ್ ಇವರನ್ನು ಬಾಲಕೃಷ್ಣಗೌಡ ಬೇಂಗಾಯಿ, ಕಿರಣ್ ಚಂದ್ರ ಪುಷ್ಪಗಿರಿ ಹಲೇಜಿ ಇವರನ್ನು ಬಾಲಕೃಷ್ಣಗೌಡ ಬೇಂಗಾಯಿ ಇವರು ಗೌರವಿಸ್ತಾ ಇದ್ದಾರೆ. UG ರಾಧಾ ಇವರನ್ನು ಹರೀಶ್ ಮುಗೇರಡ್ಕ, UG ರಾಧಾ ಇವರನ್ನು ಹರೀಶ್ ಮುಗೇರಡ್ಕ ಇವರು ಗೌರವಿಸ್ತಾ ಇದ್ದಾರೆ. ದೇವಿ ಪ್ರಸಾದ್ ಗೌಡ ಕಡಮ್ಮಾಜೆ ಇವರನ್ನು ರಮೇಶ್ ದೇಂತಾಯ ಇವರು ಗೌರವಿಸ್ತಾ ಇದ್ದಾರೆ. ತಿಮ್ಮಪ್ಪ ಗೌಡ ಇವರನ್ನು ಕೇಶವ ಸಫಲ್ಯ ಅಣವು ಇವರು ಗೌರವಿಸ್ತಾ ಇದ್ದಾರೆ. ರಾಹುಲ್ ಗೌಡ ಇವರನ್ನು ಉಮೇಶ್ ಗೌಡ ತಾರಿದಡಿ ಇವರು ಗೌರವಿಸ್ತಾ ಇದ್ದಾರೆ. ರಾಹುಲ್ ಗೌಡ ಇವರನ್ನು
ಉಮೇಶ್ ತಾರಿದಡಿ ಇವರು ಗೌರವಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಮತ್ತೊಮ್ಮೆ ಗೌರವಪೂರ್ವಕವಾಗಿ ವಂದಿಸಿಕೊಳ್ಳುತ್ತಾ, ಬಂಧುಗಳೇ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಸಜ್ಜನ ಬಂಧುಗಳೇ, ಜ್ಞಾನಕ್ಕೆ ಸಮಾನವಾದದ್ದು ಶ್ರೇಷ್ಠವಾದದ್ದು ಮತ್ತೊಂದಿಲ್ಲ. ದೀಪವನ್ನು ಹಚ್ಚಬೇಕು, ಹಚ್ಚಿದ ಒಂದು ದೀಪದಿಂದ 10 ದೀಪಗಳು ಬೆಳಗುವಂತಾಗಬೇಕು. ಹಾಗೆ ಹಚ್ಚಿದ ದೀಪಗಳು ಅಜ್ಞಾನದ ತಮವನ್ನು ಕಳೆದು ಬೆಳಗುವ ಜ್ಞಾನ ಜ್ಯೋತಿಗಳಾಗಬೇಕು ಎಂಬ ಸದಾಶಯದೊಂದಿಗೆ ಸೇರಿರುವ ಎಲ್ಲ ಭಗವದ್ಭಕ್ತ ಬಂಧುಗಳಿಗೆ ತಾವು ಗಳಿಸಿ ಉಳಿಸಿ ಬೆಳೆಸಿದ ಜ್ಞಾನದೀವಿಗೆಯನ್ನು ಧಾರ್ಮಿಕ ಉಪನ್ಯಾಸದ ಮೂಲಕ ಉಣಬಡಿಸಬೇಕಾಗಿ ವಿವೇಕಾನಂದ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಿಜಯ ಸರಸ್ವತಿ ಇವರಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆ ಧಾರ್ಮಿಕ ಉಪನ್ಯಾಸಕ್ಕಾಗಿ. ಶ್ರೀ ಗುರುಭ್ಯೋ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಸ್ಥಳಾಧಿದೇವತೆಯಾದಂಥ ಆರಾಧ್ಯ ಮೂರ್ತಿ ಪಂಚಲಿಂಗೇಶ್ವರ ಸ್ವಾಮಿಯನ್ನು ಮನಸ್ಸಾ ನೆನೆಸ್ಕೊಳ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರಿಗೆ ನಲ್ಮೆಯ ವಂದನೆಗಳನ್ನು, ಪ್ರೀತಿಯ ನಮಸ್ಕಾರಗಳನ್ನು, ಹಿರಿಯರಲ್ಲಿ ಆಶೀರ್ವಾದವನ್ನು ಬೇಡ್ತಾ, ವೇದಿಕೆಯ ಮುಂಭಾಗದಲ್ಲಿ ಸೇರಿರುವಂಥ ಎಲ್ಲ ಸಜ್ಜನ ಭಗವದ್ಭಕ್ತರೇ, ಒಂದು ವಿಶೇಷವಾದಂಥ ಭಗವಂತನ ಸಾನ್ನಿಧ್ಯವನ್ನು ಸೇರುವುದಕ್ಕೆ ಏನು ಮಾಡಬೇಕು ಅನ್ನುವುದಕ್ಕೆ ನಮ್ಮ ಧರ್ಮದಲ್ಲಿ ಏನೋ ಒಂದಿಷ್ಟು ವಿಷಯಗಳ ಉಲ್ಲೇಖ ಇದೆ. ಭಗವಂತನ ಆರಾಧನೆಗೆ ಮಾರ್ಗಗಳು ಏನು ಅಂತ ಕೇಳಿದರೆ ಹಲವಾರು ಇದೆ. ಬಹುಶಃ ಅದರಲ್ಲಿ ಒಂದು ಈ ರೀತಿಯ ಧರ್ಮದ ಆಚರಣೆ ಮತ್ತೆ ಮತ್ತೆ ಗೋಚರ ಆಗಬೇಕು, ಮತ್ತೆ ಮತ್ತೆ ಭಗವಂತನ ಸಾಮೀಪ್ಯಕ್ಕೆ ನಾವು ಹೋಗಬೇಕು ಅನ್ನುವ ದೃಷ್ಟಿಯಲ್ಲಿ ಈ ರೀತಿಯ ಬ್ರಹ್ಮಕಲಶಗಳು, ಅಷ್ಟಬಂಧ ಬ್ರಹ್ಮಕಲಶ, ಆಮೇಲೆ ಜಾತ್ರೋತ್ಸವ, ಹೀಗೆ ಹಲವಾರು ರೀತಿಯ ವೈಭವದ ಆಚರಣೆಯನ್ನು ನಮ್ಮ ಸಂಸ್ಕೃತಿ ನಮಗೆ ಹಾಕಿಕೊಟ್ಟಿದೆ. ಈ ದೃಷ್ಟಿಯಲ್ಲಿ ಇಲ್ಲಿ ಈ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಈ ಒಂದು ಧಾರ್ಮಿಕ ಆಚರಣೆಯ ಭಗವಂತನ ಹತ್ತಿರಕ್ಕೆ ಹೋಗುವ ಮತ್ತೊಂದು ಮಾರ್ಗದಲ್ಲಿ ಆ ಭಗವಂತನ ಸೇವೆಯನ್ನು ಮಾಡುವಂತಹ ಭಾಗ್ಯ ನನಗೆ ಒದಗಿ ಬಂದಿರುವುದಕ್ಕೆ ಕ್ಷೇತ್ರದ ಅಧಿಪತಿಗೆ ನಮಸ್ಕರಿಸ್ತಾ, ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ನಲ್ಮೆಯ ವಂದನೆಗಳನ್ನು ಮೊದಲನೇದಾಗಿ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಧಾರ್ಮಿಕ ಉಪನ್ಯಾಸ ಅಂತ ಹೆಸರನ್ನು ಇಟ್ಟಿದ್ದಾರೆ. ಯಾಕೆ ಧಾರ್ಮಿಕ ಉಪನ್ಯಾಸ ಅನ್ನುವಂತಹ ವ್ಯಾಖ್ಯಾನ ಬಂತು ಅನ್ನುವುದನ್ನು ನಾವೊಂದಿಷ್ಟು ಯೋಚನೆ ಮಾಡಬೇಕಾಗ್ತದೆ. ಸನಾತನ ಧರ್ಮ ಅಂದರೆ ಏನು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೊರಟ್ರೆ, ಧರ್ಮ ಅಂದರೆ ಏನು, ಧಾರ್ಮಿಕ ಉಪನ್ಯಾಸದ ಅಗತ್ಯತೆ ಏಕೆ, ಯಾಕೆ ನಮ್ಮ ಸಂಸ್ಕೃತಿ ಶ್ರೇಷ್ಠ ಅನ್ನುವಂಥ ಪ್ರಶ್ನೆಗಳಿಗೆ ಒಂದಿಷ್ಟು ಉತ್ತರವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಇದೆ. ಆತ್ಮೀಯರೇ, ಬಹುಶಃ ನನ್ನ ಒಟ್ಟು ಮುಂದಿನ ಒಂದಿಷ್ಟು ಅವಧಿಯಲ್ಲಿ ನಾವೊಂದಿಷ್ಟು ವಿಷಯವನ್ನು ತಿಳಿದುಕೊಳ್ಳುವ,
ನನ್ನೊಳಗಡೆ ಇರುವಂತಹ ಒಂದಿಷ್ಟು ದ್ವಂದ್ವಗಳಿಗೆ ಬಹುಶಃ ನಿಮ್ಮ ಮೂಲಕ ಉತ್ತರವನ್ನು ಪಡೆದುಕೊಳ್ಳುವ ಅಥವಾ ನಮ್ಮೊಳಗಡೆ ಇರುವಂಥ ಒಂದಿಷ್ಟು ದ್ವಂದ್ವಗಳಿಗೆ ಒಂದಿಷ್ಟು ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡುವುದರ ಜೊತೆಗೆ ಭಗವಂತನ ಆರಾಧನೆ ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡುವ ಅಂತ ಹೇಳ್ತಾ ಒಂದೆರಡು ನನ್ನ ಮನದ ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಆತ್ಮೀಯರೇ. ನಾವು ತುಂಬ ವೇದಿಕೆಗಳಲ್ಲಿ ಮಾತಾಡ್ತೇವೆ, ಬಹಳಷ್ಟು ಸಂದರ್ಭಗಳಲ್ಲಿ ಕೇಳ್ತೇವೆ, ಭಾರತ ಸಾಂಸ್ಕೃತಿಕವಾಗಿ ಸಂಪದ್ಭರಿತವಾದಂಥ ಕ್ಷೇತ್ರ ಅಂತ. ಭಗವಂತನ ಆರಾಧನೆಯನ್ನು ಮಾಡುವುದಕ್ಕೆ ಒಂದು ಯೋಗ್ಯ ಕ್ಷೇತ್ರ ಅಂತ ಇದ್ದರೆ ಅದು ಸನಾತನ ಧರ್ಮ ಅಂತ. ಅಲ್ಲಿಂದ ನಾನು ಪ್ರಾರಂಭ ಮಾಡ್ತೇನೆ. ಹಾಗಾದರೆ ಸನಾತನ ಧರ್ಮ ಅಂದರೆ ಏನು, ಯಾಕೆ ಭಾರತೀಯ ಸಂಸ್ಕೃತಿಯನ್ನು ನಾವು ಸನಾತನ ಧರ್ಮ ಅಂತ ಕರಿತೇವೆ ಅನ್ನುವುದರಿಂದ ನಾವು ಆರಂಭ ಮಾಡಬೇಕಾಗ್ತದೆ. ಸನಾತನ ಅಂದರೆ ಸಾವಿಲ್ಲದ್ದು ಅಂತ ಅನ್ನುವ ಅರ್ಥ. ನಾವು ಭಾರತೀಯ ಸಂಸ್ಕೃತಿಯನ್ನು ನೋಡಿದರೆ ಅದು ಅಯೋನಿಜ ಅಂತ. ಅಯೋನಿಜ ಅಂದರೆ ಏನು? ಅಯೋನಿಜ ಅಂದರೆ ಅದಕ್ಕೆ ಹುಟ್ಟು ಎಲ್ಲಿಂದ ಅಂತ ಗೊತ್ತಿಲ್ಲ, ಅದಕ್ಕೆ ಸಾವು ಇಲ್ಲ ಅಂಥದ್ದು ಸನಾತನ ಅಂತ. ಹಾಗಾಗಿ ನಮ್ಮ ಧರ್ಮ ಅನ್ನುವಂಥದ್ದು ಸನಾತನ ಯಾಕೆ ಆಗ್ತದೆ ಅಂದರೆ ಅದಕ್ಕೆ ಹುಟ್ಟು ಎಲ್ಲಿ ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ನಾವೆಲ್ಲ ಗೊತ್ತಿದೆ, ನಮಗೆಲ್ಲ ಹುಟ್ಟು ಅನ್ನುವುದಕ್ಕೆ ಒಂದು ಕಾರಣ ಇದೆ. ಒಂದು ಪ್ರಾಣಿ ಹುಟ್ಟಬೇಕಾದ್ರೂ ಅದಕ್ಕೊಂದು ಕಾರಣ ಇದೆ. ಜನ್ಮಕ್ಕೆ ಒಬ್ಬ ಕಾರಣಕರ್ತನಾಗ್ತಾನೆ, ಜನ್ಮಕ್ಕೆ ಒಬ್ಬಳು ಕಾರಣಕರ್ತೆ ಆಗ್ತಾಳೆ. ನಮ್ಮ ಜನ್ಮಕ್ಕೂ ಕೂಡ ಹಾಗೆ ಒಬ್ಬ ತಂದೆ ತಾಯಿ ಅಂತ ನಾವಿದ್ದೇವೆ, ನಮಗಿದ್ದಾರೆ. ಹಾಗಾಗಿ ಸನಾತನ ಧರ್ಮ ಅನ್ನುವುದಕ್ಕೆ ಆರಂಭ ಎಲ್ಲಿಂದ ಅಂತ ಗೊತ್ತಿಲ್ಲ. ಅಂದರೆ ಅದಕ್ಕೆ ಹುಟ್ಟು ಅನ್ನುವುದು ಎಲ್ಲಿ ಅನ್ನುವ ಮೂಲ ಪ್ರಶ್ನೆಗೆ ಉತ್ತರ ಇಲ್ಲ, ಅಷ್ಟು ಮೂಲದಲ್ಲಿ ಅದು ಇದೆ. ಅಂಥ ಸನಾತನ ಧರ್ಮ ಭಾರತೀಯ ಸಂಸ್ಕೃತಿ. ಹಾಗಾಗಿ ಇವತ್ತು ನಾವು ಎಲ್ಲೋ ಒಂದಿಷ್ಟು ಗೊಂದಲಗಳನ್ನು ಮಾಡಿಕೊಂಡಿದ್ದೇವೆ ಅನ್ನುವ ಪ್ರಶ್ನೆ ಕೂಡ ಬರ್ತದೆ. ಧರ್ಮ ಅನ್ನುವುದು ಒಂದು ರಿಲಿಜನ್ ಅಲ್ಲ, ಧರ್ಮ ಅನ್ನುವುದು ರಿಲಿಜನ್ ಅಲ್ಲ. ಇವತ್ತು ನಾವು ಒಂದಿಷ್ಟು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಧರ್ಮ ಅಂದರೆ ರಿಲಿಜನ್ ಅಲ್ಲ, ಧರ್ಮಕ್ಕೂ ಮತಕ್ಕೂ ವ್ಯತ್ಯಾಸಗಳಿದೆ. ಯಾವಾಗ ನಾವು ಅದನ್ನು ಅರ್ಥಕೊಳ್ತೇವೋ ಆಗ ಧರ್ಮದ ನಿಜವಾದ ವ್ಯಾಖ್ಯಾನ ನಮಗೆ ಅರ್ಥ ಆಗ್ತದೆ. ಎಲ್ಲ ಆಚರಣೆಗಳಿಗೂ ಒಂದು ಮೂಲವಾದಂಥ ಸ್ವರೂಪ ಅಥವಾ ಕಲ್ಪನೆ ಮೂಡಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನೇ ಒಂದಿಷ್ಟು ನೋಡಿಕೊಳ್ಳೋಣ ಆತ್ಮೀಯರೇ. ನಾವು ಏನನ್ನು ಪೂಜೆ ಮಾಡೋದಿಲ್ಲ, ನಾವು ಎಲ್ಲವನ್ನೂ ಪೂಜೆ ಮಾಡ್ತೇವೆ. ನಾವು ಪ್ರಕೃತಿಯನ್ನು ಆರಾಧನೆ ಮಾಡ್ತೇವೆ, ದೇವರನ್ನು ಆರಾಧನೆ ಮಾಡ್ತೇವೆ. ನಾವು ದೇವರ ಅಂಶವಾಗಿ ಪ್ರಾಣಿಗಳನ್ನು ಆರಾಧನೆ ಮಾಡ್ತೇವೆ, ಗೋಪೂಜೆ ಅಂತ ಮಾಡ್ತೇವೆ. ನಾವು ದೇವರ ಪ್ರತೀಕವಾಗಿ ಕಲ್ಲಿಗೆ ಪೂಜೆ ಮಾಡ್ತೇವೆ, ದೇವರ ಪ್ರತೀಕವಾಗಿ ನಾವು ವೃಕ್ಷಕ್ಕೆ ಪೂಜೆ ಮಾಡ್ತೇವೆ. ಅಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಪ್ರಕೃತಿಯ ಜೊತೆಗೆ ಎಲ್ಲ ವಿಷಯಗಳ ಜೊತೆಗೆ ಹೊಂದಾಣಿಕೆ ಮಾಡಿರುವುದನ್ನು ನಾವೆಲ್ಲ ಕಂಡಿದ್ದೇವೆ ಆತ್ಮೀಯರೇ. ಪಂಚಭೂತಗಳು ಅಂತ ನಾವು ಹೇಳ್ತೇವೆ. ವಾಯು, ಅಗ್ನಿ, ಭೂಮಿ, ಗಾಳಿ, ನೀರು, ಪಂಚಭೂತಗಳು ಅಂತ. ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂಥ ಹೊಂದಾಣಿಕೆ ಇದೆ. ಈಗ ಇಲ್ಲಿ ನಾವು ಮಾಡುವ ಆಚರಣೆಯನ್ನು ಒಂದಿಷ್ಟು ನೀವು ಗಮನಿಸಿಕೊಳ್ಳಿ. ನಮಗೆ ಪಂಚೇಂದ್ರಿಯಗಳು ಬದುಕಿಗೆ ಎಷ್ಟು ಮೌಲ್ಯವನ್ನು ಕೊಡ್ತದೋ ಅಷ್ಟೇ ಮೌಲ್ಯವನ್ನು ಆಚರಣೆಯ ಮೂಲಕ ಕೂಡ ಅದು ಜೋಡಿಸಿಕೊಂಡಿದೆ. ಭಗವಂತನ ಎಲ್ಲ ಆಚರಣೆಯೂ ಕೂಡ ಆ ಪಂಚೇಂದ್ರಿಯಗಳ ಆಚರಣೆ ಅಂತ. ನೀವು ಗಂಧವನ್ನು ಸ್ವೀಕರಿಸ್ತೇವೆ, ಗಂಧ ಭೂಮಿಗೆ ಹೋಲಿಕೆ ಆಗುತ್ತದೆ. ತೀರ್ಥವನ್ನು ಸ್ವೀಕರಿಸ್ತೇವೆ, ಅದು ಜಲ, ಪಂಚೇಂದ್ರಿಯದ ಒಂದು ಭಾಗವಾಗಿ ಜಲವನ್ನು ನಾವು ತೋರಿಸಿಕೊಂಡಾಗ್ತೇವೆ. ದೇವರಿಗೆ ನಾವು ಪ್ರದಕ್ಷಿಣೆಯನ್ನು ಮಾಡ್ತೇವೆ. ಗಾಳಿ ನಮಗೆ ಎಲ್ಲ ಕಡೆಯಿಂದ ನಮ್ಮ ದೇಹಕ್ಕೆ ಒಂದು ಚೇತನವನ್ನು ಕೊಡುತ್ತದೆ. ಹಾಗಾಗಿ ಹೇಳ್ತಾ ಹೋದರೆ ಈ ಪಂಚೇಂದ್ರಿಯದ ಎಲ್ಲ ಭಾಗಗಳು ಕೂಡ ಭಗವಂತನ ಆರಾಧನೆಯ ಒಂದು ಭಾಗವೇ ಆಗಿ ಹೋಗಿದೆ. ಹಾಗಾದರೆ ಭಗವಂತನ ಆರಾಧನೆ ಹೇಗೆ ಅನ್ನುವಂಥ ಪ್ರಶ್ನೆ. ಭಗವಂತನ ಆರಾಧನೆ ಹೇಗೆ? ಕಾಲಕಾಲಕ್ಕೆ ತಕ್ಕಂತೆ ಭಗವಂತನ ಆರಾಧನೆಯೂ ಕೂಡ ಬದಲಾಗುತ್ತಾ ಬಂದಿದೆ. ಒಂದು ತುಂಬ ಚೆನ್ನಾಗಿರುವಂಥ ಒಂದು ಮಾತು ನನಗೆ ನೆನಪಾಗುತ್ತದೆ. ಧ್ಯಾನದಿಂ ಕೃತಯುಗದಿ ಯಜ್ಞದಿಂ ತ್ರೇತಾಯುಗದಿ ಅರ್ಚನೆಯಿಂ ದ್ವಾಪರದಿ ಆವ ಫಲವಿಹುದೋ ಅದೇ ಫಲವಿಹುದು ಕಲಿಯುಗದಿ ಕೇಶವ ಕೀರ್ತನದಿ ಅಂತ. ಒಂದು ಕಾಲ ಇತ್ತು, ಕೃತಯುಗದಲ್ಲಿ ಭಗವಂತನ ಸಾಮೀಪ್ಯಕ್ಕೆ ಹೋಗಬೇಕು ಅಂತಾದರೆ ಏನು ಮಾಡಬೇಕು ಅಂದರೆ ಧ್ಯಾನದ ಮೂಲಕ ಭಗವಂತನನ್ನು ಸೇರ್ತಾ ಇದ್ದರಂತೆ.
ಆಮೇಲೆ ಬಂತು ತ್ರೇತಾಯುಗದಲ್ಲಿ ಹೇಗೆ ಅಂದರೆ ಯಜ್ಞ ಯಾಗಾದಿಗಳನ್ನು ಮಾಡಿ ಭಗವಂತನನ್ನು ಒಲಿಸಿಕೊಳ್ಳುವಂಥದ್ದು. ಆಮೇಲೆ ದ್ವಾಪರದಲ್ಲಿ ನಾವು ನೋಡಿದರೆ ಭಗವಂತನನ್ನು ತುಂಬ ಸಖ್ಯ ಸಾಮೀಪ್ಯದಿಂದ ನೋಡುವಂಥದ್ದು, ಸಖನ ರೀತಿಯಲ್ಲಿ ನೋಡುವಂತಹ ಅರ್ಚನೆ ಇನ್ ದ್ವಾಪರದಿ ಆವ ಫಲವಿಹುದು ಕಲಿಯುಗದಿ ಕೇಶವ ಕೀರ್ತನದಿಂದ. ಭಗವನ್ ನಾಮಸ್ಮರಣೆಯನ್ನು ಮಾಡುವುದರಿಂದ, ಭಜನೆಯನ್ನು ಮಾಡುವುದರಿಂದ, ಭಗವಂತನ ಸಂಕೀರ್ತನೆಯನ್ನು ಮಾಡುವುದರಿಂದ, ಭಗವಂತನ ನಾಮ ಸಂಕೀರ್ತನೆ ಮಾಡುವಲ್ಲಿ ಜೋಡಿಸಿಕೊಳ್ಳುವುದರಿಂದ, ಭಗವಂತನ ಸೇವೆಯಲ್ಲಿ ಮಾಡುವ ಈ ರೀತಿಯ ಒಂದು ಭಾಗ್ಯದಿಂದ ಕಲಿಯುಗದಿ ಕೇಶವ ಕೀರ್ತನದಿ ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಇವತ್ತು ದೇವರ ಧ್ಯಾನ ಯಾಕೆ ಬೇಕು ಮತ್ತು ಹೇಗಿರಬೇಕು ಅನ್ನುವಂಥದ್ದು ಪ್ರಶ್ನೆ. ಭಾಳಷ್ಟು ಮಂದಿ ಹೇಳ್ತಾರೆ ಭಗವಂತನ ಧ್ಯಾನವನ್ನು ನಾವು ಮಾಡಬೇಕು, ಎಷ್ಟು ಬಾರಿ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ, ಜಿಜ್ಞಾಸೆ ಬರುವಂಥದ್ದು ಸಹಜ. ಬಹುಶಃ ಎಷ್ಟು ಬಾರಿ ಬರಬೇಕು? ನಮ್ಮ ಶಾಸ್ತ್ರಗಳಲ್ಲೇ ಉಲ್ಲೇಖ ಆಗಿದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಭಗವಂತನನ್ನು ಎಷ್ಟು ಬಾರಿ ನಾವು ಧ್ಯಾನಿಸಬೇಕು, ಭಗವಂತನ ಎಷ್ಟು ಬಾರಿ ಧ್ಯಾನಿಸಬೇಕು ಅನ್ನುವುದು ಆತನ ತರ್ಕಕ್ಕೆ ಬಿಟ್ಟದ್ದು. ಆದರೂ ಕೂಡ ಒಂದು ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಭಗವಂತನನ್ನು ಒಲಿಸಿಕೊಳ್ಳುವುದು ಯಾವ ರೀತಿ ಅಂದರೆ ಏಕಕಾಲ ಪಟೇ ನಿತ್ಯಂ ಮಹಾಪಾಪ ವಿನಾಶನಂ, ದ್ವಿಕಾಲ ಪಟೇ ನಿತ್ಯಂ ಧನಧಾನ್ಯ ಸಮನ್ವಿತಂ, ತ್ರಿಕಾಲ ಪಟೇ ನಿತ್ಯಂ ಮಹಾಶತ್ರು ವಿನಾಶನಂ ಅಂತ. ದಿನದಲ್ಲಿ ನೀನು ಒಂದು ಬಾರಿ ಭಗವಂತನ ಧ್ಯಾನವನ್ನು ಮಾಡ್ತೀನಿ ಅಂತಾದರೆ ನಿನ್ನ ಎಲ್ಲ ಪಾಪಗಳು ಕಳೆದು ಹೋಗ್ತದೆ. ದಿನದಲ್ಲಿ ಭಗವಂತನನ್ನು ನೀನು 2 ಬಾರಿ ಪ್ರಾರ್ಥನೆ ಮಾಡಲಿಕ್ಕೆ ನಿನ್ನ ಸಾಧ್ಯ ಆಯಿತು ಅಂದರೆ ಧನಧಾನ್ಯ ಸಮನ್ವಿತಂ. ನಾವು ದೇವರ ಹತ್ರ ಹೋಗಿ ಏನನ್ನು ಬೇಡಿಕೊಳ್ತೇವೆ, ನನಗದನ್ನು ಕೊಡು, ನನಗಿದನ್ನು ಕೊಡು, ಅದು ಎಲ್ಲ ಕೇಳ್ಕೊಳ್ತೇವೆ ನಾವು. ಧನಧಾನ್ಯ ಸಮನ್ವಿತಂ ಅಂತ. 3ನೇದಾಗಿ ವಿಶೇಷವಾಗಿ ಬರುವಂಥದ್ದು ತ್ರಿಕಾಲ ಪಟೇ ನಿತ್ಯಂ ಮಹಾಶತ್ರು ವಿನಾಶನಂ. ಮಹಾಶತ್ರು ವಿನಾಶನಂ, ನಮಗೆ ಶತ್ರುಗಳಿದ್ದಾರ ಅಂತ ಅಲ್ವಾ, ಶತ್ರುಗಳು ಎಲ್ಲಿದ್ದಾರೆ ಅಂದರೆ ನಮ್ಮೊಳಗಡೆ ಇದ್ದಾರೆ. ಕಾಮ, ಕ್ರೋಧ, ಮೋಹ, ಮದ, ಲಾಭ ಇದರ ಬಗ್ಗೆ ನಾವೆಲ್ಲ ಯೋಚನೆ ಮಾಡುವಂತಾಗಿದೆ. ಭಗವಂತನ ನಾಮ ಸಂಕೀರ್ತನೆಯಿಂದ ನಮ್ಮೊಳಗಡೆ ಇರುವಂಥ ಈ ರೀತಿಯಾದಂಥ ಎಲ್ಲ ಶತ್ರುಗಳು, ನಮ್ಮ ಅಭ್ಯುದಯಕ್ಕೆ ಯಾವುದು ಶತ್ರುಗಳಂದರೆ ಇದೇ ಶತ್ರುಗಳು. ಬಹುಶಃ ಇದನ್ನು ನಾವು ದೂರ ಮಾಡಬೇಕು ಅಂತಾದರೆ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ. ಹಾಗಾದರೆ ನಮ್ಮ ಧರ್ಮದಲ್ಲಿ ಏನು ಹೇಳಿದೆ? ನಮ್ಮ ಧರ್ಮ, ನಾನು ಆಗಲೇ ಉಲ್ಲೇಖ ಮಾಡಿದ್ದೀನಿ, ಧರ್ಮ ಅನ್ನುವಂಥದ್ದು ಅದು ಒಂದು ದೊಡ್ಡ ವ್ಯಾಖ್ಯಾನವನ್ನು ಕೊಡಬೇಕಾಗತ್ತೆ. ಅದಕ್ಕೆ ಧರ್ಮದ ವ್ಯಾಖ್ಯಾನ ಬಹುಶಃ ಭಾಳಷ್ಟು ಸಣ್ಣದಾಗಿ ಇವತ್ತು ಉಲ್ಲೇಖ ಆಗ್ತದೆ. ಅದಲ್ಲ, ಧರ್ಮ ನಮಗೆ 2 ಹೇಳುತ್ತದೆ. ಧರ್ಮ ನಮಗೆ ಹೇಳುವಂಥದ್ದು 2, ಒಂದು ಧರ್ಮದ ಅನುಷ್ಠಾನ, ಇನ್ನೊಂದು ಕರ್ಮದ ಅನುಷ್ಠಾನ. ಧರ್ಮ ಮತ್ತು ಕರ್ಮದ ಅನುಷ್ಠಾನ ಯಾವಾಗ ಆಗುತ್ತದೋ ಅಲ್ಲಿ ಸನಾತನ ಧರ್ಮ ಜಾಗೃತವಾಗಿರುತ್ತದೆ ಅನ್ನುವಂಥದ್ದು ನಮ್ಮ ವೇದಗಳು ಹೇಳಿರುವುದು ಅದನ್ನೇ, ನಮ್ಮ ಪುರಾಣಗಳಲ್ಲಿ ಹೇಳಿರುವುದನ್ನೇ, ನಮ್ಮ ಪುರಾಣ ಗ್ರಂಥಗಳು ಹೇಳಿರುವುದು ಅದನ್ನೇ. ಒಟ್ಟು ನಮ್ಮ ಧರ್ಮ ಮತ್ತು ಸನಾತನ ಧರ್ಮ ನಮಗೆ ಕೊಟ್ಟಿರುವುದು ಇದನ್ನೇ, ಧರ್ಮ ಹಾಗೂ ಕರ್ಮದ ಅನುಷ್ಠಾನ. ಧರ್ಮದ ಅನುಷ್ಠಾನ ಹೇಗೆ? ಧರ್ಮದ ಅನುಷ್ಠಾನ ಆಗಬೇಕು ಅಂತಾದರೆ ಅಲ್ಲಿ ಆಚರಣೆಯ ಅಗತ್ಯ ಇದೆ, ಹೇಳಬೇಕಾದ ಅಗತ್ಯ ಇದೆ. ಹೇಳಿದ್ದನ್ನು ಕೇಳುತ್ತಾರೆ ಅನ್ನುವ ನಂಬಿಕೆಯಿಂದ ಅಲ್ಲ, ಆದರೆ ಹೇಳುವ ಜವಾಬ್ದಾರಿ ಅಥವಾ ಕರ್ತವ್ಯ ನಮಗೆ ಇದೆ ಅನ್ನುವ ನಿಟ್ಟಿನಲ್ಲಿ ನಾವು ಹೇಳಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಧರ್ಮದ ಅನುಷ್ಠಾನ ಆದಾಗ ಕರ್ಮದ ಅನುಷ್ಠಾನ ಅಂದ್ರೇನು? ನಾವು ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ಅದು ಭಗವಂತನ ಕಾರ್ಯ ಅಂತ ನಾವು ಮಾಡಿದಾಗ ಅದು ಎಲ್ಲವೂ ಸಾಧ್ಯ ಇದೆ ಅಂತ. ಒಂದು ಕಡೆಯಲ್ಲಿ ಬಹಳ ಚೆನ್ನಾಗಿ ಉಲ್ಲೇಖ ಆಗ್ತದೆ, ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಚೆನ್ನಾಗಿ ನನಗೆ ತುಂಬ ಆಪ್ತವಾದಂಥ ಮಾತು. ಯಾವ ರೀತಿ ನಾವು ಕರ್ಮದ ಅನುಷ್ಠಾನವನ್ನು ಮಾಡಿದಾಗ ಮತ್ತು ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬೇಕಾದ್ರೆ ಏನಾಗಬೇಕು ಅನ್ನುವುದಕ್ಕೆ ಬಹಳ ಚೆನ್ನಾಗಿ ಅವರು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ತನಗೆ ಬಾರದ ಲಾಭ ತನೆಯಂಗೆ ಬಂದಾಗ ಜನಕ ಅದು ತನದೆಂದು ಸಂತಸಿಸಿ. ತನಗೆ ಬಾರದ ಲಾಭ ತನೆಯಂಗೆ ಬಂದಾಗ ಜನಕ ಅದು ತನದೆಂದು ಸಂತಸಿಸಿ, ಸಂತಸಿಸಿದ ತೆರದಿ ಜಗದೊಳಗಾವ ಸಂತಸವು ಸೊಗವು ಬಂದೊಡೆ ಅದು ತನದೆಂದು ಅನುಭವಿಪನೋ ಅವನೇ ಜ್ಞಾನಿ ಅಂತ. ಎಂಥ ಅದ್ಭುತವಾದಂಥ ಮಾತು ನೋಡಿ. ಯಾರಿಗೆ ಈ ಒಂದು ರೀತಿಯ ಮನೋಭಾವನೆ ಬರಲಿಕ್ಕೆ ಸಾಧ್ಯ ಇದೆ? ತನಗೆ ಬಾರದ ಲಾಭ ತನೆಯಂಗೆ ಬಂದಾಗ, ನನಗೆ ಬಾರದಂಥದ್ದು ನನ್ನ ಮಗನಿಗೆ ಬಂದಾಗ
ಅದು ತನ್ನದೆಂದು ಸಂಭ್ರಮಿಸುವ ಜನಕ, ಅದು ನನ್ನದು ಅಂತ ಹೇಳಿ ಸಂಭ್ರಮಿಸುವ ಜನಕ ತಂದೆ. ಅಂತಹ ತಂದೆ ಜಗದೊಳಾರಿಗಾದರೂ, ಜಗತ್ತಿನಲ್ಲಿ ಯಾರಿಗಾದರೂ ಅದೇ ರೀತಿಯ ಸುಖ ಬಂದಾಗ ಸಂತೋಷ ಪಡ್ತಾನಲ್ಲ, ಅವನು ಜ್ಞಾನಿ. ಅವನು ನಿಜವಾದ ಧರ್ಮದ ಅಥವಾ ಕರ್ಮದ ಅನುಷ್ಠಾನವನ್ನು ಮಾಡುವಂಥವನು. ನಮ್ಮಲ್ಲಿ ಎಷ್ಟು ಜನ ಪ್ರಶ್ನಿಸಿಕೊಳ್ಳೋಣ, ಎಷ್ಟು ಜನ ಈ ರೀತಿಯ ಮನೋಭಾವವನ್ನು ನಾವು ಹೊಂದಿಕೊಂಡಿದ್ದೇವೆ? ಬಹುಶಃ ನಮ್ಮ ಧರ್ಮ ಹೇಳುವುದು ಇದನ್ನೇ. ನಮ್ಮ ಧರ್ಮ ಹೇಳುವುದು ಕೇವಲ ಎರಡೇ ವಿಷಯಗಳನ್ನು, ಒಂದು ತ್ಯಾಗ, ಮತ್ತೊಂದು ಸೇವೆ. ಎರಡೇ ವಿಷಯವನ್ನು ಅದು ಹೇಳೋದು, ತ್ಯಾಗ ಮತ್ತು ಸೇವೆ. ನಮ್ಮ ರಾಮಾಯಣವನ್ನು ತೆಕ್ಕೊಳ್ಳಿ, ಇಡೀ ರಾಮಾಯಣದಲ್ಲಿ ಬಂದಿರುವುದರಲ್ಲಿ ಕಲ್ಪನೆಯಲ್ಲಿ ಎರಡು ನಮಗೆ ಕೊನೆಗೆ ಸಿಗುವಂಥದ್ದು ತ್ಯಾಗ ಮತ್ತು ಸೇವೆ. ರಾಮ ಎಲ್ಲವನ್ನೂ ತ್ಯಾಗ ಮಾಡಿದ, ಭರತ ಅಣ್ಣನ ಸೇವೆಗೋಸ್ಕರ ನಿಂತ. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಮಹಾಭಾರತವನ್ನು ತಗೊಳ್ಳಿ, ಮಹಾಭಾರತದಲ್ಲಿಯೂ ಕೂಡ ಪಾಂಡವರು ಎಲ್ಲವನ್ನೂ ತ್ಯಾಗ ಮಾಡಿದರು, ಸೇವೆ ಅಲ್ಲೂ ಕೂಡ ಬರುತ್ತದೆ. ಹಾಗಾದರೆ ನಮ್ಮ ಧರ್ಮ ಹೇಳಿರುವುದು ಎರಡು ವಿಷಯವನ್ನು, ತ್ಯಾಗ ಮತ್ತು ಸೇವೆ. ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಯಾವಾಗ ಇದನ್ನು ನಾವು ಜೋಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಆಗ ಧರ್ಮದ ನಿಜವಾದ ಆಚರಣೆ, ಅಗತ್ಯತೆಯ ಅರಿವು ನಮಗೆ ನಿಮಗೆ ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಆಗ್ತದೆ ಆತ್ಮೀಯರೇ. ಹಾಗಾದರೆ ಧರ್ಮ ಅಂದರೆ ಏನು ಮತ್ತೆ ಪ್ರಶ್ನೆ ಬರುತ್ತದೆ. ಧರ್ಮ ಅನ್ನುವುದಕ್ಕೆ ಮಹಾಭಾರತದಲ್ಲಿ ಶ್ರೀಕೃಷ್ಣನಿಗೆ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡ್ತಾನೆ. ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಧರ್ಮ ಅಂದರೆ ಏನು ಅಂತ. ಯಾಕೆಂದರೆ ಯುದ್ಧ ಕಾಲದಲ್ಲಿ ಎಲ್ಲರ ಮುಂದೆ ಹಿರಿಯರಾದ ಭೀಷ್ಮರೇ ಇದ್ದಾರೆ, ತನ್ನದೇ ಅನುಜ ಕೌರವ ಇಡೀ ಸೈನ್ಯ ಇದೆ, ಆದರೂ ಕೂಡ ಒಂದು ಪ್ರಶ್ನೆ ಕಾಡ್ತದೆ ಅವನಿಗೆ, ಇಲ್ಲ ನನ್ನಿಂದ ಸಾಧ್ಯ ಇಲ್ಲ ಇದು ಅನ್ನುವ ಪ್ರಶ್ನೆ ಬಂದಾಗ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಬೇಕು ಅನ್ನುವ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಉಪದೇಶವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಅರ್ಜುನ ಅವನ ಹತ್ರ ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ಧರ್ಮ ಅಂದರೆ ಏನು ಅಂತ. ಯಾವುದು ಅಭ್ಯುದಯವನ್ನು ಬಯಸುತ್ತದೆಯೋ ಅದುವೇ ಧರ್ಮ, ಯಾವುದು ವಿಕಾಸವನ್ನು ಬಯಸ್ತದೋ ಅದುವೇ ಧರ್ಮ. ಮುಂದುವರಿಸ್ತಾ ಹೇಳ್ತಾನೆ ಶ್ರೀಕೃಷ್ಣ, ಯಾವುದು ಅಧರ್ಮ ಅನ್ನುವುದನ್ನು ಹೇಳ್ತೇನೆ, ಆಗ ಧರ್ಮ ಯಾವುದು ಅನ್ನುವುದು ಅರ್ಥ ಆಗ್ತದೆ ಅಂತ. ಕ್ಷತ್ರಿಯನಿಗೆ ಶಸ್ತ್ರಾಸ್ತ್ರವನ್ನು ತ್ಯಜಿಸುವುದೇ ಅಧರ್ಮ, ನಿನ್ನ ಧರ್ಮವೇ ಅದು. ಹಾಗಾಗಿ ಪ್ರತಿಯೊಂದು ವಿಧಾನದಲ್ಲೂ ಇದೆ, ರಾಜಧರ್ಮ ಅಂತ ಇದೆ, ಪಿತೃಧರ್ಮ ಅಂತ ಇದೆ, ಮಾತೃಧರ್ಮ ಅಂತ ಇದೆ, ಪುತ್ರಧರ್ಮ ಅಂತ ಇದೆ, ಕರ್ಮಧರ್ಮ ಅಂತ ಇದೆ. ಮಾಡುವ ಕೆಲಸ ಎಲ್ಲದಲ್ಲೂ ಧರ್ಮದ ಅನುಷ್ಠಾನ ಅಥವಾ ಜೋಡಿಸಿಕೊಳ್ಳುವಿಕೆ ಇದೆ. ಯಾವಾಗ ಇದರ ಅರಿವು ನಮಗೆ ಬರುತ್ತದೋ ಆಗ ನಿಜವಾದ ಧರ್ಮದ ಅರಿವು ಮತ್ತು ನಿಜವಾದ ಧರ್ಮ ಏನು ಅನ್ನುವ ಪ್ರಶ್ನೆಗೆ ಒಂದಿಷ್ಟು ಉತ್ತರವನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಆತ್ಮೀಯರೇ. ಬಹಳಷ್ಟು ವೇದಿಕೆಗಳಲ್ಲಿ ನಾವು ಕೇಳುತ್ತೇವೆ, ಇವತ್ತು ಸಮಾಜ ಬದಲಾಗ್ತಾ ಇದೆ, ಸಂಸ್ಕಾರವಂತ ಶಿಕ್ಷಣ ನಮಗೆ ಬೇಕಾಗಿದೆ, ಧರ್ಮದ ಅರಿವು ಅಥವಾ ಜಾಗೃತಿಗೆ ಬೇರೆ ಬೇರೆ ಕಡೆಯಲ್ಲಿ ಕೆಲಸಗಳಾಗಬೇಕಾಗಿದೆ ಅನ್ನುವ ಮಾತುಗಳನ್ನು ನಾವು ಕೇಳುತ್ತೇವೆ. ಆಂಗ್ಲ ಭಾಷೆಯನ್ನು ಒಂದು ಬಳಸುವುದಾದರೆ, ನಾನಿಲ್ಲಿ ಬಹಳಷ್ಟು ಮಾತೆಯರಿದ್ದೀರಿ, ಮಕ್ಕಳಿದ್ದೀರಿ, ಒಂದು ಮಾತನ್ನು ನಾನು ಬಳಸ್ತೇನೆ. ಎಷ್ಟು ಚೆನ್ನಾಗಿ ಅದು ಹೇಳ್ತದೆ ಅಂದರೆ, ಇಟ್ ಈಸ್ ಈಸಿ ಟು ಬ್ರಿಂಗ್ ಎ ಸ್ಟ್ರಾಂಗ್ ಚೈಲ್ಡ್ ದ್ಯಾನ್ ಟು ರಿಪೇರ್ ಎ ಬ್ರೋಕನ್ ಅಡಲ್ಟ್ ಅಂತ. ಇಟ್ ಈಸ್ ಈಸಿ ಟು ಬ್ರಿಂಗ್ ಎ ಸ್ಟ್ರಾಂಗ್ ಚೈಲ್ಡ್ ದ್ಯಾನ್ ಟು ರಿಪೇರ್ ಎ ಬ್ರೋಕನ್ ಅಡಲ್ಟ್ ಅಂತ. ನಾವಿವತ್ತು ಯೋಚನೆ ಮಾಡ್ತೇವೆ, ಗೊತ್ತಿದೆ ನಮಗೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ನಾವು ಯಾರಿಗೆ ಇವತ್ತು ಹೇಳ್ತೇವೆ ಅಂದರೆ, ಯಾರೂ ತಪ್ಪು ತಿಳ್ಕೊಳ್ಬಾರ್ದು, ವಿ ಆರ್ ಸ್ಪೀಕಿಂಗ್ ಇನ್ ಫ್ರಂಟ್ ಆಫ್ ಎ ಬ್ರೋಕನ್ ಅಡಲ್ಟ್ಸ್ ಅಂತ. ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿಯಲ್ಲಿ ನಾವು ಧರ್ಮದ ಅನುಷ್ಠಾನಕ್ಕೆ ಹೊರಟಿದ್ದೇವೆ. ಹಾಗಾಗಿ ಇದು ನಮ್ಮ ಕರ್ತವ್ಯ ಆಗಬೇಕು. ನಾವು ಇವತ್ತು ಬೆಳೆಸುವಂತಹ ಕುಡಿಗಳಿದಾವಲ್ಲ, ಅದನ್ನು ಸಂಸ್ಕಾರವಂತರನ್ನಾಗಿ ಮಾಡಿದಾಗ ಅದು ಸಾಧ್ಯತೆಗಳನ್ನು ತೆರೆದಿಡುತ್ತದೆ. ಬಹಳಷ್ಟು ಬಾರಿ ಹೇಳ್ತಾ ಇದ್ದೇವೆ, ಮೌಲ್ಯಗಳು ಕಳೆದು ಹೋಗಿದೆ, ಮೌಲ್ಯಗಳು ಎಲ್ಲೋ ಕಳೆದು ಹೋಗಿದೆ ಅಂತ. ಖಂಡಿತವಾಗಿ ಇಲ್ಲ. ರಾಮಕೃಷ್ಣ ಆಶ್ರಮದ ಹಿರಿಯ ಸ್ವಾಮೀಜಿಗಳಾಗಿದ್ದಂಥವರು, 13ನೇ ಅಧ್ಯಕ್ಷರಾಗಿದ್ದಂಥ ರಂಗನಾಥಾನಂದ ಸ್ವಾಮೀಜಿ ಅಂತ, ಅವರು ತಮ್ಮ ಬಾಲ್ಯದಲ್ಲಿ ದೂರದ ತಮಿಳುನಾಡಿನಿಂದ ರಾಮಕೃಷ್ಣ ಆಶ್ರಮದ ಸ್ವಾಮಿ ವಿವೇಕಾನಂದರ ಚಿಂತನೆಗಳಿಂದ ಪ್ರಭಾವಿತರಾಗಿ ಬಂದಂಥವರು. ಅವರು ಒಂದು ಪುಸ್ತಕವನ್ನು ಬರೀತಾರೆ, ನಾವೆಲ್ಲ ಅದನ್ನು ಓದಬೇಕು.
ಎಷ್ಟು ಚೆನ್ನಾಗಿ ಅದರಲ್ಲಿ ಹೇಳ್ತಾರೆ ಅಂದರೆ, ಬದಲಾಗುತ್ತಿರುವ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು ಅಂತ. ದ ಎಟರ್ನಲ್ ವ್ಯಾಲ್ಯೂಸ್ ಫಾರ್ ಚೇಂಜಿಂಗ್ ಸೊಸೈಟಿ. ಸಮಾಜ ಬದಲಾಗ್ತಾ ಹೋಗ್ತದೆ, ಕಾಲಕಾಲಕ್ಕೆ ತಕ್ಕ ಸಮಾಜ ಬದಲಾಗ್ತಾ ಹೋಗ್ತದೆ, ಆದರೆ ಮೌಲ್ಯಗಳು ಬದಲಾಗಿಲ್ಲ. ಶಾಶ್ವತವಾದಂಥ ಮೌಲ್ಯಗಳು ನಮ್ಮ ಸನಾತನ ಧರ್ಮ ನಮಗೆ ಕೊಟ್ಟಿದೆ. ಹಾಗಾಗಿ ಅದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಸನಾತನ ಧರ್ಮ ಎಂದಿಗೂ ಜಾಗೃತವಾಗಿರುತ್ತದೆ. ಅದಕ್ಕೆ ನಾನು ಹೇಳಿದ್ದು ಸನಾತನ ಅಂದರೆ ಸಾವಿಲ್ಲದ್ದು. ಅದಕ್ಕೆ ಹೇಳುವಂಥದ್ದು ಸನಾತನ ಧರ್ಮ ಶಾಶ್ವತ ಮೌಲ್ಯಗಳು ಸದಾ ಬದಲಾಗುತ್ತಿರುವ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯತೆಯನ್ನು ತೆರೆದಿಡುತ್ತದೆ. ಹಾಗಾದರೆ ಭಗವಂತನ ಸಾನ್ನಿಧ್ಯದಿಂದ, ಭಗವಂತನ ಆರಾಧನೆಯಿಂದ ನಮಗೆ ಏನು ಸಿಗ್ತದೆ ಅಂತ ನಾನು ಮತ್ತೆ ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ಇಲ್ಲಿ ತಗೊಳ್ತೇನೆ, ತುಂಬ ಪ್ರಸ್ತುತ ಅಂತ ಅನಿಸುವ ಕಾರಣಕ್ಕೆ. ಸ್ವಾಮಿ ವಿವೇಕಾನಂದರು ಭಾರತ ಕಂಡ ಶ್ರೇಷ್ಠ ಸಂತ. ನಾವೆಲ್ಲ ಓದಿದ್ದೇವೆ. ಒಂದು ಕಡೆಯಲ್ಲಿ ಉಲ್ಲೇಖ ಆಗ್ತದೆ, ನಿನಗೆ ಇಡೀ ಭಾರತವನ್ನು ಅರಿತುಕೊಳ್ಳಬೇಕು ಅಂತಾದರೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಓದು ಅಂತ ಹೇಳ್ತಾರೆ. ಭಗವದ್ಗೀತೆಯನ್ನು, ಶ್ರೀಕೃಷ್ಣನ ಅರಿಬೇಕು ಅಂತಾದರೆ ನೀನು ಭಗವದ್ಗೀತೆಯನ್ನು ಓದು, ಅದರಲ್ಲಿ ಭಾರತವನ್ನು ನೀನು ತಿಳ್ಕೊಳ್ಬೇಕು ಅಂತಾದರೆ ವಿವೇಕಾನಂದನ ಆತ್ಮಚರಿತ್ರೆಯನ್ನು ಓದು ಅಂತ. ಅವರು ಇದೇ ರೀತಿ ಧರ್ಮದ ಪ್ರಚಾರ, ಧರ್ಮ ಯಾಕೆ ಶ್ರೇಷ್ಠ ಅನ್ನುವುದನ್ನು ಯುವ ಮನಸ್ಸಿನಲ್ಲಿ, ಜೊತೆಗೆ ಭಾರತದ ಪ್ರತಿಯೊಂದು ಪ್ರಜೆಗಳಲ್ಲಿ ಕೊಡಬೇಕು ಅಂತ ಯೋಚನೆ ಮಾಡಿದವರು. ಆ ಸಂದರ್ಭದಲ್ಲಿ ಅವರು ವಿದೇಶಕ್ಕೆ ಹೋಗಿ ಬಂದ ನಂತರ ಮುಂಬೈಯಲ್ಲಿ ಅವರಿಗೆ ಒಂದು ಇಂಟರ್ವ್ಯೂವನ್ನು ಮಾಡ್ತಾರೆ. ಆ ಕಾಲದ ಮಿರರ್ ಅನ್ನುವಂಥ ಪತ್ರಿಕೆಯ ಸಂಪಾದಕರಾಗಿದ್ದಂತಹ ನರೇಂದ್ರನಾಥ್ ಸೇನ್ ಅಂತ ಹೇಳುವಂಥವ್ರು ಅವ್ರ ಹತ್ರ ಒಂದು ನೇರವಾದಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸ್ವಾಮೀಜಿ, ಈ ಧರ್ಮದ ಪ್ರಚಾರದಿಂದ ನಿಮಗೆ ಏನು ಉಪಕಾರ ಇದೆ ಅಥವಾ ನಿಮಗೇನು ಆಗ್ತದೆ ಅಂತ. ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂದರೆ, ಭಾಳಷ್ಟು ಜನರಿಗೆ ಈ ಉಪನ್ಯಾಸವನ್ನು ಕೇಳುವುದರ ಅಗತ್ಯತೆ ಏನು ಅನ್ನುವಂಥ ಪ್ರಶ್ನೆ ಕಾಡೋದಿದೆ. ಅದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ, ಪ್ರಸ್ತುತ ಅಂತ ಹೇಳಿದ್ದು ಅದಕ್ಕೆ. ಧರ್ಮದ ಪ್ರಚಾರವನ್ನು ಮಾಡುವ ಅಥವಾ ಧರ್ಮವನ್ನು ಶ್ರೇಷ್ಠ ಅನ್ನುವುದರ ಪ್ರಯೋಜನ ಏನು ಅನ್ನುವಂಥ ನೇರವಾದಂಥ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಸ್ವಾಮೀಜಿಯವರೊಂದು ಅದ್ಭುತವಾದಂಥ ಉತ್ತರವನ್ನು ಕೊಡ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ಧರ್ಮ ವೇದಾಂತ ಧರ್ಮ, ಸನಾತನ ಧರ್ಮ. ಆ ಸನಾತನ ಧರ್ಮ ಏನನ್ನು ಕೊಡ್ತದೆ? ಎಲ್ಲರಿಗೂ ಸಮಾನವಾದಂಥ ಅವಕಾಶ, ಸಮಾನವಾದಂತಹ ಅಧಿಕಾರ, ಸಮಾನವಾದಂತಹ ಅವಕಾಶವನ್ನು ಕೊಡುವಂತಹ ಧರ್ಮ. ಹಾಗಾಗಿ ನಾನು ಏನು ಮಾಡಬೇಕು? ಹಾಗಾಗಿ ಹೊರಗಡೆಗೆ ಯಾರಿಗೆ ಅಗತ್ಯ ಇದೆಯೋ ಅವರ ಪಾರಮಾರ್ಥಿಕ ಕಲ್ಯಾಣಕ್ಕಾಗಿ ನಾನು ಧರ್ಮ ಪ್ರಚಾರವನ್ನು ಮಾಡಬೇಕು. ಅವರಿಂದ ನಾನು ವಿಜ್ಞಾನವನ್ನು ತಗೊಳ್ತೇನೆ, ತಂತ್ರಜ್ಞಾನವನ್ನು ತಗೊಳ್ತೇನೆ, ಆದರೆ ಅವರ ಪಾರಮಾರ್ಥಿಕ ಕಲ್ಯಾಣ ಆಗಬೇಕು ಅಂತಾದರೆ ಧರ್ಮದ ಪ್ರಚಾರದ ಅಗತ್ಯ ಇದೆ ಅಂತ. ಬಹುಶಃ ಇದು ತುಂಬ ಅಗತ್ಯ ಅಂತ ನನಗನ್ನಿಸ್ತದೆ. ನಮ್ಮ ಪಾರಮಾರ್ಥಿಕ, ನಾವು ಯಾರೋ ಹೊರಗಿನವರಿಗೆ ಹೇಳೋದಲ್ಲ, ನಮ್ಮ ಪಾರಮಾರ್ಥಿಕ ಕಲ್ಯಾಣ, ನಮ್ಮ ಅಭ್ಯುದಯ ಆಗಬೇಕು ಅಂತಾದರೆ ಧರ್ಮದ ಜ್ಞಾನ, ಧರ್ಮದ ಅರಿವು, ಧರ್ಮದ ಒಳವು, ಧರ್ಮದ ತಿರುವು ನಮಗೆ ಬೇಕು. ಯಾವಾಗ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಆಗ ನಿಜವಾದ ಧರ್ಮ ಏನು ಅನ್ನುವುದರ ಅಥವಾ ಧಾರ್ಮಿಕ ಉಪನ್ಯಾಸದ ಜ್ಞಾನ, ಅರಿವು ನಮಗೆ ಆಗಲಿಕ್ಕೆ ಸಾಧ್ಯ ಇದೆ ಆತ್ಮೀಯರೇ. ಹಾಗಾದರೆ ಕರ್ಮದ ಫಲ ಏನು? ಧರ್ಮದ ಬಗ್ಗೆ ನಾನು ಮಾತಾಡಿದೆ. ಕರ್ಮದ ಫಲ ಏನು ಅಂತ ಹಿರಿಯರು ಹೇಳ್ತಾರೆ. ಕಲಿಯುಗದಲ್ಲಿ ಹೇಗೆ ಅಂದರೆ, ಮುಂದಿನ ಜನ್ಮಕ್ಕೆ ಅಂತೆಲ್ಲ, ಮುಂದೆ ನಮ್ಮ ಮಕ್ಕಳು ಅನುಭವಿಸ್ತಾರೆ ಅಂತೆಲ್ಲ, ನಾವು ಮಾಡಿದ್ದನ್ನು ನಾವೇ ಅನುಭವಿಸೋದು. ಅದು ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ವಾಪಸ್ ಬರ್ತದೆ. ಬಹಳ ಚೆನ್ನಾಗಿ ಒಂದು ಕಡೆ ಉಲ್ಲೇಖ ಆಗ್ತದೆ. ಅದು ಧರ್ಮದಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಕರ್ಮದ ಫಲ ಏನು ಅಂತ. ಕರ್ಮದ ಫಲ ಏನು ಅನ್ನುವಾಗ ಬಹಳ ಚೆನ್ನಾಗಿ ಅವರು ಹೇಳ್ತಾರೆ. ಒಬ್ಬ ಒಳ್ಳೆಯ ಮೇಧಾವಿ ಇದ್ದಂತೆ, ವಿದ್ವಾಂಸ ಇದ್ದ. ಆ ವಿದ್ವಾಂಸ ಮಗನಿಗೆ ಎಲ್ಲ ಜ್ಯೋತಿಷ್ಶಾಸ್ತ್ರವನ್ನು ಕಲಿತವನು. ಅವನಿಗೆ ಗೊತ್ತಾಗುತ್ತೆ ತನಗೆ ಹುಟ್ಟಿದ ಮಗನಿಗೆ ಯಾವುದೋ ಒಂದು ಜ್ಞಾನದ ಕೊರತೆ ಇದೆ ಅಂತ. ಆತ ಯಾವುದೇ ರೀತಿಯಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಏನೂ ಮಾಡಲಿಕ್ಕೆ ಗೊತ್ತಿಲ್ಲ ತಾನೇ, ಆತನೇ ಜ್ಯೋತಿಷಿ. ಅವನು ಬದುಕನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಅವನು ದೊಡ್ಡದಾಗುತ್ತಾನೆ, ಹುಡುಗ ಬೆಳಿತಾನೆ,
ಬೆಳೆದ ನಂತರ ಅಪ್ಪನ ಎಲ್ಲ ಆಸ್ತಿಯನ್ನು ಮುಗಿಸ್ತಾನೆ. ಮುಗಿಸಿ ಆದಮೇಲೆ ಇನ್ನೇನಾದರೂ ಮಾಡಬೇಕಲ್ಲ. ಆದರೆ ಮಗನಿಗೆ ಒಳ್ಳೆಯದನ್ನು ಹೇಳಬೇಕು ಅಂತ ತಂದೆ ಬಾಲ್ಯದಿಂದಲೇ ಹೇಳಿಕೊಟ್ಟಿದ್ದ. ಅವನಿಗೆ ಏನು ಹೇಳಿಕೊಟ್ಟಿದ್ದ ಅಂದರೆ, ನೀನು ಏನನ್ನ ಯಾವ ತಪ್ಪನ್ನು ಮಾಡಿದರೆ ನನಗೆ ಯಾವ ಶಿಕ್ಷೆ ಅಂತ. ಚಿನ್ನವನ್ನು ಕದ್ದರೆ ಯಾವ ಶಿಕ್ಷೆ, ಬೆಳ್ಳಿಯನ್ನು ಕದ್ದರೆ ಯಾವ ಶಿಕ್ಷೆ, ಆನೆಯನ್ನು ಕದ್ದರೆ ಯಾವ ಶಿಕ್ಷೆ, ಅಡಿಕೆಯನ್ನು ಕದ್ದರೆ ಯಾವ ಶಿಕ್ಷೆ, ತಪ್ಪು ಮಾಡಿದರೆ ಯಾವ ಶಿಕ್ಷೆ, ಸುಳ್ಳು ಹೇಳಿದರೆ ಯಾವ ಇದೇ ಹೇಳ್ತಾ 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 ಬಾಲ್ಯದಿಂದ ಬೆಳೆದುಕೊಂಡು ಬಂದಿದ್ದ. ತಂದೆ ಮಾಡಿಟ್ಟ ಆಸ್ತಿ ಎಲ್ಲ ಮುಗಿಯಿತು. ಇನ್ನೇನು ಮಾಡೋದು? ರಾಜನ ಬೊಕ್ಕಸಕ್ಕೆ ಕನ್ನ ಹಾಕಕ್ಕೆ ಹೋಗ್ತಾನೆ. ಬೊಕ್ಕಸಕ್ಕೆ ಕನ್ನ ಹಾಕಕ್ಕೆ ಹೋದಾಗ ರಾಜನ ವಜ್ರಖಚಿತ ಕಿರೀಟ ಕಾಣ್ತದೆ. ಕಿರೀಟವನ್ನು ನೋಡಿದಾಗ ತೆಗೆದುಕೊಳ್ಳಬೇಕು ಅಂತ ಹೋಗ್ತಾನೆ. ಅಪ್ಪ ಹೇಳಿದ ಮಾತು ನೆನಪಾಗ್ತದೆ. ಅಪ್ಪ ಹೇಳಿದ್ದ, ನಿನಗೆ ವಜ್ರ ಕದ್ರೆ ಏನು ಶಿಕ್ಷೆ ಅಂತ, ಶಾಸ್ತ್ರದಲ್ಲಿ ಏನು ಬರೆದಿದೆ ಅಂತ. ಯಾವುದನ್ನು ಮುಟ್ಲಿಕ್ಕೆ ಹೋದರೂ ಅವನಿಗೆ ಯಾವುದನ್ನು ತಗೊಳ್ಳಿಕ್ಕಾಗೋದಿಲ್ಲ. ಯಾಕೆಂದರೆ ಅವನ ಬಾಲ್ಯದಲ್ಲಿ ಕೊಟ್ಟಂಥ ಶಿಕ್ಷಣ ಅವನನ್ನು ಜಾಗೃತ ಮಾಡ್ತಾ ಮಾಡ್ತಾ ಹೋಗ್ತಾ ಇದೆ. ಕೊನೆಗೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಹೊರಗಡೆ ಬರ್ತಾನೆ, ಅಲ್ಲೊಂದು ಬೂದಿ ತುಂಬಿದ ಚೀಲ ಇತ್ತು. ಆ ಬೂದಿ ತುಂಬಿದ ಚೀಲವನ್ನು ತಗೊಂಡು ಬಂದ. ಯಾಕೆಂದರೆ ಅವನಪ್ಪ ಹೇಳಲಿಲ್ಲ ಬೂದಿ ತುಂಬಿದ ಚೀಲವನ್ನು ತಗೊಂಡೋದ್ರೆ ಏನಾಗ್ತದೆ ಅಂತ. ಹಾಗೆ ತಗೊಂಡು ಬಂದ ಅದನ್ನು. ಮಾರನೇ ದಿನ ಬೆಳಗಾಯಿತು. ರಾಜನ ಇಡೀ ಆಸ್ಥಾನದಲ್ಲಿ ಗದ್ದಲ. ರಾಜನ ಬೊಕ್ಕಸಕ್ಕೆ ಯಾರೋ ಕನ್ನ ಹಾಕಿದ್ದಾರೆ. ಯಾರು ಅಂತ ನೋಡಿದರೆ ಗೊತ್ತಾಗೋದಿಲ್ಲ. ಇನ್ನೂ ಆಶ್ಚರ್ಯ ಏನು ಅಂದರೆ ಯಾವುದೂ ಕೂಡ ಕಳವಾಗಲಿಲ್ಲ. ಕೊನೆಗೆ ಎಲ್ಲರೂ ನೋಡಿ 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 ಯಾರು ಅಂತ ಗೊತ್ತಾಗೋದಿಲ್ಲ. ಒಬ್ಬ ಬುದ್ಧಿವಂತನಿಗೆ ಗೊತ್ತಾಯಿತು ಇದು ಯಾರು ಅಂತ ನೋಡ್ತಾ ನೋಡ್ತಾ ಹೋಗಿ ಬಂದರೆ ಅದು ಯಾರು ಅಂದರೆ ಆಸ್ಥಾನದ ಜ್ಯೋತಿಷ್ಯ ಮಗ. ಹೇಗೆ ಗೊತ್ತಾಯಿತು? ಯಾಕೆಂದರೆ ಕರ್ಮದ ಫಲ ನಮ್ಮನ್ನು ಬಿಡುವುದಿಲ್ಲ ಹೇಳುವುದಕ್ಕೆ ಇದೊಂದು ಉದಾಹರಣೆ. ಬೂದಿ ತುಂಬಿದ ಚೀಲದಲ್ಲಿ ಒಂದು ಸಣ್ಣ ತೂತಿತ್ತು. ಇವನು ಬೂದಿ ಹಿಡ್ಕೊಂಡು ಹೋದಾಗ ದಾರಿ ಉದ್ದಕ್ಕೂ ಆ ಬೂದಿ ಚೆಲ್ತಾ ಹೋಗಿದೆ. ಅವನ ಮನೆ ಮುಂದೆ ಬೂದಿ ನಿಂತಿದೆ. ತುಂಬ ಸುಲಭ ಆಯ್ತು ಹಿಡಕ್ಲಿಕ್ಕೆ. ಆತ್ಮೀಯರೇ, ನಾವು ಅಂದುಕೊಳ್ಬೇಕು, ನಾವು ಮಾಡಿದ್ದು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅದು ನನ್ನನ್ನು ಖಂಡಿತವಾಗಿ ಹಿಂಬಾಲಿಸ್ತದೆ. ಯಾವಾಗ ಈ ಪ್ರಜ್ಞೆ ಜಾಗೃತವಾಗುತ್ತದೋ ಧರ್ಮ ನಮಗೆ ನಿಜವಾದಂತಹ ಉಪದೇಶವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಆತ್ಮೀಯರೇ, ಹಾಗಾದರೆ ಧರ್ಮ ನಮಗೆ ಏನನ್ನ ಹೇಳುತ್ತದೆ? ಈ ರೀತಿಯ ಆಚರಣೆಯಿಂದ ಏನು ಸಾಧ್ಯ ಇದೆ ಅನ್ನುವುದಕ್ಕೆ ಧರ್ಮ ನಮ್ಮಲ್ಲಿ ಪ್ರೀತಿ ಮತ್ತು ಪ್ರಜ್ಞೆಯನ್ನು ಜಾಗೃತಗೊಳಿಸ್ತದೆ. ಎಲ್ಲಿ ಪ್ರೀತಿ ಇರುತ್ತದೋ ಅಲ್ಲಿ ಪ್ರಜ್ಞೆ ಜಾಗೃತವಾಗುತ್ತದೆ. ಪ್ರಜ್ಞೆ ಅಂದರೆ ಏನು ನೋಡಿ, ನಾವೊಂದು ಸಾಮಾನ್ಯವಾಗಿ ಒಂದು ಕಲ್ಲನ್ನು ಎಡವಿದಾಗ ಅಯ್ಯೋ ಅಮ್ಮ ಅಂತ ಹೇಳಿ ಹೋಗ್ತೇವೆ. ಕಾಲಿಗೆ ಏನಾಯಿತು ಅಂತ ನೋಡ್ತೇವೆ, ಕಲ್ಲಿಗೆ ಏನಾಯಿತು ಅಂತ ನೋಡಬೇಕು ಅಂತಿಲ್ಲ, ಅಗತ್ಯ ಇಲ್ಲ. ಕಾಲಿಗೆ ಏನಾಯಿತು ಅಂತ ನೋಡ್ತೇವೆ, ಕಾಲಿನ ಆರೈಕೆಯನ್ನು ಮಾಡ್ತೇವೆ. ಆದರೆ ಪ್ರಜ್ಞೆ ಜಾಗೃತವಾದಾಗ ಇದೇ ದಾರಿಯಲ್ಲಿ ಇನ್ನೊಬ್ಬ ಬರ್ತಾನೆ, ಮತ್ತೆ ಆ ಕಲ್ಲು ಅವನಿಗೆ ಎಡವುತ್ತದೆ. ಆ ಕಲ್ಲು ಅವನಿಗೆ ಎಡವಬಾರದು, ಅವನ ಕಾಲಿಗೆ ನೋವಾಗಬಾರದು ಅನ್ನುವುದು ನಮ್ಮಲ್ಲಿ ಜಾಗೃತ ಆಗುತ್ತದೆ. ಧರ್ಮದ ಅನುಷ್ಠಾನ ನಮ್ಮಲ್ಲಿ ಈ ರೀತಿಯ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತದೆ. ನನಗೆ ಒಳ್ಳೆಯದಾಗುವುದು ಮಾತ್ರವಲ್ಲ, ನನ್ನಿಂದ ಜಗತ್ತಿಗೆ ಹಿತವಾಗುತ್ತದೆ. ಅದನ್ನೇ ಹೇಳಿದ್ದು, ಆತ್ಮಾನೋ ಮೋಕ್ಷಾರ್ಥಂ ಜಗದಿದ್ಹಿತಾಯ ಚ. ಬೇರೆನೇ ಹೇಳಿದೆ, ನನ್ನ ಅಭಿವೃದ್ಧಿಯ ಜೊತೆಗೆ ಜಗತ್ತಿನ ಎಲ್ಲರಿಗೂ ಕೂಡ ಅಭಿವೃದ್ಧಿ ಆಗಲಿ ಹೇಳಿದ್ದಾನೆ. ಆತ್ಮಾನೋ ಮೋಕ್ಷಾರ್ಥಂ ಜಗದಿದ್ಹಿತಾಯ ಚ. ಮತ್ತೇನು ಹೇಳಿದ್ದಾರೆ ನಮ್ಮ ಶ್ಲೋಕಗಳು? ಅದನ್ನೇ ಹೇಳೋದು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ. ಅದನ್ನೇ ಹೇಳೋದು. ಅದಲ್ಲೇ ಕೂಡ ಜಗತ್ತಿನ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ದುಃಖ ಇಲ್ಲದೇ ಇರಲಿ, ಎಲ್ರಿಗೂ ಸುಖ ಸಿಗಲಿ, ಎಲ್ರಿಗೂ ಶಾಂತಿ ಸಿಗಲಿ. ಇದು ಆಗಬೇಕು ಅಂತಾದರೆ ನಮ್ಮಲ್ಲಿ ಆ ಪ್ರಜ್ಞೆ ಜಾಗೃತ ಆಗಬೇಕಾಗ್ತದೆ. ಆತ್ಮೀಯರೇ, ಧರ್ಮ ನಮ್ಮಲ್ಲಿ ಏನನ್ನು ತರ್ತದೆ ಅಂದರೆ ಪ್ರಜ್ಞೆಯ ಜೊತೆಗೆ ಪರಿವರ್ತನೆಯನ್ನು ತರ್ತದೆ. ನನಗೆ ಬಹಳ ಇಷ್ಟವಾದಂಥ ವಿಷಯ ಇದು. ಧರ್ಮ ನಮ್ಮಲ್ಲಿ ಪ್ರಜ್ಞೆಯನ್ನು ಜಾಗೃತ ಮಾಡುವುದರ ಜೊತೆಗೆ ಪರಿವರ್ತನೆಯನ್ನು ತರ್ತದೆ. ನಮ್ಮ ಜೊತೆಗೆ ಯಾವುದೂ ಬರುವುದಿಲ್ಲ ಕೊನೆಗೆ. ರತ್ನಾಕರ ಕಿರಾತನ ರಾಜ್ಯದಲ್ಲಿ ಇದ್ದವನು, ಗೊತ್ತಿದೆ ನಿಮಗೆಲ್ಲರಿಗೂ, ಉಲ್ಲೇಖ ಮಾಡಲೇಬೇಕು ನಾನು ಇದನ್ನು. ಕಿರಾತನ ರಾಜನಾಗಿದ್ದವನು ಸಿಕ್ಕಿದವ್ರನ್ನ ಬಡಿದು ದರೋಡೆಯನ್ನು ಮಾಡಿ ಅವನಿಗೆ ಬೇಕಾದಂಥ ವಸ್ತುವನ್ನು ಸಂಗ್ರಹ ಮಾಡ್ತಾ ಇದ್ದವನು. ಒಂದು ಬಾರಿ ಮುನಿಗಳ ತಂಡ ಬರ್ತದೆ. ತಂಡ ಬಂದಾಗ ಅವ್ರ ಹತ್ರ ಕೇಳ್ತದೆ, ನೀನು ಈ ಥರ ದರೋಡೆ ಮಾಡೋದು ಸರಿಯಲ್ಲ ಅಂತ. ಆಗ ಆತ ಉತ್ತರ ಕೊಡ್ತಾನೆ, ನಾನು ಮಾಡುವುದು ನನಗೋಸ್ಕರ ಅಲ್ಲ, ನನ್ನ ಮನೆಯವರಿಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ಅಭ್ಯುದಯಕ್ಕೋಸ್ಕರ, ನನ್ನ ಕುಟುಂಬದ ಅಭ್ಯುದಯಕ್ಕೋಸ್ಕರ.
ಮುನಿಗಳು ಕೇಳ್ತಾರೆ ಅವನ ಹತ್ರ, ನಾವಿಲ್ಲೇ ಇರ್ತೇವೆ, ನಮ್ಮಲ್ಲಿರುವುದನ್ನೆಲ್ಲ ನಿನಗೆ ಕೊಡ್ತೇವೆ, ನಂಬುವುದಾದರೆ ಸಾಧುಗಳನ್ನು ನೀನು ನಂಬು, ಆದರೆ ನೀನು ಮಾಡಬೇಕಾದಂಥ ಒಂದೇ ಕೆಲಸ ಏನು ಅಂದರೆ ಮನೆಯವರ ಹತ್ರ ಹೋಗಿ ಕೇಳಬೇಕು, ಈ ರೀತಿ ನಾನು ಮಾಡುವುದರಿಂದ, ಆ ಪಾಪ ಕರ್ಮವನ್ನು ಮಾಡುವುದರಿಂದ ಅದರಲ್ಲಿ ಬರುವ ಫಲವನ್ನು ನೀವು ಸ್ವಲ್ಪ ತಗೊಳ್ತೀರಾ ಅಂತ. ಪಾಪದಲ್ಲಿ ಒಂದು ಫಲ ಇದೆಯಲ್ಲ, ಒಳ್ಳೆಯ ಕರ್ಮದಲ್ಲಿ ಫಲ ಎಲ್ರಿಗೂ ಬೇಕು, ಆ ಪಾಪ ಕೆಲಸದಲ್ಲಿ ನನಗೂ ಒಂದು, ಮನೆಯವರಿಗೋಸ್ಕರ ಮಾಡುವುದು ತಾನೆ, ಬೇಡ ಹೋಗ್ತಾನೆ ಮನೆಯವ್ರ ಹತ್ರ ಪ್ರಶ್ನೆ ಕೇಳ್ತಾನೆ, ಇಷ್ಟೆಲ್ಲ ಮಾಡಿದ್ದು ನಿಮಗೋಸ್ಕರ, ಈ ಪಾಪದ ಏನು ಕೊಡ ತುಂಬಿದೆ ಅಲ್ಲ ಈಗ, ಇದರಲ್ಲಿ ಒಂದಿಷ್ಟು ಭಾಗವನ್ನು ನೀವೆಲ್ಲ ಹಂಚಿಕೊಳ್ತೀರಾ ಅಂತ. ನಾವೆಲ್ಲ ಪ್ರಶ್ನಿಸಿಕೊಳ್ಬೇಕು, ಯಾರು ತಯಾರಿದ್ದೇವೆ ಹಂಚಿಸಿಕೊಳ್ಳಿಕ್ಕೆ? ಒಳ್ಳೆಯದು ನನಗೆ, ಕೆಟ್ಟದ್ದು ನಿನಗೆ. ಅದು ನಿನಗೆ, ಅದು ನನಗಿಲ್ಲ. ಮನೆಯಿಂದಲೂ ಇದೇ ಉತ್ತರ ಬಂತು. ಕಣ್ಣೀರು ಇಳಿಸಿಕೊಂಡು ಓಡಿಕೊಂಡು ಬರ್ತಾನೆ, ಪಶ್ಚಾತ್ತಾಪ ಆಗುತ್ತದೆ, ಬದುಕಿನಲ್ಲಿ ನಾನು ಮಾಡಿದ್ದೇನು ಅಂತ. ಋಷಿಮುನಿಗಳ ಹತ್ರ ಕೇಳ್ತಾನೆ, ಈಗ ನಾನೇನು ಮಾಡಬೇಕು ಅಂತ. ಆಗ ಅವರು ಉತ್ತರ ಕೊಡ್ತಾರೆ, ನೀನೇನು ಮಾಡಬೇಡ, ಭಗವಂತನ ನಾಮಸ್ಮರಣೆಯನ್ನು ಮಾಡು. ಅಲ್ಲಿಂದ ಪ್ರಾರಂಭ ಆಯಿತು ನೋಡಿ. ಮರ ಮರ ಅಂತ ಹೇಳು. ನನಗೆ ರಾಮ ರಾಮ ಹೇಳಲಿಕ್ಕೆ ಬರೋದಿಲ್ಲ, ನಾನು ಕಾಡಲ್ಲೇ ಬೆಳೆದವನು, ಮರ ಮರ ಅಂತ ಹೇಳಲಿಕ್ಕೆ ಬರ್ತದೆ ನಿನಗೆ? ಮರ ಮರ ಅಂತ ಹೇಳು. ಸರಿ, ಮರ 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 ಮ ಆಯ್ತಲ್ಲ, ಆ ಮರ 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 ರಾಮ ಆಯ್ತಲ್ಲ, ಅದು ಪರಿವರ್ತನೆ. ಧರ್ಮದ ಅನುಷ್ಠಾನದಿಂದ ನಮ್ಮಲ್ಲಿ ಆಗಬೇಕಾದದ್ದು ಈ ಪರಿವರ್ತನೆ. ರತ್ನಾಕರ ಆಗಿದ್ದಂತಹ ಬೇಡ ವಾಲ್ಮೀಕಿ ಆದಲ್ವ, ಪರಿವರ್ತನೆ ಆಯ್ತಲ್ವ. ಇದು ಧರ್ಮ ನಮಗೆ ಕೊಟ್ಟಂಥ ಕೊಡುಗೆ ಆತ್ಮೀಯರೇ. ಹಾಗಾಗಿ ನಮ್ಮಲ್ಲಿ 3 ಯೋಚನೆಗಳು ಜಾಗೃತ ಆಗಬೇಕು. ಧರ್ಮದ ಅನುಷ್ಠಾನದಲ್ಲಿ ತ್ಯಾಗ ಮತ್ತು ಸೇವೆ ಬಹುದೊಡ್ಡ ಪಾತ್ರವನ್ನು ಹಾಕಿದರೆ ನಮ್ಮಲ್ಲಿ ಸದಾ ಜಾಗೃತವಾಗಬೇಕಾದಂಥ 3 ವಿಷಯಗಳ ಬಗ್ಗೆ ಉಲ್ಲೇಖ ಮಾಡುತ್ತೇನೆ. ಬಹುಶಃ ಕೊಟ್ಟಿರುವ ಸಮಯ ಅಲ್ಲಿಗೆ ಮುಕ್ತಾಯ ಆಗ್ತದೆ ಅಂತ ಅಂದ್ಕೊಳ್ತೇನೆ. 3 ವಿಷಯಗಳ ಬಗ್ಗೆ ಸದಾ ನಾವು ಜಾಗೃತರಾಗಿರಬೇಕಾಗ್ತದೆ. ಒಂದನೆಯದಾಗಿ ದೈವ ಪ್ರೀತಿ. ದೇವರ ಮೇಲೆ ನಮಗೆ ಪ್ರೀತಿ ಇರಬೇಕು, ದೈವ ಪ್ರೀತಿ. ಯಾವಾಗ ನಾನು ಆಗಲೇ ಹೇಳಿದೆ, ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಪ್ರಜ್ಞೆ ಜಾಗೃತವಾಗುತ್ತದೆ, ಎಲ್ಲಿ ಪ್ರಜ್ಞೆ ಜಾಗೃತವಾಗುತ್ತದೋ ಅಲ್ಲಿ ಧರ್ಮ ಗಟ್ಟಿಯಾಗಿ ನಿಲ್ತದೆ. ಹಾಗಾಗಿ ದೈವ ಪ್ರೀತಿ. ಎರಡನೇದು ಪಾಪ ಭೀತಿ. ಮಾಡಿದ್ದಕ್ಕೆ ಏನೋ ನಾನು ಅನುಭವಿಸಬೇಕಾಗ್ತದೆ, ಕೆಟ್ಟದ್ದನ್ನು ಮಾಡಿದರೆ ಅದಕ್ಕೆ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅನ್ನುವಂತಹ ಭೀತಿ ನನ್ನಲ್ಲಿ ಇದ್ದರೆ. ಮೂರನೆಯದಾಗಿ ಸಂಘನೀತಿ. ಸಂಘನೀತಿ ಅಂದರೆ ಸಂಘಟನಾತ್ಮಕವಾಗಿ ಜೋಡಿಸ್ಕೊಳ್ಳುವಂಥದ್ದು, ಜೊತೆಯಲ್ಲಿ ಭಗವಂತನನ್ನು ಸೇರಿಕೊಳ್ಳುವಂಥ ಪ್ರಯತ್ನ, ಜೊತೆಯಾಗಿ ಮುಂದುವರಿಯುವಂಥ ಪ್ರಯತ್ನ. ಯಾವಾಗ ಈ 3 ನಮ್ಮಲ್ಲಿ ಜಾಗೃತವಾಗುತ್ತದೋ, ಸದಾ ಜಾಗೃತವಾದಾಗ ಆಗ ಈ ರೀತಿಯಾದಂಥ ಆಚರಣೆಗಳಿಗೆ, ಧಾರ್ಮಿಕವಾದಂಥ ಹಿನ್ನೆಲೆಗೆ ಒಂದು ನಿಜವಾದಂಥ ಅರ್ಥವನ್ನು ಬರುತ್ತದೆ. ಆತ್ಮೀಯರೇ, ಬದುಕಿನ ಕೊನೆಯಲ್ಲಿ ಇರಬೇಕಾದದ್ದು ಏನು ಅಂತ ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ನಾವೆಲ್ಲ ಮಾಡ್ತೇವೆ. ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೊರೆ ಕಾಣಿಕೆ ಬರ್ತದೆ. ನಾನಷ್ಟು ಕೊಟ್ಟೆ, ನಾನು ಇಷ್ಟು ಕೊಟ್ಟೆ, ನಾನು ಅದು ಮಾಡಿದೆ, ಇದು ಮಾಡಿದೆ ಎಲ್ಲ ನಾವು ಅಂದುಕೊಳ್ತೇವೆ. ಆತ್ಮೀಯರೇ, ನಾವು ನೆನಪಿಟ್ಟುಕೊಳ್ಳಬೇಕು. ಮರದಿಂದ ಮರಕ್ಕೆ ಹಾರುವ ಅಳಿಲು ಹಣ್ಣನ್ನು ಸಂಗ್ರಹಿಸ್ತದೆ. ಮರದಿಂದ ಮರಕ್ಕೆ ಹಾರುವ ಅಳಿಲು ಹಣ್ಣನ್ನು ಸಂಗ್ರಹಿಸ್ತದೆ, ಹಣ್ಣನ್ನು ತಿಂತದೆ, ಬೀಜವನ್ನು ಎಲ್ಲೋ ಬಿಟ್ಟು ಹೋಗ್ತದೆ. ಬೀಜ ಮೊಳೆಯುವುದನ್ನು ಮರೆಯುವುದಿಲ್ಲ. ಅಳಿಲಿಗೆ ನೆನಪಿಲ್ಲ ನಾನು ಹಣ್ಣೆಲ್ಲಿಟ್ಟಿದ್ದೇನೆ ಅಂತ, ಅದು ಹಣ್ಣನ್ನು ಸಂಗ್ರಹ ಮಾಡೋದು ಮಾತ್ರ ಅದರ ಕೆಲಸ. ಆದರೆ ಇಟ್ಟ ಬೀಜ ಮೊಳಕೆ ಒಡೆಯುವುದನ್ನು ಮರೆಯುವುದಿಲ್ಲ. ಮಾಡುವ ಒಳ್ಳೆಯ ಕೆಲಸಗಳು ನಮ್ಮ ಸನಾತನ ಧರ್ಮದ ಆಧಾರ ಬೇರುಗಳಾಗಿ ಮತ್ತೆ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಮುಂದಿನ ಜನಾಂಗಕ್ಕೆ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಮಾಡಬೇಕಾದದ್ದು ಇಷ್ಟೇ. ನಾನು ಅದು ಮಾಡಿದೆ, ಇದು ಮಾಡಿದೆ ನೆನಪಿಸಿಕೊಳ್ಳಬೇಕಾದ ಅಗತ್ಯ ಇಲ್ಲ. ಅಳಿಲುಗಳ ತೆರದಲ್ಲಿ, ಮರದಿಂದ ಮರಕ್ಕೆ ಹಾರುವ ಅಳಿಲುಗಳ ತೆರದಲ್ಲಿ ಒಂದಿಷ್ಟು ಸಂಗ್ರಹವನ್ನು ಮಾಡಬೇಕು. ಯಾವ ಸಂಗ್ರಹ? ಒಳ್ಳೆಯ ವಿಚಾರಗಳ ಸಂಗ್ರಹ, ಒಳ್ಳೆಯ ಆಲೋಚನೆಗಳ ಸಂಗ್ರಹ. ಅದನ್ನ ಬೀಜವನ್ನು ಎಲ್ಲೋ ಬಿಟ್ಟು ಹೋಗೋಣ. ನಾನು ಮಾಡಿದೆ, ನೀನು ಮಾಡಿದೆ ಅನ್ನುವ ನೆನಪು ನಮಗೆ ಅಗತ್ಯ ಇಲ್ಲ. ಆದರೆ ಆ ನೆಟ್ಟ ಬೀಜವೂ ಅಲ್ಲ, ಇಟ್ಟ ಬೀಜ ಮೊಳೆಯುವುದನ್ನು ಮರೆಯುವುದಿಲ್ಲ. ಅದು ನಮಗೆ ನೆನಪಿರಬೇಕು.
ಹಾಗಾಗಿ ಬದುಕು ಹೇಗಿರಬೇಕು ಅಂದರೆ ಒಂದು ಒಳ್ಳೆಯ ಮಾತು ಉಲ್ಲೇಖ ಆಗ್ತದೆ. ಇವತ್ತು ಜಗತ್ತು ಯಾರನ್ನು ನೆನಪಿಸಿಕೊಳ್ಳುತ್ತದೆ? ಮತ್ತೆ ನನಗೆ ಮಾತುಗಳು ನೆನಪಾಗುತ್ತದೆ. ಜಗತ್ತು ಯಾರನ್ನೂ ನೆನಪಿಸಿಕೊಂಡಿಲ್ಲ ಇವತ್ತು. ಅಕ್ಕಿಯೊಳಗನ್ನವನು ಇಟ್ಟವನು ಯಾರು, ಅಕ್ಕರದ ಬರಹಕ್ಕೆ ಮೊದಲಿಗನಾರು, ಲೆಕ್ಕ ಇರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಅಂತ. ಅಕ್ಕಿಯೊಳಗೆ ಅನ್ನ ಮಾಡಿದವನು ಯಾರು, ಯಾರಿಗೂ ಗೊತ್ತಿಲ್ಲ, ಯಾರು ಪ್ರಶ್ನೆ ಕೇಳಲಿಲ್ಲ. ಅಕ್ಕರದ ಬರಹಕ್ಕೆ ಮೊದಲಿಗನಾರು, ಅಕ್ಷರವನ್ನು ಪ್ರಾರಂಭ ಮಾಡಿದ್ದು ಯಾರು, ಯಾರಿಗೂ ಗೊತ್ತಿಲ್ಲ. ಲೆಕ್ಕ ಇರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ಜಗತ್ತು ಯಾರನ್ನೂ ನೆನಪಿಸಿಟ್ಟುಕೊಂಡಿಲ್ಲ. ಹಾಗಾಗಿ ನಾನು ನನ್ನದು ಅನ್ನುವಂತಹ ಮಾತಿದೆಯಲ್ಲ, ಅದು ವ್ಯರ್ಥ. ಖಂಡಿತವಾಗಿಯೂ ಧರ್ಮ ನಮಗೆ ಬೋಧಿಸಿರುವುದು ಇದನ್ನೇ, ಮತ್ತೆ ಅದನ್ನೇ ಉಲ್ಲೇಖ ಮಾಡ್ತೇನೆ, ತ್ಯಾಗ ಮತ್ತು ಸೇವೆ. ಇದು ಮಾತ್ರ ಬದುಕಲ್ಲಿ ನಮಗೆ ಸಾಧ್ಯತೆಗಳನ್ನು ಅಥವಾ ನಮಗೆ ತೆರೆದಿಡಬಹುದಾದಂಥ ಸಾಧ್ಯತೆಗಳು. ಅದಕ್ಕೆ ಒಂದು ಕಡೆಯಲ್ಲಿ ಹೇಳ್ತಾರೆ, ಬದುಕು ಹೇಗಿರಬೇಕು? ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಸಾಧನೆ ಅಂದರೆ ಏನು? ಸಾಧನೆ ಅಂದರೆ ಅಚೀವ್ಮೆಂಟ್ ಅಂತಲ್ಲ, ಏನೋ ಒಂದು ಬದುಕಿಗೆ ಒಂದು ಆದರ್ಶ ಅಥವಾ ಗುರಿ ಬೇಕಲ್ಲ ನಮಗೆ. ಆ ಗುರಿ ನಮ್ಮಲ್ಲಿ ಇದ್ದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ. ಹುಟ್ಟುವಾಗ ಕೇವಲ ಉಸಿರು ಇಟ್ಟುಕೊಂಡು ಬರ್ತೇವೆ, ಮಧ್ಯದಲ್ಲಿ ಒಂದು ಹೆಸರು ಜೋಡಣೆ ಆಗ್ತದೆ. ಸಾಯುವಾಗ ಉಸಿರು ನಿಲ್ತದೆ, ಆದರೆ ಹೆಸರು ಉಳಿಯುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಜನ್ಮ ಸಾರ್ಥಕ ಆಗುತ್ತದೆ. ಮನೆ ಮುಂದೆ ಯಾರಾದರೂ ಒಂದು ಚಪ್ಪಲಿ ಇಡ್ತೇನೆ ಅಂತ ಹೇಳಿದರೆ ಯಾರು ಬೇಡ ಹೇಳೋದಿಲ್ಲ, ಯಾರು ಹೇಳೋದಿಲ್ಲ ತಾನೆ. ನಿಮ್ಮ ಮನೆ ಮುಂದೆ ಒಂದಿಷ್ಟು ಹೊತ್ತು ಚಪ್ಪಲಿ ಇಟ್ಟು ಹೋಗ್ತೇನೆ, ಯಾರಾದರೂ ಬೇಡ ಹೇಳ್ತಾರಾ? ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ನಿಮ್ಮ ಮನೆ ಮುಂದೆ ಅವನ ಹೆಣೆ ಇಡುತ್ತೇನೆ ಅಂತ ಯಾರಾದರೂ ಬಿಡ್ತಾರಾ? ಅಂದರೆ ಉಸಿರು ನಿಂತ ನಂತರ ನಿಷ್ಪ್ರಯೋಜಕ. ಹಾಗಾಗಿ ಮಾಡುವುದು ಏನಾದರೂ ಇದ್ದರೆ ಬದುಕಿನಲ್ಲಿ ಜೀವಿತದಲ್ಲಿ ಇರುವಾಗ ನಾವು ಆ ಸಾಧನೆಯನ್ನು ಮಾಡಬೇಕಾದಂಥ ಅಗತ್ಯ ಇದೆ ಅಂತ ಹೇಳ್ತಾ, ಬಹುಶಃ ಒಂದು ಒಳ್ಳೆಯ ಸಂದರ್ಭದಲ್ಲಿ ಇಷ್ಟು ಜನ ಭಗವದ್ಭಕ್ತರ ಮುಂದೆ ಇಲ್ಲಿ ಬಂದು ಮಾತಾಡುವಂತಹ ಒಂದು ಪ್ರೇರಣೆ ಆ ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ ಅಂದುಕೊಳ್ತೇನೆ. ಇದು ನನ್ನ ಭಾಗ್ಯ. ದೂರದ ಪುತ್ತೂರಿನಿಂದ ನಿಜವಾಗಿ ಹೇಳಬೇಕು ಅಂದರೆ ಈ ಪ್ರದೇಶಕ್ಕೆ ನಾನು ಪ್ರಥಮ ಬಾರಿ ಬಂದವಳು. ಎಷ್ಟೋ ಬಾರಿ ಈ ಬಾರಿ ಹೋಗಿದ್ದರೂ ಕೂಡ ಈ ದೇವಸ್ಥಾನಕ್ಕೆ ನಾನು ಬಂದವಳಲ್ಲ. ಬಹುಶಃ ಆ ಭಗವಂತನ ಪ್ರೇರಣೆಯಿಂದ, ಭಗವಂತನ ಅನುಗ್ರಹದಿಂದ, ಭಗವಂತನ ಮುಂದೆ ಒಂದೆರಡು ನನ್ನ ಮಾತುಗಳನ್ನು ಆತನಿಗೆ ಅರ್ಪಣೆ ಮಾಡುವಂತಹ ಭಾಗ್ಯವನ್ನು ಆ ಭಗವಂತ ಅನುಗ್ರಹಿಸಿದ್ದಾನೆ ಅಂತ ಅಂದುಕೊಂಡ್ರೆ, ಯೋಗ ಮತ್ತು ಯೋಗ್ಯತೆಯ ಬಗ್ಗೆ ಮಾತು ಉಲ್ಲೇಖ ಆಗುತ್ತದೆ. ಯೋಗ ಇದ್ದರೆ ಯೋಗ್ಯತೆ ತನ್ನಿಂತಾನೇ ಬರುತ್ತದೆ ಅಂತ ಒಂದು ಮಾತು. ಹಾಗಾಗಿ ಆ ಯೋಗವನ್ನು ಸಂಪಾದಿಸುವ ಪ್ರಯತ್ನ ಮಾಡಿದರೆ ಯೋಗ್ಯತೆ ತನ್ನಿಂತಾನೇ ಬರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಅಗಾಧವಾದಂತಹ ಕಲ್ಪನೆಯನ್ನು ಕೊಟ್ಟಂತಹ ಸನಾತನ ಧರ್ಮಕ್ಕೆ ಮತ್ತೊಮ್ಮೆ ನಮಸ್ಕರಿಸ್ತಾ, ಆಚರಣೆಗಳು ಕೇವಲ ಆಚರಣೆಗಳಾಗಬಾರದು, ಅದು ಮುಂದಿನ ಜನಾಂಗಕ್ಕೆ ಶಾಶ್ವತ ಮೌಲ್ಯಗಳನ್ನು ಮತ್ತೆ ಮತ್ತೆ ತೆರೆದಿಡುವಂತಹ ಪುಟಗಳಾಗಬೇಕು ಅನ್ನುವ ಮಾತುಗಳನ್ನು ಹೇಳ್ತಾ, ದಿನಕರ ದೇಸಾಯಿಯವರು ಒಂದು ಮಾತನ್ನು ಹೇಳ್ತಾರೆ. ಬದುಕು ಹೇಗೆ ಇರಬೇಕು ಅನ್ನುವ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ದಿನಕರ ದೇಸಾಯಿಯವರು ನನಗೆ ತುಂಬ ಆಪ್ತವಾದಂಥ ಮಾತು, ನಾನು ಬಹಳಷ್ಟು ಕಡೆಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದು ಇದೆ. ಅವರು ಹೇಳ್ತಾರೆ, ಎನ್ನ ದೇಹದ ಬೂದಿ ತೂರಿ ಬಿಡು ಗಾಳಿಯಲ್ಲಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರ ಪಡೆದು ತೆನೆಯೊಡೆದು ಪೈರು ಬಡೆ, ಹುಟ್ಟು ಸಾರ್ಥಕವಾಯಿತು ಸಾವಿನಲ್ಲಿ. ನನ್ನ ಬದುಕು ಹೇಗಿರಬೇಕು ಅಂದರೆ, ಸತ್ತ ಮೇಲೆ ನನ್ನ ಬೂದಿಯನ್ನು ಫಲಭರಿತ ಭತ್ತದ ಗದ್ದೆಯಲ್ಲಿ ಬೀಸಾಡಿದಾಗ ಆ ಭತ್ತ ಪೈರು ಫಲವತ್ತವಾಗಿ ಬೆಳೆಯುತ್ತದಲ್ಲ, ಆಗ ನನ್ನ ಜನ್ಮ ಸಾರ್ಥಕ. ಹಾಗಾಗಿ ನಾನೇನು ಮಾಡುತ್ತೇನೆ, ನಾನು ಹೇಗೆ ನಡೀತೇನೆ, ನನ್ನ ಬದುಕು ಹೇಗೆ ಸಾರ್ಥಕತೆಯನ್ನು ಪಡೀತದೆ ಅನ್ನುವುದು ನನ್ನ ಮೇಲೆ, ನನ್ನ ಬದುಕಿನ ಮುಂದಿನ ದಿನಗಳ ಮೇಲೆಯೂ ಕೂಡ ಅವಲಂಬಿತ ಆಗುವ ಇರುತ್ತದೆ ಅನ್ನುವಂಥ ಪ್ರಜ್ಞೆ ಜಾಗೃತವಾದಾಗ ಧರ್ಮದ ನಿಜವಾದಂಥ ಅನುಷ್ಠಾನ, ಧರ್ಮದ ನಿಜವಾದಂಥ ರಕ್ಷಣೆ, ಧರ್ಮದ ನಿಜವಾದಂಥ ಅರ್ಥ, ಅರಿವು, ಹೊಳವು, ಒಳಗೆ ಎಲ್ಲವೂ ನಮಗೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಆಡಿದಂಥ ಎಲ್ಲ ಮಾತುಗಳನ್ನು ಆ ಭಗವಂತನ ಪಾದತಲಕ್ಕೆ ಒಂದಿಷ್ಟು ಅರ್ಪಣೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಗೌರವಾನ್ವಿತ ಸಜ್ಜನ ಸಹೃದಯಿ ಭಗವದ್ಭಕ್ತ ಬಂಧುಗಳೇ, ಇದುವರೆಗೆ
ಧಾರ್ಮಿಕ ಉಪನ್ಯಾಸವನ್ನು ನಮ್ಮ ಜೊತೆ ಹಂಚಿಕೊಂಡ ಡಾಕ್ಟರ್ ವಿಜಯ ಸರಸ್ವತಿ ಬಿ, ಮುಖ್ಯಸ್ಥರು ಸ್ನಾತಕೋತ್ತರ ವಿಭಾಗ ವಿವೇಕಾನಂದ ಮಹಾವಿದ್ಯಾಲಯ ಸ್ವಾಯತ್ತ ಪುತ್ತೂರು, ಇವರಿಗೆ ಭಗವದ್ಭಕ್ತರೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ, ನಮ್ಮ ಶ್ರೀದೇವರ ದೇವಳದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಕೈಗೆ ಕೈ ಜೋಡಿಸಿ ಕಾರ್ಯವನ್ನು ನಿರ್ವಹಿಸಿದವರು ಹತ್ತಾರು ಮಂದಿ, ನೂರಾರು ಮಂದಿ, ಸಹಸ್ರಾರು ಮಂದಿ. ಇವರಲ್ಲಿ ಈ ದಿನ ನಾವು ಮೂವರನ್ನು ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಮೋನಪ್ಪಗೌಡ ಸೂರಂಟೆಕೋಡಿ, ಶ್ರೀ ತಿಮ್ಮಪ್ಪಗೌಡ ಸೂರಂಟೆಕೋಡಿ ಮತ್ತು ಶ್ರೀ ಪದ್ಮನಾಭ ಶಿಲ್ಪಿಗಳು ಪಿಲಿಗೋಡು. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅಂತೆಯೇ ದಾಸಪ್ಪಗೌಡ ಕೋಡಿಯಡ್ಕ ಇವರ ನೇತೃತ್ವದಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರು ಇವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೋನಪ್ಪಗೌಡ ಸೂರಂಟೆಕೋಡಿ, ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ತಿಮ್ಮಪ್ಪಗೌಡ ಸೂರಂಟೆಕೋಡಿ, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು, ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀ ಪದ್ಮನಾಭ ಶಿಲ್ಪಿಗಳು ಪಿಲಿಗೋಡು, ನಿಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರ ಸಹಭಾಗಿತ್ವದಲ್ಲಿ ಈ ಮೂವರನ್ನು ವೇದಿಕೆಯಲ್ಲಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಭಗವದ್ಭಕ್ತರ ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಇದೀಗ ಧಾರ್ಮಿಕ ಸಭೆಯ 2ನೇ ದಿನದ ಈ ಸಭಾ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಸಜ್ಜನ ಬಂಧುಗಳೇ, ಒಳ್ಳೆಯ ಗುಣ ಮನಸ್ಸಿನ ಆಸ್ತಿ, ಒಳ್ಳೆಯ ಪ್ರೀತಿ ಹೃದಯದ ಆಸ್ತಿ, ಒಳ್ಳೆಯ ಸಂಬಂಧ ಜೀವನದ ಆಸ್ತಿ ಅನ್ನುವ ಮಾತಿನಂತೆ ಜನಸೇವೆಯಲ್ಲೇ ಜನಾರ್ದನ ಸೇವೆಯನ್ನು ಕಂಡುಕೊಂಡ ಜನಪ್ರಿಯ ಜನನಾಯಕ ಅರುಣ್ ಕುಮಾರ್ ಪುತ್ತಿಲ ಇದೀಗ ಅಭ್ಯಾಗತರ ನೆಲೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇದೀಗ ಸಮಯದ ಮಿತಿಯಲ್ಲಿ ತಮ್ಮ ಮಾತಿನ ಲಹರಿಯನ್ನು ಭಗವದ್ಭಕ್ತರಿಗೆ ಹಂಚಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆರಾಧ್ಯ ಮೂರ್ತಿ ಶ್ರೀ ಪಂಚಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಪಂಚಲಿಂಗೇಶ್ವರ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ, ಈ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ಮಾತೆಯಂದಿರೆ,
ಧಾರ್ಮಿಕ ಉಪನ್ಯಾಸವನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಮಾತೃ ಸಮಾನರಾಗಿರ್ತಕ್ಕಂಥ ಡಾಕ್ಟರ್ ವಿಜಯ ಸರಸ್ವತಿಯವರು ಸಾಕಷ್ಟು ವಿಚಾರಗಳನ್ನು ತಮ್ಮ ಮನದಾಳದ ಮಾತಿನ ಮುಖಾಂತರ ಆ ಧರ್ಮದ ಮೌಲ್ಯಗಳನ್ನು ಉಳಿಸೋದಕ್ಕೆ ನಮ್ಮೆಲ್ಲರ ಕರ್ತವ್ಯ ಏನು ಅನ್ನೋದನ್ನು ನಮಗೆಲ್ಲರಿಗೂ ತಿಳಿಸಿದ್ದಾರೆ. ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ವಿಶೇಷವಾಗಿರತಕ್ಕಂತಹ ಮಹತ್ವವನ್ನು ಕೊಟ್ಟು ಧರ್ಮ ಜಾಗೃತಿಯ ಕೆಲಸ ಮತ್ತು ನಮ್ಮ ಸಂಸ್ಕೃತಿ ವಿಚಾರಧಾರೆಗಳನ್ನು ಉಳಿಸತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಪಂಚಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅತ್ಯಂತ ಸುಂದರವಾಗಿ ದೇವಾಲಯದ ನಿರ್ಮಾಣ ಆಗಿ ಸಂಪನ್ನಗೊಳ್ಳುವುದರ ಜೊತೆಗೆ ಸಾವಿರಾರು ವರ್ಷಗಳ ಕಾಲ ನೆನಪಿರತಕ್ಕಂತಹ ವರ್ಷದಲ್ಲಿ ಆಗಿದೆ ಅನ್ನತಕ್ಕಂತಹ ಯೋಚನೆಯ ನಡುವೆ ನಾವೆಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ. ಅಯೋಧ್ಯೆಯಲ್ಲಿರ್ತಕ್ಕಂತಹ ರಾಮ ಮಂದಿರದ ಲೋಕಾರ್ಪಣೆಯ ವರ್ಷ ಈ ದೇವಾಲಯದ ನಿರ್ಮಾಣ ಆಗಿ ಲೋಕಾರ್ಪಣೆಯಾಗಿ ಈ ಭಾಗದಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಒಂದು ಭವ್ಯ ಧಾರ್ಮಿಕ ಕ್ಷೇತ್ರವಾಗಿ ಇವತ್ತು ರೂಪುಗೊಂಡಿದೆ. ನಮಗೆ ಬ್ರಹ್ಮಕಲಶ ನಡೆದಿದೆ ಅನ್ನತಕ್ಕಂಥ ಯೋಚನೆಗಳಿರ್ಬೋದು, ಆದರೆ ಈ ಭಾಗದಲ್ಲಿ ರಾಮ ಮಂದಿರದ ಲೋಕಾರ್ಪಣೆಯ ಆ ವರ್ಷದಲ್ಲಿ ಸುಂದರವಾಗಿರತಕ್ಕಂಥ ದೇವಾಲಯವನ್ನು ನಿರ್ಮಾಣ ಮಾಡಿ ರಕ್ತವನ್ನು ಬೆವರು ಮಾಡಿ ಈ ದೇವಾಲಯದ ನಿರ್ಮಾಣದ ಕಾರ್ಯದಲ್ಲಿ ನಾವೆಲ್ಲರೂ ಈ ದೇವಾಲಯದ ಕೆಲಸ ಕಾರ್ಯಗಳಲ್ಲಿ ಜೋಡಿಸಿಕೊಂಡು ನಮ್ಮ ಬದುಕಿನ ಕೃತಾರ್ಥತೆಯನ್ನು ಕಂಡಿದ್ದೇವೆ ಅನ್ನತಕ್ಕಂಥ ಸಂತೋಷದ ಕ್ಷಣದಲ್ಲಿ ನಾವೆಲ್ಲ ಇವತ್ತು ಇದ್ದೇವೆ. ಒಂದು ಕಡೆ ನಮ್ಮ ಅಸ್ಮಿತೆಯ ಪ್ರಶ್ನೆಯಾಗಿರ್ತಕ್ಕಂತಹ ರಾಮ ಮಂದಿರ ಲೋಕಾರ್ಪಣೆ ಆದರೆ, ಇನ್ನೊಂದು ಕಡೆ ಆ ರಾಮ ಮಂದಿರವನ್ನು ಆ ಮಂದಿರದ ಬಗ್ಗೆ ಅವಹೇಳನವಾಗಿ ಮಾತನಾಡತಕ್ಕಂತಹ ಬೆಳವಣಿಗೆಗಳು. ಯಾವ ಕಲ್ಲಿನ ಮೂರ್ತಿಯನ್ನು ಯಾತಕ್ಕೋಸ್ಕರ ನೀವು ಪೂಜೆ ಮಾಡ್ತೀರಿ, ಆ ಧಾರ್ಮಿಕ ಶ್ರದ್ಧೆಯನ್ನು ಮಲಿನಗೊಳಿಸಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಇವತ್ತು ಸಾರ್ವಜನಿಕವಾಗಿ ಅನೇಕ ಹೇಳಿಕೆಗಳನ್ನು ಕೊಡತಕ್ಕಂಥ ಸಂಗತಿಗಳ ನಡುವೆ ನಮ್ಮ ಬದ್ಧತೆ ಏನು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಬದುಕಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. 2-3 ದಿವಸಗಳ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಘಟನೆ ಇಡೀ ಹಿಂದೂ ಸಮಾಜ ಜಾಗೃತ ಆಗಬೇಕು ಅನ್ನತಕ್ಕಂಥ ಸಂದೇಶವನ್ನು ಕೊಟ್ಟಿದೆ. ಯಾವ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಈ ರಾಷ್ಟ್ರದ ಸತ್ಪ್ರಜೆಗಳಾಗಿ ರೂಪುಗೊಳಿಸಿ ರಾಷ್ಟ್ರೀಯ ವಿಚಾರಧಾರೆಗಳ ಜೊತೆಗೆ ಈ ರಾಷ್ಟ್ರದ ಗೌರವವನ್ನು ಎತ್ತರಕ್ಕೆ ಏರಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅಧ್ಯಾಪಕ ವೃಂದ ಇವತ್ತು ಧರ್ಮವನ್ನು ಅವಹೇಳನ ಮಾಡತಕ್ಕಂಥ ಪ್ರಕ್ರಿಯೆಗಳು, ಧಾರ್ಮಿಕ ಮೌಲ್ಯಗಳ ಮೇಲೆ ನಿರಂತರವಾಗಿ ಆಕ್ರಮಣ ಮಾಡಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಹೆಜ್ಜೆ ಇಡತಕ್ಕಂತಹ ಸಂದರ್ಭದಲ್ಲಿ ರಾಜನೀತಿಯನ್ನು ಪ್ರದರ್ಶನ ಮಾಡತಕ್ಕಂಥ, ರಾಜನೀತಿಯನ್ನು ಅನುಷ್ಠಾನ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ 2 ಶಾಸಕರು ಮಾಡಿದರು. ಅದಕ್ಕೋಸ್ಕರ ವೇದವ್ಯಾಸ ಕಾಮತ್ ಮತ್ತು ಭರತ್ ಶೆಟ್ಟಿಯವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ರಾಜನೀತಿ ಪಾಲನೆ ಆಗಲೇಬೇಕು. ಇವತ್ತು ಮಂಗಳೂರಿನಲ್ಲಿ ನಡೆದಿರತಕ್ಕಂಥ ಘಟನೆ ಒಂದಷ್ಟು ವರ್ಷಗಳ ನಂತರ ಪಂಚಲಿಂಗೇಶ್ವರ ದೇವಸ್ಥಾನದ ಭಾಗದಲ್ಲಿ ಆಗಬಹುದು. ಯಾವ ರಕ್ತವನ್ನು ಬೆವರನ್ನಾಗಿ ಮಾಡಿತಿ ತ್ಯಾಗ, ಆದರ್ಶ, ಯೋಚನೆಗಳ ನಡುವೆ ಧರ್ಮದ ಮುಖಾಂತರ ನಮ್ಮ ಬದುಕು ಇರಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಾವಿರಾರು ಕಾರ್ಯಕರ್ತರಿಗೆ ಅವಮಾನ ಆಗಬಹುದು. ನಮ್ಮ ಧರ್ಮದ ವಿಚಾರಧಾರೆಗಳನ್ನು ಈ ಸಮಾಜದಲ್ಲಿ ಮತ್ತೆ ಕುಂಠಿತಗೊಳಿಸ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಆಗಬಹುದು ಅನ್ನತಕ್ಕಂಥ ಸೂಕ್ಷ್ಮತೆಯ ನಡುವೆ ಇವತ್ತು ನಾವೆಲ್ಲ ಬದುಕಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ನಾನು ಇಲ್ಲಿ ಕ್ಷೇತ್ರಕ್ಕೆ ಬರುವಂತಹ ಸಂದರ್ಭದಲ್ಲಿ ವೀರ ಸಾವರ್ಕರ ಭಾವಚಿತ್ರವನ್ನು ಅಳವಡಿಸುವುದನ್ನು ನಾನು ಗಮನಿಸಿದೆ. ಪ್ರಾಯಶಃ
ಇವತ್ತು ಸಾಂದರ್ಭಿಕ ಸನ್ನಿವೇಶಗಳಲ್ಲಿ ಆ ವೀರ ಸಾವರ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸಿ ಆ ಸಾವರ್ಕರ್ ಅವರ ವಿಚಾರಧಾರೆಗಳ ಜೊತೆಗೇನೆ ನಮ್ಮ ಬದುಕು ಇದೆ ಅನ್ನತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದ್ದೀರಲ್ಲ, ಅದಕ್ಕೋಸ್ಕರ ಈ ಭಾಗದ ತರುಣರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕೇಸರಿ ವಸ್ತ್ರದ ಜೊತೆಗೆ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆಯನ್ನು ಇಲ್ಲದೆ ಈ ರಾಷ್ಟ್ರಕ್ಕೋಸ್ಕರ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡತಕ್ಕಂಥ ಅನೇಕ ಕಾರ್ಯಕರ್ತರ ಬಲಿದಾನ ಅವಮಾನ ಆಗಿರತಕ್ಕಂಥ ಸಂಗತಿಗಳ ನಡುವೆ ಈ ಎಲ್ಲ ಸೂಕ್ಷ್ಮತೆಯನ್ನು ಅರಿತುಕೊಂಡು ನಾವು ಬೆಳೆದಾಗ ಮಾತ್ರ ಇವತ್ತು ವಿದ್ಯಾ ಸರಸ್ವತಿಯವರು ಉಲ್ಲೇಖ ಮಾಡಿದಂಥ ಧಾರ್ಮಿಕ ಅನುಷ್ಠಾನಗಳು ಇದ್ದಾಗ ಮಾತ್ರ, ನಮ್ಮ ಬದ್ಧತೆಗಳು ಈ ಸಮಾಜದಲ್ಲಿ ಇದ್ದಾಗ ಮಾತ್ರ ನೂರಾರು ವರ್ಷಗಳ ಕಾಲ ಈ ಧರ್ಮ ಉಳಿಯೋದಕ್ಕೆ ಸಾಧ್ಯ, ನಮ್ಮ ವಿಚಾರಧಾರೆಗಳು ಉಳಿಯೋದಕ್ಕೆ ಸಾಧ್ಯ, ನಾವೆಲ್ಲ ಈ ಸಮಾಜದಲ್ಲಿ ಹಿಂದೂಗಳಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಸೂಕ್ಷ್ಮತೆಯ ನಡುವೆ ಯಾವ ಶ್ರೀಕೃಷ್ಣ ಪರಮಾತ್ಮ ಬೋಧಿಸಿದಂಥ ಆ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದಂಥ ವಿಚಾರಗಳನ್ನು ನಾವೆಲ್ಲ ನಮ್ಮ ಮನಸ್ಸಿನಲ್ಲಿ ಮತ್ತೆ ಯೋಚನೆ ಮಾಡಿಕೊಂಡು ಬದುಕಬೇಕಾಗಿರತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರ ಇದೆ ಅನ್ನತಕ್ಕಂಥ ಒಂದೇ ಒಂದು ಯೋಚನೆಗೋಸ್ಕರ ಹಿಂದೂ ಸಮಾಜದ ಮೇಲೆ ನಿರಂತರವಾಗಿ ಆಕ್ರಮಣವನ್ನು ಮಾಡೋದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ವಿದ್ಯಮಾನಗಳು, ಯಾವ ಧರ್ಮದ ಕೆಲಸವನ್ನು ಮಾಡತಕ್ಕಂಥ ಕಾರ್ಯಕರ್ತರನ್ನು ಗಡೀಪಾರು ಮಾಡತಕ್ಕಂಥ, ಅವರ ಮೇಲೆ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂಥ ಅನೇಕ ಪ್ರಯತ್ನಗಳ ಜೊತೆಯಲ್ಲಿ ಯಶಸ್ಸನ್ನು ಕಂಡಿರಬಹುದು. ಆದರೆ ಇದು ಯಾವತ್ತೂ ಕೂಡ ಈ ಯಶಸ್ಸು ಶಾಶ್ವತ ಅಲ್ಲ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮತ್ತೆ ಆ ಧಾರ್ಮಿಕ ಶ್ರದ್ಧೆ, ಧಾರ್ಮಿಕ ಮೌಲ್ಯಗಳನ್ನು ಉದ್ದೀಪನಗೊಳಿಸ್ತಕ್ಕಂಥ ಕೆಲಸ ಕಾರ್ಯಗಳು ಈ ಭಾಗದಲ್ಲಿ ನಿರಂತರವಾಗಿ ನಡೆಯಲಿ. ಈ ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸತಕ್ಕಂಥ, ಧಾರ್ಮಿಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳು ನಡೀತಾ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೇಂದ್ರವಾಗಿ ಈ ದೇವಾಲಯದಲ್ಲಿ ನಿರಂತರವಾಗಿ ಕೆಲಸ ಕಾರ್ಯಗಳು ನಡೀಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ತನು ಮನ ಧನದ ಸಹಕಾರ ಜೊತೆಗೆ ರಾತ್ರಿ ಹಗಲು ಈ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ನೀವೆಲ್ಲ ಭಾಗಿಗಳಾಗಿದ್ದೇವೆ. ಆ ಭಗವಂತನ ಪೂರ್ಣಾನುಗ್ರಹ ನಿಮ್ಮ ಮೇಲೆ ಇರಲಿ. ನೀವು ಸುಖ ಶಾಂತಿ ನೆಮ್ಮದಿಯ ಬದುಕನ್ನು ಪಂಚಲಿಂಗೇಶ್ವರ ದೇವರು ನಿಮಗೆಲ್ಲರಿಗೂ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬಂಧುಗಳೇ, ಇದುವರೆಗೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಅರುಣ್ ಕುಮಾರ್ ಪುತ್ತಿಲ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಸಹೃದಯ ಸಜ್ಜನ ಬಂಧುಗಳೇ, ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಕಡಿರುದ್ಯಾವರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಉಜಿರೆಯ ರತ್ನಮಾನಸ ಹಾಸ್ಟೆಲ್ನಲ್ಲಿ ಉಳಿದುಕೊಂಡು SDM ಸೆಕೆಂಡರಿ ಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಪಡೆದು ಉಜಿರೆ SDM ಕಾಲೇಜಿನಲ್ಲಿ ಪದವಿ ಶಿಕ್ಷಣ, ಮುಂದೆ MSc ಕೆಮಿಸ್ಟ್ರಿ ಈ ಸ್ನಾತಕೋತ್ತರ ಪದವಿಯನ್ನು ಪಡೆದು ಮೂಡಬಿದಿರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಉಪನ್ಯಾಸಕರಾಗಿ ದುಡಿದು ತಾನೂ ಇಂತಹ ಒಂದು ಕಾಲೇಜನ್ನು ಕಟ್ಟಬೇಕು ಎಂಬ ಕನಸನ್ನು ಕಟ್ಟಿಕೊಂಡು ಮುಂದೆ ಗುರುವೇನಕೆರೆ ಎಂಬ ಪುಟ್ಟ ಊರಿನಲ್ಲಿ ದೊಡ್ಡ ಕಾಲೇಜೊಂದನ್ನು ತೊರೆದು ಇಂದು ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿರುವ ಸುಮಾರು 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುತ್ತಿರುವ ಕಾಲೇಜು ಇದ್ದರೆ ಅದು ಗುರುವೇನಕೆರೆಯ XLPU ಕಾಲೇಜ್. JEE, ನೀಟ್ ಮೊದಲಾದ ರಾಷ್ಟ್ರಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದುವ ವಿದ್ಯಾರ್ಥಿಗಳಲ್ಲಿ ಜಿಲ್ಲೆ ರಾಜ್ಯದಲ್ಲೇ ಮುಂಚೂಣಿಯಲ್ಲಿರುವ ಸಂಸ್ಥೆಯನ್ನಾಗಿ ಶಿಕ್ಷಣ ಕಾಶಿಯನ್ನಾಗಿ ಮಾಡಬೇಕೆನ್ನುವ ಕನಸು ಕಾಣುತ್ತಿರುವ ಓರ್ವ ಕಿರಿಯ ವಯಸ್ಸಿನ ಸಾಧಕ ಇಂದು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರೇ ಶ್ರೀಯುತ ಸುಮಂತ್ ಕುಮಾರ್ ಜೈನ್. ಇದೀಗ ಮಾತಿನ ಲಹರಿಗಾಗಿ ಸಮಯದ ಮಿತಿಯಲ್ಲಿ ನಮ್ಮ ಮುಂದೆ. ಗೌರವಾನ್ವಿತ ಬಂಧುಗಳೇ, ಇದೀಗ ಅರುಣ್ ಕುಮಾರ್ ಪುತ್ತಿಲ ಅನಿವಾರ್ಯ ಕಾರಣಗಳಿಂದ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಸೇರಿರುವ ಎಲ್ಲ ಭಗವದ್ಭಕ್ತ ಬಂಧುಗಳು ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಯಿಂದ ಗೌರವಪೂರ್ವಕವಾಗಿ ಬೀಳ್ಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಪಂಚಲಿಂಗೇಶ್ವರಾಯ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಊರ ಹಾಗೂ ಪರವೂರ ಭಕ್ತರೇ, ನಾನು ಏನು ಭಾಷಣಗಾರ ಕೂಡ ಅಲ್ಲ, ಒಂದು 12 ವರ್ಷ ಲೆಕ್ಚರ್ ಆಗಿ ವರ್ಕ್ ಮಾಡಿ
ಒಂದು ಗುರುವಾಯನಕೆರೆ ಅಂತ ಒಂದು ಊರಲ್ಲಿ ಒಂದು PU ಕಾಲೇಜ್ ಸ್ಥಾಪನೆ ಮಾಡಿದಂತಹ ಒಂದು ಸಣ್ಣ ಯುವಕ. ಹಾಗಾಗಿ ಧಾರ್ಮಿಕವಾಗಿ ಜಾಸ್ತಿ ಏನು ಮಾತಾಡಲಿಕ್ಕೆ ನನಗೆ ಗೊತ್ತಿಲ್ಲ, ಆದರೂ ಒಂದೆರಡು ಮಾತುಗಳು. ಇಂಥ ಒಂದು ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದಲ್ಲಿ ಧಾರ್ಮಿಕವಾಗಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿರುವುದು ಖಂಡಿತವಾಗಿ ಕೂಡ ನನ್ನ ಒಂದು ಪೂರ್ವಜನ್ಮ ಪುಣ್ಯ ಅಂತ ಅಂದ್ಕೊಳ್ತೇನೆ. ಖಂಡಿತವಾಗಿ ಕೂಡ ನಾನು ಒಬ್ಬ ಸಣ್ಣ ಹುಡುಗದಿಂದ ಕೂಡ ಸಣ್ಣದಿರುವಾಗ ನನ್ನ ಅಜ್ಜಿ ಯಾವಾಗಲೂ ಎಲ್ಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೇ ಬ್ರಹ್ಮಕಲಶೋತ್ಸವಗಳಾಗಲಿ ಅಥವಾ ನಮ್ಮ ಜೈನ ಧರ್ಮದ ಪಂಚಕಲ್ಯಾಣಗಳಾಗಲಿ ಮಹಾಮಸ್ತಕಾಭಿಷೇಕಗಳಾಗಲಿ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನನ್ನ ಅಜ್ಜಿ ನನ್ನನ್ನು ಎಷ್ಟು ದೂರದಿಂದ ನನ್ನನ್ನು ನಡ್ಕೊಂಡು ಹೋಗುವ ಟೈಮಲ್ಲಿ ಕೂಡ ಕರ್ಕೊಂಡು ಹೋಗ್ತಾ ಇದ್ದರು. ಅದರ ಒಂದು ಪುಣ್ಯ ಫಲದಿಂದಲೂ ಏನೋ ನಾನು ಒಂದು ಸಣ್ಣ ಬಡತನದಿಂದ ಹುಟ್ಟಿದರೂ ಕೂಡ ಒಂದು ಗುರುವಾಯನಕೆರೆ ಅಂತ ಸ್ಥಳದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಮಾಡುವಂತಹ ಅವಕಾಶಗಳು ಸಿಕ್ತು. ಖಂಡಿತವಾಗಿ ಕೂಡ ಇಂಥ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸುವುದು ಖಂಡಿತ ನಮಗೆ ನಮ್ಮ ಇಂದಿನ ವಿದ್ಯಾರ್ಥಿಗಳು ಅಂದರೆ ಇಂದಿನ ಮಕ್ಕಳನ್ನು ನಾವು ಜಾಸ್ತಿ ಕರ್ಕೊಂಡು ಬರಬೇಕಾಗ್ತದೆ ಇಂಥ ಕಾರ್ಯಕ್ರಮಕ್ಕೆ. ನಾನು ನೋಡುವುದಾದರೆ ಇಲ್ಲಿ ಸ್ವಲ್ಪ ಮಕ್ಕಳ ಸಂಖ್ಯೆ ಕಮ್ಮಿ ಇದೆ. ಯಾಕೆ ಅಂತ ಹೇಳಿದರೆ ಪರೀಕ್ಷೆ ಕೂಡ ಇರ್ಬೋದು, ಹೆಚ್ಚಿನವರಿಗೆಲ್ಲ ನಾವು ಹೇಳ್ತೇವೆ ಪರೀಕ್ಷೆ ಇದೆ ಮಕ್ಕಳಿಗೆ, ನಾವು ಇಂಥ ಕಾರ್ಯಕ್ರಮ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಬಟ್ ಮಕ್ಕಳು ಮನೆಯಲ್ಲಿ ನೀವು ಈಚೆ ಬಂದಾಗ ಮೊಬೈಲ್ ಓದ್ತಾ ಇರ್ಬೋದು. ಹಾಗಾಗಿ ದಯವಿಟ್ಟು ನಾನು ನನ್ನ ಸ್ವಂತ ಅನುಭವದಲ್ಲಿ ಹೇಳುವುದು, ಇಂಥ ಒಂದು ಬ್ರಹ್ಮಕಲಶೋತ್ಸವ ಅಷ್ಟಬಂಧ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಭಾಗವಹಿಸಿ ಮಕ್ಕಳನ್ನು ಆದಷ್ಟು ಕರ್ಕೊಂಡು ಬಂದು, ಆಮೇಲೆ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಆದಷ್ಟು ಕರ್ಕೊಂಡು ಬರಬೇಕು. ಯಾಕೆಂದರೆ ತುಂಬ ಒಳ್ಳೆಯ ಧಾರ್ಮಿಕ ಉಪನ್ಯಾಸವನ್ನು ನೀಡಿದರು ಮೇಡಮ್. ಇಂಥ ಒಂದು ಮಾತುಗಳನ್ನು ಸಣ್ಣ ಮಕ್ಕಳಿಂದಲೇ ಕೇಳಿದ್ರಿಂದ ಖಂಡಿತ ಮೇಡಮ್ ಹೇಳಿದರು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತೇಳಿ. ಹಾಗಾಗಿ ನಾವು ಯಾವುದೇ ಒಂದು ಮೂರ್ತಿಗೆ ಒಂದು ರೂಪ ಕೊಡಬೇಕು ಅಂತ ಹೇಳಿದರೆ ಅದೊಂದು ಯಾವಾಗಲೂ ಹಾಗೆ ಮಕ್ಕಳಿರುವಾಗ ನಾವು ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬರೋದ್ರಿಂದ ಖಂಡಿತ ಅವರನ್ನು ಮುಂದೆ ಒಂದು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡ್ಬೋದು ಖಂಡಿತವಾಗಿ ಕೂಡ. ಹಾಗೆ ನಾವು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಎಲ್ಲರೂ ಧಾರ್ಮಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಅಥವಾ ಸ್ವಯಂ ಸೇವಕರಾಗಿ ನಾವು ಭಾಗವಹಿಸಿರ್ಬೋದು. ಖಂಡಿತ ಇನ್ನೊಂದು 14 ವರ್ಷ 12 ವರ್ಷ ನಂತರ ಇಂಥ ಕಾರ್ಯಕ್ರಮಗಳಾಗೋದು. ಆವಾಗ ನಮಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿಂದಾಗಿ ನಮ್ಮ ಏನಾದರೂ ಪೂರ್ವಜನ್ಮದ ಪಾಪಗಳಿದ್ದರೆ ಅದು ಕೂಡ ಪರಿಹಾರ ಆಗೋದು ಖಂಡಿತ. ಹಾಗೆ ನಮ್ಮ ಕಷ್ಟಗಳಿದ್ದರೆ ಅದು ಕೂಡ ಪರಿಹಾರ ಆಗೋದು, ಯಾವುದೇ ಸಂಶಯ ಇಲ್ಲ. ನೀವು ಬೇಕಾದರೆ ಇಲ್ಲಿ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿದವರು ತುಂಬ ಮಂದಿ 12 ವರ್ಷ ಆದಮೇಲೆ ಇನ್ನೊಮ್ಮೆ ಇಂಥ ಕಾರ್ಯಕ್ರಮ ಆಗುವಾಗ ನಾವು ಹೇಳ್ಬೋದು, ನಾವು ಆವಾಗ ಈ ಥರ ಇದ್ದೆವು, ಇವಾಗ ದೈವದಿಂದ ಈ ಥರ ಆಗಿದ್ದೇವೆ ಅಂತ ಹೇಳುವುದರಲ್ಲಿ ಖಂಡಿತ ಇದು ಮಾತು ಸತ್ಯ. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ನಮ್ಮ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಪುಣ್ಯ ಸಿಗ್ತದೆ. ಹಾಗಾಗಿ ಆದಷ್ಟು ನಮ್ಮ ಮಕ್ಕಳಿಗೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಮತ್ತು ಬ್ರಹ್ಮಕಲಶೋತ್ಸವ ಮುಗಿದ ಮೇಲೆ ಕೂಡ ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಕೆಲಸವನ್ನು ಇಟ್ಕೊಳ್ಳಿ ಮಕ್ಕಳೊಟ್ಟಿಗೆ. ನಾನಂತೂ ಪ್ರತಿ ವಾರ ಬಸದಿ ಮತ್ತು ದೇವಸ್ಥಾನಕ್ಕೆ ಹೋಗ್ತೇನೆ. ನನ್ನ ನಕ್ಷತ್ರ ದಿವಸ ಪ್ರತಿ ತಿಂಗಳು ಕೂಡ ಹೋಗ್ತೇನೆ. ಹಾಗೆ ಇದು ನನ್ನ ಅಮ್ಮ ನನಗೆ ಹೇಳಿಕೊಟ್ಟಂಥ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು. ಹಾಗಾಗಿ ಇಂದಿನ ಮಕ್ಕಳಿಗೆ ನೀವು ಕೂಡ ಅಮ್ಮನವರು ತುಂಬ ಮಂದಿ ಅಪ್ಪಾಜಿ ಇವತ್ತು ಹಿರಿಯರಿದ್ದೀರಿ, ನಾನು ಖಂಡಿತ ಹಿರಿಯವ. ಆದರೆ ನಿಮ್ಮ ಮೊಮ್ಮಕ್ಕಳಿಗಿರ್ಬೋದು ಅಥವಾ ನಿಮ್ಮ ಮಕ್ಕಳಿಗಿರ್ಬೋದು ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಒಳ್ಳೆಯ ಕೆಲಸವನ್ನು ಕಲಿಸ್ಕೊಡಿ. ಅಥವಾ ವಾರಕ್ಕೊಮ್ಮೆ ಹೋಗ್ಲಿಕ್ಕೆ ಆಗಲಿಲ್ಲ, ಅಟ್ಲೀಸ್ಟ್ ಒಮ್ಮೆ ತಿಂಗಳಿಗೊಮ್ಮೆ ನಿಮ್ಮ ಒಂದು ಮಕ್ಕಳ ನಕ್ಷತ್ರ ದಿವಸ ಅಥವಾ ಒಂದು ಸಂಡೇ, ತಿಂಗಳಿಗೊಂದು ಸಂಡೇ ಒಂದು ಆದಿತ್ಯವಾರ ಆದರೂ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದ್ರಿಂದಾಗಿ ಮಕ್ಕಳಿಗೆ ಒಂದು ಕಷ್ಟ ಕಾಲ ಬರುವಾಗ ಕೂಡ ಅದು ಪರಿಹಾರ ಆಗೋದು ಸಹಜ. ಹಾಗೆ ಅವರಿಗೆ ಯಾವುದಾದ್ರು ತಪ್ಪು ಮಾಡ್ಬೋದು. ಈಗ ಮುಂದಿನ ವಿದ್ಯಾರ್ಥಿಗಳಿಂದ ಮುಂದೆ ಬೆಳೀತಾ ಕೆಲವೆಲ್ಲ ಅವರು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದ ತಪ್ಪುಗಳಾಗ್ತದೆ. ಅಂಥ ಸಂದರ್ಭದಲ್ಲಿ ಈ ತಿಂಗಳು ದೇವರ ಸ್ಥಾನಕ್ಕೆ ಹೋಗೋದ್ರಿಂದಾಗಿ ಅವರಿಗೆ ನಾನು ಮಾಡೋದು ತಪ್ಪು, ನನ್ನನ್ನು ಖಂಡಿತ ದೇವರು ನೋಡ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಭಾವನೆಯಿಂದಾಗಿ ಅವರು ಒಳ್ಳೆಯ ವ್ಯಕ್ತಿಗಳಾಗಿ ಮುಂದೆ ನಿಮ್ಮನ್ನು ಅವರು ಖಂಡಿತ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಮಾತು. ಹಾಗಾಗಿ ಆದಷ್ಟು ಈ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸಿ ಪುಣ್ಯ ಪಡೆದಿದ್ದೇವೆ. ಅದೇ ಥರ ಬ್ರಹ್ಮಕಲಶೋತ್ಸವ ಮುಗಿದ ನಂತರ ಕೂಡ ನಮ್ಮ ಊರಿನವರೆಲ್ಲರೂ ನಿಮ್ಮ ಮಕ್ಕಳೊಟ್ಟಿಗೆ ವಾರಕ್ಕೊಮ್ಮೆ ಆದರೂ ಅಥವಾ ತಿಂಗಳಿಗೊಮ್ಮೆ ಆದರೂ ನಮ್ಮ ದೇವಸ್ಥಾನಗಳಿಗೆ ಬಂದು ಸಣ್ಣ ಒಂದು ಭಕ್ತಿಯಿಂದ ಕೈ ಮುಗ್ದಾದರೂ ಹೋದರೆ ಖಂಡಿತ ನಮ್ಮ ಕಷ್ಟ ಹಾಗೂ ಊರಿನ ಕಷ್ಟಗಳು ಪರಿಹಾರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇಂಥ ಒಂದು ಬ್ರಹ್ಮಕಲಶೋತ್ಸವ ಪುಣ್ಯ ಕೆಲಸದಲ್ಲಿ ನನ್ನನ್ನೊಂದು ಮುಖ್ಯ ಅತಿಥಿಯಾಗಿ ಕರೆದು ನಮ್ಮಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ಬ್ರಹ್ಮಕಲಶ ಸಮಿತಿಯ ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಕಾರ್ಯದರ್ಶಿಗಳಿರ್ಬೋದು ಅಥವಾ ಎಲ್ಲ ಸಮಿತಿಯವರಿಗೆ ನಮ್ಮ ಎಕ್ಸೆಲ್ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೆ ಊರಿನವರಿಗೆ ನಮ್ಮ ಎಕ್ಸೆಲ್ ಕಾಲೇಜಿನಲ್ಲಿ ಖಂಡಿತವಾಗಿ ಕೂಡ ಮಧ್ಯಮ ವರ್ಗದ ಬಡ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ 10th ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ನಮ್ಮ ಕಾಲೇಜಿನಲ್ಲಿ ಉಚಿತವಾಗಿ ಕೂಡ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಇದರ ಎಲ್ಲರೂ ಪ್ರಯೋಜನವನ್ನು ನಮ್ಮ ಊರಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಪಡೀಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ನಮಗೆ ಎಲ್ಲರ ಮೇಲೆ ನಮ್ಮ ದೇವರ ದಯೆ ಅಂತ ಹೇಳ್ತಾ 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.
ಬಂಧುಗಳೇ, ಇದುವರೆಗೆ ಮಾತನಾಡಿದ ಶ್ರೀಯುತ ಸುಮಂತ್ ಕುಮಾರ್ ಜೈನ್, ಅಧ್ಯಕ್ಷರು ಎಕ್ಸೆಲ್ PU ಕಾಲೇಜ್ ಗುರುವಣಿಕೆರೆ, ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಸಹೃದಯ ಭಗವದ್ಭಕ್ತ ಬಂಧುಗಳೇ, ಅನ್ನದಾನ, ಅಭಯದಾನ, ವಿದ್ಯಾದಾನ, ಆರೋಗ್ಯದಾನ ಹಾಗೂ ವಸ್ತ್ರದಾನಕ್ಕೆ ಪ್ರಸಿದ್ಧಿಯಾದ ಕ್ಷೇತ್ರ ಇದ್ದರೆ ಅದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇಲ್ಲಿನ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಶುಭಾಶೀರ್ವಾದಗಳ ಜೊತೆಗೆ ದೇವಳದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಶ್ರೀ ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನೆಯ ನೂರಾರು ಸಹಸ್ರಾರು ಕಾರ್ಯಕರ್ತರ ಪರಿಶ್ರಮವಿದೆ. ಈ ಹಿನ್ನೆಲೆಯಲ್ಲಿ ಇಂದು ನಮ್ಮ ಜೊತೆ ಉಪಸ್ಥಿತರಿರುವವರು ಶ್ರೀಯುತ ದುಗ್ಗೇಗೌಡ, ಪ್ರಾದೇಶಿಕ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, BC ಟ್ರಸ್ಟ್ ಉಡುಪಿ ಪ್ರಾದೇಶಿಕ ವಿಭಾಗ. ಇದೀಗ ಮಾತಿನ ಲಹರಿಗಾಗಿ ಸಮಯದ ಮಿತಿಯೊಳಗೆ ಇದೀಗ ತಮ್ಮ ಮುಂದೆ ಪ್ರಪ್ರಥಮವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ, ಸಾನ್ನಿಧ್ಯ ಶಕ್ತಿ ಪಂಚಲಿಂಗೇಶ್ವರ ಸ್ವಾಮಿಗೆ ಭಕ್ತಿಯ ಪ್ರಾರ್ಥನೆಯನ್ನು ಸಲ್ಲಿಸಿ, ಈ ಒಂದು ಧಾರ್ಮಿಕ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಹಿರಿಯರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುವುದರೊಂದಿಗೆ, ಮುಂಭಾಗದಲ್ಲಿ ಕೂತಿರ್ತಕ್ಕಂತಹ ಈ ದೇವಸ್ಥಾನದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಸೇವೆಯನ್ನು ನೀಡ್ತಕ್ಕಂತಹ ಮಹನೀಯರಿಗೆ ವಂದನೆಗಳನ್ನು ಸಲ್ಲಿಸಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸೇರಿಕೊಂಡಿದ್ದೀರಾ. ನಿಮ್ಮ ನಿಮ್ಮ ಕರ್ತವ್ಯದಲ್ಲಿ ನೀವು ಅಲ್ಲಲ್ಲಿ ಕೆಲಸ ಮಾಡ್ತಾಯಿದ್ರು ಈ ಕಡೆಗೆ ಗಮನವನ್ನು ನೀಡ್ತೀರಿ ಅನ್ನುವ ಭಾವನೆಯಿಂದ ನಿಮ್ಮನ್ನೆಲ್ಲ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಗುರುತಿಸ್ಕೊಳ್ತಾ, ಒಂದು ಊರಿನ ಗೌರವವನ್ನು ಗುರುತಿಸಲಿಕ್ಕೆ 2 ಮಾನದಂಡಗಳು. ಒಂದು ದೇವದೇಗುಲ, ಇನ್ನೊಂದು ವಿದ್ಯಾದೇಗುಲ. ಈ 2 ಕೇಂದ್ರಗಳು ಯಾವ ರೀತಿ ಆ ಊರಲ್ಲಿ ಕಾರ್ಯನಿರ್ವಹಿಸ್ತವೆ ಅನ್ನೋದು ಅಲ್ಲಿಯ ಊರಿನ ಜನರ ಗಣಸ್ಥಿಕೆಯನ್ನು, ಗೌರವವನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಯಾಕೆ ಅಂತ ಹೇಳಿದರೆ, ಒಂದು ದೇವಸ್ಥಾನದಲ್ಲಿ ನಿತ್ಯ ನಡೀತಕ್ಕಂಥ ಪೂಜೆಯಿಂದ ಹಿಡಿದು ವಾರ್ಷಿಕ ಉತ್ಸವಗಳಾದಿ ಕಾರ್ಯಕ್ರಮಗಳಿಂದ ಮತ್ತು ಇಡೀ ಊರಿನ ಒಂದು ಕಷ್ಟ ನಿವಾರಣೆಗೆ ಪ್ರಾರ್ಥನಾ ಕೇಂದ್ರವಾಗಿ ಮಾದರಿಯಾಗಿ ಆ ಊರಲ್ಲಿದ್ದರೆ ಆ ಊರಿನವರಿಗೆ ಇನ್ನೊಂದು ಪ್ರಶಸ್ತಿ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಎರಡನೇದಾಗಿ, ಮಾತನಾಡ್ತಕ್ಕಂಥ ದೇವರು ಮಕ್ಕಳು ಅಂತ ಹೇಳ್ತೇವೆ ನಾವು. ಅಂತಹ ಒಂದು ಶಿಕ್ಷಣ ಸಂಸ್ಥೆ ವಿದ್ಯಾ ದೇಗುಲ ಅದು ಸಮೇತ ವ್ಯವಸ್ಥಿತವಾಗಿ ನಿರಂತರವಾಗಿ ಅದರ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದದ್ದೇ ಆಗಿದ್ದು ಅಂತ ಆದರೆ ಬಹುಶಃ ಅಲ್ಲಿಯೂ ಸಮೇತ ಅದು ಆ ಊರಿನ ಜನರ ಗೌರವದ ಸಂಕೇತವಾಗಿರಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ನಾನು 1 ವಾರದ ಹಿಂದೆ ಸುಳ್ಯಕ್ಕೆ ಕ್ಷೇತ್ರ ಸಂದರ್ಶನಕ್ಕೆ ಹೋದಾಗ ಈ ಭಾಗದಿಂದ ನನ್ನ ಕಾರಲ್ಲಿ ಬರ್ತಾ ಇದ್ದೆ, ನೋಡ್ತಾ ಇದ್ದೆ ಎಲ್ಲಿಂದ ಎಲ್ಲಿವರೆಗೆ ಅಡಿಕೆ ಮರಗಳನ್ನು ನೆಟ್ಟಿದ್ದಾರೆ ಅಂತ ಹೇಳಿದರೆ ಇನ್ನೂ ಮುಗಿತಾ ಇಲ್ವಲ್ಲ ಆರಂಭಗೊಂಡದ್ದು ನೋಡಿದರೆ ಕಲ್ಲೇರಿ ಸೇತುವೆಯವರೆಗೆ ಅದು ಮುಂದುವರೆದಿದೆ. ನಮ್ಮ ಊರಲ್ಲಿ ಬೇಕಾದಷ್ಟು ಜನ ಶ್ರೀಮಂತರಿದ್ದಾರೆ, ಶ್ರೀಮಂತಿಕೆ ಇದೆ. ಆದರೆ ಅದಕ್ಕಿಂತ ಮಿಗಿಲಾದ ಒಂದು ಶ್ರೀಮಂತಿಕೆಯನ್ನು ಇವತ್ತು ನಾವು ಎಲ್ಲಿ ಕಾಣಬಹುದು ಅಂತ ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಶ್ರೀಮಂತರಿಗಿಂತ ಮಿಗಿಲಾದ ಶ್ರೀಮಂತಿಕೆ ಏನು ಅಂತ ಕೇಳಿದರೆ ಅದು ಹೃದಯ ಶ್ರೀಮಂತಿಕೆ. ಬಹುಶಃ ಈ ಭಾಗದ ನಮ್ಮ ಕೊರಿಂಜ ಗ್ರಾಮದ ಗ್ರಾಮಸ್ಥರಲ್ಲಿ ಶ್ರೀಮಂತರು ಅನ್ನುವುದಕ್ಕಿಂತ ಇಲ್ಲಿರ್ತಕ್ಕಂಥವರಲ್ಲಿರುವುದು ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಶ್ರೀಮಂತರು ಇಲ್ಲಿದ್ದಾರೆ. ಆದ್ದರಿಂದ ಬಹುಶಃ ಇಂತಹ ಒಂದು ಸುಂದರವಾದಂತಹ ದೇಗುಲ ನಾನು ನೋಡಿ ಆಶ್ಚರ್ಯಪಟ್ಟೆ. ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಸುಂದರವಾದಂತಹ ಒಂದು ದೇಗುಲವನ್ನು ನಿರ್ಮಿಸಲಿಕ್ಕೆ ನಮಗೆ ಸಾಧ್ಯ, ಕೊರಿಂಜ ಗ್ರಾಮದ ಗ್ರಾಮಸ್ಥರಿಗೆ ಸಾಧ್ಯ ಆಗಿದೆ ಅಂತ ಹೇಳಿದರೆ ಬಹುಶಃ ಅದು ಶ್ರೀಮಂತಿಕೆಯ ದ್ಯೋತಕ ಅಲ್ಲ, ಅದು ಹೃದಯ ಶ್ರೀಮಂತಿಕೆಯ ದ್ಯೋತಕ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಸಮಾಜಕ್ಕೆ ಇವತ್ತು ಬೇಕಾದ್ದು ಅದೇ. ಅಂತಹ ಶ್ರೀಮಂತರು ಇದ್ದರೆ
ಸಮಾಜ ಸುಭಿಕ್ಷವಾಗಿರ್ತದೆ ಅನ್ನೋದರಲ್ಲಿ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ, ಒಬ್ಬ ವ್ಯಕ್ತಿಯಲ್ಲಿ 4 ಜಾಗೃತ ಶಕ್ತಿಗಳಿವೆ. ಅದು ಯಾವುದು ಅಂತ ಹೇಳಿದರೆ, ಮೊದಲನೆಯದ್ದು ಅಂತಃಶಕ್ತಿ, ಎರಡನೇದ್ದು ಜ್ಞಾನಶಕ್ತಿ, ಮೂರನೇದ್ದು ಇಚ್ಛಾಶಕ್ತಿ, ನಾಲ್ಕನೇದ್ದು ಕ್ರಿಯಾಶಕ್ತಿ. ಏನಿದು ಸಣ್ಣ ಮಟ್ಟಿಗೆ ವಿವರಿಸ್ತೇನೆ. ಅಂತಃಶಕ್ತಿ ನಮಗೆ ಹೊರಗೆ ಕಾಣುವುದಿಲ್ಲ, ಅದು ಒಳಗಿರ್ತದೆ. ಹೊರಗೆ ಕಂಡಾಗ, ಅನಾವರಣಗೊಂಡಾಗ ಅದು ಪ್ರತಿಭೆಯ ರೂಪದಲ್ಲಿ ಕಾಣ್ತದೆ. ಎಲ್ರಿಗೂ ಗೊತ್ತಿರುವ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಹಾವೇರಿಯಲ್ಲಿ ಹನುಮಂತ ಅನ್ನತಕ್ಕಂಥ ಒಬ್ಬ ಯುವಕ ಇದ್ದಾನೆ. ZTV ಸರಿಗಮಪದಲ್ಲಿ ಹಾಡಿದ. ಅವನಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಾಗ ಅವನು ಹಾಡಿ ಇವತ್ತು ಕುರಿ ಕಾಯ್ತಕ್ಕಂತಹ ಒಬ್ಬ ಹುಡುಗ ಇಡೀ ದೇಶ ಅಲ್ಲ, ಪ್ರಪಂಚದ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಸಮೇತ ತನ್ನ ಅಭಿಮಾನಿಗಳನ್ನು ಹೊಂದಲಿಕ್ಕೆ ಅವನಿಂದ ಸಾಧ್ಯ ಆಯಿತು. ಅದಕ್ಕೆ ಕಾರಣ ಅವನಿಗೆ ಸಿಕ್ಕಿದ ವೇದಿಕೆ. ಅದು ಯಾವುದು ಅಂತ ಕೇಳಿದರೆ ಅದು ZTV ಸರಿಗಮಪ ವೇದಿಕೆ. ಅವನ ಬಗ್ಗೆ 2 ಮಾತಾಡಬೇಕು. ನಾನು ಆ ಊರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇಡೀ ವರ್ಷಕ್ಕೆ ಅವನಿಗೆ ಕುರಿ ಕಾಯ್ದದ್ದಕ್ಕೆ ಸಿಕ್ಕಿದ್ದು 15,000 ಪಾಗರ ಇಡೀ ವರ್ಷಕ್ಕೆ. ಆದರೆ ಈ ಒಂದು ವೇದಿಕೆ ಸಿಕ್ಕಿದ ನಂತರ ಈಗ ಒಂದು ಕಾರ್ಯಕ್ರಮಕ್ಕೆ ಊರಲ್ಲಿ ಕೊಟ್ಟರೆ 25,000, ಹೊರಗಡೆ ಕೊಟ್ಟರೆ 1,00,000 ರೂಪಾಯಿ. ಇದು ವರ್ಷಕ್ಕಲ್ಲ, ಒಂದು ತಿಂಗಳಿಗೂ ಅಲ್ಲ, ಒಂದು ದಿನಕ್ಕೂ ಅಲ್ಲ. ಇದು ಕೇವಲ ಒಂದು ಕಾರ್ಯಕ್ರಮಕ್ಕೆ 1 ಗಂಟೆ 2 ಗಂಟೆ ಕಾರ್ಯಕ್ರಮ ಕೊಟ್ಟರೆ ಇವತ್ತು ಆ ಹುಡುಗನ ಸಂಭಾವನೆ ಎಷ್ಟು ಅಂತ ಕೇಳಿದರೆ 25,000ದಿಂದ 1,00,000. ಅದಕ್ಕೆ ಕಾರಣ ಅವನಲ್ಲಿರ್ತಕ್ಕಂತಹ ಅಂತಃಶಕ್ತಿ ಅಂದರೆ ಪ್ರತಿಭೆ, ಅದು ಅನಾವರಣಗೊಂಡು ಈ ಪ್ರಪಂಚಕ್ಕೆ ಅರಿವನ್ನು ಕೊಟ್ಟು ಅವನಿಗೆ ಸರಿಯಾದಂಥ ಒಂದು ಸ್ಥಾನಮಾನ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಹನುಮಂತನಿಗೆ ಸಿಕ್ಕಿದ ವೇದಿಕೆ ZTV ಸರಿಗಮಪ ಆದರೆ, ನಮ್ಮ ಕೊರಿಂಜ ಗ್ರಾಮಸ್ಥರಿಗೆ ಸಿಕ್ಕಿದ ವೇದಿಕೆ ಅದಕ್ಕಿಂತ ದೊಡ್ಡ ವೇದಿಕೆ. ಪಂಚಲಿಂಗೇಶ್ವರ ಸ್ವಾಮಿಯ ಸಾನ್ನಿಧ್ಯವೇ ನಮ್ಮ ಅಂಗಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಾವು ಏನು ಬೇಕಾದರೂ ಇಲ್ಲಿ ಸಾಧನೆಯನ್ನು ಮುಂದಕ್ಕೆ ತೋರಿಸಲಿಕ್ಕೆ ನಮಗೆ ಅವಕಾಶ ಇದೆ. ಅದು ಸಾಕ್ಷಾತ್ ಪಂಚಲಿಂಗೇಶ್ವರ ಸ್ವಾಮಿಯ ಅಂಗಣವೇ ನಮ್ಮ ವೇದಿಕೆ. ಇಲ್ಲಿರ್ತಕ್ಕಂಥ ಎಲ್ಲ ಮಹನೀಯರು ನಾನು ನೋಡ್ತಾ ಇದ್ದೆ ಬರುವಾಗ. ಇಲ್ಲಿಯ ಶ್ರಮವನ್ನು ನಾನು ಗುರುತಿಸಬೇಕು, ಇಲ್ಲಿ ದುಡಿದಿರ್ತಕ್ಕಂಥ ಮಹನೀಯರನ್ನು ನಾನು ಗುರುತಿಸಬೇಕು. ಬಹುಶಃ ನಾನು ರಾಜ್ಯದ ಅರ್ಧ ರಾಜ್ಯದಲ್ಲಿ ಸೇವೆಯನ್ನು ಕೊಟ್ಟು ಬಂದವ ಕ್ಷೇತ್ರದ ಮೂಲಕ. ಆದರೆ ಇವತ್ತು ಆದಂತಹ ಸಂತೋಷ ಏನಿದೆ, ಬಹುಶಃ ಆ ಎಲ್ಲ ಭಾಗಗಳಲ್ಲಿ ಭಾಗವಹಿಸಿದ ಕಾರ್ಯಕ್ರಮಗಳಿಗಿಂತ ಹೆಚ್ಚು ನನ್ನ ಮನಸ್ಸು ಸಂಪನ್ನಗೊಂಡದ್ದೆಲ್ಲಿ ಅಂತ ಕೇಳಿದರೆ ಅದು ಕೊರಿಂಜದಲ್ಲಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕೆ ಅಂತ ಕೇಳಿದರೆ, ಒಂದು ಎಲ್ಲಿ ಹೋದರೂ ಒಂದು ವ್ಯವಸ್ಥಿತವಾದ ವ್ಯವಸ್ಥೆ ಇದೆ, ಇಲ್ಲಿ ಶಿಸ್ತಿದೆ. ಮಾತ್ರ ಅಲ್ಲ, ಕಟ್ಟಡದಿಂದ ಹಿಡಿದು ದೇವಳದಿಂದ ಹಿಡಿದು ಪ್ರತಿಯೊಂದು ಕಟ್ಟಡವನ್ನು ಗಮನಿಸಿದರೆ ಬಹುಶಃ ಒಂದು ರೀತಿಯ ಅಚ್ಚುಕಟ್ಟುತನ, ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥದ್ದು. ಸ್ಟೇಜ್ ಇರಬಹುದು, ಸಭಾಂಗಣ ಇರಬಹುದು, ಅದಕ್ಕೆ ಪೂರಕವಾದಂಥ ಎಲ್ಲ ವ್ಯವಸ್ಥೆಗಳನ್ನು ತಾವು ಮಾಡಿಕೊಟ್ಟದ್ದು ಅದು ನಿಮ್ಮ ಹೆಗ್ಗುರುತು ಅಥವಾ ಹೆಗ್ಗಳಿಕೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದರ ಒಟ್ಟಿಗೆ ಖಂಡಿತವಾಗಲೂ ನಾವೆಲ್ಲರೂ ತಿಳ್ಕೊಂಡಿದ್ದೇನು ಅಂತ ಹೇಳಿದರೆ ನಾವೆಲ್ಲ ಮಾಡಿದ್ದೇವೆ ಅಂತ. ನಾವು ಮಾಡಬೇಕಂತ ಏನಿತ್ತು ಅನ್ನುವ ಪ್ರಶ್ನೆಯನ್ನು ನಮಗೆ ನಾವು ಮಾಡಿಕೊಳ್ಬೇಕು. ನಾವು ಮಾಡಬೇಕು ಅಂತ ಏನಿತ್ತು, ಮಾಡಬೇಕನ್ನುವಂಥದ್ದು ಒಂದು ಕಡೆ ಸಂಕಲ್ಪ ಆಗ್ತದೆ. ಆ ಸಂಕಲ್ಪ ಆದ ನಂತರ ನಾವು ಅದನ್ನು ಮಾಡಲೇಬೇಕು. ಈ ಕೊರಿಂಜ ಭಾಗದ ಸ್ವಾಮಿಯ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಆಗಬೇಕು ಅನ್ನತಕ್ಕಂಥ ಸಂಕಲ್ಪ ಆದದ್ದಲ್ಲಿ ಕೇಳಿದರೆ ಗರ್ಭಗುಡಿಯಲ್ಲಿ, ನಮ್ಮ ಸ್ವಾಮಿಯ ಗರ್ಭಗುಡಿಯಲ್ಲಿ ಸಂಕಲ್ಪ ಆಗಿತ್ತು. ನಾವು ನಿಮಿತ್ತ ಮಾತ್ರವಾಗಿ ಎಲ್ಲರೂ ಸೇರಿಕೊಂಡು ಅಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬರು ಸೇವೆ ಮಾಡಿದ್ದು ಅದು ನಿಮಿತ್ತ ಮಾತ್ರ, ನೆನಪಿಟ್ಟುಕೊಳ್ಬೇಕು. ನಮ್ಮ ಹತ್ರ ಆ ಸ್ವಾಮಿ ಇಷ್ಟು ಚೆನ್ನಾಗಿ ಮಾಡಿಸಿದ್ದಾನೆ ಅನ್ನೋದು 100ಕ್ಕೆ 100 ಸತ್ಯ. ಆದ್ದರಿಂದ ಸ್ವಾಮಿ ಮನಸ್ಸು ಮಾಡಿದರೆ, ಒಂದು ಶಕ್ತಿ ಮನಸ್ಸು ಮಾಡಿದರೆ ಒಂದು ವ್ಯಕ್ತಿ ಏನು ಬೇಕಾದರೂ ಸಾಧನೆಯನ್ನು ಮಾಡಬಹುದು ಅನ್ನುವುದಕ್ಕೆ ನಾವು ಇದನ್ನು ನೋಡಿ ಕಲಿಯುವಂತಹ ವ್ಯವಸ್ಥೆ ನಾವು ಮಾಡಿಕೊಂಡ್ರೆ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತುಂಬ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಕೆಲವರನ್ನು ಇಲ್ಲಿ ನಾನು ಗುರುತಿಸಲೇಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಪಾಲು ಸ್ವಲ್ಪ ಈ ಭಾಗದಲ್ಲಿ ಖಂಡಿತವಾಗಲೂ ಇದರಲ್ಲಿ ಉಲ್ಲೇಖ ಮಾಡಲೇಬೇಕು.
ನಮ್ಮ ಬ್ರಹ್ಮ ಕಲಶೋತ್ಸವದ ಶ್ರಮದಾನಕ್ಕೆ ಸಹಕರಿಸಿದಂತಹ 300 ಪ್ರಗತಿ ಬಂಧು ತಂಡದ ಸದಸ್ಯರಿದ್ದಾರೆ, 650 ಸದಸ್ಯರಿದ್ದಾರೆ, ಸ್ವಸಹಾಯ ಸಂಘದ ಸದಸ್ಯರು ತಾಯಂದಿರು, ವಿಪತ್ತು ಘಟಕದ ಸದಸ್ಯರು 38 ಮಂದಿ, ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಇನ್ನೊಂದು ಕಡೆಯಿಂದ ನಮ್ಮದೇ ಸಾನ್ನಿಧ್ಯದಲ್ಲಿ ಒಂದು ಸಭಾಭವನವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ತಮ್ಮ ಅಪೇಕ್ಷೆಯ ಮೇರೆಗೆ ಮತ್ತು ತಮ್ಮ ಇಚ್ಛಾಶಕ್ತಿಯ ಮೇರೆಗೆ ಇಲ್ಲಿ ಕಟ್ಟಿಸಿಕೊಂಡಿದ್ದೀರಾ. ಅದನ್ನು ಮತ್ತಷ್ಟು ವಿಶಾಲವಾಗಿ ಮಾಡಿ ಇನ್ನಷ್ಟು ಅದಕ್ಕೆ ಒಂದು ಮೆರಗನ್ನು ಕೊಟ್ಟಂತಹ ಒಂದು ಕೇಂದ್ರ. ಆದ್ದರಿಂದ ಇಲ್ಲಿ ನಮ್ಮೆಲ್ಲ ಸಭೆ ಸಮಾರಂಭಗಳಿಗೆ ತಮ್ಮ ಸಹಕಾರವನ್ನು ಇವತ್ತು ತಾವು ಕೊಡ್ತಾ ಇದ್ದೀರಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೂ ಪೂಜ್ಯರ ಕ್ಷೇತ್ರದ ಪ್ರಸಾದ ಯಾವಾಗಲೂ ಗಮನಿಸಬೇಕು. ಒಂದು ಊರಿನಲ್ಲಿ ಒಂದು ದೇವಳದ ಜೀರ್ಣೋದ್ಧಾರ ಆಗಬೇಕಿದ್ರೆ ಅಲ್ಲಿಗೆ ಶ್ರೀ ಕ್ಷೇತ್ರದ ಪ್ರಸಾದ ಬೇಕು ಅಂತ ಕೇಳ್ತಾರೆ. ಕಾರಣ ಇದೆ. ಯಾಕೆ ಕಾರಣ ಅಂತ ಕೇಳಿದರೆ, ಶ್ರೀ ಕ್ಷೇತ್ರದ ಪ್ರಸಾದ ಯಾವಾಗ ಆ ಸಾನ್ನಿಧ್ಯಕ್ಕೆ ಬರ್ತದ, ಆ ಸಾನ್ನಿಧ್ಯಕ್ಕೆ ಎಲ್ಲಿ ಯಾವ ಮೂಲಗಳಿಂದ ಯಾವ ಅನುದಾನಗಳು ಬರಬೇಕಾ ಅದೆಲ್ಲ ಬೇಗ ಹರಿದು ಬಂದು ಆ ಒಂದು ಸಾನ್ನಿಧ್ಯದ ಪೂಜೆನ ಕಾರ್ಯಕ್ರಮವ ಆದಷ್ಟು ಶೀಘ್ರದಲ್ಲಿ ನೆರವೇರ್ತದೆ. ಇದು ನಾವು ಕಂಡುಕೊಂಡಿರ್ತಕ್ಕಂತಹ ಸತ್ಯ. ಇನ್ನೊಂದು ಕಡೆಯಿಂದ ಈ ಸೇವೆ ಅನ್ನುವಂಥ ಶಬ್ದ ಇದೆ ಅಲ್ವಾ, ಇದನ್ನು ಆರಂಭಿಸಿದ್ದು ಇವತ್ತಲ್ಲ. 800 ವರ್ಷಗಳ ಇತಿಹಾಸ ಇದೆ ಈ ಸೇವೆಯ ಶಬ್ದಕ್ಕೆ. ಇದು ಎಲ್ಲಿ ಆರಂಭಗೊಂಡಿದೆ ಕೇಳಿದರೆ, ನೆಲ್ಯಾಡಿ ಬೀಡು ಮನೆತನದಲ್ಲಿ ಬಿರ್ಮನ್ನ ಹೆಗಡೆ ಅಮ್ಮು ಬಲ್ಲಾಲ್ದಿ ದಂಪತಿಗಳ ಮನೆಗೆ ಒಬ್ಬ ಅಮಾಯಕ ಯುವಕ ಬಂದು ನನಗೆ ಕೆಲಸ ಕೊಡಿ ಅಂತ ಕೇಳಿದ ದಿನ. ಅಮ್ಮ ಹೇಳ್ತಾರೆ, ನಿನ್ನನ್ನು ನೋಡಿದರೆ ನಿನಗೆ ಕೆಲಸ ಕೊಡಬೇಕು ಅಂತ ನನಗೆ ಅನಿಸ್ತಾ ಇಲ್ಲ, ಯಾಕೆಂದರೆ ನಮ್ಮ ಕೃಷಿಕ ಕುಟುಂಬ, ನಿನಗೇನು ಕೆಲಸ ಕೊಡಲಿ, ನೀನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಅಂತ. ಇಲ್ಲಮ್ಮ, ನಾನು ಕೆಲಸಕ್ಕಾಗಿ ನಿಮ್ಮಲ್ಲಿಗೆ ಬಂದಿಲ್ಲ. ನೋಡಿ, ಈ ಮಾತನ್ನು ಗಮನಿಸಬೇಕು ನಾವೆಲ್ಲ. ನಾನು ನಿಮ್ಮಲ್ಲಿ ಕೆಲಸಕ್ಕಾಗಿ ಬಂದಿಲ್ಲ, ಸಂಬಳಕ್ಕಾಗಿ ಕೆಲಸ ಮಾಡಲಿಕ್ಕೆ ಬಂದಿಲ್ಲ. ನಿಮ್ಮ ಮನೆಯಲ್ಲಿ ಸೇವೆ ಮಾಡಿಕೊಂಡಿರ್ತೇನೆ. ನಾನು ನಿಮ್ಮ ಮನೆಯಲ್ಲಿ ಸೇವೆ ಮಾಡಿಕೊಂಡಿರ್ತೇನೆ. ನನಗೇನು ಇರಲಿಕ್ಕೆ ಒಂದು ಜಾಗ ತೋರಿಸಿ ನೀವೇನು ಉಣ್ತೀರಾ, ನೀವೇನು ತಿಂತೀರಾ, ಅದರಲ್ಲಿ ನನಗೆ ಚೂರು ಪಾರು ಕೊಡಿ, ಅಷ್ಟು ನನಗೆ ಸಾಕು ಅಂತ ಆ ಯುವಕ ಹೇಳ್ತಾನೆ. ಯುವಕ ಹೇಳಿದಾಗ ಅಮ್ಮ ಅನುಕಂಪದ ನೆಲೆಯಲ್ಲಿ ಆಯ್ತಪ್ಪ ಅಂತ ಒಪ್ಪಿಕೊಳ್ತಾರೆ. 3 ಪ್ರಶ್ನೆಯನ್ನು ಕೇಳ್ತಾರೆ. ಅಪ್ಪ, ನಿನ್ನ ಊರು ಯಾವುದು? ನಿನ್ನವರು ಅಂತ ನಿನಗೆ ಯಾರು ಇಲ್ವಾ? ಆನಂತರ ಕೇಳ್ತಾರೆ, ನಿನ್ನ ಹೆಸರೇನು ಅಂತ. ಅದಕ್ಕೆ ಅವನು ಉತ್ತರ ಕೊಡ್ತಾನೆ. ಏನು ಅಂತ ಹೇಳಿದರೆ, ಅಮ್ಮ ಒಗಟಾಗಿ ಉತ್ತರ ಕೊಡ್ತಾನೆ, ನನಗೆ ಊರು ಅಂತ ಯಾವುದೂ ಇಲ್ಲಮ್ಮ, ನಾನು ಎಲ್ಲೆಲ್ಲಿ ಹೋಗ್ತೇನೋ ಅದೆಲ್ಲ ನನ್ನ ಊರಮ್ಮ ಅಂತ ಹೇಳ್ತಾನೆ. 2ನೇ ಪ್ರಶ್ನೆ, ನಿನ್ನವರು ಅಂತ ನಿನಗೆ ಯಾರಿಲ್ವಾ ಅಂತ ಕೇಳಿದರು ಅಮ್ಮ. ಅದಕ್ಕೆ ಉತ್ತರ ಕೊಡ್ತಾನೆ, ಅಮ್ಮ ನನ್ನವರು ಅಂತ ನನಗೆ ಯಾರೂ ಇಲ್ಲ, ಆದರೆ ಇಲ್ಲಿ ಇರುವವರೆಲ್ಲ ನನ್ನವರಮ್ಮ ಅಂತ ಹೇಳ್ತಾನೆ. ಎಷ್ಟು ಒಗಟಾಗಿ ಉತ್ತರ ಕೊಡ್ತಾನೆ ನೋಡಿ. 3ನೇ ಪ್ರಶ್ನೆ, ನಿನ್ನ ಹೆಸರೇನು ಅಂತ ಕೇಳಿದ್ರಮ್ಮ. ಕೆಲವರು ಪ್ರೀತಿಯಿಂದ ನನ್ನನ್ನು ಅಣ್ಣ ಅಂತ ಕರೀತಾರೆ, ಇನ್ನು ಕೆಲವರು ಪ್ರೀತಿಯಿಂದ ನನ್ನನ್ನು ಅಪ್ಪ ಅಂತ ಕರೀತಾರೆ. ನಿಮಗೆ ಮನಸ್ಸಾದರೆ ಅದನ್ನು ಒಟ್ಟು ಸೇರಿಸಿ ಅಣ್ಣಪ್ಪ ಅಂತ ಕರೀರಿ ಅಂತ ಹೇಳ್ತಾನೆ. ಇದು ಅಣ್ಣಪ್ಪ ಸ್ವಾಮಿಯ ಆ ದಿನದ ಸೇವೆಗೆ ಮುನ್ನುಡಿಯನ್ನು ಬರೆದಿದ್ದಾನೆ. ಈ ಮಾತನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಈ ಸೇವೆ ಅನ್ನುವಂತಹ ಶಬ್ದಕ್ಕೆ ಮುನ್ನುಡಿ ಬರೆದ ಒಂದು ಸ್ವಾಮಿಯ ಶಕ್ತಿಯ ಪ್ರಮುಖ ಗಣ ಅಣ್ಣಪ್ಪ. ಬಹುಶಃ ಇವತ್ತು ನಾವೆಲ್ಲೆಲ್ಲ ಸ್ವಾಮಿಯ ಮಂಜುನಾಥ ಸ್ವಾಮಿ ಅಥವಾ ಪಂಚಲಿಂಗೇಶ್ವರನ ಸೇವೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಅಣ್ಣಪ್ಪನಷ್ಟು ನಮ್ಮ ಹತ್ರ ಶಕ್ತಿ ಇಲ್ಲದೆ ಇರ್ಬೋದು, ಆದರೆ ಒಂದು ಧೂಳಿನ ಕಣದಷ್ಟಾದರೂ, ಒಂದು ಉಗುರಿನಷ್ಟಾದರೂ ಆ ಶಕ್ತಿ ನಮಗಿದೆ. ಅದು ನಮ್ಮಿಂದ ಬಂದದ್ದಲ್ಲ. ಸರ್ ಹೇಳಿದರು, ನಮ್ಮ ಪೂರ್ವಜನ್ಮದ ಪುಣ್ಯದ ಫಲ ಅಥವಾ ನಮ್ಮ ಹಿರಿಯರು ಮಾಡಿದ ಪುಣ್ಯದ ಫಲದಿಂದ ಇವತ್ತು ಈ ಸೇವೆಯನ್ನು ಮಾಡಲಿಕ್ಕೆ ಅಣ್ಣಪ್ಪನಾದಿಯಾಗಿ ನಾವು ಆ ಪಾಲಲ್ಲಿ ಸೇರಿಕೊಳ್ತೇವೆ ಅನ್ನತಕ್ಕಂಥ ಸಂತೋಷ ನಮಗಿರಲಿ ಅಂತ ನಾನು ಆಶಿಸ್ತೇನೆ. ಬಹುಶಃ ಇದು ದೈವ ಸಂಕಲ್ಪ, ಮನುಷ್ಯ ಸಂಕಲ್ಪ ಅಲ್ಲ, ಇದು ದೈವ ಸಂಕಲ್ಪ. ಆದ್ದರಿಂದ ಇಂತಹ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಾಗ ಮನಸ್ಸು ಸಂಪನ್ನಗೊಳ್ತದೆ. ನಮ್ಮ ಉದ್ದೇಶಗಳು ಏನಿದೆಯೋ ಅದು ಮುಂದಕ್ಕೆ ಖಂಡಿತವಾಗಿಯೂ ನೀವು ಏನು ಎಣಿಸ್ತೀರಾ ಅದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಈ ಸಾನ್ನಿಧ್ಯ ಬೆಳಗಲಿಕ್ಕಿದೆ. ಬೆಳಗಿಸಲಿಕ್ಕೆ ಸಂಕಲ್ಪ ಮಾಡಿದ ಸ್ವಾಮಿ ಪಂಚಲಿಂಗೇಶ್ವರ ಆಗಿರ್ಬೋದು, ಆದರೆ
ಅದನ್ನು ಈಡೇರಿಸಲಿಕ್ಕೆ ಸೇವಕರಾಗಿ ನಾವೆಲ್ಲರೂ ದುಡಿಯೋಣ. ಇದರಲ್ಲಿ ಭೇದ ಭಾವ ಬೇಡ. ಕೆಲವರನ್ನು ನಾನು ಗುರುತಿಸಲೇಬೇಕು, ಹೆಸರು ಹೇಳುತ್ತೇನೆ, ಯಾರು ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಯೋಗೀಶ್ ಪೂಜಾರಿ ಕಡ್ತಿಲ ಆಡಳಿತ ಮುಕ್ತೇಸರರಾಗಿ ಅವರ ಪಾಲಿನ ಅಮೂಲ್ಯ ಸೇವೆಯನ್ನು ಇದಕ್ಕೆ ನೀಡಿದ್ದಾರೆ. ಜೀರ್ಣೋದ್ಧಾರ ಸಮಿತಿಯ ದಾಸಪ್ಪ ಗೌಡರು ಸಮೇತ ಇದಕ್ಕೆ ಜತೆಯಾಗಿ ಕೈ ಜೋಡಿಸಿದ್ದಾರೆ. ಸುನಿಲ್ ಗೌಡ ಕಾರ್ಯಾಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ. ಅದರ ಒಟ್ಟಿಗೆ ಅವರೊಟ್ಟಿಗೆ ಯಾವ ಯಾವ ಉಪ ಸಮಿತಿಗಳಿದೆ ಆ ಎಲ್ಲ ಪದಾಧಿಕಾರಿಗಳು ಸಮೇತ ಫಲಾಪೇಕ್ಷೆ ಇಲ್ಲದೆ, ನೆನಪಿಟ್ಕೊಳ್ಳಿ ಈ ಶಬ್ದವನ್ನು, ಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನು ಕೊಟ್ಟು ಸ್ವಾಮಿಯ ಕೃಪೆಗೆ, ಸ್ವಾಮಿಯ ಅನುಗ್ರಹಕ್ಕೆ ಅವರು ಪಾತ್ರರಾಗಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಸ್ಥೆ ಮತ್ತು ಕ್ಷೇತ್ರದ ವತಿಯಿಂದ ವಿಶೇಷವಾದ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಸೇವಾ ಪ್ರತಿನಿಧಿಯಾದಂಥ ಸೀತಾರಾಮ್ ಮಾಲ್ವಾರ್ ಅವರು ಸಮೇತ ತಮ್ಮನ್ನು ತಾವು ಇಲ್ಲಿ ತೊಡಗಿಸಿಕೊಂಡು ಅತ್ಯುತ್ತಮ ರೀತಿಯಲ್ಲಿ ಸೇವೆಯನ್ನು ಕೊಟ್ಟಿದ್ದಾರೆ. ಅದರೊಟ್ಟಿಗೆ ನಮ್ಮೆಲ್ಲ ಕೊರಿಂಜದ ಸಮಸ್ತ ಗ್ರಾಮಸ್ಥರು, ಮನೆಯ ಯುವಕರು ಇವತ್ತು ಅರ್ಹನಿಶಿ ರಾತ್ರಿ ಹಗಲು ದುಡಿದು ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ಪಾಲನ್ನು ತಾವು ನೀಡಿದ್ದೀರಿ. ಇದು ನೀವು ಇಲ್ಲಿ ಬಂದು ಮಹಾಪೂಜೆ ಅಥವಾ ಇನ್ನಿತರ ಸೇವೆಗಳನ್ನು ಮಾಡಿಸುವುದಕ್ಕಿಂತ ದೊಡ್ಡ ಸೇವೆ ಯಾವುದು ಅಂತ ಕೇಳಿದರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸೇವೆಯನ್ನು ಕೊಟ್ಟದ್ದು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಗ್ರಾಮಾಭಿವೃದ್ಧಿ. ಭಗವದ್ಭಕ್ತ ಬಂಧುಗಳೇ, ಇದುವರೆಗೆ ಮಾತಿನ ಲಹರಿಯನ್ನು ಹರಿಸಿದವರು ಶ್ರೀಯುತ ದುಗ್ಗೇಗೌಡ, ಪ್ರಾದೇಶಿಕ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಬಂಧುಗಳೇ, ಮನಸ್ಸಿನಂತೆ ಮಾತು, ಮಾತಿನಂತೆ ಕ್ರಿಯೆ, ಮನಸ್ಸು ಮಾತು ಕ್ರಿಯೆಗಳಲ್ಲಿ ಸತ್ಪುರುಷರು ಒಂದೇ ಬಗೆಯಾಗಿರುತ್ತಾರೆ ಎನ್ನುವ ಮಾತಿನಂತೆ ಅಭ್ಯಾಗತರ ನೆಲೆಯಲ್ಲಿ ನಮ್ಮ ಜೊತೆ ಇವತ್ತು ಉಪಸ್ಥಿತರಿರೋರು ಶ್ರೀಯುತ ಕರುಣಾಕರ ಸುವರ್ಣ, ಅಧ್ಯಕ್ಷರು ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ. ಸರ್, ಮಾತಿನ ಲಹರಿಗಾಗಿ ಸಮಯದ ಮಿತಿಯೊಳಗೆ ನಮ್ಮ ಮುಂದೆ ಇದೀಗ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ. ಕ್ಷೇತ್ರದ ಆರಾಧ್ಯ ದೇವರನ ಪಂಚಲಿಂಗೇಶ್ವರನ್ನು ಸ್ಮರಿಸುವ ಒಂದು ಅಂಚನೆ ಈ ಒಂಜಿ ಧರ್ಮಸಭೆತ ವೇದಿಕೆ ಅಡಿಪುನಂಚಿನ ಮಾತ ಗಣ್ಯಾತಿ ಗಣ್ಯರೇ ಸೇರಿದ ನಂಚಿನ ಭಗವದ್ಭಕ್ತರೇ ಭಾಳ ಒಂಜಿ ಸಂತೋಷದ ಆ ಒಂದು ಎಂಕ್ಲೆಗ್ ದಯ ಪಂಡ ಈ ಒಂಜಿ ಎಲ್ಲಿಯ ಗ್ರಾಮಡು ಇಂಚಿತ್ತನ ಒಂಜಿ ದೇವಸ್ಥಾನವನ್ನು ಪಂಡ ದೇವಸ್ಥಾನ ಜೀರ್ಣೋದ್ಧಾರ ಆದ ಇನಿ ಬ್ರಹ್ಮಕಲಸ ಆನಗ ಈ ದೇವಸ್ಥಾನಕ್ಕೂ ದಾಯ್ತ ಮಾತ ಬೋಡ ಅಂಚಿತ್ತನ ಒಂಜಿ ವ್ಯವಸ್ಥಿತ ರೀತಿದ ಒಂಜಿ ವ್ಯವಸ್ಥೆಲೇನು ಈ ಒಂಜಿ ಎಲ್ಲಿಯ ಊರುಡು ಮಲ್ತನೇನು ತೂನಾಗ ದಯ ಪಂಡ ಮಲ್ಲ ಮಲ್ಲ ಜಾಗ ಇರಲ್ಲ ಈತ ಒಂಜಿ ವ್ಯವಸ್ಥೆ ಮಲ್ಪೆರೆ ಕಷ್ಟ ಹಾಪುಂಡು ಅಂಚಿತ್ತನ ಸಂದರ್ಭಡು ಈ ಒಂಜಿ ಗ್ರಾಮ ಮಟ್ಟೋಡು ಇನ್ನೇನು ಎಂಚ ಮಲ್ತೇರು ಪಣಪನ ಎಂಕ್ಲೆಗ್ಲ ಭಾಳ ಆಶ್ಚರ್ಯ ಹಾಪುಂಡು. ಈ ಕೊರಿಂಜಾಗ ಇಲ್ಲ ಎಂಕ್ಲ ಒಂಜಿ ಉಪ್ಪಿನಂಗಡಿಗೆಲ್ಲ ಭಾರಿ ಒಂಜಿ ಸಂಬಂಧ ದಯ ಪಂಡ ಉಪ್ಪಿನಂಗಡಿದ ಜೀರ್ಣೋದ್ಧಾರ ಅನಾಗ ಈ ಭಾಗದ ಜನಕ್ಕುಲು ಮಲ್ತನ ಸೇವೆ ಪಂಡ ಒಂಜಿ ತಿಂಗಳು ಕಟ್ಲೇಡು ಬತ್ತದು ಸಮಾಧಾನ ಮಲ್ತನಂಚಿತ್ತನ ಪುಣ್ಯಾತ್ಮೆರು ಮಸ್ತ್ ಈ ಭಾಗೋಡು ಉಲ್ಲೇರು ಮಾತ ಒಂಜಿ ಹೊರೆಕಾಣಿಕೆ ಇಪ್ಪು ಎಂಚಿನ ಆ ದೇವಸ್ಥಾನದ ಅಪ್ಪನ ಪ್ರತಿಯೊಂದು ಕಾರ್ಯಕ್ರಮ ಉಡ್ಲ ಬಹು ದೊಡ್ಡ ಪಾಲು ಈ ಭಾಗದ ಜನಕ್ಕುಲೇನ ಉಂಡು ಅಂಚಾದು ಎಂಕುಲ್ಲ ನೆಕ್ ಈ ದೇವಸ್ಥಾನದ ಕಾರ್ಯಕ್ರಮ ಅನಾಗ ಎಪ್ಪೋಲ ಬತ್ತದು ತೂವೊಂದುಲ್ಲ ಬಾರಿ ಒಂಜಿ ಆರಾಮುಡಿತ್ತೇರು ಮುಕ್ಲು ಜೀರ್ಣೋದ್ಧಾರ ಬ್ರಹ್ಮಕಲಸ ಹಾಪುಂಡು ದಿನ ನಿಘಂಟ ಆತಂಡು ಅಲ್ಲುಲ ಬೇಲೆ ಮಲ್ಪೇರು ಮುಲ್ಲ ಬೇಲೆ ಮಲ್ಪೇರು ದಾಯ್ತ ಕತೆಪ್ಪ ಮುಕ್ಳು ನಾ ಪಣಪನ ಎಂಗ್ಲೆಗ್ ಬಾರಿ ಆಶ್ಚರ್ಯ ಏರ್ಲದಾರ ದುಡ್ಡದ ವಿಚಾರ ಪಾತೇರ್ನ ತೋಜ್ಜಿ ದಯ ಪಂಡ ಕೆಲವು ಕಡೆ ಇಟ್ಟು ಬ್ರಹ್ಮಕಲಸ ಹಾಪುಂಡು ಪನ್ನಾಗ ಐಟೆ ಪೋಯರ ಗೊತ್ತಿಪ್ಪು ಜಾತ್ ಬಂಗ ಇಪ್ಪುಂಡು ಐಟೆ ನೆಟ್ಟೆ ಪೋನ ಪಂಡ ದುಡ್ಡದ ಪ್ರಾಬ್ಲಮ್ ಇಪ್ಪುಂಡು ಮುಕ್ಕಳು ದಾಯ್ತ ಮಲ್ತೇರು ಹಿಂಗೆ ಅರ್ಥನೇ ಆತಜಿ ಪಂಡ ಯಾನು ಇಲ್ಲ ಎನ್ನ ಆತ್ಮೀಯರು ನೆಟ್ಟು ಸುಮಾರು ಜನ ಉಳ್ಳರು, ಯೋಗೀಶರು ಅಂಚನೆ ಸುನೀಲ ನಾವು ದಾಸಪ್ಪ ಗೌಡ್ರು ಪೂರ ಯಾನು ಮುಕ್ಕಳಡಕ್ಕೆ ಏನು ದಾಯ್ತ ಅವಸ್ಥೆ ಮಾರ್ರೆ ನಿಕ್ಕಲು ಈತ್ ಮಾತು ಬೇಲೆ ಮಲ್ಪಾರು ಎಂಚಿನ ಮಲ್ತಾರು ಪಂಡದು ಅಪ್ಪಗ ಆಕಲು ದಾಯ್ತ ಪಂಡ ಆಕಲು ಒಂಜಿ ಈ ಬ್ರಹ್ಮಕಲಸ ಅಪ್ಪನಿಗೆ ದುಂಬೆ ಆಕಲು ಬೋಡಾಪನ ವ್ಯವಸ್ಥೆಯನ್ನು ಪೂರ ಮಲ್ತೊಂದೇರು ಪಂಡ ಬೇತೆ ಬೇತೆ ರೀತಿಯಲ್ಲಿ ಏರೇರೇನು ಓಲೋಲು ಬತ್ತೋಡು ಪನ್ಪುನ ಒಂಜಿ ವಿದೊಟ್ಟು ಇದೈಡು ಪೂರ ಕೆಲವು ಜನಟ ಒಂಜಿ ಆಕಲು ಪೋದು ಸಂಪರ್ಕ ಆತೇರು ಅವು ಏರೆಡ್ತಲ್ಲ ಮಲ್ಪೆರ ಆವೊಂದು ನಂಚಿತ್ತನ ಬೇಲೆ ಅಂಚಿನ ಆ ರೀತಿಯಲ್ಲಿ ಆಕಲು ದುಂಬೆ ಒಂಜಿ ಪೂರ್ವಯೋಚಿತವಾದ ಎಡ್ಡೆ ಒಂಜಿ ಕೆಲಸ ಮಲ್ತೇರು ಅವು ಮಾತ್ರ ಅಕಲ್ ಅಂಚನೆ ಯಾನು ಈ ಅಧ್ಯಕ್ಷರನ್ನ ಬಗ್ಗೆ ಪಣಪನಾಂಡ ಏರ ಪಂಡ ಒಟ್ಟಿಗೆ ತನಕಲ್ ಪಂಡೇರು 10 ಲಕ್ಷ ರೂಪಾಯಿ ಕೊಡ್ತೇರು
ಕೂಡ 10 ಲಕ್ಷದ ಬಜ್ಜಿ ಮಾರದ ರೆಡಿ ದೀತೇರು ದಯಪಂಡ ಕಮ್ಮಿ ಆಂಡ ಕೂಡ ಕೊರಿಯರ ಪಣಪುನಂಚಿತ್ತನ ಪಾತ್ರ ಇಂಚಿತ್ತನ ಒಂಜಿ ವ್ಯಕ್ತಿಲು ಈ ಒಂಜಿ ಗ್ರಾಮಡು ಉಳ್ಳೇರು ಅಂಚನೆ ಯೋಗೀಶೇರು ಇಪ್ಪು ಸುನೀಲ ನಾವು ಇಪ್ಪು ಒಂದು ದಯಪಂಡ ಮುಕ್ಕುಲು ಇಂಗುಲು ಕಮ್ಮಿ ಆಂಡ ಇಂಗುಲು ಕೈ ಹಿಡಿದು ಪಾಡ್ದ ಮಲ್ಪುವ ಬೇಲೆ ಪೂರಲ ಈ ಒಂಜಿ ಬ್ರಹ್ಮ ಕೆಲಸ ಆನಾಗ ಆವಡು ಮಲ್ಪುನ ನೆಲೆಟ್ಟು ಎಡ್ಡೆ ಒಂಜಿ ಕೆಲಸ ಮಲ್ತೇರು. ಈ ಜೀವನವನ್ನು ವಿಜಯ ಸರಸ್ವತಿ ಪಂಡ್ಲೇಕನೆ ಸಾರ್ಥಕ ಪಡಿಸವನ ಚಿತ್ತನ ಕೆಲಸವನ್ನು ಈ ಊರದ ಜನಕ್ಕುಲು ಮಲ್ತೇರು ದಯಪಂಡ ಏತೋ ಕಾಲೋಡು ಉಲ್ಲ ಈ ಒಂಜಿ ಶಾಶ್ವತವಾಯಿನ ಬೇಲೆ ಇಂಕಲ್ನ ಒಂಜಿ ಕಾಲೋಡು ಆತನದ ಪನ್ಪನ ಚಿತ್ತನ ಒಂಜಿ ಸಂತೋಷ ನಂಗೆ ಮಾತೆರೆಗಳ ಇಪ್ಪುಂಡು ನಂಗೆ ನಮ್ಮ ಮಾತು ಈ ಜೀವನದ ಈ ಪೊರ್ತುಗು ಇಂಚಿತ್ತನ ಒಂಜಿ ಎಡ್ಡೆ ಕಾರ್ಯವನ್ನು ಮಲ್ತಂಡ ನಮ್ಮ ಒಂಜಿ ದಯಪಂಡ ದುಂಬುದ ದಿನಕ್ಕುಲೇಡು ನಮ್ಮ ಜೋಕ್ಲಿಗೆ ನನ್ನ ಪೊರ್ಲೋಡು ನಡಪ ಒಂದು ಪೋಪದ ಚಿತ್ತನ ಒಂಜಿ ವ್ಯವಸ್ಥೆಯನ್ನು ಪೂರ ನಮ್ಮ ಮಲ್ತು ಕೊರ್ದು ಆ ರೀತಿಯ ಒಂಜಿ ಬೇತೆ ಐತೆ ಪಣ್ಲೆಕ್ಕನೆ ಅಕ್ಲೆಗೆ ಧರ್ಮದ ಬಗ್ಗೆ ಅರಿವು ಧರ್ಮದ ಬಗ್ಗೆ ಶಿಕ್ಷಣ ಇಂಚಿತ್ತನೆಯನ್ನು ಕೊರ್ದು ನನ್ನ ಮಿತ್ತಿಗೆ ನನ್ನ ಪೊರ್ಲೋಡು ನಡಪಲೆಕ್ಕಂದ ಚಿತ್ತನ ವ್ಯವಸ್ಥೆಯನ್ನು ನಮ್ಮ ಮಲ್ಪಡಾಯಿನ ಕರ್ತವ್ಯ ನನ್ನಲ ಉಂಡು ಈತೆಗೆ ಮುಗಿದಿಜ್ಜಿ ದಯಪಂಡ ಬೇತೆ ರೀತಿದ ಈತೆ ಅರುಣ್ ಕುಮಾರ್ ಬುತ್ತಿಲ್ಲ ಪಣ್ಲೆಕ್ಕ ಬೇತೆ ರೀತಿದ ತೊಂದರೆಯಲ್ಲೂ ಒಂಜಿ ಕಡೆಟ್ಟು ಏತು ನಮ್ಮ ಸರಿಮಲ್ತೊಂದು ಪೋನಾಗಲ್ಲ ಈ ರೀತಿದ ನಮ್ಮ ಜನಕ್ಕುಲೇ ಉಳ್ಳೇರು ಅಂಚೆ ಇಪ್ಪನಾಗ ನಮ್ಮ ಭಾರಿ ಜಾಗೃತರಾದ ದುಂಬದ ದಿನಕ್ಕುಲೇಡು ಇಂಚಿತ್ತನ ಒಂಜಿ ಧರ್ಮಕ್ಷೇತ್ರಗಳಿಗೆ ಒವೇ ಒಂಜಿ ರೀತಿದ ತೊಂದರೆ ಬರಂದ ಲೆಕ್ಕ ಒಂಜಿ ಆ ರೀತಿದ ಒಂಜಿ ನಮ್ಮ ತಯಾರಾದ ಇಪ್ಪೋಡು ಪಂಡ ನಮ್ಮ ಮಾನಸಿಕ ಸ್ಥಿತಿನ ಕಾಲಿ ನಮ್ಮ ಈತ ಮಲ್ತು ಕೊರ್ದು ಎನ್ನ ಕೆಲಸ ಆಂಡು ಪಣದು ಕುಲ್ಲು ಬುಲೆಕ ಇಜ್ಜಿ ನನ್ನ ದುಂಬದ ಜನಾಂಗಗೂ ಐನು ಒಂಜಿ ಎಡ್ಡೆ ರೀತಿಯ ನಡಪವನ ಚಿತ್ತನ ಒಂಜಿ ಆ ಒಂಜಿ ಅವಕಾಶವನ್ನು ಮಲ್ತು ಕೊರ್ಪನಂಚಿನ ಜವಾಬ್ದಾರಿ ನಮ್ಮಡ ಉಂಡು ಅಂಚಿತ್ತನ ಪೂರ ಕೆಲಸವನ್ನು ಮಲ್ತೊಂದು ಈ ಒಂಜಿ ಕ್ಷೇತ್ರೋಡು ಬೆಂದಿನ ಮಾತರೆಗಳ ಎಡ್ಡೆ ರೀತಿಯಡ್ ಆ ದೇವರನ್ನ ಆಯುರಾರೋಗ್ಯ ಸುಖ ಸಂಪತ್ತು ಆ ದೇವರು ಕೊರಡು ಪಣಪನ ಒಂಜಿ ಪಾತ್ರವನ್ನು ಪಂಡೊಂದು ಈ ಒಂಜಿ ಕ್ಷೇತ್ರೋಡು ಬತ್ತದೊಡ್ಡ ಪಾತ್ರ ಅವಕಾಶ ಕೊರನ ಮಾತರೆಗಳ ಒಂದನೆಯನ್ನು ಸಲ್ಲಿಸ ಒಂದು ಎನ್ನರಡು ಪಾತ್ರನು ಅಂತ. ಬಂಧುಗಳೇ, ಇದುವರೆಗೆ ಮಾತನಾಡಿದ ಶ್ರೀಯುತ ಕರುಣಾಕರ ಸುವರ್ಣ ಅಧ್ಯಕ್ಷರು ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಸಜ್ಜನ ಭಗವದ್ಭಕ್ತ ಬಂಧುಗಳೇ, ವಿದ್ಯೆಯು ವಿನಯವನ್ನು ಕೊಡುತ್ತದೆ, ವಿನಯದಿಂದ ಅರ್ಹತೆ ಬರುತ್ತದೆ, ಅರ್ಹತೆಯ ಕಾರಣ ಹಣ ಪಡೆಯುತ್ತಾನೆ, ಹಣದಿಂದ ಧರ್ಮವು ಅದರಿಂದ ಸುಖವು ಉಂಟಾಗುತ್ತದೆ ಅನ್ನುವ ಮಾತಿನಂತೆ ಇಂದು ನಮ್ಮ ಜೊತೆ ಉಪಸ್ಥಿತರಿರುವ ಓರ್ವ ಯುವ ಉದ್ಯಮಿ ಕಿರಣ್ ಚಂದ್ರ ಪುಷ್ಪಗಿರಿ, ಉಪಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಶ್ರೀ ಕ್ಷೇತ್ರ ಕೊರಿಂಜ, ಇದೀಗ ಮಾತಿನ ಲಹರಿಗಾಗಿ ಸಮಯದ ಪರಿಮಿತಿಯೊಳಗೆ ನಮ್ಮ ಮುಂದೆ. ಹಲೋ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಶುರಾಮನ ಸೃಷ್ಟಿದ ಪುಣ್ಯ ತುಳುನಾಡದ ಉರ್ವಾಲ್ ಗ್ರಾಮದ ಕೊರಿಂಜ ಪಂಚಲಿಂಗೇಶ್ವರನ ಸನ್ನಿಧಾನಗೂ ಅಡ್ಡಬೂರೊಂದು ಈ ವೇದಿಕೆಡು ಇಪ್ಪುನಂಚಿನ ಮಾತ ಮಹನೀಯರಿಗೂ ಎನ್ನ ಸೊಲ್ಮೆರನ್ನು ಪನೊಂದು ಅಂಚನೆ ಈ ವೇದಿಕೆಡು ಎದುರಿಪ್ಪುನಂಚಿನ ಎನ್ನ ಮಾತ ಹಿಂದುತ್ವದ ಬಂಧು ಭಗಿನಿ ಮೊಗ್ಲೆ ಪೂರ ನಮಸ್ಕಾರನ ಪಣ್ಣೊಂದು ದಾದಾಂದು ಪಂಡ ಸಜ್ಜನ ಭಗವದ್ಭಕ್ತರಲ್ಲಿಂದು ವಿನಂತಿ, ಒಂದು ಸಣ್ಣ ಮಗು ಇದೀಗ ನಮ್ಮ ಕಾರ್ಯಾಲಯದಲ್ಲಿದೆ, ಅದನ್ನು ಸಂಬಂಧಪಟ್ಟ ತಾಯಿ ದಯವಿಟ್ಟು ಕಾರ್ಯಾಲಯಕ್ಕೆ ತೆರಳಿ ನಿಮ್ಮ ಮಗುವನ್ನು ಪಡೆದುಕೊಳ್ಬೇಕಾಗಿ ವಿನಂತಿ. ಸಣ್ಣ ಮಗು ಕಾರ್ಯಾಲಯದಲ್ಲಿ ಸುರಕ್ಷಿತವಾಗಿದೆ, ದಯವಿಟ್ಟು ಅತ್ತ ತೆರಳಬೇಕಾಗಿ ವಿನಂತಿ. ಸರ್, ಮುಂದುವರಿಸಿ. ಎನ್ನ ಪುಟ್ಟನ ಊರು, ಎನ್ನ ಅಜ್ಜಿನ ಊರು, ಎನ್ನ ವಂಶದ ಮಾತ ಒಂದೇ ಪರಿಸರ ಡಿಪ್ಪುನ ಪಂಡ ಈ ಉರ್ವಾಲ್ ಗ್ರಾಮ ಡಿಪ್ಪುನ ಆಂಡ ಹಿಂಗೆ ಮಸ್ತ್ ಆಶೆ ಉಂಡು ಎನ್ನ ಮಾತ ಸಂಬಂಧದಗ್ಲು ಐಡ್ದು ಜಾಸ್ತಿ ಒವ್ವೇ ಜಾತಿ ಮತ ಭೇದ ಇಜ್ಜಂದೆ ಇಪ್ಪುನ ಅಂಚಿನ ಈ ಉರ್ವಾಲ್ ಗ್ರಾಮದ ಎನ್ನ ಪ್ರೀತಿದ ಮಾತ ಹಿರಿಯರಿಗೆ ಎನ್ ನಮಸ್ಕಾರನ ಪನೊಂದು ಆಂಡ ಈ ಊರುಡು ಮಸ್ತ್ ಜನವಲ್ಲ ಹಿಂದುತ್ವ ಇಪ್ಪಡು ಅತಂಡ ಒವ್ವೇ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಇಪ್ಪಡು ಐಟ್ ಭಾಗ್ಯಾಪನಂಚಿನ ಮಸ್ತ್ ಜನಕ್ಲು ನಮ್ಮ ಊರುಡು ಜವಣೇರು ಇಪ್ಪಡು ಸಾರ್ವರ್ಕರ್ ಬ್ರಿಗೇಡ್ ಇಪ್ಪಡು ಇಜಿನ ಗಣೇಶ ಭಜನಾ ಮಂದಿರ ಇಪ್ಪಡು ನಮ್ಮ ಕೈತಲ್ದ ಮಲೆಂಗಾಲ್ದ ದೇವಸ್ಥಾನದ ದಿನೇಶಣ್ಣನ ಟೀಮು ಇಜಿನ ಆ ಭಾಗದ ಜನಕ್ಲಿಪ್ಪಡು ಇಜಿ ನಮ್ಮ ಕಣಿಯೂರು ಇಪ್ಪಡು ಇಳಂತಿಲ ಉರ್ವಾಲು ಕಾಯರ್ಪಾಡಿ ನೆತ್ತ ಮಾತ ಮಸ್ತ್ ಹಿಂದೂ ಜವಣರು ಉಲ್ಲೇರು ಅಂಚನೆ ಹಿರಿಯಕಲ್ಲ ಉಲ್ಲೇರು ಆಂಡ ಈ ಬ್ರಹ್ಮ ಕಲಶಗ್ ಕರಿನ ಸುಮಾರು ಎಂಕು ತೆರಿನ ಮಟ್ಟಡೆ ನಮ್ಮ ಸ್ವರ್ಗಸ್ಥರಾತಿರು
ಒಂಜಿ ಕರಿನ ರಡ್ಡರೆ ವರ್ಷದಿಂಚಿ ಯೋಗೀಶ್ ಕುಮಾರ್ ಕಟ್ತಿಲ್ಲ ಇಪ್ಪು, ಪ್ರಸಾದ್ ಕಟ್ತಿಲ್ಲ ಇಪ್ಪು, ಎಂಗ್ಲ ಪ್ರೀತಿದ ಮೋಕೆದ ದಾಸಪ್ಪ ಮಾಮ ಇಪ್ಪು, ಅಂಚನೆ ಈ ಭಾಗಡು ಪ್ರಸಾದಣ್ಣ ಇಪ್ಪಡು, ಎನ್ನ ಕೈತಲ್ದ ಸಂಬಂಧಿಯಾಯಿನಂಚಿನ ಸುನೀಲ್ ಇಪ್ಪಡು, ಅಂಚನೆ ನಾಕಲ್ದ ಜನಾರ್ದನ ಇಪ್ಪಡು, ಅಂಚನೆ ಇನಿತ್ತ ದಿನಟ್ಟು ಪೊಸೊಂದೊಡಿದ ಪ್ರಭಾಕರಣ್ಣ ಇಪ್ಪಡು, ಅಂಚನೆ ಮಾತ ಎನ್ನ ಅಜ್ಜಿನ ಇಲ್ಲ ನಂಚಿನ ಕುಕ್ಕಾಜದ ಇಜಿನ ದೊರ್ತೊಡಿದ ಈ ಭಾಗಡಿಪ್ಪನಂಚಿನ ಮಾತ ಮಸ್ತ್ ಜವಣೆರು ಈ ದೇವಸ್ಥಾನದ ಒಂಜಿ ನಿರ್ಮಾಣಡು ಅಂಚನೆ ಮಾತ ಪ್ರತ್ಯಕ್ಷವಾದ ಪರೋಕ್ಷವಾದ ದೆನ್ ಈ ರೂಪವು ಕೊಂಡು ನಾಡ ಮಸ್ತ್ ಜನತ ಪರಿಶ್ರಮ ಉಂಡು ಆಂಡ ಎಂಕಲ್ಲೆಗೆ ಒಂಜಿ ವೇದಿಕೆ ಕೊಡ್ತಾರೆ. ಒಂದು ಎಂಕಲ್ನ ವೇದಿಕೆ ಖಂಡಿತ ಅತ್ತು, ಒಂದು ನಿಗ್ಲ ಪೂರ ವೇದಿಕೆ ದಯ ಪಂಡ ಈ ಊರುಡು ಒಂಜಿ ಎಲ್ಲೇ ಚಡ್ಡಿ ಬಾಡ್ನೇಡು ದಿಂಚಿ ವಾಲಿಬಾಲ್ ಗೊಬ್ಬನ ದಿಂಚಿ ಇನಿ ಆ ಪಂಚಲಿಂಗೇಶ್ವರನ ಈಜಿನ ಮಾಲಿಂಗೇಶ್ವರ ಈಜಿನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿನ ಆಶೀರ್ವಾದಡು ದೇವೇರು ಒಂಜಿ ಎಡ್ಡೆ ಅಪ್ಪಮ್ಮನ ಆಶೀರ್ವಾದಡು ಹಿರಿಯಕಲ ಆಶೀರ್ವಾದಡು ಇನ್ನಿ ನಿಗಲ್ನ ಎದುರು ಉಂತದೆ ಅಂದು ಬಂಡ ನೆರ್ದು ಮಿತ್ತಿದ ಸಂತೋಷದ ಕ್ಷಣ ಇಂಕ್ ಓಲ ಇಜ್ಜಿಯನ್ನ ಜೀವನಡು ಐಕ್ ನಿಗ್ಲೆ ಪೂರ ಎಣ್ಣು ಋಣಿಯ ಒಂದು ಆಂಡ ನಮ್ಮ ಒಗ್ಗಟ್ಟು ಯಾವಂದು ಜನಕ್ಲೆಗ್ ಭಾಷಣ ಅಂದು ಕೇಂಡ ಬಂಡ ಮಸ್ತ್ ಬೇಜಾರಾದಿಪ್ಪು ಆಂಡ ಇನಿ ಎಂಕೊಂಜಿ ಹಿರಿಯಕಲ್ನ ಎದುರು ಎನ್ನ ಊರುಡು ಎಂಕೊಂಜಿ ವೇದಿಕೆಯನ್ನು ಕೊರ್ತೇರು ಬಂಡ ಶಾರದಕ್ಕ ಇಪ್ಪಾಡು ಅಂಚನೆ ಮಾತನ್ನು ಎದುರುಡ್ಕೊಂಡ ವಿಜಯಣ್ಣ ಇಪ್ಪಾಡು ಕಳಲಿ ಕೆಂಚ ಮಾತ ಸೇದಪ್ಪಣ್ಣ ಇಪ್ಪಾಡು ಮುಗಲ್ನ ಎದುರುಡು ಪೂರ ಪಾತ್ಯರ್ನು ಬಂಡ ಎಂಕೊಂಜಿ ಭಾರಿ ಸಂತೋಷ ಒಂದುಂಡು ಐಕೋಸ್ಕರ ಅನ್ನು ಆಯ್ನಾತ್ ಮಸ್ತ್ ವೇದಿಕೆ ಎಂಕ್ ತಿಕ್ಕೊಂಡು ಆಂಡ ಎನ್ನ ಊರುಡು ಈ ವೇದಿಕೆಯನ್ನು ಎಂಕ್ ಕೊರ್ತೇರು ಬಂಡ ಯೋಗೀಶ್ ಅಣ್ಣನ ತಂಡ ಇಪ್ಪಾಡು ಇಜಿನ ಮಾತೆರ್ಲ ಈ ಅವಿರವತ ಪರಿಶ್ರಮ ಮಲ್ತದು ಇನಿ ಒಂಜಿ ರೂಪಗೆ ಕೊಣತ್ತೇರು ಅಂಚಾದ ಎಂಕ್ಲೆಗೂ ಎಂಕಲ್ ನಿಮಿತ್ತ ಮಾತ್ರ ಎಂಕ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಅಣ್ಣೆ ಪಂಡೇರು ಎಂಕಲ ನಿಮಿತ್ತ ಮಾತ್ರ ಖಂಡಿತ ಸತ್ಯ ಅಂಚಾದ ಯಾನು ತುಳುಟೆ ಪಾತೆರೊಂದಿಲ್ಲ ರಡ್ಡು ಪಾತೆರ ಪಂಡದು ಎನ್ನ ಈ ಪಾತೆರನ್ನು ಮುಕ್ತಾಯ ಮಲ್ಪೆ ಖಂಡಿತವಾದ ನಲ್ಲ ನಾಳೆಯಿಂದ ದಿನ ಈ ನಮ್ಮ ಬ್ರಹ್ಮಕಲಶ ನಡಪುಂಡು ಐಟ್ ಖಂಡಿತವಾದ ನಾನು ಪಾತೆರಡು ನಿಂಗೆ ಭಾರಿ ಆಶೆ ಉಂಡು ದಯಪಂಡ ಎಂಕೊಂಜಿ ಸ್ವಾರ್ಥಲ ಉಂಡು ದಯಪಂಡ ಎನ್ನ ಊರುಡು ಪನ್ಪನಂಚಿನ ಒಂಜಿ ಗೌರವ ಉಂಡು ಎಂಕ್ ಪಾತೆರೋಡು ಆಪುಂಡು ದಯಪಂಡ ಮಾತ ದಿಕ್ಕಡು ವೇದಿಕೆ ತಿಕ್ಕೊಂಡು ಆಂಡ ಎನ್ನ ಊರುಡು ಎನ್ನ ಗ್ರಾಮೋಡು ತಿಕ್ಕಿನಂಚಿನ ವೇದಿಕೆ ಉಂಡತೆ ಏತ್ತು ಪೂರ ಇಂಕ ವೇದಿಕೆ ತಿಕ್ಕುದು ಒಂಜಿ 1000 ವೇದಿಕೆ ಪೋತೆ ಅನ್ನು ಭಾಷಣ ಮಲ್ಪೆರ ಆಂಡ ಎನ್ನ ಊರುಡು ತಿಕ್ಕಿನಂಚಿನ ವೇದಿಕೆ ಇಂಕ ಮಾತ ವೇದಿಕೆ ಹಿಡಿದು ಪ್ರಥಮ ಪನ್ಪುನಂಚಿನ ಗೌರವ ಇಂಕ ಆವೊಂದುಂಡು. ಈ ದೇಶದ ಮುಕುಟಪ್ರಾಯವಾಗಿರುವ ನಮ್ಮ ನಾಡಿನ ಸಂಸ್ಕೃತಿಯನ್ನು ಮತ್ತು ಹಿಂದುತ್ವವನ್ನು ವಿನ್ಯಾಸ ಮಾಡುವ ಈ ನಮ್ಮ ಊರಿನ ಬ್ರಹ್ಮಕಲಶ ಈ ಪರಿಸರದಲ್ಲಿ ನನಗೆ ಕೊಟ್ಟಂತಹ ಮಾನ ಸನ್ಮಾನ ಮತ್ತು ಗೌರವವನ್ನು ಅತ್ಯಂತ ಭಾವಪೂರ್ಣವಾಗಿ ಅತ್ಯಂತ ಗೌರವಪೂರ್ಣವಾಗಿ ನಾನು ಸ್ವೀಕರಿಸಿದ್ದೇನೆ. ನಮ್ಮ ಊರಿನ ವಿವಿಧ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳ ಕಾರ್ಯಕರ್ತನಾಗಿ ಸೇವಕನಾಗಿ ನನ್ನ ಬಾಲ್ಯವನ್ನು ತೆರೆದುಕೊಂಡಿದ್ದೇನೆ. ಎಲ್ಲ ಸಮಾಜದ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳು ಈ ಊರಿನ ಅಥವಾ ಈ ಹಿಂದುತ್ವದ ಪುಣ್ಯನಡಿ ನಡೆಯುವಂತಹ ಎಲ್ಲ ಧಾರ್ಮಿಕ ಕಾರ್ಯಗಳ ಭಾವದೀಪ್ತಿ ಅನ್ನುವಂತಹ ಗೌರವ ನನ್ನಲ್ಲಿ ಯಾವತ್ತಿದ್ರೂ ಇದೆ. ಸಾಂಸ್ಕೃತಿಕ ವಿನ್ಯಾಸದ ಈ ಉತ್ಸವಗಳು ಹಿಂದುತ್ವದ ವಿಚಾರವಾಗಿ ಮತ್ತು ಹಿಂದುತ್ವದ ಉಜ್ಜೀವನಕ್ಕಾಗಿ. ಹಿಂದುತ್ವ ಅನ್ನುವುದು ಈ ದೇಶದ ಜೀವನಾಡಿ, ಈ ದೇಶದ ಸಾಂಸ್ಕೃತಿಕ ಪರಂಪರೆ ಮತ್ತು ಸಂಸ್ಕೃತಿ ಅಂದರೆ ತಪ್ಪಾಗಲಾರದು. ಜೀವನದ ಎಲ್ಲ ಬಾಲ್ಯವನ್ನು ಕಳೆದುಕೊಂಡ ನಾವು ಪ್ರಬುದ್ಧರಾಗಿ ಬಹಳ ಧನ್ಯತಾ ಭಾವದಿಂದ ಇಂತಹ ಉತ್ಸವಗಳಲ್ಲಿ ಭಾಗಿಯಾದರೆ ನಮ್ಮಲ್ಲಿರುವಂತಹ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಧಾರ್ಮಿಕ ಒಗ್ಗಟ್ಟು ಇನ್ನಷ್ಟು ಹೆಚ್ಚಾಗಿ ನಾವು ಇಂತಹ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರಿಗೆ ಮಾದರಿಯಾಗುವಂತಹ ಕಾರ್ಯವನ್ನು ಖಂಡಿತವಾಗಿಯೂ ಮಾಡಬಹುದು. ನಮ್ಮ ಸಂಸ್ಕೃತಿಗಳು ನಮ್ಮ ಸಂಸ್ಕಾರಗಳು ಎಲ್ಲಿ ಅರಳಬೇಕಂತ ಹೇಳಿದರೆ ಇಂತಹ ಹಿಂದುತ್ವದ ಪುಣ್ಯನಡಿ ನಡೆಯುವ ಹಿಂದುತ್ವದ ಉಜ್ಜೀವನದ ಕಾರ್ಯದಲ್ಲಿ ನಡೆಯುವಂತಹ ಇಂತಹ ಸತ್ಕಾರ್ಯಗಳಲ್ಲಿ ಸುಂದರ ಸೊಬಗಿನ ಪ್ರಕೃತಿ ನಡುವೆ ಇರುವಂತಹ ಈ ಉರ್ವಾಲು ಗ್ರಾಮದ ಈ ಪರಿಸರದಲ್ಲಿ ಪಂಚಲಿಂಗೇಶ್ವರನ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಅಧ್ಯಕ್ಷರು, ಪದಾಧಿಕಾರಿಗಳು, ಸ್ವಯಂ ಸೇವಕರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನೀವೆಲ್ಲರೂ ಶ್ಲಾಘನೆಗೆ ಅರ್ಹರು ಅಂದುಕೊಳ್ಳುತ್ತಾ ಇವೆಲ್ಲದರ ನಡುವೆ ನಮಗೆ ಬದುಕು ಕೊಟ್ಟಂತಹ ಈ ನೆಲದ ಸಂಸ್ಕಾರ ಇದೆಯಲ್ಲ, ನಮ್ಮ ಇಡೀ ಹಿಂದುತ್ವದ ಪುಣ್ಯನಡಿ ಸನಾತನ ಧರ್ಮದ ಭಾತೃತ್ವದ ಅಡಿಯಲ್ಲಿ ನಮ್ಮನ್ನು ಅರಳಿಸಿದ ಈ ಮಣ್ಣಿನ ಸುವಾಸನೆ ಇದೆಯಲ್ಲ, ಅದಕ್ಕೆ ನಾವು ನಮ್ಮನ್ನು ತೆರೆದುಕೊಳ್ಳುತ್ತಲೇ ಆ ಮುಖೇನವಾಗಿ ಇವತ್ತು ನಾವು ಯಾವ ಬ್ರಹ್ಮಕಲಶ ಮತ್ತು ಈ ದೇವಸ್ಥಾನದ
ಜೀರ್ಣೋದ್ಧಾರದ ಪರಿಕಲ್ಪನೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅಂತ ಹೇಳಿದರೆ ಇದು ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಅಲ್ವೇ ಅಲ್ಲ. ಅದು ನಮ್ಮ ಬದುಕಿನ ನಾಡಿಯಾಗಲಿ ಆ ಮುಖೇನವಾಗಿ ನಮ್ಮ ಹಿಂದುತ್ವದ ಪರಿಕಲ್ಪನೆ ಇನ್ನಷ್ಟು ಅರಳಲ್ಲಿ ಅಂದುಕೊಳ್ಳುತ್ತಾ ಆ ಜಗದೀಶ್ವರನು ಮೈ ಮರೆತು ನಕ್ಕಾಗ ಸೃಷ್ಟಿಯಾಗಿದೆ ಈ ಸುಂದರ ವಿಶ್ವವೆಲ್ಲ. ಈ ಮಹಾ ವಿಶ್ವದಲ್ಲಿ ಎಲ್ಲವೂ ತಾನೇಯಾಗಿ ಎಲ್ಲೆಲ್ಲೂ ತಾನೇ ಇದ್ದು ಎಲ್ಲೂ ತನ್ನ ಇರುವಿಕೆಯನ್ನು ಪ್ರಕಟಿಸದೇ ಇರುವ ಎಲ್ಲ ಊರಿನ ದೈವ ದೇವರುಗಳು ಹಾಗೂ ನಮ್ಮ ಊರಿನ ಎಲ್ಲ ದೇವರುಗಳ ಪಾದಕಮಲಕ್ಕೆ ನನ್ನ ಹೃದಯ ಸ್ಪರ್ಶಿ ನಮನವನ್ನು ಹೇಳುತ್ತಾ ಪವಿತ್ರತೆ ಮತ್ತು ಮುಗ್ಧತೆ ಎರಡೂ ಬೆರೆತು ಕಣ್ಮನ ಸೆಳೆಯುವ ನವಮಾಸವನ್ನು ಹೊತ್ತು ಹೆತ್ತು ಸಲಹಿದ ತಂದೆ ತಾಯಿಗೆ, ಪೋಷಿಸಿದ ಅಕ್ಕ ಅಣ್ಣನಿಗೆ, ಒಡ ಹುಟ್ಟಿದ ತಮ್ಮ ತಂಗಿಗೆ ಪ್ರೀತಿ, ವಿಶ್ವಾಸ, ಸಹಕಾರ, ಸಾಂಬಾಳ್ವೆ ಇವೆಲ್ಲವನ್ನ ಸದಾ ಸಾಗರದ ಚಿಲುಮೆಯಂತೆ ಪ್ರಸರಿಸುವ ನನ್ನ ಅಲ್ಮೆಯ ಗುರು ಹಿರಿಯರಿಗೆ ಮತ್ತು ಹಿಂದುತ್ವದ ಪುಣ್ಯನಡಿ ಹಿಂದುತ್ವದ ಈ ಉಜ್ಜೀವನಕ್ಕಾಗಿ ಆಯೋಜನೆಗೊಂಡಂತಹ ಈ ಕಾರ್ಯಕ್ರಮದಲ್ಲಿ ನನ್ನ ಮುಂದೆ ಆಸೀನರಾಗಿರುವಂತಹ ಎಲ್ಲ ಹಿಂದೂ ಬಂಧು ಭಗಿನಿಯರಿಗೆ ನನ್ನ ಹೃದಯ ಸ್ಪರ್ಶಿ ನಮನವನ್ನು ಹೇಳುತ್ತಾ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬಂತೆ ಆ ಭಗವಂತ ಪಂಚಲಿಂಗೇಶ್ವರನ ಸನ್ನಿಧಾನದಲ್ಲಿ ಸೇರಿದಂತಹ ನಿಮಗೆಲ್ಲರಿಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದರ ಸೇವೆಯನ್ನು ಮಾಡಿದಂತಹ ಎಲ್ಲ ಹಿಂದೂ ಬಂಧು ಭಗಿನಿಯರಿಗೆ, ನಿಮ್ಮೆಲ್ಲ ಕುಟುಂಬ ವರ್ಗಕ್ಕೆ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕರುಣಿಸಲಿ. ಇಂತಹ ಧಾರ್ಮಿಕ ಉತ್ಸವಗಳು, ಇಂತಹ ಕಾರ್ಯಕ್ರಮಗಳು ನಮ್ಮ ಊರಿನಲ್ಲಿ ಹಾಗೂ ಎಲ್ಲ ಊರಿನಲ್ಲಿ ಸುಂದರ ಸೊಬಗಿನ ಪ್ರಕೃತಿಯ ನಡುವೆ ಇರುವಂತಹ ಸನಾತನ ಹಿಂದೂ ಸಂಸ್ಕೃತಿಯ ಭರತಖಂಡದ ಭರತ ಮಾತೆ ಅಡಿಯಲ್ಲಿ ಇನ್ನಷ್ಟು ಈ ಕಾರ್ಯಕ್ರಮಗಳು ನೆರವೇರಲಿ. ಇದಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಆ ಭಗವಂತ ಒಳಿತನ್ನ ಮಾಡಲಿ ಅನ್ನುತ್ತಾ, ಜನನಿ ಜನ್ಮಭೂಮಿಷ್ಠ ಸ್ವರ್ಗಾಗತಿ ಗರಿಯಸಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಹೇಳಿದಂತಹ ಮಾತು, ಜನ್ಮ ಕೊಟ್ಟಂತಹ ತಾಯಿ, ಜನಿಸಿದಂತಹ ಈ ಭೂಮಿ ಯಾವತ್ತಿದ್ರೂ ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅನ್ನುವಂತಹ ಮನೋಭಾವನೆಯನ್ನು ಉಳಿಸಿ ಬೆಳೆಸಿದಂತಹ ಸನಾತನ ಸಂಸ್ಕೃತಿಯಲ್ಲಿ ಜನಿಸಿದವರು ನಾವು ಯಾವತ್ತೂ ಈ ಮಣ್ಣನ್ನು ಮಣ್ಣಾಗಿ ಕಲ್ಪಿಸಿಕೊಳ್ಳಲಿಲ್ಲ. ಬದಲಾಗಿ ಅತ್ಯಂತ ಶ್ರೇಷ್ಠ ಪೂಜ್ಯನೆಯ ಭಾವನೆಯಾದ ತಾಯಿಯ ರೂಪದಲ್ಲಿ ನಾವು ಇದನ್ನು ಕಂಡಿದ್ದೇವೆ. ಹಾಗಾಗಿ ನನ್ನ ಪ್ರೀತಿಯ ಸಣ್ಣವರಿರ್ಬೋದು ದೊಡ್ಡವರಿರ್ಬೋದು ಎಲ್ಲರೂ ನಿಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ, ಮುಂದೆ ಬರುವಂತಹ ಯುದ್ಧ ಇದೆ. ಈಗಾಗಲೇ ನಮ್ಮ ಈ ಸಂಭ್ರಮ ಅಂತ ಹೇಳಿದರೆ ನಮ್ಮ ಅರುಣ್ ಕುಮಾರ್ ಪುತ್ತಿಲ್ ಅವರು ಹೇಳಿದ ಹಾಗೆ ಶ್ರೀರಾಮಚಂದ್ರನ ಬ್ರಹ್ಮಾಭಿಷೇಕ ಆಗಿದೆ. ಅದೇ ಸಂದರ್ಭದಲ್ಲಿ ನಮ್ಮ ಈ ಜನಿಸಿದಂತಹ ಹೆಮ್ಮೆಯ ಊರಿನಲ್ಲಿ ನಮ್ಮ ಬ್ರಹ್ಮ ಕಲಶ ಆಗ್ತಾ ಇದೆ ಅನ್ನುವಂತಹ ಸಂಭ್ರಮ ಗೌರವ ನಮ್ಮ ನಿಮ್ಮೆಲ್ಲರಲ್ಲಿ ಖಂಡಿತವಾಗಿಯೂ ಇದೆ. ಹಾಗಾಗಿ ಮುಂದೆ ಬರುವಂತಹ ಮಹಾಯುದ್ಧದಲ್ಲಿ ಮತ್ತೊಮ್ಮೆ ಯಾವ ರೀತಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗಿದೆಯೋ ಅದೇ ರೀತಿ ನಮ್ಮ ಉರುವಾಲು ಗ್ರಾಮದಲ್ಲಿ ಪಂಚಲಿಂಗೇಶ್ವರನ ಸನ್ನಿಧಾನದಲ್ಲಿ ಸಾಯಂ ಸಂಜೆಯಿಂದ ಮುಂಜಾನೆಯಿಂದ ಸಾಯಂ ಸಂಜೆಯವರೆಗೆ ನಡೆಯುವಂತಹ ಈ ಬ್ರಹ್ಮಕಲಶ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿ ಇದನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡು ಹೋಗುವ, ನಮ್ಮಲ್ಲಿರುವಂತಹ ಹಿಂದುತ್ವದ ಈ ವಿಚಾರಧಾರೆಗಳು ಹಿಂದುತ್ವಕ್ಕಾಗಿ ನಮ್ಮ ಜೀವನ ಇನ್ನಷ್ಟು ಅರಳಲಿ ಅಂದುಕೊಳ್ಳುತ್ತಾ ಖಂಡಿತವಾಗಿ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಈ ಜೀವಮಾನದಲ್ಲಿ, ನಮ್ಮ ಈ ಜೀವ ಘಟ್ಟದಲ್ಲಿ ನಮಗೆ 2 ಬಾರಿ ನಾವು ವರ್ಷಕ್ಕೆ 1 ಸಲ ದೀಪಾವಳಿಯನ್ನು ಮಾಡ್ತಿದ್ದೆವು. ಆದರೆ ರಾಮನ ಪಟ್ಟಾಭಿಷೇಕ ಆದ ನಂತರ ನಾವು ವರ್ಷ ಜನವರಿ 22ರಂದು ನಾವು ಎಲ್ಲರೂ ಕೂಡ ಹಿಂದೂಗಳಾಗಿ ಸನಾತನ ಸಂಸ್ಕೃತಿಯಲ್ಲಿ 2 ಸಲ ನಾವು ದೀಪಾವಳಿಯನ್ನು ಆಚರಣೆ ಮಾಡುತ್ತೇವೆ ಅನ್ನುವಂತಹ ಸಂತೋಷ ನಿಮ್ಮೆಲ್ಲರಲ್ಲಿ ಇದೆ. ಹಾಗಾಗಿ ಎಲ್ಲರ ಜೊತೆ ಈ ಹಿಂದುತ್ವಕ್ಕಾಗಿ ಸನಾತನ ಧರ್ಮಕ್ಕಾಗಿ ಬಲಿದಾನವನ್ನು ಮಾಡಿದಂತಹ ಎಲ್ಲ ಕರಸೇವಕರಿಗೆ ಹಾಗೂ ದಾರ್ಶನಿಕರು ಸಂತವರೇಣ್ಯರು ಎಲ್ಲರನ್ನ ಸ್ಮರಿಸುತ್ತಾ ಅವರ ಬಲಿದಾನ ಖಂಡಿತವಾಗಿಯೂ ವ್ಯರ್ಥ ಆಗುವುದಿಲ್ಲ. ನಾವೆಲ್ಲ ಮುಂದೆ ಬರುವಂತಹ ಯುದ್ಧದಲ್ಲಿ ಮತ್ತೊಮ್ಮೆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವ, ಹಿಂದುತ್ವದ ಪುಣ್ಯನಡಿ ನಾವು ಮತ್ತೊಮ್ಮೆ ನಮೋ ಇರ್ಬೋದು ನಮ್ಮ ಸರ್ಕಾರವನ್ನು ನಾವು ಮಾಡುವ, ನಾವೆಲ್ಲ ಒಟ್ಟಾಗಿ ಹಿಂದುತ್ವಕ್ಕಾಗಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ನಾವು ಈ ಬರುವಂತಹ ಒಳ್ಳೆ ಕಾರ್ಯದಲ್ಲಿ ಭಾಗಿಯಾದರೆ ಮತ್ತೊಮ್ಮೆ ಮಗದೊಮ್ಮೆ ಈ ಭಾರತ ವಿಶ್ವಗುರು ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುತ್ತಾ ಮತ್ತೊಮ್ಮೆ ಜಗತ್ವಂದ್ಯ ಭಾರತ, ಜಗಜ್ಜನನಿ ಭಾರತ. ಕೊನೆಯ ಮಾತು, ಒಲವೇ ಜೀವನ ಸಾಕ್ಷಾತ್ಕಾರ, ಬಾಳೆಂಬುದು ಮರೆಯದ ಮಮಕಾರ, ಹಿಂದುತ್ವದ ಪುಣ್ಯನಡಿ ಹಿಂದುತ್ವದ ವಿಚಾರಧಾರೆಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ನಿಮಗೆಲ್ಲರಿಗೂ ಪ್ರೀತಿಯ ನಮಸ್ಕಾರವನ್ನು ಹೇಳುತ್ತಾ ಜೈ ಶ್ರೀರಾಮ್.
ಬಂಧುಗಳೇ, ಇದುವರೆಗೆ ಮಾತನಾಡಿದ ಕಿರಣ್ ಚಂದ್ರ ಪುಷ್ಪಗಿರಿ, ಯುವ ಉದ್ಯಮಿಗಳು, ಬೆಂಗಳೂರು, ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಭಗವದ್ಭಕ್ತರೇ, ಯಾರ ಹೃದಯ ದುರ್ದೈವಿಗಳಿಗಾಗಿ ಮರುಗುವುದು ಆತನೇ ಮಹಾತ್ಮ ಎನ್ನುವ ಸ್ವಾಮಿ ವಿವೇಕಾನಂದರ ಮಾತಿಗೆ ಪೂರಕವಾಗಿ ನಮ್ಮವರೇ ನಮ್ಮ ಉಪ್ಪಿನಂಗಡಿಯ ಜನಪ್ರಿಯ ವೈದ್ಯರು ಡಾಕ್ಟರ್ ನಿರಂಜನ್ ರೈ ಇದೀಗ ಅಭ್ಯಾಗತರ ನೆಲೆಯಲ್ಲಿ ಮಾತಿನ ಮಂಟಪದಲ್ಲಿ ಸಮಯದ ಪರಿಮಿತಿಯೊಳಗೆ ಸರ್ ತಮ್ಮ ಮಾತನ್ನು ಹರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೊರಿಂಜ ಗ್ರಾಮದ ಪಂಚಲಿಂಗೇಶ್ವರ ದೇವಸ್ಥಾನದ ಸಾನ್ನಿಧ್ಯಡಿನಿ ವೇದಿಕೆಡಿತ್ತು ನಂಚಿನ ಅಧ್ಯಕ್ಷರಾಯನ ಅಣ್ಣೆ ದಾಸಪ್ಪ ಗೌಡರೇ, ಅಂಚನೆ ವೇದಿಕೆದ ಮೆತ್ತಿತ್ತಿನ ಮಾತಾ ಗಣ್ಯರೇ, ವೇದಿಕೆದ ಎದುರಿತ್ತಿನ ಮಾತಾ ಗಣ್ಯರೇ, ಅಂಚನೆ ಭಕ್ತಾದಿ ವೃಂದದ ಜನಕುಲೆ, ಇನಿ ಪನ್ಪನ ವಿಷಯ ಸಾಧಾರಣ ಧಾರ್ಮಿಕವಾದ ಸಾಮಾಜಿಕವಾದ ಏನಾಡು ದುಂಬು ಪಾತೆರ್ ನಕಲು ಪುರ ಪಂಡದ ಆತನು ಒಂಜಿ ದೇವಸ್ಥಾನದ ಬ್ರಹ್ಮಕಲಶದ ಒಂಜಿ ಎಡ್ಡೆ ಕಾರ್ಯಗೂ ನಮ್ಮ ಮಾತೆರ್ಲ ಸೇರಿದ ದೇವೆರ್ಡ ನವ ಏಪಲ ನಟ್ಟೋನ್ವಾ ಕೇನ್ವಾ ನಮ್ಮ ಕಷ್ಟೋಲೇನ ಪನ್ಪ ಆಂಡಲ ನಮ್ಮ ಜೋಕ್ಲೆಗ್ ಸುರೂಕು ಕಲ್ಪೌಡೆಯಿಂದ ಅಂತ ಪನ್ನಗ ನಮಕ್ಕೇನು ನೇನು ಕಮ್ಮಿ ಮಲ್ಪೋಡು ಕೊರ್ನೆಕ್ ಕೃತಜ್ಞತೆ ಅರ್ಪಣೆ ಮಲ್ಪನೇನು ಸುರು ಕಲ್ಪೌಡು. ಒಂಜಿ ಎಲ್ಲ ಕತೆ ನೆನ್ಪಾಣಿಂಗ್ ಒಂಜಿ ದೇವಸ್ಥಾನದ ಎದುರು ಒಂಜಿ ನಟ್ಟುನ ಇತ್ತೆಗೆ ಆಯ್ ದಿನೋಲ್ಲ ನಟ್ಟೊಂದು ಇಪ್ಪನಾಗ ಒಂಜಿ ದಿನ ಒಂಜಿ ಬಾರಿ ಮಲ್ಲ ಸ್ವಾಮಿಲ್ ಬರ್ಪೇರು. ಮಸ್ತ್ ಜನ ಅವ್ರನ್ನೊಟ್ಟಿಗೆ ಇಪ್ಪೀರು, ಅವ್ರನ್ನ ಪೀರಾವ್ ಇಪ್ಪೀರು. ಅವ್ರು ಬನ್ನಾಗ ಮಾತೆಲ್ಲ ಕೇನ್ನಾಗ ಅಂಬಿಯಲ್ಲ ಕೇನು ದಾನೆಂದು ಏರು ಜನ ಮಲ್ಲ ಜನ ಬರ್ತದೆ ಇருந்து ಐಕ್ ಒರಿ ಪನ್ಪೇರ್ಗೆ ಆರು ಬಾರಿ ಮಲ್ಲ ಒಂಜಿ ಯೋಗಿ ಅಂಚೆನೆ ಆರು ದೇವೇರ್ಡ ಪಾತೆರ್ನ ಶಕ್ತಿ ಉಂಡು ಅರ್ಡ ಅಂಚ ಮಾತೆರ್ಲ ಬೋದು ಆರ್ಡ ಒಂಜಿ ಸಂಪರ್ಕ ಮತ್ತು ಅವ್ರನ್ನ ಆಶೀರ್ವಾದ ಎತ್ತೊಂದುಲ್ಲೇರು ಪಂಡದು ಅಂಚ ನಿಮಗೆ ದೇವೇರ್ಡ ಪಾತೆರಿ ಆಪಣ ಇತ್ತಂಡ ಯಾನ್ಲ ಬೋದು ದಾದಾನ್ಲ ಪನೋಲಿ ಆರ್ಡ ದೇವೇರು ಎನ್ನಕೇನು ತಿಂದಂಡ ಅರ್ನ ಅಣ್ಲಕೇನು ಇರತ್ತ ಅಂಚ ಪೋದು ಸ್ವಾಮಿಲ್ಡ ಪನಿಯರ ಪೋನಾಗ ಆಯನ ಎದುರು ಒಂಜಿ ಜನ ಇಪ್ಪೇರು ಆರು ಪನ್ನೊಂದು ಇಪ್ಪೇರು ಸ್ವಾಮಿಲೆ ದೇವರೆಂಕ ಬೊಡೈನಾತ್ ಕೊರ್ತೇರು ಎಂಕ ತೂವನಿಯರ ತೀರನ್ನಾತ್ ಕೊರೊಂದುಲ್ಲೇರು ಈರಾಂಡ್ಲ ಇಜ್ಜನ್ನಕ್ಲೆ ಕೊರಾಡು ಇರು ದೇವರಡೆ ಎನ್ನ ಒಂಜಿ ಭಿನ್ನ ಪನ್ಲೆ ಐಕಾರು ಪನ್ಪೇರು ಆವು ಪನ್ಪೇನ್ ಅಂಚನೆ ಈ ನಟ್ಟುನಾಯನ ಒಂಜಿ ಪನ್ಪನ ಅವಕಾಶ ಬಂದಾಗ ಅನ್ಪೇರು ದೇವರಿಂಕ ದಾಲ ಕೊರ್ತಿಜೇರು ಕೊರ್ಪುನಕ್ಲೆ ಕೊರೊಂದೇ ಪೋಪೇರು ಎಂಕ ದಾದಾನ್ಲ ಕೊರಲೆ ಅಂತ ಪಂಡು ಎಂಕಾದ ನಟ್ಟಲೆ ದೇವರೇ ಅಂತ ಪಂಡು ಇದು ಸ್ವಾಮಿಲೆ ಅಂತ ಪಂಡು ಆವು ಪನ್ಪೆ ಪನ್ಪೇರು ಅಂಚನೆ ಈ ಸ್ವಾಮಿಲು ಧ್ಯಾನೋಡಿಪ್ಪುನಗ ದೇವರನ್ನ ಸಂಪರ್ಕ ಆಪುಂಡು ದೇವರದ ಸಂಪರ್ಕ ಅನ್ನಗ ಮೇರ್ಡ ಇಂಚೆಂಚ ಪಂತನ ಒಂಜಿ ಯಾರು ನೆನ್ಪುಡು ಪನ್ಪೇರು ಇಂಚಂಚ ಅವರಿ ಮಲ್ಲ ಕಾಸ್ದಾಯಿ ಬತ್ತಿತ್ತೆ ಅಂಚ ಆಯ ಕೊರ್ನಾತ್ ಕೊರೊಂದುಲ್ಲಾರ ನಲ್ಲ ಕೊರೊಂದುಲ್ಲಾರ ತಿವನಿಯರ ತಾಂಗನ್ನಾತ್ ಕೊರೊಂದುಲ್ಲೆ ಅಂತ ಪನೊಂದುಲ್ಲೆ ಅಂಚಾದ ಆಯ್ಗೆ ಯಾವೊಂದು ಪನೊಂದುಲ್ಲೆ ಏರೆಗಾಂಡ್ಲ ಇಜ್ಜನ್ನಕ್ಲೆ ಕೊರ್ಲೆ ಅಂತ ಪಣ ಐಕೆ ದೇವೇರು ಪನ್ಪೇರಿಗೆ ಆಯ್ ಪ್ರತಿ ಕ್ಷಣಲ ಕೃತಜ್ಞತೆ ಅರ್ಪಣೆ ಮಲ್ತೊಂದುಲ್ಲೆ ಯಾನು ಕೊರ್ನೇನ್ಲ ಕೊರಂದನೆಲ್ಲ ಕೃತಜ್ಞತೆ ಅತ್ತಂದೆ ಆಯನ ಬಾಯಿಡು ಆಯನ ಮನಸ್ಸು ದಾಲಜ್ಜಿ ಅಂಚದು ಆಯ ಕೃತಜ್ಞತೆ ನೆನಪು ನೇನು ಉಂತಾಯರ ಪನ್ನು ತನ್ನಾತಿಗೆ ಉಂತುಣು
ಆವು ಪನ್ಪೇರು ಅಂಚ ಬಕ್ಕೋರಿಯನ ಕತೆ ಪನ್ಪೇರು ಬೇರ ನಟ್ಟುನಯನ ಅಪಗ ಪನ್ಪೇರು ಆಯಡ ದಾಲಜ್ಜಿ ಆಯ ಬಾರಿ ಬಂಗೋಡುಲ್ಲೆ ಅಪಗ ಆಯಡ್ ದಾದ ಪನುಡಿಯನ್ ಐಕಾರ ಪನ್ಪೇರು ಆಯಕ್ಕೆ ಕೃತಜ್ಞತೆ ನೆನಪೇರೆ ಪಂಡದು ಉಂತಾವೇರು ಅಂಚನೆ ಬತ್ತದ ಪನ್ಪೇರು ಒಂಜಿ ಮಲ್ಲ ದನಿ ಬತ್ತನ ಎಕಡೆ ಐಕದುಂಬು ಪನ್ನಾರು ಪನ್ಪೇರು ಇಂಚ ದೇವರಡ ಪಂಡೆ ಈರು ಕೃತಜ್ಞತೆ ನೆನಪು ನಾವು ಜಾಸ್ತಿ ಆತಂಡು ಈರು ಪ್ರತಿ ಒಂಜಿ ನೆಕ್ಲ ಒಂಜಿ ಕಾರ್ಯೋಗ್ಲ ಈರೆಗ್ ಎಡ್ಡೆ ಅವಡ ಅವಂದೆ ಪಡಿ ಈರು ಕೃತಜ್ಞತೆ ನೆನಪುವರು ಐನು ಒಂಜಿ ಉಂತಾವಡು ಪನ್ಪೇರು ಅವು ಸಾಧ್ಯನೇ ಇಜ್ಜಿ ಏನಡ ದಾಲ ಇಜ್ಜಾಂಡು ಯಾನ್ ಇನಿ ಈತ ಮಲ್ಲ ಜನಾತೆ ಈತ ಮಲ್ಲ ಜನ ಆಯಿಂದಾನೆ ಅಂತ ಬಂದಾಗ ಹೆಂಗೆ ಪ್ರತಿಯೊಂದು ಕ್ಷಣ ಅಟ್ಲ ದೇವರನ್ನು ಯಾನು ಏಪಲ ನೆನಪಂದೆ ಬಿಡ್ತಿಜಿ ಯಾನು ಕೃತಜ್ಞತೆ ನೆನಪುಡು ಅಂಡಲ್ಲ ಏನಡ ಇಪ್ಪಡು ಇಜ್ಜಂದೆ ಇಪ್ಪಡು ಯಾನು ಕೃತಜ್ಞತೆ ನೆನಪಿನ ಒಂಜಿ ಬುಡಿಯರು ಆಪುಜಿ ಪನ್ಪೇರು ಅಂಚ ನಟ್ಟುನಾಡ ಪನ್ನಗ ಪನ್ಪೇರು ಎಂಕ್ ದಾಲ ಗುರ್ತಿಜೇರಿ ಯಾನು ದಾಯ ಕೃತಜ್ಞತೆ ಪನ್ನೋಡು ದೇವರಡ ಎಂಕ್ ಕೃತಜ್ಞತೆ ಪನ್ಪುನಂಚಿನ ದಾಲ ಅವಕಾಶನೇ ತಿಕ್ಕದಿಜಿ ಏನಡ ಒಂಜಿ ತುಂಡು ಒಂಜಿ ಕುಂಟಿಪ್ಪುನಿ ಐನ್ ರಾತ್ರಿ ಪೊದೆಪ್ಪುನ ಅತ್ ಅಡಿಕವಾಡ್ ನಾನು ಹೆಂಗೆ ಗೊತ್ತಿಜ್ಜಿ ಪಂಡದು ಪನ್ಪೆ ಪನ್ನಗ ಅಕಲೆಗಾಯ್ತ ವ್ಯತ್ಯಾಸ ಅರ್ಥ ಆದಿಪ್ಪುಜಿ ದೇವೇರು ಪನ್ನೆತ್ತ ಅರ್ಥ ಎಂಚಿನ ಪನ್ನಗ ನಂಗೆ ನಮ್ಮ ದೇವೇರ್ನ ಕೈತಡೆ ಪೋನಾಗ ಹೆಂಗೆ ಅವೇನು ಕೊರ್ಲೇನೇನು ಕೊರ್ಲೇನ್ ಕೇನು ನತ್ತು ನಮ್ಮ ನಂಗೆ ತಿಕ್ಕನೆಟ್ಟು ಸಂತೃಪ್ತಿ ಪಡೆಯೋದು ದೇವೇರಿಗೆ ಹೆಂಗೆ ಈತ ಕೊರಿಯರತ್ತ ಹೆಂಗೆ ಏನಾಡ್ದು ಇಜ್ಜನ್ನಕಲೆ ಏತೋ ಜನ ಉಳ್ಳೆ ರೆಕ್ಕೆ ಹೆಂಗೆ ಒಂಜಿ ಹೆಂಗೊಂಜಿ ಈತ ಮಾತ ಕೊರ್ನೆಕ್ಕೆ ಹೆಂಗೊಂಜಿ ಇರೇಗೊಂಜಿ ಸೊಲ್ಮೆ ಸಂದಾವೆ ಅಂತ ಪನ್ಪುನ ಒಂಜಿ ಪಾತೆರ ನಮ್ಮ ಮನಸ್ಸು ಬರೋಡೊಂದು ಪನ್ಪುನೇನು ನಮ್ಮ ತೆರಿಯೋಣ ಆಂಡಲ ಆ ಪಾಪದ ನಟ್ಟುನಯೆ ಆಯ್ಗ ಒಂಜಿ ತುಂಡು ಕುಂಟು ತಿಕ್ಕಂಡಲ್ಲ ಆಯ್ನ ದೇವೇರು ಕೊರಿಯೇರಿ ಹೆಂಗೆ ದಾಲೆಜ್ಜನ್ನಕ್ಕೆ ಆತಂಡ್ಲ ಕೊರ್ತೇರಿಂದ ಪನ್ಪನೇನು ಗ್ರೇತೊಂದು ಆಯ್ಗ ನಲ್ಲ ತಿಕ್ಕುದು ಆಂಡ್ಲ ಆಯ ಅಂಚನೇನೆ ತಿಜೆ ಆಯ ದೇವೇರಿನ ದೂರೊಂದೇ ಇತ್ತೆ ಮಾತೆರೆಗೆಲ್ಲ ಕೊರ್ಪಾರು ಏನನ್ಗೆ ಹೆಂಗೆ ಕೊರ್ಪುಜಾರ ಅಂತ ಪಣ್ಣು ಅಂಚ ಭಕ್ತಿದ ವಿಷಯಡ್ ನಮ್ಮ ಆಡಂಬರ ಮಾತ್ರ ಮಲ್ತಂಡೆ ಯಾವಂದು ಭಕ್ತಿ ಪನ್ಪನವು ನಮ್ಮ ಮನಸ್ಸಡ್ದು ಬರೋಡು ನಮ್ಮ ಜೋಕಲೆ ಕಲ್ಪೋಡು ನಮ್ಮ ಜೋಕಲೆಗೆ ದೇವರಿಗೆ ಎದುರುಂತನಗನೆ ಕೆಲವು ಸರ್ತಿ ನಮ್ಮ ತೂಪ ಹೆಂಗೆ ವಿದ್ಯೆ ಕೊರ್ಲೆ ಬುದ್ಧಿ ಕೊರ್ಲೆ ಅವು ಕೊರ್ಲೆಯಿಂದ ಪನ್ಪನ ಪಾತೆರನ್ನು ನಮ್ಮ ಸುರುಕು ಕಲ್ಪವ ಜೋಕಲೆಗೆ ಕೊರ್ಲೆಯಿಂದ ಪನ್ಪನೇನು ಸುರುಕು ಕಲ್ಪ ಇರ ಬಲ್ಲಿ ನಮ್ಮ ಕಲ್ಪೋಡಾಯ್ನಿ ಹೆಂಗೆ ಕೊರ್ನೇನು ಹೆಂಗೆ ಈತ ಕೊರಿಯರತ್ತ ಐಕೆ ಇರೆಗೆ ಯಾನು ಸೊಲ್ಮೆ ಸಂದಾವೆ ಐಕ್ಯಾನೆ ಅಂದೆ ಕೃತಜ್ಞತೆ ಅದು ಪೋಯಂದು ಪನ್ಪನೇನು ಏಪಲ್ಲ ನಮ್ಮ ಕಲ್ಪಂದ ಅಂಡ ನಮ್ಮ ತನ್ನಾತಿಗೆ ಎಡ್ಡೆ ಅವನು ಪೋಪ ರಡ್ಡೆದವು ಆರೋಗ್ಯದ ಮಟ್ಟಗ್ಲ ನಮ್ಮ ಏಪಲ ಕೃತಜ್ಞತೆ ಭಾವ ಇತ್ತಂಡ ಅಂಡ ನಮ್ಮ ಆರೋಗ್ಯ ನಮ್ಮ ಸೀಕ ಸಂಕಟ ಏಪಲ ದೂರ ಒಂದು ಹೋಗ್ಕೊಂಡು ಇಂದು ಬಾಯಿ ಪಾತ್ರೆಗೆ ಪನ್ಪನತ್ತು ಇಂದು ಮೆಡಿಕಲ್ ಸೈನ್ಸ್ಡ್ ರಿಸರ್ಚ್ಡ್ ಸಾಬೀತಾಯ್ತದ ಆತನ ವಿಷಯ ಏರು ಸಂತೃಪ್ತಿ ಡಿಪ್ಪುವೇರು ಏರು ಖುಷಿ ಟಿಪ್ಪುವೇರು ಆಕಲೆ ಏಪಲ ಅಕಲೆ ಸೀಕ್ ಕಮ್ಮಿ ಏರೆಗೆ ಏಪಲ ಒಂಜಿ ಬೇನೆ ಬೇಜಾರು ಡಿಪ್ಪುವೇರು ಎಂಕ ಎನಡ ಇಜ್ಜಿ ಅಕಲ್ಡ ಉಂಟು ಎನಡ ಇಜ್ಜಿ ಅಂತ ಪನ್ಪನವು ಆಕಲಿಗೆ ಸೀಕ ಸಂಕಟ ಜಾಸ್ತಿ ಅಂಚ ಸಮಯದ ಪರಿಮಿತಿಡು ಹೆಚ್ಚ ನನಾತ್ ಸಮಯದ ಎತ್ತೊನಂದೆ ಈತ ಶೋಕದ ಒಂಜಿ ದೇವಸ್ಥಾನ ಕಟ್ಟದು ಈತ ಶೋಕದ ಒಂಜಿ ಆಯೋಜನೆ ಮಲ್ತದು ಈತ ಒಂಜಿ ಗ್ರಾಮದ ಮಟ್ಟಡು ನಮ್ಮ ಪೊರ್ಲಾದ ಮಲ್ತದು ಜನ ಸೇರ್ದು ಮೂಲ ಈತ ಶೋಕದ ಆಯೋಜನೆ ಮಲ್ತನ ಮಾತ ಆಯೋಜಕರಿಗೆ ಅಂಚನೆ ಮೂಲು ಲೆತ್ತದು ಇಂಕೊಂಚ ಎರಡು ಪಾತೆರ ಪನ್ಪುನಂಚಿನ ಅವಕಾಶ ಕೊರ್ನಂಚಿನ ಮಾತ ಬಂಧುಲೆಗೆ ಯಾನು ಎನ್ನ ಒಂಜಿ ಸೋಲೋಯ್ತು ಸೊಲ್ಮೆ ಸಂದ ಒಂದು ಎನ್ನ ಎರಡು ಪಾತೆರ ಮುಗಿತೊನ್ವೆ ನಮಸ್ಕಾರ ಬಂಧುಗಳೇ, ಇದುವರೆಗೆ ಮಾತನಾಡಿದ ಡಾಕ್ಟರ್ ನಿರಂಜನ್ ರೈ, ಧನ್ವಂತರಿ ಆಸ್ಪತ್ರೆ, ಉಪ್ಪಿನಂಗಡಿ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಅಭ್ಯಾಗತರ ನೆಲೆಯಲ್ಲಿ ಉಪಸ್ಥಿತರಿರುವ ಶ್ರೀಯುತ ರಕ್ಷಿತ್ ಶೆಟ್ಟಿ ಪಣೆಕರ, ಅಧ್ಯಕ್ಷರು ಸಿ ಬ್ಯಾಂಕ್ ಪದ್ಮುಂಜ, ಇವರು ಕುಳಿತಲಿಂದಲೇ ಶುಭವನ್ನು ಹಾರೈಸಿದ್ದಾರೆ. ಹಾಗೆ ಗೌರವ ಉಪಸ್ಥಿತಿ ನೆಲೆಯಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ಆಸೀನರಾಗಿರುವ UG ರಾಧಾ ಸಂಚಾಲಕರು, ಶ್ರೀರಾಮ ಶಾಲೆ ಉಪ್ಪಿನಂಗಡಿ, ಶ್ರೀ ದೇವಿಪ್ರಸಾದ್ ಗೌಡ ಕಡಮಾಜೆ ಪ್ರಗತಿಪರ ಕೃಷಿಕರು, ಶ್ರೀ ತಿಮ್ಮಪ್ಪ ಗೌಡ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಇಳಂತಿಲ, ಶ್ರೀ ರಾಹುಲ್ ಗೌಡ RP ಕನ್ಸ್ಟ್ರಕ್ಷನ್ ಬೆಳ್ತಂಗಡಿ, ಇವರೆಲ್ಲ ಕುಳಿತಲಿಂದಲೇ ಶುಭವನ್ನು ಹಾರೈಸಿದ್ದಾರೆ. ಸರ್, ತಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತಾ ಇದೀಗ ಅಧ್ಯಕ್ಷರ ನುಡಿಗಳತ್ತ ತೆರಳುತ್ತಾ ಇದ್ದೇವೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಎಲ್ಲ ಆಗುಹೋಗುಗಳನ್ನು ಅತ್ಯಂತ ತಾಳ್ಮೆಯಿಂದ ಅವಲೋಕಿಸಿರುವವರು ಈ ಸಮಾರಂಭದ ಅಧ್ಯಕ್ಷರು. ತಮ್ಮ ಕರ್ಣಪಟಲಗಳ ಚಾಚಿ ಕುಳಿತಿರುವ ಸರ್ವ ಸಜ್ಜನ ಭಗವದ್ಭಕ್ತ ಬಂಧುಗಳಿಗೆ ಇದೀಗ ಶುಭ ಹಾರೈಕೆಯ ಅಧ್ಯಕ್ಷೀಯ ಮಾತುಗಳನ್ನು ಆಡ್ತಾ ಇದ್ದಾರೆ ದಾಸಪ್ಪಗೌಡ ಕೋಡಿಯಡ್ಕ, ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ. ಮಾತೃಗಳಿಗೆ ನಮಸ್ಕಾರ. ವೇದಿಕೆ ಟಿಪ್ಪಣ ಗಣ್ಯರೇ,
ವೇದಿಕೆ ದುಂಬುಡು ಕುಳ್ಳಿದಿಂಚಿನ ಮಾತ ಭಗವದ್ಭಕ್ತರೆ ಎಂತಲ್ಲ ಹೆಚ್ಚಿನದಾಲ ಪಾತ್ರೆಜ್ಜಿ ಪನ್ಪಂಡ ಮಾತ ಎಡ್ಡದ ನಗಲು ಮಾತ ಪಂಡೀರಿ ಯಾನ್ ಪನ್ಪುಣದಾಯ್ತ ಪಂಡ ಈ ಮಣ್ಣದ ಈ ಜಾಗದ ಎಂಕಲ ಊರಾಲ ಗ್ರಾಮದ ದೈವಲು ಅಂಚೆನೆ ಎಂಕಲ್ನ ದೇವರು ಪಂಚಲಿಂಗೇಶ್ವರನ ನೆನೆತೊಂದು ಧರ್ಮಸ್ಥಳ ಪಂಚಮತ ಸ್ವಾಮಿ ನೆನೆತೊಂದು ಅಂಚನೆ ಅಣ್ಣಪ್ಪ ಸ್ವಾಮಿ ನೆನೆತೊಂದು ನಮ್ಮ ಜೀರ್ಣೋದ್ಧಾರ ಬ್ರಹ್ಮಕಲಶ ಅಷ್ಟಬಂಧ ಬ್ರಹ್ಮಕಲಶವು ಸಾಕಾರ ಮಂತಿನಂಚಿನ ಮಾತ್ರ ಈಗಲ ಆ ಸ್ವಾಮಿ ಎಂಕಲ್ನ ದೆಯ್ಯ ದೇವರು ಆಗಲಿ ಮಾತ್ರ ಈಗಲ ಆಯುರಾರೋಗ್ಯ ಭಾಗ್ಯ ಕೊರದು ಪೊರ್ಲೋಡು ಕಾಪಾಡಂದು ಪಂಡದು ಎನ್ನ ರಡ್ಡ ಪಾತ್ರ ಸ್ವಾಮಿ. ಅಧ್ಯಕ್ಷೀಯ ಮಾತುಗಳನ್ನಾಡಿದ ದಾಸಪ್ಪಗೌಡ ಕೋಡ್ಯಾಡ್ಕ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ, ಈ ಸುಂದರ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ನಾವೆಲ್ಲರೂ ಪಾವನರು ಹಾಗೂ ಧನ್ಯರು. ಧನ್ಯತೆಯ ಭಾವ ಹೃದಯ ತುಂಬಿ ಬಂದಿದೆ. ಅದನ್ನು ತೆರೆದಿಡಲು ಮಾತಿನ ಸಿಂಚನ ಹರಿಸಬೇಕಾಗಿದೆ. ಇದೀಗ ಧನ್ಯರನ್ನು ಧನ್ಯತೆಯಿಂದ ನೆನೆದು ಧನ್ಯತಾ ಭಾವ ಸಲ್ಲಿಸುವ ಧನ್ಯವಾದ ಕಾರ್ಯಕ್ರಮ. ಸುಂದರ ಶೆಟ್ಟಿ ಇಂಜಿರಪಳಿಕೆ, ಕೋಶಾಧಿಕಾರಿಗಳು, ಬ್ರಹ್ಮಕಲಶೋತ್ಸವ ಸಮಿತಿ ಇದೀಗ ಮಾತಿನ ಮಂಟಪದಲ್ಲಿ ಧನ್ಯವಾದ ಸಮರ್ಪಣೆಗಾಗಿ. ಹರಿ ಓಂ. ನಮ್ಮ ಪುನರ್ನಿರ್ಮಾಣ ಆಯ್ನಂಚಿತ್ತನ ಪಂಚಲಿಂಗೇಶ್ವರನ ಎರಡನೇ ಬ್ರಹ್ಮಕಲಶ ಐತ ಮೂಜಿನೇ ದಿನಟೋಲ್ಲ ಪ್ರಾಜ್ಞರೇ ದಿಂಜಿನಂಚಿನ ಈ ಸಭೆಟ್ಟು ವಿದ್ವಜ್ಜನರು ಕೂಡ್ನಂಚಿನ ಈ ವೇದಿಕೆಡು ಪ್ರತಿಯೊಲ್ಲ ನಮ್ಮ ಧರ್ಮ ಬೇರುಲು ಇಲ್ಲಲ್ದ ಯಜಮಾನಿ ದಾಸಪ್ಪಣ್ಣೆ ಸಭಾ ಕಾರ್ಯಕ್ರಮನ ಬಾರಿ ಪೊರ್ಲುಡು ನಡಪಡ್ದು ಕೊರಿಯಾರು ಅಂಚನೆ ವಿಜಯಕ್ಕ ಪ್ರತಿಯೊರಿಯಾಗಲ ಮನ ಮುಟ್ಟುನಂಚಿತನ ಧಾರ್ಮಿಕ ಭಾಷಣ ಮಲ್ತೀರು ಬೊಕ್ಕಾತ ಕೇಣ್ಗೊಂತ ತೋಜೊಂದಿತ್ತಂಡು ಧರ್ಮ ಬೀರುಲ ಆಯ್ನಂಚಿನ ಕರುಣಾಕರ ಸುವರ್ಣರು ಅರುಣ್ ಕುಮಾರ್ ಪುತ್ತಿಲ ಒಂಜಿ ಯುವ ನಾಯಕಿ ಮಾಂತೆರೆಗ್ಲ ಮಾರ್ಗದರ್ಶಕ ಕೊರ್ಪನಾರು ಅಂಚನೆ ಸುಮಂತ್ ಕುಮಾರ್ ಜೈನ್ ಬರೀ ಪೊರ್ಲುದ ಪಾತ್ರ ಪಂಡೇರು ನಿರಂಜನ ಡಾಕ್ಟ್ರೆ ವೈದ್ಯಕೀಯ ಮಾತ್ರತ್ತು ಸಮಾಜಕ್ಕೆ ಮಸ್ತ್ ಸ್ಪಂದನೆ ಕೊರ್ಪನಾರು ದುಗ್ಗೇಗೌಡ್ರು ಇಡೀ ಅರ್ಧ ರಾಜ್ಯದ ಪಂಡಿರಾರು ಅತ್ತು ಇಡೀ ದೇಶದ ನಮ್ಮ ಪಣಕ ಗ್ರಾಮಾಭಿವೃದ್ಧಿ ಯೋಜನೆ ಇಜ್ಜಂದಿನಂಚಿನ ಊರು ಇಜ್ಜಿ ರಕ್ಷಿತ್ ಪಣಕಾರ ನಮ್ಮ ಊರುಡು ಪೂರ ಮಾನ್ಯ ವ್ಯಕ್ತಿ ಅಂಚನೆ ಯು ಜಿ ರಾಧಣ್ಣೆ ನಂಗೆ ಪೂರ ಗೊತ್ತುಂಡು ನಮ್ಮ ಶ್ರೀರಾಮ ಶಾಲೆ ಮಾತ್ರ ಅತ್ತು ಏರೋ ಒಂಜಿ ಬಾಲೆ ಒಲ ಒಂಜಿ ಕಲ್ಲುದಂಕದ ಊರುಡಲ ವಾಹನ ಆಕ್ಸಿಡೆಂಟ್ ಆಂಡ್ಲ ಇಲ್ಲು ಕಟ್ರವರಿಯ ಗತಿ ಜಂಡ್ಲ ಸ್ಪಂದನೆ ಕೊರ್ಪನ ವ್ಯಕ್ತಿ ಅಂಚನೆ ಕಡಮಾಜೆ ದೇವಿಪ್ರಸಾದ್ರಿ ಅನ್ನ ಬಗ್ಗೆ ಪನೊಡುಂದೇ ಇಜ್ಜಿ ನಂಗೆ ಪೂರ ಗೊತ್ತುಂಡು ಕೃಷಿಗೆ ಮಾತ್ರ ಅತ್ತೆ ಸದಾ ಒಂಜಿ ಮಾರ್ಗದರ್ಶಿ ನಾಯಕತ್ವದಾರೆ ತಿಮ್ಮಪ್ಪ ಗೌಡ್ರು ಸಮಾಜದ ನಮ್ಮ ಇಳಂತಿರ ಗ್ರಾಮದ ಪ್ರಥಮ ಪ್ರಜೆ ರಾಹುಲ್ ಗೌಡ್ರು ಅವರೇ ಯುವ ಉದ್ಯಮಿ ಆದ ಸಮಾಜಕ್ಕೆ ಬೋಡಾಪನ ವ್ಯಕ್ತಿ ಕಿರಣ್ ಚಂದ್ರರು ಅರ್ನ ಬಗ್ಗೆ ನಂಗೆ ಪೂರ ಗೊತ್ತುಂಡು ಒಂಜಾತು ಪಣಿತೇನೆ ಆರು ಪಂಡೇರು ಒಂಜಾತು ಪಣಂದೆ ಒರಿದುಂಡು ಈ ಪೂರ ಗಣ್ಯರು ಮಾನ್ಯರು ದಿಂಜಾದ ಕೊರ್ನಂಚಿತನ ಈ ಸಭೆಟ್ಟು ನಿಗ್ಲೆ ಪೂರ ಕೈ ದಿಂಜಿದು ಸೊಲ್ಮೆ ಸಂದ ಒಂದು ಈ ಸಭೆನ ಪೊರ್ಲು ಮಲ್ತು ಕೊರ್ತಾರೆ ನಿಗ್ಲೆ ಧನ್ಯವಾದ. ಹೆಚ್ಚ ಪಾತ್ರನ ಅವಕಾಶ ಇಜ್ಜಂಡ್ಲ ಇತ್ತಿನ ಅವಕಾಶ ಅಡಿ ಸಭೆನ ಇತ್ತು ಪೊರ್ಲು ಮಲ್ತಾರೆ ನಿಖಲ್ನ ಉಪಸ್ಥಿತಿ ಇರ್ತಾದೆ ನಿಖಲ್ನ ಈ ಪೊರ್ಲು ಮಲ್ತಿನ ಸಭೆ ಇರ್ದಾದೆ ಎಂಗ್ಳು ಪೂರ ಕೃತಜ್ಞರು ನಿಕ್ಲೆಗೆ ಬಂಡದು ಸೊಲ್ಮೆ ಸಂದ ಒಂದಿಲ್ಲ ಅವತ್ತಂದೆ ನಮ್ಮ ಈ ದೇವಸ್ಥಾನದ ವಿವಿಧ ಸಮಿತಿ ಕೆಲಸ ಮಾಡ್ಕೊಂಡಂಚಿನಕ್ಲು ಈ ವೇದಿಕೆಡು ಉಪಸ್ಥಿತರು ಉಳ್ಳರು ನಿಖಲ್ಲ ಅವತ್ತಂದೆ ಹಿನ್ನೆಡಿತನ ಒಂಜಾತು 100,000 ಒಪ್ಪು ಊರ ಪರವೂರ ಪೂರ ಕಾರ್ಯಕರ್ತರಿಪ್ಪು ಬತ್ತನಂಚಿನ ಸಭಾ ಬಂಧುಲುಪ್ಪು ಅಂಚನೆ ಮಾಧ್ಯಮದ ಮಿತ್ರರಿಪ್ಪು ಒಂಜಾತು ಪರೋಕ್ಷವಾದ ನಮ್ಮ ಹಿತಚಿಂತಕರಿಪ್ಪು ಟೀಕಾಕಾರರೊಪ್ಪು ಅವು ಸಮೇತ ನಂಗೆ ಪರೋಕ್ಷವಾದ ಸಪೋರ್ಟ್ ಕೊರ್ಪಂಚಿನ ವಿಚಾರ ಈಗಲೇ ಮಾಂತೆರೆಗಳ ವಂದನೆ ಕೊಡದು ಬೊಕ್ಕಲ ಈ ಸಮಿತಿಯ ಪರವಾದ ದೇವಸ್ಥಾನದ ವಿವಿಧ ಸೇವಕರನ ಪರವಾದ ಧನ್ಯವಾದ ಸಮರ್ಪಣೆ ಮಲ್ತೊಂದಿಲ್ಲ ಮಾಂತೆರ್ಲ ನನ್ನ ದುಂಬುಗು 4 ದಿನ 5 ದಿನ ಈ ಕಾರ್ಯಕ್ರಮ ಬೇತೆ ರೀತಿಯುಂಡು ನಿಕ್ ಪೂರ ನಿಕ್ಲ ಉಪಸ್ಥಿತಿನ ಬಯಸೊಂದು ಮಾಂತೆರೆಗಳ ಮನದಿಂಜಿದ ಸೋಲ್ಮೇಲು ಧನ್ಯವಾದ. ಬಂಧುಗಳೇ, 2ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಂಡಿದೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಅಭ್ಯಾಗತರು
ವೇದಿಕೆಯನ್ನು ಮುಂದಿನ ಕಾರ್ಯಗಳಿಗಾಗಿ ತೆರವುಗೊಳಿಸುವಲ್ಲಿ ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದೂರ ದೂರಡು ಉಂತಿನ ಮಾತ ಅಣ್ಣನಕ್ಲು ಅಕ್ಕನಕ್ಲು ಜೋಕ್ಲು ದಯದೀದ್ ಸಭಾಭವನದ ಎದುರುಡು ಮಸ್ತ್ ಚೇರ್ ನಿಕ್ಲೆಗೋಸ್ಕರ ಕಾತೊಂದುಂಡು ದಯದೀದ್ ದೂರ ದೂರಡು ಉಂತಿನ ನಮ್ಮ ಕಾರ್ಯಾಲಯದ ಎದುರುಡು ಮಸ್ತ್ ಜನ ಉಂತುದರು ಅನ್ನ ಛತ್ರದಲ್ಪ ಮಸ್ತ್ ಜನ ಉಂತೊಂದುಲ್ಲರು ದಯದೀದ್ ಸಭಾ ವೇದಿಕೆದ ಕುರ್ಚಿ ನಿಕ್ಲೆಗೋಸ್ಕರ ಕಾತೊಂದುಂಡು ದಯದೀದ್ ದಯವಿಟ್ಟು ಕುಲ್ಲುದು ಈ ಕಾರ್ಯಕ್ರಮನ ಪೊರ್ಲು ಮಲ್ತು ತೋಜೋಡು ಪಂಡದು ಕೊಡೋರ ನಿಕಲ್ಡ ವಿನಮ್ರವಾದ ಪ್ರಾರ್ಥನೆ ಮಂತೊಂದುಲ್ಲ.
ಬಂಧುಳೆ ಇತ್ನೆಟ್ಟ ಈ ನೃತ್ಯ ಪ್ರದರ್ಶನ ಮಲ್ತಿನ ಆದಿತಿ ಮುಗಿರೋಡಿ ಪುರುಷೋತ್ತಮ ಬೊಕ್ಕ ಮಂಜುಳ ದಂಪತಿನ ಪುತ್ರಿ ಆದಿತ್ಯ ಮುಗಿರೋಡಿ ಮೇರೆಗೆ ಶ್ರೀ ಕ್ಷೇತ್ರ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿ ಅಂಚನೆ ಆಡಳಿತ ಸಮಿತಿಯ ಪರವಾದ ಹೃತ್ಪೂರ್ವಕ ಧನ್ಯವಾದನ ಕೃತಜ್ಞತೆಯನ್ನು ಸಲ್ಲಿಸುವಂದು ನನ್ನ ದೊಂಬುಗು ಈ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮನ ನಡಪಾದು ಕುರ್ಪಿನಕ್ಲು ಶ್ರೀ ಶಾರದಾ ಕಲಾ ಕೇಂದ್ರ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ನಿರ್ದೇಶಕರಾಗಿರುವ ವಿದ್ವಾನ್ ಶ್ರೀ ಸುದರ್ಶನ್ ಎಲ್ ಭಟ್ ಇವರ ಶಿಷ್ಯೆ ಡಿಂಪಲ್ NS ಇವರ ಶಿಷ್ಯ ವೃಂದದವರಿಂದ ನೃತ್ಯ ರಸಸಂಜೆ ಅಂಚನೆ ಶ್ರೀನಿವಾಸ ಕಲ್ಯಾಣ ನೃತ್ಯ ರೂಪಕ ಈ ವೇದಿಕೆಡೆ ನಿಖಲ ಮಾತ ಸಹಕಾರದೊಟ್ಟಿಗೆ ಬಾರಿ ಪೊರ್ಲುಡು ನಡಪೆರವುಂಡು ಈ ವೇದಿಕೆನ ತಂಡಗೆ ಬುಡ್ದು ಕೊರೊಂದುಲ್ಲ ಇತ್ತೆ ನಿಖಲೆದುರು ವಿದ್ವಾನ್ ಶ್ರೀ ಸುದರ್ಶನ್ ಎಲ್ ಭಟ್ ಅರ್ನ ಶಿಷ್ಯೆ ಡಿಂಪಲ್ NS ಮೇರ್ನ ಶಿಷ್ಯ ವೃಂದಡ್ದು ನೃತ್ಯ ರಸಸಂಜೆ ಸೇರ್ದಿನ ಮಾತ ಭಗವದ್ಭಕ್ತ ಬಂಧುಳೆ ಶ್ರೀ ದೇವೇರ್ನ ಅನ್ನಪ್ರಸಾದ ಸ್ವೀಕಾರ ಮಲ್ಪೆರ ಬಾಕಿ ಉಪ್ಪುನ ಭಗವದ್ಭಕ್ತಿರ ದಯದಿದು ನಮ್ಮ ಅನ್ನಛತ್ರಗೆ ಐನಾತ್ ಬೇಗ ಪೋದು ಅನ್ನಪ್ರಸಾದ ಸ್ವೀಕಾರ ಮಲ್ಪಡು ಪಂಡದ ವಿನಂತಿ ಮಂತೊಂದುಲ್ಲ ಶ್ರೀ ದೇವೇರ್ನ ಅನ್ನಪ್ರಸಾದ ಸ್ವೀಕಾರ ಮಲ್ಪರ ಬಾಕಿ ಉಪ್ಪುನ ಭಗವದ್ಭಕ್ತಿರು ದಯದಿದು ಐನಾತ್ ಬೇಗ ಅನ್ನಛತ್ರಗೆ ಪೋದು ಅನ್ನಪ್ರಸಾದ ಸ್ವೀಕಾರ ಮಲ್ಪಡು ಪಂಡದ ವಿನಂತಿ ಮಂತೊಂದುಲ್ಲ ಸ್ವಲ್ಪ ಗೇಯ್ನ್ ಪುನರ್ ಪ್ರತಿಷ್ಠಾ
ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ನಡೆಯುತ್ತಿರುವಂತಹ ಈ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ರಸಸಂಜೆ ಹಾಗೂ ಶ್ರೀನಿವಾಸ ಕಲ್ಯಾಣದ 31ನೇ ಪ್ರಯೋಗ ಈ ಭವ್ಯ ವೇದಿಕೆಯಲ್ಲಿ ನಿಮ್ಮ ಮುಂದೆ ಶ್ರೀ ಶಾರದಾ ಕಲಾ ಕೇಂದ್ರ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ವಿದ್ವಾನ್ ಶ್ರೀ ಸುದರ್ಶನ್ ಎಂ.ಎಲ್. ಭಟ್ ಇವರ ಶಿಷ್ಯವೃಂದ ನಡೆಸಿಕೊಡಲಿದೆ. ಇದೇ ಕಾರ್ಯಕ್ರಮದಲ್ಲಿ ವಿದುಷಿ ಡಿಂಪಲ್ ಅನಂತಾಡಿ ಇವರ ಶ್ರೀ ಶಾರದಾ ಕಲಾಶಾಲೆಯ ಪದ್ಮುಂಜದ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಕೆಲವು ನೃತ್ಯಗಳನ್ನು ವೇದಿಕೆಯಲ್ಲಿ ಪ್ರದರ್ಶಿಸಲಿದ್ದಾರೆ. ಸ್ವಲ್ಪ ಶಾರ್ಪ್, ಸ್ವಲ್ಪ ಗೈನ್. ಗಣೇಶ ಕುಮಾರ ಗಣೇಶ ಕುಮಾರ ಪಾಹಿ ಮಾ ಗಣೇಶ ಕುಮಾರ ಪಾಹಿ ಮಾಂ ಗಜಮುಖ ಗಣೇಶ ಕುಮಾರ ಪಾಹಿ ಮಾಂ ಗಜಮುಖ ಗಣೇಶ ಕುಮಾರ ಪಾಹಿ ಮಾಂ ಗಜಮುಖ ಗಣೇಶ ಕುಮಾರ ಪಾಹಿ ಮನೋರಥ ಸಿದ್ಧಿದಾಯಕ ಮಮ ಮನೋರಥ ಸಿದ್ಧಿದಾಯಕ ಮಮ ಮನೋರಥ ಸಿದ್ಧಿದಾಯಕ ಗಮ ಪದಾನಿ ಧೂತ ಭವ ಸಿದ್ಧಿ ಗುರು ಗುಹನುತ ಗಜಮುಖ ಗಣೇಶ ಕುಮಾರ ಪಾಹಿ ಮಾಂ ಗಜಮುಖ ಗಣೇಶ ಕುಮಾರ ಪಾಹಿ ಮಾಂ ಗಜಮುಖ ಗಣೇಶ ಕುಮಾರ ಪಾಹಿ ಬ್ಯಾಲೆನ್ಸ್. ಕಾರ್ಯಕ್ರಮದ ಮೊದಲಿಗೆ ವಿದ್ಯಾರ್ಥಿನಿಯರಾದಂತಹ ಮನೀಷಾ, ಶ್ರೇಯಾ, ಸುಚೇತನ, ಜಶ್ಮಿತಾ, ಲಿತಿಕಾ, ಸಮಿತಾ, ಚೈತನ್ಯ, ಜ್ಞಾನಶ್ರೀ, ಹರ್ಷ ಹಾಗೂ ವೀಕ್ಷಾ ಇವರು ವೇದಿಕೆಗೆ ಆಗಮಿಸಿ ನಾಟ್ಯಾಧಿದೇವತೆ ನಟರಾಜನಿಗೂ ಗುರು ಹಿರಿಯರಿಗೂ ಸಭಿಕರಿಗೂ ವಂದಿಸಿ ಮಾಡುತ್ತಾರೆ ಪುಷ್ಪಾಂಜಲಿ ನೃತ್ಯ. ಇದು ನಾಟರಾಗದಲ್ಲಿ ಸಂಯೋಜಿತಗೊಂಡಿದೆ.
ತೈ ತತ್ತೋಡಗದ ತಂದೋ ತತ್ತೋಡಗದ ಕೂತ 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 ತೈ ದಿಗುದೋ ಹಸ್ತಂಗ ದಿಗುದಗ ದಿಗುದೋ ಹಸ್ತಂಗ ದಿಗುದಗ ದಿಗುದೋ ಹಸ್ತಂಗ ತಕ್ಕೊಂಗ ತೊಕ್ಕತ್ತಿನ ತಗದೋಡಗದಾಂ ತೋಂದಿ ಹು ದಿಕ್ಕು ತಕ್ಕ ತಗದೋಡಗದಾಂ ತೋಂದಿ ತಂದನ್ ತಂದಿ ತಗದೋಡಗತ್ತ ಕೂತ ತೈ ದಿತ್ತಿತ್ತೈ ದಿತ್ತಿತ್ತಕ್ಕದಿ ದತ್ತತ್ತ ತದಿಗಿಣದು ತಗದಿತ್ತಿತ್ತೈ ದಿತ್ತಿತ್ತಕ್ಕದಿ ದತ್ತತ್ತ ತದಿಗಿಣದು ತಗದಿತ್ತಿತ್ತೈ ದಿತ್ತಿತ್ತಕ್ಕದಿ ದತ್ತತ್ತ ತದಿಗಿಣದು ತಗದೈ ದೈ ದೈ ತಾಂ ಗಿಡದಗ ದೈ ದೈ ತಾಂ ಗಿಡದಗ ದೈ 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 ತಾಂ ಗಿಡದಗ ದಿನದಾಗದಿಂದ ದಿನದಾಗದಿಂದ ಆ ದಿತ್ತಿ ಚಾದ ದಿತ್ತಿ ಚಾದ ದಯ್ಯದಗ ತದಿಗಿಣದು ಜೇಂ ಜೈ ಜೇಂ ಗಿಡದಗ ಜೇಂ ಗಿಡದಗ ದತ್ತ ಜೇಂ ಜೈ ಜೇಂ ಗಿಡದಗ ಜೇಂ ಗಿಡದಗ ದತ್ತ ತಾ ತಯ್ಯ ತಾ ಕೂತ ದಿತ್ತಯ್ಯ ತಾ ಕೂತೈ ಜೇಂ ಜೈ ಜೇಂ ಗಿಡದಗ ತದಿಗಿಣದು ಜೇಂ ಜೈ ಜೇಂ ಗಿಡದಗ ತದಿಗಿಣದು ಜೇಂ ಜೈ ಜೇಂ ಗಿಡದಗ ತದಿಗಿಣದು ದಿತ್ತಗ ದಿಗುದಗ ದಿಗುದಗ ದಿಗು ದಿತ್ತಗ ದಿಗುದಗ ದಿಗುದಗ ದಿಗು ದಿತ್ತಗ ದಿಗುದಗ ದಿಗುದಗ ದಿಗು ತಳಾಂಬುಜಂ ತಗದದಿಗಿಣದು ತಾಹತಜಂ ತರಿದ ತಗಹತಜಂ ತರಿದ ತಾಹತಜಂ ತರಿ ತಗಹತಜಂ ತರಿ ದಿಗಿಣದು ತಗದಿಗಿಣದು ತಗದಿಗು ದಿಗಿಣದು ತಾ ನಟನವಾಡಿದ ವರನಟರಾಜ ಕೀಟದಿ ತೋಮೆಂದು ಕನಕ ಸಭೆಯಲಿ ನಟನವಾಡಿದ ವರನಟರಾಜ ಕೀಟದಿ ತೋಮೆಂದು ಕನಕ ಸಭೆಯಲಿ ನಟನವಾಡಿದ ವರನಟರಾಜ ಕೀಟದಿ ತೋಮೆಂದು ಕನಕ ಸಭೆಯಲಿ ತಡಿಲ ತಾಮಿಟ ಗಣಪತಿಯೊಡನೆ ನೀಡಿಲ ನೇತ್ರನೆ ತಾಂಡವದೊಡನೆ ತಡಿಲ ತಾಮಿಟ ಗಣಪತಿಯೊಡನೆ ನೀಡಿಲ ನೇತ್ರನೆ ತಾಂಡವದೊಡನೆ ತೋಂ ತೋಂ ತರಿದ ಜಂ ತದಿಗಿಣದು ತೋಂ ತರಿದ ಜಂ ತದ್ದಿಗಿಣದು ತೋಂ ತೋಂ ತರಿದ ಜಂ ತದಿಗಿಣದು ತೋಂ ತರಿದ ಜಂ ತದ್ದಿಗಿಣದು ತಗ ಜಣು ತಗ ದಿವಿ ದಜ್ಜಂ ದಜಂ ತಗ ಜಣು ದಿವಿ ಗಿಡದಿ ಗಿಡದು ನಟನ ಮಾಡಿದ ವರನಟರಾಜ ವಿಘ್ನ ವಿನಾಯಕ ವಿಘ್ನ ವಿನಾಶಕ ಗಣನಾಯಕನನ್ನು ನಮಿಸಿ ಮಾಡುವಂತಹ ನಾಟರಾಗದ ಮಿಶ್ರ ಚಾಪುತಾಳದಲ್ಲಿ ರಚಿತವಾಗಿರುವಂತಹ ಪುರಂದರದಾಸರು ಬರೆದಿರುವಂತಹ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ. ಈಗ ಮುಂದೆ
ನರ್ತಿಸಲಿದ್ದಾರೆ ಆದ್ಯ, ವಾಗ್ಮಿ, ಜಾಹ್ನವಿ, ಜನಿತ್, ಶ್ರಾವ್ಯ ಹಾಗೂ ನಿಧಿ ಕೆ. ಇವರೆಲ್ಲ ಪದ್ಮುಂಜದ ಶ್ರೀ ಶಾರದಾ ಕಲಾಶಾಲೆಯ ವಿದ್ಯಾರ್ಥಿನಿಯರು. ಶರಣು ಶರಣು ಓ ಶರಣು ಶರಣು ಓ ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಶರಣು ನಿಟಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ನಿಟಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ತಟಿಲ ಕಾಂತಿತ ಕೋಮಲಾಂಗನೆ, ಕರ್ಣಕುಂಡಲ ಧಾರನೆ, ತಟಿಲ ಕಾಂತಿತ ಕೋಮಲಾಂಗನೆ, ಕರ್ಣಕುಂಡಲ ಧಾರನೆ, ಶರಣು ಶರಣು ಓ ಪಟ್ಟಮುತ್ತಿನ ಪದಕ ಹಾರನೆ, ಬಾಹುಹಸ್ತ ಚತುಷ್ಟನೆ, ಪಟ್ಟಮುತ್ತಿನ ಪದಕ ಹಾರನೆ, ಬಾಹುಹಸ್ತ ಚತುಷ್ಟನೆ, ಊಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶ ಧಾರನೆ, ಊಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶ ಧಾರನೆ, ಶರಣು ಶರಣು ಕೋಕ್ಷಿ ಮಹಾಲಂಬೋದರನೆ, ಈಕ್ಷುಚಾಪನ ಗೆಲಿರನೆ, ಕೋಕ್ಷಿ ಮಹಾಲಂಬೋದರನೆ, ಈಕ್ಷುಚಾಪನ ಗೆಲಿರನೆ, ಪಕ್ಷಿ ವಾಹನ ಸಿರಿ ಪುರಂದರ ವಿಠಲ ನಾನಿಜ ದಾಸನೆ, ಪಕ್ಷಿ ವಾಹನ ಸಿರಿ ಪುರಂದರ ವಿಠಲ ನಾನಿಜ ದಾಸನೆ, ಶರಣು 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 ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು 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 ಮುಂದೆ ವಿದ್ವಾನ್ ಗೋಪಾಲಕೃಷ್ಣ ವೀರಮಂಗಲ, ವಿದುಷಿಯರಾದಂತಹ ಡಿಂಪಲ್, ಜೀವಿತಾ, ದೀಪ್ತಿ, ಅನುಶ್ರೀ, ವೈಷ್ಣವಿ,
ಹಾಗೂ ಕುಮಾರಿ ವರ್ಣ ಹಾಗೂ ಕುಮಾರಿ ಪೂರ್ಣಿಮಾ ಇವರು ಪಂಚರತ್ನ ಕೀರ್ತನೆಗಳಲ್ಲಿ ಒಂದಾದಂತಹ ಶ್ರೀರಾಗದ ಎಂದರೋ ಮಹಾನುಭಾವಲು ಅಂದರಿಕಿ ವಂದನಮು ಎಂದು ಎಲ್ಲ ಬಂದಂತಹ ಕಲಾಭಿಮಾನಿಗಳನ್ನು, ಕಲಾಸಕ್ತರನ್ನು, ಕಲಾವಿದರನ್ನು ಆಹ್ವಾನಿಸುವ ಒಂದು ಸುಂದರ ಚಿತ್ರಣ ಈಗ ನಿಮ್ಮ ಮುಂದೆ.
ప మరి పా ప మరి రి ప రి ప మ మ ప ప మరి గ రి రి స రి ఎందరో మహాను సరగుణ పాదములకు స్వాంతమను సరోజము సమర్పణము చేసే వారెందరో మహాను మహబూదు అందరికీ వందనాములు ఎందరో మహాను ససని ప రిసని ప గరి సని ప మ ప పని సరి గరి సరి మ ప పని సరి ప మరి మ పని ప సని ప రి సని ప గరి సని ప మరి గరి రి సని ఎందరో మహాను పతిత పావనుడని పరాత్మరుని గురించి పరమార్థమ నిజ మార్గముతో పాడుచును సల్లాపముతో స్వరలయాది రాగములు తెలియువారెందరో మహాను మహబూదు అందరికీ వందనాములు ఎందరో మహాను పమమ పరి రి గరి రి సరి గరి రి సరి పని సరి రి 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 గరి సరి మ ప పని సరి రి మ పని మ పని సారి గరి రి స సని ప ప మరి గరి రి సరి ఎందరో మహాను హరిగుణ మణిమయ సరముల గెలమున శోభిల్ భక్త కోటిలిలలో తెలివితో కరుణ గల్గి జగమెల్లను సుధా దృష్టి చే బ్రోచువ ఎందరో మహాను మహబూలు అందరికీ వందనాములు ఎందరో మహాను పని స పాని మ పని రే మ పని ప మరి రి గరి సని పని సరి మరి మ పాని మ పని స గరి రి స సని ప ప మరి గరి రి సని ఎందరో మహాను మహబూ హొయలు మీర నడలు గల్గు సరసుని సదా కనుల చుచుతు పులక శరీరులయ్య నందపయోధిని మాగ్నులై ముదంబునను యశము గలవారెందరో మహాను మహబూలు అందరికీ వందనాములు ఎందరో మహాను మబని మబని రే మబని పమరి రే గరి సని పమ పని రి స ని ప ని సరి రే గరి సరి మబని పని మబని గరి సరి మబ మప ని పని మా పని మబని మబని సరి రే గరి సని పమ పని రి స రి గరి సని సరి స సని పమ పని మని పమ ని ప స ని పమ రి గరి స ఎందరో పరమ భాగవతమో రివర శశి విభాకర సనక సనందన దిగించ సురకిం పురుష కనక కశిపు సుతనార తుంబురు పవన సూను బాలచంద్రధర శుక సరోజ భవభూసురవరులు పరమ పావనులు గనులు శాశ్వతులు కమల భవ
श्रुतिशास्त्रपुराणं मर्ममुलन् शिवादि षण्मतमुलन् गूढमुलन् मुप्पदि मुकोटि सुरां तरङ्गमुल भावं पुलनेरिगि भावरागलयादि सौख्यमुजे चिर यवल्गलिगि निरवधि सुखात्मुलै त्यागराजाप्तुलै नव ಎಂದರೋ ಮಾಡು ಬಾಬುದು ಅಂದರೆ ಕೇವಲನಾಬುದು ಎಂದರೋ ಮಾಡು ಬಾಬು ಪ್ರೇಮವು ಬೇರೆಗೊಲ್ದು ಬೇಡ ನಮಬೋದು ಜಲಜೇವಾರೋ ಪ್ರೇಮ ಭಕ್ತುಡೈನ ತ್ಯಾಗ ರಾಮ ಭಕ್ತುಡೈನ ತ್ಯಾಗ ರಾಜನು ತೂರಿ ನಿಜದ ಸೂರೈನವ ಎಂದರೋ ಮನು ಊನು ಅಂತರೇ ಕೇವಲನ ಮೂರು ಎಂದರೋ ಮನು ಎಂದರೋ ಮಹಾನುಭಾವರು అందరికి వందనము ಇಂದಿನ ಕಾರ್ಯಕ್ರಮದ ವಿಶೇಷತೆ ಎಂದರೆ ಶ್ರೀನಿವಾಸ ಕಲ್ಯಾಣ ಸಂಪೂರ್ಣ ಚರಿತೆಯನ್ನು ಈ ವೇದಿಕೆಯಲ್ಲಿ ನಾವು ಶ್ರೀ ಶಾರದಾ ಕಲಾ ಕೇಂದ್ರ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು 31ನೇ ಬಾರಿ ನರ್ತಿಸುತ್ತಿದ್ದೇವೆ. ಬ್ರಹ್ಮಕಲಶ ಎಂದರೆ ದೈವಿಕ ಕಾರ್ಯ, ಧಾರ್ಮಿಕ ಕಾರ್ಯ, ಅಂತೆಯೇ ಸಾಂಸ್ಕೃತಿಕ ಕಾರ್ಯಕ್ರಮ ಇವೆಲ್ಲವೂ ಒಂದಾಗಿ ಸೇರಿದಾಗ ನಾವೆಲ್ಲ ಹಿಂದೂ ಬಾಂಧವರು ಇಷ್ಟ ಜೊತೆಯಾಗಿ ಸೇರುತ್ತೇವೆ ಎಂಬುದೇ ಪ್ರತೀತಿ. ಈಗ ಮುಂದಿನ ನೃತ್ಯ ಹಿಮಗಿರಿ ತನೆಯೇ ಹೇಮಲತೆ ಎಂಬ ದೇವಿಯನ್ನು ಆರಾಧಿಸುವ ನೃತ್ಯ. ನರ್ತಿಸುವ ಕಲಾವಿದೆಯರು ಮರ್ಷ, ಸಾನ್ನಿಧ್ಯ, ವಿಮರ್ಶ, ಹರ್ಷ, ಅದಿತಿ, ಪ್ರಾರ್ಥನಾ ಹಾಗೂ ರಿಷಿಕಾ. ಹಿಮಗಿರಿ ತನಯೇ ಹೇಮಲತೆ ಅಂಬ ಈಶ್ವರಿ ಶ್ರೀಲಲಿತೆ ಮಾಮವ ಹಿಮಗಿರಿ ತನಯೇ ಹೇಮಲತೆ ಅಂಬ ಈಶ್ವರಿ ಶ್ರೀಲಲಿತೆ ಮಾಮವ ಹಿಮಗಿರಿ ತನಯೇ ಹೇಮಲತೆ
ಅಯೋಧ್ಯೆಯ ನೆನಪು ನಮಗೆ ಸದಾ ಕಾಣುತ್ತದೆ, ಶ್ರೀರಾಮನ ನೆನಪು ನಮಗೆ ಸದಾ ಬರುತ್ತದೆ. ಈಗ ಶ್ರೀರಾಮನ ಕಥೆಯನ್ನು ಆಧರಿಸಿ ಒಂದು ಕೀರ್ತನೆ ಕಮಾಚರಾಗದಲ್ಲಿ ರಚಿತವಾಗಿರುವಂತಹ ಬ್ರೋಚೇವ ಪಾರೆಬರೂರ ಎಂಬ ಪ್ರಸಿದ್ಧ ಕೀರ್ತನೆಗೆ ನರ್ತಿಸಲಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. ನರ್ತಿಸುವ ಕಲಾವಿದೆಯರು ದಿಶಾ, ವರ್ಣ, ಪೂರ್ಣಿಮಾ, ಜ್ಯೋತಿ, ಯಕ್ಷಿತಾ, ಚೈತನ್ಯ, ಆಶ್ರಿತ, ಅನುಷಾ, ಶರಣ್ಯ, ಶಾರ್ವರಿ ಹಾಗೂ ಅದಿತಿ. ರಘುವರ ನಂದು ಬ್ರೋಚೇವ ಆರೆ ಬರುರ ನಿನ್ನುವಿನ ರಘುವರ ನನ್ನು ಬ್ರೋಚೇವ ಆರೆ ಬರುರ ನಿನ್ನುವಿನ ರಘುವರ ನನ್ನು ಬ್ರೋ
ಮುಂದಿನ ನೃತ್ಯ ಸಿದ್ಧಿವಿನಾಯಕ ಗಜವದನ. ಇದರ ರಚನೆಕಾರರು ನಮ್ಮದೇ ವಿದ್ಯಾರ್ಥಿಯಾಗಿರುವಂತಹ ವಿದ್ವಾನ್ ಶ್ರೀಯುತ ಗೋಪಾಲಕೃಷ್ಣ ವೀರಮಂಗಲ. ಸಿದ್ಧಿವಿನಾಯಕ ಗಜವದನ ನರ್ತಿಸುವ ಕಲಾವಿದೆಯರು ಪುಟಾಣಿಯರಾದಂತಹ ಅದಿತಿ ವೈ ಉಳಿಯ, ಮನೀಷಾ, ಮನ್ವಿತಾ, ಧನುಶ್ರೀ, ಪ್ರಾಪ್ತಿ ಪಿ ಶೆಟ್ಟಿ, ವೇದಿಕಾ, ದಿಶಾ, ಹಸ್ತ. ಸಿದ್ಧಿವಿನಾಯಕ ಗಜವದನ ವಿದ್ಯಾದಾಯಕ ಸಲಹು ವಿನಾಯಕ. 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 ಸಿದ್ಧಿವಿನಾಯಕ ಗಜವದನ. ಶಂಭು ಕುಮಾರನೆ ಲಂಬೋದರನೆ ಅಂಬುಜನಯನನೆ ಅಂಬಾ ಪ್ರಿಯನೆ. ಶಂಭು ಕುಮಾರನೆ ಲಂಬೋದರನೆ ಅಂಬುಜನಯನನೆ ಅಂಬಾ ಪ್ರಿಯನೆ. ಸಿದ್ಧಿವಿನಾಯಕ ಗಜವದನ. ಆದಿದೇವನೆ ಅಮರವಲ್ಯನೆ ವ್ಯಾಸಗೆ ಭಾರತ ಬರೆದವನೇ. ಆದಿದೇವನೆ ಅಮರವಲ್ಯನೆ ವ್ಯಾಸಗೆ ಭಾರತ ಬರೆದವನೇ. ಸಿದ್ಧಿವಿನಾಯಕ ಗಜವದನ ವಿದ್ಯಾದಾಯಕ ಸಲಹು ವಿನಾಯಕ. ಸಿದ್ಧಿವಿನಾಯಕ ಗಜವದನ. ದೇವಿಯನ್ನು ಚಾಮುಂಡೇಶ್ವರಿಯನ್ನು ಆರಾಧಿಸಿ ಮಾಡುವಂತಹ ನೃತ್ಯ ಶ್ರೀ ಚಾಮುಂಡೇಶ್ವರಿ ಕೃಪಾಕರಿ. ಶ್ರೀ ಚಾಮುಂಡೇಶ್ವರಿ ಕೃಪಾಕರಿ.
ಮುಂದೆ ನಾಟುಕುರುಂಜಿ ರಾಗದ ಇಂದು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಆರಾಧನೆಗೊಳ್ಳಲು ಸಿದ್ಧವಾಗಿರುವಂತಹ ಶಿವನನ್ನು ನಮಿಸಿ ಮಾಡುವಂತಹ ಶ್ರೀಯುತ ಪಾಪನಾಶಂ ಶಿವನ್ ರಚನೆಗೊಂಡು ಕನ್ನಡಕ್ಕೆ ಅನುವಾದಗೊಂಡಿರುವಂತಹ ರಚನೆ ಈಗ ನಿಮ್ಮ ಮುಂದೆ ನಾಟುಕುರುಂಜಿ ರಾಗ. ಪ್ರಾಂಗಣದ ಹೊರಗಿರುವಂತಹ ಎಲ್ಲ ಕಲಾಸಕ್ತರು ಕುರ್ಚಿಯನ್ನು ತುಂಬಿ ನರ್ತಿಸುವ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಕೋರಿಕೊಳ್ಳುತ್ತಾ, ಸ್ವಾಮಿ ನಾನಿನ್ನ ಅಡಿಯಾಳೆಂದು ಜಗವದೆಲ್ಲ
ಅರಿಯದೆ ಸ್ವಾಮಿ ನಾ ನಿನ್ನ ಅಡಿಯಾಳೆಂದು ಜಗವದೆಲ್ಲ ಅರಿಯದೆ ಸ್ವಾಮಿ ನಾ ನಿನ್ನ ಅಡಿಯಾಳೆಂದು ಜಗವದೆಲ್ಲ ಅರಿಯದೆ ಸ್ವಾಮಿ ನಾ ನಿನ್ನ ಅಡಿಯ ತೈ ತೈ ದಿದಿ ತೈ ತೈ ದಿತ್ತ ತಡ ಕುತಕ ದಿಕ್ಕು ತಕ ತದಿ ಗಿಡ ತುಕ್ಕ ದೇ ನು ತ ರೆ ಮಿ ರ ತ ತ ಜಂ ತ ತ ತಂ ತ ತ ನ ತಂ ತ ಜ ನು ತಂ ತ ಕೆ ತ ತ ಕ ರೆ ನು ತ ರೆ ಮಿ ರ ತ ತ ಜಂ ತ ತ ತಂ ತ ತ ನ ತಂ ತ ಜ ನು ತಂ ತ ಕೆ ತ ತ ರೆ ನು ತ ದೆ ಬೆ ತ ತ ತ ಜಂ ತ ತ ತಂ ತ ತಂ ತ ತಂ ತ ಜ ನು ತಂ ತ ಕೆ ತ ತ ಕ ದೆ ನು ತ ದೆ ಬೆ ರ ತ ತ ಜಂ ತ ತ ತಂ ತ ತಂ ತ ತಂ ತ ಜ ನು ತಂ ತ ಕೆ ತ ತ ದೆ ನು ತ ದೆ ಬೆ ತ ತ ಜಂ ತ ತೆ ತಂ ತ ತಂ ತ ತಂ ತ ಜ ನು ತಂ ತ ಕೆ ತ ತ ಕ ದೆ ನು ತ ದೆ ಬೆ ತ ತ ಜಂ ತ ತೆ ತಂ ತ ತಂ ತ ತಂ ತ ಜ ನು ತಂ ತ ಕೆ ತ ತ ದೆ ನು ತ ದೆ ಬೆ ತ ತ ಜಂ ತ ತೆ ತಂ ತ ತ ತ ತಂ ತ ಜ ನು ತಂ ತ ಕೆ ತ ತ ಕ ದೆ ನು ತ ದೆ ಬೆ ತ ತ ಜಂ ತ ತೆ ತಂ ತ ತ ತ ತಂ ತ ಜ ನು ತಂ ತ ಕೆ ತ ತ ದೆ ನು ತ ದೆ ಬೆ ತ ತ ಜಂ ತ ಕ ದೆ ನು ತ ದೆ ಬೆ ತ ತ ಜಂ ತ ಕ ದೆ ನು ತ ದೆ ಬೆ ತ ತ ಜಂ ತ ಕ ದೆ ನು ತ ದೆ ಬೆ ತ ತ ಜಂ ತ ಕ ದೆ ನು ತ ದೆ ಬೆ ತಂ ದೆ ನು ತ ದೆ ಬೆ ತೈ ತ ಕ ದೆ ನು ತ ದೆ ಬೆ ತಂ ದೆ ನು ತ ದೆ ಬೆ ತೈ ತ ದೆ ನು ತ ದೆ ಬೆ ತ ಕ ದೆ ನು ತ ದೆ ಬೆ ತ ರಿ ತಂಡ ಜಂಡು ತ ದೆ ಬೆ ತಂ ತಕ್ಕ ತೆಕ್ಕು ತಕ್ಕ ತೆಕ್ಕು ಕಿಡದಕ ತರಗಿಡದು ತರಿ ತಂಡ ಜಂಡು ತ ದೆ ಬೆ ತಂ ತಕ್ಕ ತೆಕ್ಕು ಕಿಡದಕ ತರಗಿಡದು ತರಿ ತಂಡ ಜಂಡು ತ ದೆ ಬೆ ತಂ ತಕ್ಕ ತೆಕ್ಕು ಕಿಡದಕ ತರಗಿಡದು ತಕ್ಕ ತೆಕ್ಕು ಕಿಡದಕ ತರಗಿಡದು ತಕ್ಕ ತೆಕ್ಕು ಕಿಡದಕ ತರಗಿಡದು ಸ್ವಾಮಿ ನಾ ನಿನ್ನ ಅಡಿಯಾಳೆಂದು ಜಗವದೆಲ್ಲ ಅರಿಯದೆ 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 ಸ್ವಾಮಿ ನಾ ನಿನ್ನ ಅಡಿಯಾಳೆಂದು ಜಗವದೆಲ್ಲ
ತಜಂ ತರಿ ತಣ್ಣಂ ತರಿ ಗದಿಂ ತರಿ ತಕಿಟ ತಕಿಟ ಕಣಕ ಜಂಡು ತೀನು ತದಿಪಿತ ತಜಂ ತದಿತಂ ತಣ್ಣಂ ತದಿತಂ ಗದಿಂ ತಕತಂ ತಜಂ ತರಿ ತಣ್ಣಂ ತರಿ ಗದಿಂ ತರಿ ತಕಿಟ ತಕಿಟ ಕಣಕ ಜಂಡು ತಜಂ ತರಿ ತಣ್ಣಂ ತರಿ ಗದಿಂ ತರಿ ತಕಿಟ ತಕಿಟ ಕಣಕ ಜಂಡು ತಜಂ ತರಿ ತಣ್ಣಂ ತರಿ ಗದಿಂ ತರಿ ತಕಿಟ ತಕ ತಿಂಬಿ ತತ್ತಣ ತತ್ತಣ ತಜ್ಜಂಡು ಜಂಡು ತತ್ತ ದಿಮಿತ ತಂಡತ ಜಂಡು ದಿಮಿತ ಗಿಂಡ ತ ದಿಂಗಿಂಡ ತುಂತ ದಿಂಗಿಂಡ ತುಂತ ದಿಂಗಿಂಡ ತುಂತ ಮಸವ ಗೈಯದೆ ಕಾಪಾಡು ಅರ್ಧನಾರೀಶ ಭೂತೇಶ ಮಸವ ಗೈಯದೆ ಕಾಪಾಡು ಅರ್ಧನಾರೀಶ ಭೂತೇಶ ನಾಮಾಮೃತ ಪಾನವೇ ಎನ್ನ ಜೀವನವೇ ಎಂದು ನಂಬಿದೆನೆ 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 ನಾಮಾಮೃತ ಪಾನವೇ ಎನ್ನ ತೈ ತೈ ದಿದಿ ತೈ 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 ತಳ್ಳಂಗು ತಕ ದಿಗ್ಗು ತಕ ತದಿಗಿಡ ತೊಂದೀನು ತದ್ದಿಬಿತ ಹತಜಂ ತಗಜಂ ತಜಂ ತರಂ ಗದೀಂ ತಕ ದೀನು ತದ್ದಿಬಿತ ಹತಜಂ ತಗಜಂ ತಜಂ ತರಂ ಗದೀಂ ತಕ ದೀನು ದಿಮಿತ ಕಿಟ ತತಕ ಕಿಟ ತಜಂಡ ತತಕದ ದಿ ಗಿ ನ ತುಂ ತ ದಿ ದಿ ನ ತುಂ ತದ್ದಿಗಿಂಡ ತುಂ ಗಿಣ ತುಂ ತದ್ದಿತ್ತ ಗಿಡದಗದರಗಿಡದುಂ ತೆತ್ತ ಗಿಡದಗದರಗಿಡದುಂ ತಕ್ ಗಿಡದಗದರಗಿಡದುಂ ಗಿಡದಗದರಗಿಡದುಂ ತರಗಿಡದುಂ ತಾಮಸವ ಗೈಯದೆ ಕಾಪಾಡು ಅರ್ಧನಾರೀಶ ಭೂತೇಶ ನಾಮಾಮೃತ ಪಾನವೇ ಎನ್ನ ಜೀವನವೇ ಎಂದು ನಂಬಿದೆನೆ ನಟನ ಮಾಡು ಶ್ರೀಯಡಿ ದರುಶನ ಎಂದು ದೊರಕುದೆ ನಟನ ಮಾಡು ಶ್ರೀಯಡಿ ದರುಶನ ಎಂದು ದೊರಕುದೆ ತತ್ತಕಿಟ ತದಿಂಗಿಣ ತು ನಟನ ಮಾಡು ಶ್ರೀಯಡಿ ದರುಶನ ಎಂದು ದೊರಕುದೆ ತಕ ತಿಂಬಿ ತಕ ಜಂಡು ತಕಿಟ ತದಿಗಿಣ ತು ತಕ ತಿಂಬಿ ತಕ ಜಂಡು ತಕಿಟ ತದಿಗಿಣ ತು ತಕ ತಿಂಬಿ ತಕ ಜಂಡು ತಕಿಟ ತದಿಗಿಣ ತು ನಟನ ಮಾಡು ಶ್ರೀಯಡಿ ದರುಶನ ಎಂದು ದೊರಕುದೆಂದು ನಾ ಕಾದಿದ್ದೇನೆ ಸಾನಿದ ನಿನ ಮಗ ಮಗ ಸಾನಿ ಸ ಮಗ ಮದರಿ ಸಾನಿದ
ಸ್ವಾಮಿ ತೈ ತೈ ದಿದಿ ತೈ ತಂ ತೈ ತೈ ದಿದಿ ತೈ ತಂ ತೈ ತೈ ದಿದಿ ನಟರಾಜ ದೇವ ಸಚ್ಚಿದ ಆನಂದ ನಟರಾಜ ದೇ ತೈ ತೈ ದಿದಿ ತೈ 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 ತಳ್ಳಾಂಗು ತಕ ದಿಕ್ಕು ತಕ ತದಿಗಿಡ ತತ್ತಡೆ ಕುದಡೆ ಕುದಜ್ಜಂ ತಡೆ ಕುದಡೆ ಕುದಜ್ಜಂ ತಡೆ ಕುದಜ್ಜಂ ತಜ್ಜಂ ತಕ ದಿತ್ತಳ್ಳಾಂಗು ತಕ ತಕ ತಡೆ ಕುದಜ್ಜಂ ತಡೆ ಕುದಜ್ಜಂ ತಡೆ ಕುದಜ್ಜಂ ತಜ್ಜಂ ತಕ ದಿತ್ತಳ್ಳಾಂಗು ತಕ ತತ್ತಡೆ ಕುದ ತಿರುಗಿಡ ತತ್ತಳ್ಳಾಂಗು ತಕ ತಡೆ ಕುದ ತಿರುಗಿಡ ತತ್ತಳ್ಳಾಂಗು ತತ್ತಡೆ ಕುದ ತಿರುಗಿಡ ತತ್ತಳ್ಳ ತಕ ತಡೆ ಕುದ ತಿರುಗಿಡ ತತ್ತಳ್ಳಾಂಗು ತತ್ತಜ್ಜಂ ತತ್ತಣ್ಣಂ ತತ್ತರಂ ತಕ ದಿತ್ತಜಂ ತಜಂ ತಕಿಟ ತಕ್ಕಿಡ ತಕ ತರಗಿಡದುಂ ಕಿಡತಕ ತರಗಿಡದುಂ ತರಗಿಡದುಂ ತಕ ದಿತ್ತಜಂ ತಜಂ ತಕಿಟ ತಕ್ಕಿಡ ತಕ ತರಗಿಡದುಂ ಕಿಡತಕ ತರಗಿಡದುಂ ತರಗಿಡದುಂ ತಕ ದಿತ್ತಜಂ ತಜಂ ತಕಿಟ ತಕ್ಕಿಡ ತಕ ತರಗಿಡದುಂ ಕಿಡತಕ ತರಗಿಡದುಂ ತರಗಿಡದುಂ ಸಚಿದ ಆನಂದ ನಟರಾಜ ದೇವಾ ಸಾ ರಿ ಸ ಸ ನಿ ನಿ ದ ಗ ಮ ಗ ಸಾ ರಿ ಗ ಮ ದ ನಿ ಸಾ ರಿ ಸ ಸ ನಿ ನಿ ದ ಗ ಮ ಗ ಸಾ ರಿ ಗ ಮ ದ ನಿ ಸ ಸ ನಿ ದ ನಿ ನಿ ದ ಮ ಮ ಮ ಗ ಸ ಮ ಗ ದ ಮ ನಿ ದ ಸ ನಿ ದ ಮ ಗ ಸ ಗ ಮ ನಿ ದ ಸ ರಿ ಗ ಮ ಗ ಸ ನಿ ರಿ ಸ ನಿ ದ ನಿ ಸ ನಿ ದ ಮ ಗ ಮ ಪ ಗ ರಿ ಸ ನಿ ರಿ ಸ ನಿ ದ ನಿ ಸ ನಿ ಗ ಮ ದ ಮ ದ ನಿ ದ ನಿ ಸ ರಿ ಗ ಮ ಮ ಗ ಸ ನಿ ದ ಮ ಗ ಸ ನಿ ದ ರಿ ಸ ರಿ ಗ ನಟ ರಾಜ ದೇವಾ ಸಚಿದ ಆನಂದ ನಟರಾಜ ದೇವಾ ಇನ್ನು ಕೇವಲ 2 ನೃತ್ಯಗಳಲ್ಲಿ ಶ್ರೀನಿವಾಸ ಕಲ್ಯಾಣ ರೂಪಕ ನಿಮ್ಮ ಮುಂದೆ ಅನಾವರಣಗೊಳ್ಳಲಿಕ್ಕಿದೆ. ಸಂಪೂರ್ಣ ಶ್ರೀನಿವಾಸ ಚರಿತೆಯನ್ನು ಈ ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ನರ್ತಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ದಾಸರ ಒಂದು ಹಾಡಿಗೆ ನರ್ತಿಸಲಿದ್ದಾರೆ ಪುಟಾಣಿಗಳು. ಹಂಸಧ್ವನಿ ರಾಗದಲ್ಲಿ ನಮ್ಮಮ್ಮ ಶಾರದೆ.
ದೇವಿ ಕೋರೆ ನಡೆಯ ದ್ಯಾರಮ್ಮ ಮೋರೆ ಕಪ್ಪಿನ ಬಾವ ಮೊರದ ಗಲದ ದೇವಿ ಕೋರೆ ನಡೆಯ ದ್ಯಾರಮ್ಮ ಮೂರು ಗಂಡನ ಸುತ ಮುರಿದೀಟ ಚಂದ್ರನ ಧೀರತ ಗಣನಾಥನೇ ಕಾಣವ್ವ ಮೂರು ಗಂಡನ ಸುತ ಮುರಿದೀಟ ಚಂದ್ರನ ಧೀರತ ಗಣನಾಥನೇ ಕಾಣವ್ವ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅದ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗ ದೇವರ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗ ದೇವರ್ಯಾರಮ್ಮ ಲೇಸಾಗಿ ಜನರ ಸಲಹುವಗಾಗಿ ನೆಲೆಯಾಗಿ ಕೇಶವದಾಸ ಕಡೆ ಕಾಣವ್ವ ಲೇಸಾಗಿ ಜನರ ಸಲಹುವಗಾಗಿ ನೆಲೆಯಾಗಿ ಕೇಶವದಾಸ ಕಡೆ ಕಾಣವ್ವ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅದ್ಯಾರಮ್ಮ ನಿಮ್ಮೊಳಗೆ ಅದ್ಯಾರಮ್ಮ ನಿಮ್ಮೊಳಗೆ ಮುಂದೆ ಒಂದು ಈ ಕರಾವಳಿ ಭಾಗದ ಬೆಸ್ತರ ಒಂದು ಜಾನಪದ ನೃತ್ಯ ಕೈಯಲ್ಲಿ ಬಳ್ಳೆಗಳ ಧರಿಸದ ಪೆಂಗಳ್ ಕಣ್ಣಿಗೆ ಗಾಡಿಗೆ ಹಚ್ಚದ ಪೆಂಗಳ್ ಕಾದುಕೊಂಡು ಕುಳಿತಿಹರು ಕಡಲ ಬಾಲೆಯರು ಸಂಬೋಧದಿಂದ ತಮ್ಮವರ ದಾರಿ ಕಲಿತರು ಕಡಲ ತೀರದಲ್ಲಿ ಕಾಲ ನೀಡಿಕೊಂಡು ಬೆಡಗುತನದಲ್ಲಿ ದೋಣಿ ನಡೆಸಿಕೊಂಡು ಕಡಲ ತೀರದಲ್ಲಿ ಕಾಲ ನೀಡಿಕೊಂಡು ಬೆಡಗುತನದಲ್ಲಿ ದೋಣಿ ನಡೆಸಿಕೊಂಡು ಬಡಿಯುವ ಅಲೆಗಳ ನುಗ್ಗಿ ನಡೆದುಕೊಂಡು ಬಡಿಯುವ ಅಲೆಗಳ ನುಗ್ಗಿ ನಡೆದುಕೊಂಡು ಮಡಿಲ ಸರಗಲಿ ಬೆವರ ನೊಲಿಸಿಕೊಂಡು ಕಾದುಕೊಂಡು ಕುಳಿತಿಹರು ಕಡಲ ಬಾಲೆಯರು ಸಂಬೋಧದಿಂದ ತಮ್ಮವರ ಚಂದಿರ ಮೋಡದ ಮರೆಯಿನ್ ಬರಲು ಸುಂದರ ಸಾಗರ ಕಂಗೊಳಿಸಿರಲು ಚಂದಿರ ಮೋಡದ ಮರೆಯಿನ್ ಬರಲು ಸುಂದರ ಸಾಗರ ಕಂಗೊಳಿಸಿರಲು
ನಲ್ಲೆಯರು ನಲ್ಲರ ನೋಡುತ್ತ ನಲ್ಲೆಯರೆಲ್ಲರೂ ನಲ್ಲರ ನೋಡುತ್ತ ಬಿಲ್ಲಿನ ತೆರದಲ್ಲಿ ಬಾಗುತ್ತಲಿಹರು ಕಾದುಕೊಂಡು ಕುಳಿತಿಹರು ಕಡಲ ಬಾನಿಯರು ಸಂಮೋದದಿಂದ ತಮ್ಮವರ ಹಾರಿ ನೋಡುತ್ತಲಿಹರು ಲಲ್ಲ ಕರ್ನಾಟಕದ ಜನಪದ ನೃತ್ಯ ಕೋಲಾಟ ನರ್ತಿಸಲಿದ್ದಾರೆ. ಪದ್ಮುಂಜದ ಪುಟಾಣಿಗಳು ಈಗ ನಿಮ್ಮ ಮುಂದೆ. ಚೆಲುವಯ್ಯ ಚೆಲುವೋ ತಾನಿ ತಂದನ ತಿನ್ಮಾಯ ರೂಪೇ ಕೊಲಣ್ಣ ಕೊಲೆ ಚೆಲುವಯ್ಯ ಚೆಲುವೋ ತಾನಿ ತಂದನ ತಿನ್ಮಾಯ ರೂಪೇ ಕೊಲಣ್ಣ ಕೊಲೆ ತಿನ್ಮಾಯ ರೂಪೇ ಕೊಲಣ್ಣ ಕೊಲೆ ಬೆಟ್ಟದ ಮೇಗಳ ಜಲ್ಲೆ ಬಿದಿರು ಬೇಲಿ ಮ್ಯಾಗಳ ಸೋರೆ ಬುಡದೆ ಲೋಲು ಕಿನ್ನಡಿ ನುಡಿಸೋ ಯಾರಯ್ಯ ಬೆಟ್ಟದ ಮೇಗಳ ಜಲ್ಲೆ ಬಿದಿರು ಬೇಲಿ ಮ್ಯಾಗಳ ಜೇರೆ ಬಿಡದೆ ಲೋಲು ಕಿನ್ನಡಿ ನುಡಿಸೋ ಯಾರಯ್ಯ ಚೆಲುವಯ್ಯ ಚೆಲುವೋ ತಾನಿ ತಂದಾನ ತಿನ್ಮಾಯ ರೂಪೇ ಕೊಲಣ್ಣ ಕೋಲೆ ತಿನ್ಮಾಯ ರೂಪೇ ಕೊಲಣ್ಣ ಕೋಲೆ ಲೋಲು ಕಿನ್ನಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾ ಲೋಲು ಕಿನ್ನಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾ ನಮ್ಮ ಕೇರಿಗಾಕೆ ಬರುವಲ್ಲೋ ನಮ್ಮ ಕೇರಿಗಾಕೆ ಬರುವಲ್ಲೋ ಚೆಲುವಯ್ಯ ಚೆಲುವೋ ತಾನಿ ತಂದಾನ ತಿನ್ಮಾಯ ರೂಪೇ ಕೊಲಣ್ಣ ಕೋಲೆ ನಮ್ಮ ಕೇರಿಗೆ ಬಂದರೀಗ ಕರಿಯ ಕಂಬಳಿ ಗದ್ಗೆ ಹುಡ್ಗೆ ತಂದು ಕೊಡುವ ಗಂಧ್ಯ ಬೀಳಿಯವ ನಮ್ಮ ಕೇರಿಗೆ ಬಂದರೀಗ ಕರಿಯ ಕಂಬಳಿ ಗದ್ಗೆ ಹುಡ್ಗೆ ತಂದು ಕೊಡುವೆ ಗಂಧ ಬೀಳಿಯವ ಚೆಲುವಯ್ಯ ಚೆಲುವೋ ತಾನಿ ತಂದಾನ ತಿನ್ಮಾಯ ರೂಪೇ ಕೊಲಣ್ಣ ಕೋಲೆ ತಿನ್ಮಾಯ ರೂಪೇ ಕೊಲಣ್ಣ ಕೋಲೆ ಆಗ ದೋನೆ ಭೋಗ ದೋನೆ ಸಾಗರ್ ನಾಡು ಕಟ್ಟಿದೋ ನಾನಿನ್ನೊಂದು ಕೂಗಿದ್ದೆಲ್ಲಲ್ಲೋ ಆಗ ದೋನೆ ಭೋಗ ದೋನೆ ನಾಗರ ನಾಡು ಕಟ್ಟಿದೋನೆ ಕೋಗಿಲಂಗೆ ಕೂಗಿದ್ದೆಲ್ಲೋ ಚೆಲುವಯ್ಯ ಚೆಲುವೋ ತಾನಿ ತಂದಾನ ತಿನ್ಮಾಯ ರೂಪೇ ಕೊಲಣ್ಣ ಕೋಲೆ ತಿನ್ಮಾಯ ರೂಪೇ ಕೊಲಣ್ಣ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದಾನ ತಿನ್ಮಾಯ ರೂಪೇ ಕೊಲಣ್ಣ ಕೋಲೆ ತಿನ್ಮಾಯ ರೂಪೇ ಕೊಲಣ್ಣ ಕೋಲೆ ತಿನ್ಮಾಯ ರೂಪೇ ಕೊಲಣ್ಣ ಕೋಲೆ. ಮುಂದಿನ ಪ್ರಸ್ತುತಿ ಕೊನೆಯದಾಗಿ ಶ್ರೀನಿವಾಸ ಕಲ್ಯಾಣ ನೃತ್ಯ ರೂಪಕ ನಿಮ್ಮ ಮುಂದೆ ಮೂಡಿ ಬರಲಿಕ್ಕಿದೆ. ಇದರ ಸಣ್ಣ ಚಿತ್ರಣವನ್ನು ನಿಮ್ಮ ಮುಂದೆ ನೀಡುತ್ತಾ ಶ್ರೀನಿವಾಸ ಕಲ್ಯಾಣ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ ಈಗ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಇದು ನಮ್ಮ ಸಂಸ್ಥೆಯ 31ನೆಯ ಪ್ರಸ್ತುತಿ. ಒಂದು ಬಾರಿ ಭೃಗು ಮಹರ್ಷಿಯು ಅತ್ಯಂತ ಕೋಪಿಷ್ಠನಾಗಿ
ತ್ರಿಮೂರ್ತಿಗಳನ್ನು ಭೇಟಿಯಾಗುವ ಸಂದರ್ಭ. ಅಂತೆಯೇ ಸಾಗುತ್ತಾ ಹೋಗುವಾಗ ಬ್ರಹ್ಮನಿಗೆ ನಿನಗೆ ಎಲ್ಲೂ ಪೂಜೆ ದೊರಕದಿರಲೆಂದು ಶಾಪ ನೀಡುತ್ತಾನೆ. ಶಿವನಿಗೆ ನಿನಗೆ ಲಿಂಗ ಪೂಜೆಯೇ ನಿಜವಾಗಲಿ ಎಂದು ಶಾಪ ನೀಡುತ್ತಾನೆ. ಅಂತೆಯೇ ಸಾಗಿ ವಿಷ್ಣುವಲ್ಲಿ ಬಂದು ಆತನ ಎದೆಗೆ ಒದೆಯುತ್ತಾನೆ. ಆತನಿಂದ ಕಾಲ ಕಣ್ಣಿಂದ ಕಿತ್ತು ಆತನ ಗರ್ವವನ್ನು ವಿಷ್ಣು ಮುರಿಯುತ್ತಾನೆ. ಹೀಗೆ ಸಾಗುತ್ತಾ ಲಕ್ಷ್ಮಿಯು ಬಂದು ಭೂಲೋಕದಲ್ಲಿ ನೆಲೆಯಾಗುತ್ತಾಳೆ. ಆಕೆಯನ್ನು ಹುಡುಕುತ್ತಾ ಬರುತ್ತಾನೆ ವಿಷ್ಣು ಭೂಮಿಗೆ. ಕಾಡಿನಲ್ಲಿ ಅಂತರ್ಧಾನನಾಗಿ ಹುಟ್ಟಿರುವಾಗ ಆತನ ಸುತ್ತ ಹುತ್ತ ಬೆಳೆಯುತ್ತದೆ. ಆ ಹುತ್ತದ ಒಳಗೆ ವಿಷ್ಣುವು 1000ಗಟ್ಟಲೆ ವರ್ಷ ನೆಲೆಯಾಗಿ ಕೂರುವಂತಹ ಚಿತ್ರಣ. ಆ ಊರಿನ ರಾಜನಾಗಿ ಬರುತ್ತಾನೆ ಚೋಳ ರಾಜ. ಆತನ ಆಸ್ಥಾನದಲ್ಲಿ ಈಗಿನ ಕಾಲಕ್ಕೆ ಯಾವುದು ಬೇಕೋ ಅಂದರೆ ಗೋವುಗಳ ಸಂರಕ್ಷಣೆ ಮಾಡುವುದರಲ್ಲಿ ಹೆಸರುವಾಸಿಯಾಗಿರುತ್ತಾನೆ. ಲಕ್ಷಗಟ್ಟಲೆ ಗೋವುಗಳನ್ನು ಒಬ್ಬನೇ ಗೋಪಾಲಕ ಸಾಕುತ್ತಿದ್ದಂತೆ ಆತನ ಜೊತೆಯಲ್ಲಿ ಒಂದು ಹೊಸ ಹಸು ಬಂದು ಸೇರಿಕೊಳ್ಳುತ್ತದೆ. ಆ ಹಸು ದೈನಂದಿನ ದಿನಾಲು ಬೆಟ್ಟದ ಮೇಲೆ, ಶ್ರೀವಾರಿ ಬೆಟ್ಟದ ಮೇಲೆ ಸಾಗಿ ವಿಷ್ಣುವಿಗೆ ಹಾಲೆರೆದು ಬರುವ ಸಂದರ್ಭ. ಇದರಿಂದ ಕುಪಿತನಾದ ರಾಜ ಆ ಹಸುವನ್ನು ಸಾಯಿಸಿ ಬಾ ಎಂದು ಗೋಪಾಲಕನಲ್ಲಿ ಹೇಳುತ್ತಾನೆ. ಅಂತೆಯೇ ಗೋಪಾಲಕ ಸಾಗಿದಾಗ ಚೋಳರಾಜನು ಶಾಪಕ್ಕೆ ಗುರಿಯಾಗಿ ಅದೆಂತೂ ಪದ್ಮಾವತಿ ಅಂದರೆ ಲಕ್ಷ್ಮಿ ಪುನರ್ಜನ್ಮ ಆಗುತ್ತದೆ, ಅದೆಂತೂ ಶ್ರೀನಿವಾಸ ಪದ್ಮಾವತಿಯ ವಿವಾಹ ಆಗುತ್ತದೆ. ಈ ವೇದಿಕೆಯಲ್ಲಿ ಈ ಶ್ರೀ ಶಾರದಾ ಕಲಾ ಕೇಂದ್ರ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಪ್ರಸ್ತುತಿ. ಶ್ರೀರಾಮನ ಗದ್ಯದೊಂದಿಗೆ ನಾವು ಈ ಶ್ರೀನಿವಾಸ ಕಲ್ಯಾಣವನ್ನು ಪ್ರಾರಂಭ ಮಾಡುತ್ತೇವೆ. ಶ್ರೀ ವಾದಿರಾಜರು ಬರೆದಂತಹ ಅತ್ಯಂತ ಪ್ರಾಚೀನ ಶ್ರೀರಾಮನ ಮೇಲೆ ರಚಿತವಾಗಿರುವ ಸಾಹಿತ್ಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರುಂ ವಂದೇ ಹಯಗ್ರೀವದಯಾಶ್ರಯಾ ಜಯತು ಭಕ್ತೋದ್ಧಾರ ಅಸುರಕುಲ ಸಂಹಾರ ಜಯತು ದಶರಥ ಬಾಲ ಜಾನಕಿ ಲೋಲ ಜಯತು 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 ಜಯ ರಘುವೀರ ಶರದಿ ಸಮಗಂ ರಾಮ
ಈಗ ನಿಮ್ಮ ಮುಂದೆ ಶ್ರೀನಿವಾಸ ಕಲ್ಯಾಣ ನೃತ್ಯ ರೂಪಕ. ಒಂದೇ ಸ್ಕ್ರೀನಲ್ಲಿ ಯಾವುದೇ ತಡೆರಹಿತವಾಗಿ ಒಂದು ಚಲನಚಿತ್ರ ರೀತಿಯಲ್ಲಿ ಈಗ ನಮ್ಮ ಮುಂದೆ ಶ್ರೀನಿವಾಸ ಪದ್ಮಾವತಿಯರ ಶ್ರೀನಿವಾಸ ಕಲ್ಯಾಣ ರೂಪಕ ಈ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕೊರಿಂಗದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಪ್ರದರ್ಶಿತಗೊಳ್ಳುತ್ತದೆ. ಇದರ ರಚನಾಕಾರರು ನಮ್ಮದೇ ವಿದ್ಯಾರ್ಥಿಯಾಗಿರುವಂತಹ ವೀರಮಂಗಲದ ವಿದ್ವಾನ್ ಶ್ರೀಯುತ ಗೋಪಾಲಕೃಷ್ಣ ವೀರಮಂಗಲ. ನೃತ್ಯ ಸಂಯೋಜನೆ, ರಾಗ ಸಂಯೋಜನೆ ವಿದ್ವಾನ್ ಶ್ರೀ ಸುದರ್ಶನ ಮೆಲ್ಬರ್. ಇಂದಿನ ಕಲಾವಿದರು ಕೊಳಲು ವಾದನದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಕೃಷ್ಣ ಗೋಪಾಲ ಪುಂಜಾಲ್ಕಟ್ಟೆ, ಮೃದಂಗ ವಾದನದಲ್ಲಿ ವಿದ್ವಾನ್ ಶ್ರೀಯುತ ಶಾಂಭಟ್ ಸುಳ್ಯ, ಕೀಬೋರ್ಡ್ ವಾದನದಲ್ಲಿ ಸುರತ್ಕಲ್ನವರಾದಂತಹ ಶ್ರೀಯುತ ಸತೀಶ್ ಸುರತ್ಕಲ್. ಭೂಮಂಡಲದಲ್ಲಿ ಭರತ ಖಂಡದಲ್ಲಿ ಮೆರೆಯುವ ತಿರುಮಲಗಿರಿಯಲ್ಲಿ ನೆಲೆಯಾಗಿರುವ ಶ್ರೀನಿವಾಸನ ಪರಮ ಪಾವನ ಚರಿತೆಯನು ನೃತ್ಯಗಾನ ಸಂಗೀತ ಮೇಳದಲ್ಲಿ ಹಾಡಿ ಹೊಗಳುವೆ ಹರುಷದಲ್ಲಿ ಭಕ್ತಿಯಿಂದಲೇ ಭಜಿಪೆವು ನಿನ್ನ ಕೃಪೆಯ ತೋರೋ ನಾರಾಯಣ. ಜಯ ನಾರಾಯಣ ಗೋವಿಂದ ಜಯತು ಜಯತು ಜಯ ಜನಾರ್ದನ, ಜಯ ಗೋಪಾಲ ಕೃಷ್ಣ ಮುಕುಂದ ಜಯತು ಜಯತು ಜಯ ಜನಾರ್ದನ, ಜಯ ನಾರಾಯಣ ಗೋವಿಂದ ಜಯತು ಜಯತು ಜಯ ಜನಾರ್ದನ, ಜಯ ಗೋಪಾಲ ಕೃಷ್ಣ ಮುಕುಂದ ಜಯ 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 ದಾಮೋದರ, ಜಯ 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 ದಾಮೋದರ, ಜಯ 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 ದಾಮೋದರ. ಶಾರದಾ ದೇವಿಯನ್ನೊಡಗೂಡಿ ಬ್ರಹ್ಮನು ಶಾರದಾ ದೇವಿಯನ್ನೊಡಗೂಡಿ ಬ್ರಹ್ಮನು ಸತ್ಯಲೋಕದಲ್ಲಿ ಸರಸಾಟದಲ್ಲಿರಲು ರೇಮ ಪಾಮರೇ ರೇ ಸಾರಿ ಸಾರಿ ದಾಸ ಸಾರಿ ಮಾಮ ಪಾಪ ಪಾದ ಪಾಮರಿ ಮಮ ಮರಿ ಸರಿ ಮ ಪಾಮರೇ ರೇ ಸಾರಿ ಸಾರಿ ದಾಸ ಸಾರಿ ಮಾಮ ಪಾಪ ಪಾದ ಪಾಮರಿ ಮಮ ಮರಿ ಸರಿ ರಿ ರಿ ಮಮ ಮಪ ಪದ ದ ಸಾರಿ ದ ಪದ ಪಮ ಸರಿ ರಿ ರಿ ಮಮ ಮಪ ಪದ ದ ಸಾರಿ ದ ಪದ ಪಮರಿ ಸರಿ ಮಪ ದಸ ಮಪ ದಸ ಪದಸ ದಸ ಸರಿ ಮಪ ದಸ ಮಪ ದಸ ಪದಸ ದಸ ಸರಿ ಮಪ ದಸ ಮಪ ದಸ ಪದಸ ದಸ. ಲೋಕದಲ್ಲಿ ಸರ್ವೋತ್ತಮ ಯಾರೆಂದು ಅರಿಯಲು ಭೃಗು ಮಹರ್ಷಿಯು ಭಾರಿ ವೇಗದಿಂದ ಬಂದು ನಿಂತರೆ ಸತ್ಯಲೋಕದಲ್ಲಿ ವಿಧಿಯು ಶಾರದೆಯೊಡನೆ ಸರಸಾಟದಿಂದಿರುವ ದೃಶ್ಯವನ್ನು ಕಂಡು ಋಷಿ ರೋಷದಲ್ಲಿ ಲೋಕ
ಲೋಕದಲ್ಲಿ ಪೂಜೆಯೇ ನಿನಗಿಲ್ಲದಿರಲೆಂದು ಶಾಪವನಿತ್ತನು ಬ್ರಹ್ಮಗೆ. ಕೋಪದಲ್ಲಿ ಮುನಿಯು ಶಾಪವನಿತ್ತನು ಬ್ರಹ್ಮಗೆ. ಸತ್ಯಲೋಕದಿ ಹೊರಟು ಕೈಲಾಸದಲ್ಲಿ ಬಂದು ಶಂಕರನ ಎದುರಿಸಲು ನಿಂತು ನೋಡಿರಲು ದಿಮ್ 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 ತಕ ತಕಿಟ್ಟ ತಕ ತಕಿಟ್ಟ ತಕ ತಕಿಟ್ಟ ತಕ ತಕಿಟ್ಟ ತಕ ತಕಿಟ್ಟ ತಕ ತಕಿಟ್ಟ ದಿತ್ತಂ ದಿತ್ತಂ ತಕ ತಕಿಟ್ಟ ತಕ ತಕಿಟ್ಟ ತಕ ತಕಿಟ್ಟ ತಕ ತಕಿಟ್ಟ ತಕ 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 ತಕಿಟ್ಟ ದಿತ್ತಂ ದಿತ್ತಂ ದಿಮ್ ತಕಿಟ್ಟ ತಕ ತಕಿಟ್ಟ ದಿಮ್ ತಕಿಟ್ಟ ತಕ ತಕಿಟ್ಟ ದಿಮ್ ತಕಿಟ್ಟ ತಕ ತಕಿಟ್ಟ ತಿರುಗಿಡ್ತು ತಿರುಗಿಡ್ತು ದಿಮ್ ತಕಿಟ್ಟ ತಕ ತಕಿಟ್ಟ ದಿಮ್ ತಕಿಟ್ಟ ತಕ ತಕಿಟ್ಟ ದಿಮ್ ತಕಿಟ್ಟ ತಕ ತಕಿಟ್ಟ ತಿರುಗಿಡ್ತು ತಿರುಗಿಡ್ತು ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ತಿರುಗಿಡ್ತು ತಿರುಗಿಡ್ತು ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕ್ ದಿಮ್ ತಕಿಟ್ಟ ದಿಮ್ ತಕಿಟ್ಟ ತಿರುಗಿಡ್ತು ತಿರುಗಿಡ್ತು ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ತಿರುಗಿಡ್ತು ತಿರುಗಿಡ್ತು ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕ್ ತಿರುಗಿಡ್ತು ತಿರುಗಿಡ್ತು ಶಿವನು ಪಾರ್ವತಿಯೊಡನೆ ಪ್ರೇಮದಾಟದಿ ಬೆರೆತು ಸುಖಿಸುತ್ತಿಹ ಕಾಲದಲ್ಲಿ ಮುನಿಯು ಬಂದಿಹನೆಂದು. ಶಿವನು ಪಾರ್ವತಿಯೊಡನೆ ಪ್ರೇಮದಾಟದಿ ಬೆರೆತು ಸುಖಿಸುತ್ತಿಹ ದೃಶ್ಯವನ್ನು ಮುನಿಯು ನೋಡಿರಲು ಲಜ್ಜೆಯಿಂದಲೇ ಶಿವೆಯು ಮರೆಯಾಗಲು ಲಜ್ಜೆಯಿಂದಲೇ ಶಿವೆಯು ಮರೆಯಾಗಲು ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ತಿರುಗಿಡ್ದು ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ತಿರುಗಿಡ್ದು ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ತಿರುಗಿಡ್ದು ತಕ ತಕಿಟ್ಟ ತಕ ತಕಿಟ್ಟ ತಕ ತಕಿಟ್ಟ ದಿತ್ತಂ ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿಮ್ ತಕಿಟ್ಟ ದಿತ್ತಂ. ಋಷಿಯೊಡನೆ ರೋಷದಲ್ಲಿ ಶೂಲವನ್ನು ಪಿಡಿದು ಎದುರಾಗಿ ಬರುತ್ತಿದ್ದ ಶಂಕರನ ತಡೆದು ಅತಿಥಿಯನ್ನು ಗೌರವದಿ ಕರೆದು ಮಾತಾಡಿಸದೆ ಕೋಪದಲ್ಲಿ ಕಾಣುತ್ತಿಹ ನೀನ್ಯಾವ ದೇವ? ಲೋಕದಲ್ಲಿ ಮೂರ್ತಿ ಪೂಜೆಯು ನಿನಗೆ ಇಲ್ಲದಿರಲಿ, ಲಿಂಗ ಪೂಜೆಯೇ ನಿನಗೆ ನಿಜವಾಗಲಿ. ಶಾಪವನಿತ್ತನು ಲಿಂಗ ಪೂಜೆಯೇ ನಿನಗೆ ನಿಜವಾಗಲಿ ಎನ್ನುತ್ತಾ ಶಾಪವನಿತ್ತನು ಭೃಗು ಮಹರ್ಷಿಯು. ಸಗಮ ಮಗ ಸಗಮ ಪ ಮಗ ಮಪನಿ ತ್ರಿಪ ಮಗ ಮಪನಿ ನಿಸ ಸಗಮ ಮಗ ಸಗಮ ಪ ಮಗ ಮಪನಿ ತ್ರಿಪ ಮಗ ಮಪನಿ ನಿಸ ಸಗ ನಿಸ ಪನಿ ಮಪನಿ ಮಪ ಗ ಮಗ ನಿಸ ಗ ಮಪ ಗ ಮಪ ನಿಸ ಪನಿ ಸಗ ಕ್ಷೀರಸಾಗರದಲ್ಲಿ ಶ್ರೀಹರಿ ಆದಿಶೇಷನ ಹಿಡೆಗಳಡಿಯಲಿ ಲಘುವಿ ದೇವಿಯ ಸೇವೆಯಿಂದಲೇ ಯೋಗ ನಿದ್ರೆಯ ಲೇಪ ಸಮಯಕ್ಕೆ ಬಾರಿ ವೇಗದಿ ಭೃಗು ಮಹರ್ಷಿಯು ಬಂದನು ವೈಕುಂಠ ಲೋಕಕ್ಕೆ. ಯೋಗ ನಿದ್ರೆಯಲಿದ್ದ ಹರಿಯನು ಕಂಡು ಕೋಪದಿ ತಡೆಯಲಾರದೆ ಎದ್ದು ಓಡುತ್ತ ಬುದ್ದು ಬಿಟ್ಟನು ಹರಿಯ ಭಕ್ಷ ಸ್ಥಳವನು. ತಿಂತ ತಕ್ಕ ತಿಂಬಿ ತಿಂತ ತಕ್ಕ ತಿಂ ತಿಂತ ತಕ್ಕ ತಿಂಬಿ ತಿಂ. ತವಕದಲ್ಲಿ ಮೇಲೆದ್ದು ಕುಳಿತು ನಾರಾಯಣನು ಮುನಿಯ ಚರಣವ ಪಿಡಿದು ಕ್ಷಮಿಸೆನ್ನ ನಿಂತ. ಕಲ್ಲಿನಂತಿಹ ನಿನ್ನ ಕಲ್ಲಿನಂತಿಹ ಎನ್ನ ಎದೆಯನ್ನು ಸೋಕಿರುವ ನಿನ್ನ ಪಾದಕ್ಕೆ ಬಾರಿದಣಿವಾಯಿತೆ ಎನ್ನುತ್ತ ಕಾಲಕಣ್ಣನು ಕಿತ್ತು ಎಸೆದು ನಾರಾಯಣನು ಕಾಲಕಣ್ಣನು ಕಿತ್ತು ಎಸೆದು ನಾರಾಯಣನು ಋಷಿಯ ಗರ್ವವನ್ನು ಮುರಿದನು ಭೃಗು ಮಹರ್ಷಿಯರ ಗರ್ವವನ್ನು ಮುರಿದನು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಲೀಲೆಯ ನರಿಯದೆ ಗರ್ವದಿ ಮೆರೆದಿಹ ಎನ್ನ ಪರಾಧ ಕ್ಷಮಿಸಯ್ಯ ಶ್ರೀಹರಿ. ಲೋಕದಲ್ಲಿ ನೀನೇ ಸರ್ವೋತ್ತಮನು
ಲೋಕದಲ್ಲಿ ನೀನೇ ಸರ್ವಶ್ರೇಷ್ಠನು ಎನ್ನುತ್ತಾ ಚರಣಗಳಿಗೆ ರಗುತ್ತಾ ಶರಣಾದನು. ಇತ್ತ ಪತಿಯ ನಿಂದೆಯ ತಾಳಲಾರದೆ ಲಕ್ಷ್ಮೀ ದೇವಿ ಮನದಿ ಚಿಂತಿಸಿ ತೊರೆದು ಹೋದಳು ಪತಿಯನು. ಶೀಘ್ರದಲ್ಲೇ ತೊರೆದು ಹೋದಳು ವೈಕುಂಠ ಲೋಕವನು. ಶೀಘ್ರದಲ್ಲೇ ತೊರೆದು ಹೋದಳು ಪತಿಯನು ವೈಕುಂಠಲೋ. ಸತಿ ವಿಯೋಗದಿ ಮನದಿ ಮರಗುತ್ತ ಶ್ರೀಹರಿಯೂ ತಾದರೆಗೆ ಇಳಿದು ಹಿರಿಯ ತುದಿಯಲಿ ಹುಣಿಸೆ ಮರದಡಿಯಲಿ ಹುತ್ತದಡಿಯಲಿ ಶಯನನಾದನು. ಹುತ್ತದಡಿಯಲಿ ಭೂಲೋಕದಿ ಶಯನನಾದನು. ದಿನಗಳು ಕಳೆದವು, ಸಂವತ್ಸರಗಳು ಕಳೆದವು, ಲಕ್ಷಗಟ್ಟಲೆ ವರ್ಷಗಳು ಸಂದವು. ಇದೇ ಊರಿನಲ್ಲಿ ಒಬ್ಬ ರಾಜ ಇದ್ದಂತೆ. ಯಾರು ಗೊತ್ತಾ? ಚೋಳ ಮಹಾರಾಜ ಹಾಗೂ ಆತನ ಧರ್ಮಪತ್ನಿ. ಚೋಳರಾಜನಿಗೆ ಜಯವಾಗಲಿ, ಜಯವಾಗಲಿ, ಚೋಳರಾಜನಿಗೆ ಜಯವಾಗಲಿ, ಜಯವಾಗಲಿ, ಚೋಳರಾಜನಿಗೆ ಜಯವಾಗಲಿ, ಜಯವಾಗಲಿ. ತಳ್ಳ ತಕ್ಕ ದಿಕ್ಕು ತಕ್ಕ ತದಿಗಿಣತು ಸರಿ ಬಬ ಮಗರಿ ಸರಿ ಬಬದ ಸನಿ ದಬ ಬಬದ ಸರಿ ಮಗರಿ ಸನಿ ದಬ ಮಗರಿ ಸರಿ ಬಬ ಮಗರಿ ಸರಿ ಬಬದ ಸನಿ ದಬ ಬಬದ ಸರಿ ಮಗ ಸನಿ ದಬ ಮಗರಿ ಸರಿ ಬಬ ಬಬದ ಬದದ ಸರಿ ಮರಿ ಮಬ ಮಬ ಬದ ಬದದ ಸರಿ ಮಗರಿ ಸರಿ ಸನಿ ದಬ ಮಗರಿ ದ ಸರಿ ಬಬದ ರಿ ಮಬದ ಸ ಮಬದ ಸ ತಕ್ಕ ದೀಮ್ ತರಿಗಿಟ್ಟ ತಕ್ಕ ತಾಮ್ ತರಿಗಿಟ್ಟ ತಕ್ಕ ದೀಮ್. ಈಗ ನಮ್ಮ ನಾಯಕರು ಅದೆಂತೂ ಸ್ಪರ್ಧೆ ಮಾಡುತ್ತಾರೆ. ಆದರೆ ಅಂದಿನ ರಾಜ ಯಾವುದೇ ಸ್ಪರ್ಧೆ ಇಲ್ಲ. ತನ್ನ ರಾಷ್ಟ್ರಕ್ಕೋಸ್ಕರ, ದೇಶಕ್ಕೋಸ್ಕರ ತನ್ನ ಸಂಪೂರ್ಣ ಸಂಪತ್ತನ್ನು ಮುಡಿಪಿಟ್ಟನಂತೆ. ಆ ಚೋಳರಾಜನು ಊರಲ್ಲಿರುವ ಯಾರಿಗೂ ತೊಂದರೆ ಆಗಬಾರದು ಎಂದು ಪ್ರತಿಯೊಂದು ಮನೆಯಲ್ಲಿ ಒಂದು ಹಸುವನ್ನು ಸಾಕಲೇಬೇಕೆಂದು ಕಟ್ಟಪ್ಪಣೆ ಮಾಡಿದನು. ಅಷ್ಟೇಕೆ ತನ್ನ ಇಡೀ ಆಸ್ಥಾನದಲ್ಲೇ ಸಾವಿರಾರು ಹಸುಗಳನ್ನು ಅರಮನೆಯಲ್ಲೇ ಸಾಕುವ ವ್ಯವಸ್ಥೆಯನ್ನು ಮಾಡಿದ್ದಂತೆ. ಈ ಸಾವಿರಾರು ಹಸುಗಳಿಗೆ ಕಾಯಲು ಒಬ್ಬನೇ ಒಬ್ಬ ಗೋಪಾಲಕ ಸಾಕಾಗಿತ್ತಂತೆ. ಅಷ್ಟು ಸುಂದರವಾದ ನಾಡನ್ನು ಕಟ್ಟಿದ್ದ ನಮ್ಮ ಚೋಳರಾಜ ಇಂದಿಗೂ ಪ್ರತೀತಿ ಇದೆ. ತಿರುಪತಿಯಲ್ಲಿರುವ ದೇವರಿಗೆ ಇದೇ ಊರಿನಿಂದ ಈಗಲೂ ಹಾಲನ್ನು ತೆಗೆದುಕೊಂಡು ಅರ್ಚನೆಯನ್ನು ಮಾಡಲಾಗುತ್ತದೆ. ಅಜನು ಹಸುವಿನ ರೂಪದಿ ಬರಲು ಗಿರಿಜಾರಮಣನು ಕರುವಾಗಿರಲು ದೇವಿ ಲಕ್ಷ್ಮಿಯು ಗೌಲತಿಯಾಗಿ ಬಂದರು. ಚೋಳರಾಯನ ಅರಮನೆಗೆ ಅಂದದ ಹಸುವನ್ನು ಕಾಣುತ್ತಾರಸನು ಹರ್ಷದಿಂದ ಸಂಭ್ರಮಿಸಿದನು. ಗೊಲ್ಲ ಕುವರಿಯ ಕೇಳಿ ಪಡೆದನು. ದೇನು ಕರುವನು ಹರುಷದಲ್ಲಿ ತಂದಾನೋ. ತಂದಾನೋ ತಾನೇ ತಂದಾನೋ ತಾನೇ ತಂದಾನೋ ತಾನೇ ತಂದನಾನೋ ತಂದಾನೋ ತಾನೇ ತಂದನಾನೋ ತಂದಾನೋ ತಾನೇ ತಂದನಾನೋ ತಂದಾನೋ
ಪಾದ ಸರಿ ದ ಸರಿಗ ಓ ಸಾಸಿರ ಹಸುಗಳ ಮೇಯಿಸಲು ಬಯಲು ದಾರಿಲಿ ಗೋಪಾಲನು ಸಂತೋಷದಲ್ಲಿ ನಲಿದಾಡುತ್ತ ಹರ್ಷದಿಂದಲಿ ಕೊಳಲನೂದುತ್ತ ಬಂದ ತಂದಾನೋ 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 ತಾನಿ ತಂದನಾನೋ. ಸುಖವಾದ ಬದುಕು. ಬೆಳಗ್ಗೆ ದನಗಳ ಕರುಗಳನ್ನು ಮೇಯಲು ಕರೆದುಕೊಂಡು ಹೋಗುವುದು, ಸಾಯಂಕಾಲದಾಗೆ ಅವುಗಳನ್ನು ಆಸ್ಥಾನಕ್ಕೆ ತಂದು ಬಿಡುವುದು. ಆದರೆ ಈಗ ಮಾತ್ರ ಕಥೆಯೇ ಬದಲಾಗಿದೆ. ಆ ಆಸ್ಥಾನದ ಕರುವಿನ ಜೊತೆಯಲ್ಲಿ ಇನ್ನೊಂದು ಕರು ಬಂದು ಸೇರಿಕೊಂಡಿದೆ. ಹಾಲಿಲ್ಲದ ತಂದ ನಾನು ಕ್ಷೀರಧಾರೆಯನ್ನು ಇಳಿಸಲು ಹೋದಂತಹ ಆ ಹಸು ಮಾತ್ರ ಈ ಕೊಟ್ಟಿಗೆಯಲ್ಲಿ ಕಾಣದಾದಾಗ ನಮ್ಮ ಗಣಿತದಲ್ಲಿ ಎಕ್ಸ್ಪರ್ಟ್ ಎನಿಸಿರುವಂತಹ ಆ ಚೋಳರಾಜನ ಪತ್ನಿ ಲೆಕ್ಕ ಹಾಕುವಾಗ ಒಂದು ಹಸು ಕಾಣೆಯಾಗಿದೆ, ಏನಾದರೂ ಮಾಡಬೇಕು, ಈ ಗೊಲ್ಲ ಏನೋ ಮಾಡಿರಬೇಕು ಎಂದು ಲೆಕ್ಕ ಹಾಕುತ್ತಾಳೆ. ಹಾಲಿಲ್ಲದ ಈ ಹಸುವನ್ನು ಕಾಣುತ್ತಾ ಹಾಲಿಲ್ಲದ ಈ ಹಸುವನ್ನು ಕಾಣುತ್ತಾ ಕೋಪದಿ ರಾಣಿಯ ನಡುಗುತ್ತಲೀ ನಿತ್ಯ ವರ್ತನೆಯಂತೆ ಮುಂದೆ ಏನಾದರೂ ಈ ರೀತಿಯಾದಲೇ ನಿನ್ನ ಶಿರವನ್ನೇ ಇಲ್ಲಿ ಶಿಕ್ಷೆಯ ರೂಪದಲ್ಲಿ ನೀಡಬೇಕಾಗುತ್ತದೆ. ಎಚ್ಚರ ಎಚ್ಚರ. ತಂದಾನೋ ಈ ಬಾರಿ ಕುಪಿತಗೊಂಡಂತಹ ಗೊಲ್ಲ ಕೊಳಲಲ್ಲ, ಈ ಬಾರಿ ಹಿಡ್ಕೊಳ್ತಾನೆ ಕೊಡಲಿಯನ್ನು. ಏನೇ ಆಗಲಿ ಈ ಹಸುವಿಗೆ ಒಂದು ಗತಿ ಕಾಣಿಸಿದ್ದ ಎಂದು. ತಂದಾನೋ ತಾನೇ ತಂದನಾನೋ, ತಂದಾನೋ ತಾನೇ ತಂದನಾನೋ, ತಂದನಾನೋ ತಂದಾನೋ. ನಿತ್ಯವರ್ತನೆಯಂತೆ ಹುತ್ತದ ಮೇಲೆ ಹಾಲನ್ನು ನಿಲ್ಲಿಸುತ್ತಿರುವ ದೃಶ್ಯವನ್ನು ಕಂಡು ಕಡುಕೋಪದಲ್ಲಿ ಗೊಲ್ಲ ನೋಡೋಡಿ ಬಂದು ಕರದಲ್ಲಿ ಕೊಡಲೆಯನೆತ್ತಿ ಬೀಸಿರಲು ಹಸುವಿಗೆ ಪೆಟ್ಟಾಗುವುದನ್ನು ತಪ್ಪಿಸಲು ದೇವರೂಪದ ವಿಷ್ಣು ಎದ್ದು ನಿಲ್ಲುತ್ತಾನೆ. ದೇನು ರೂಪದಲ್ಲಿದ್ದ ಬ್ರಹ್ಮದೇವರ ಮುಂದೆ ಶ್ರೀನಿವಾಸನ ಎದ್ದು ಗೋಚರಿಸಲು ಕೋಪದಲ್ಲಿದ್ದ ಗೊಲ್ಲನೆತ್ತಿದ ಕೊಡಲಿಗೆ ಇಟ್ಟು ಶ್ರೀನಿವಾಸನ ಶಿರವ ಘಾಸಿಗೊಳಿಸಿ ಗೊಲ್ಲನು ಎದೆ ಹೊಡೆದು ಪ್ರಾಣ ಬಿಟ್ಟನು. ಹಸುವಿನೊಂದಿಗೆ ಬಂದ ರಾಯನು ಗೊಲ್ಲನಳಿದ ವಿಚಾರ ತಿಳಿಯುತ್ತಾ ನೋವಿನುರಿಯಲಿ ನರಳುತ್ತಲೀ ಶ್ರೀನಿವಾಸನ ಮುಂದೆ ನಿಂತಿರಲು ಗೊಲ್ಲನು ಗೈದ ಅಪಚಾರಕ್ಕೆ ಶಾಸ್ತಿಯ ಪಡೆ ನೀನೆನ್ನುತ್ತಲೀ ಪ್ರೇತವಾಗಿ ಅಲೆದೆಂದಿರುತ್ತಲೀ ಚೋಳರಾಯನನು ಶಪಿಸಿದನು. ಪಡೆದು ಶಾಪವರಾಯ ಪರಿತಪಿಸಿ ಬೇಡುತ್ತಿರೆ. ಮುಂದೊಂದು ದಿನದಲ್ಲಿ ಹೊನ್ನ ಮಕುಟವ ಧರಿಸಿ ಪದ್ಮಾವತಿಯ ಕೂಡಿ ಕಲ್ಯಾಣ ದೃಶ್ಯವನ್ನು ಕಂಡಾಕ್ಷಣ ನಿನ್ನ ಶಾಪವು ಅಳಿಸಿ ಹೋಗುವುದು ರಾಜ, ಅಳಿಸಿ ಹೋಗುವುದು. ತಕದಿಬೆ ತಕ ಜಡು ತಕದಿಬೆ ತ ತಕದಿಬೆ ತಕ ಜಡು ತಕದಿಬೆ ತೈ ತಕದಿಬೆ ತಕ ಜಡು ತಕದಿಬೆ ತ ತಕದಿಬೆ ತಕ ಜಡು ತಕದಿಬೆ ತ ತಕದಿಬೆ ತಕ ಜಡು ತಕದಿಬೆ ತ ತಕದಿಬೆ ತಕ ಜಡು ಈ ರೀತಿ
ವಿಷ್ಣುವು ಹುತ್ತದಿಂದ ಎಚ್ಚರಗೊಳ್ಳುತ್ತಾನೆ. ಸಾವಿರಾರು ವರ್ಷಗಳ ಬಳಿಕ ಅದೇ ಊರಿನಲ್ಲಿ ಓರ್ವ ರಕ್ಕಸ ಇರುತ್ತಾನೆ. ಘೋರ ವೃಷಭಾಸುರ ಎಂಬ ರಕ್ಕಸ ಆ ರಾಜ್ಯದಲ್ಲಿ ಮನೆ ಮಾತಾಗಿರುತ್ತಾನೆ. ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿತ್ತಂ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಗಿಡದಂ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಗಿಡದಂ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಮ್ ತಕ್ಕಿಟ್ಟ ದಿಗಿಡದಂ ಗ ಗ ಗ ಪ ಪ ಗ ಗ ಗ ದ ದ ಗ ಗ ಗ ನೀ ನೀ ನಿ ದ ಬ ಗ ದ ಬ ಗ ಸ ಗ ಗ ಗ ಪ ಪ ಗ ಗ ಗ ದ ದ ಗ ಗ ಗ ನೀ ನೀ ನಿ ದ ಬ ಗ ದ ಬ ಗ ಸ ಗ ಪ ದ ನೀ ಸ ಸ ಗ ಸ ನಿ ದ ಸ ಗ ಪ ದ ನೀ ಸ ಸ ಗ ಸ ನಿ ದ ಸ ಗ ಬ ದ ನಿ ಸ ಸ ಗ ಸ ನಿ ದ ದ ಸ ನಿ ದ ಬ ಗ ಬ ಗ ಸ ಗ ಬ ದ ನಿ ಸ ಸ ಗ ಸ ನಿ ದ ದ ಸ ನಿ ದ ಬ ಗ ಬ ಗ ಸ ಗ ಬ ದ ನಿ ಸ ಸ ಗ ಸ ನಿ ದ ದ ಸ ನಿ ದ ಬ ಗ ಬ ಗ ಸ ಶ್ರೀಶೈಲಪುರದಲ್ಲಿ ಘೋರ ವೃಷಭಾಸುರನು ಬಾಲಿ ಗರ್ಭದಲ್ಲಿ ಮೆರೆಯುತ್ತಲಿರಲು ಲೋಕದಲ್ಲಿ ವೀರ ವಿಕ್ರಮಿಯಾಗಿ ಮೆರೆಯಲು ಬ್ರಹ್ಮದೇವನ ಜಪಿಸಿ ತಪಗೈಯಲು ಬ್ರಹ್ಮದೇವನ ಜಪಿಸಿ ತಪಗೈಯಲು ಬ್ರಹ್ಮದೇವನ ಜಪಿಸಿ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವಾಯ ನಮಃ. ವೃಷಭಾಸುರನ ಭಕ್ತಿಗೆ ಒಲಿದು ಬ್ರಹ್ಮನು ಬಂದು ಬೇಕಾದವರ ಕೇಳು ಅಸುರ ವೀರನೇ ಎನ್ನಲು ಮರಣವೇ ಬರದಂತೆ ವರ ನೀಡು ದೇವ, ಮರಣವೇ ಬರದಂತೆ ವರ ನೀಡು ದೇವ, ಕರುಣಾಳು ದಯ ತೋರುವೋ ಬ್ರಹ್ಮದೇವ. ಹಂದಿಯೊಂದನ ಬಿಟ್ಟು ವರಾಹರೂಪಿ ಹಂದಿಯೊಂದನ ಬಿಟ್ಟು ಸಕಲ ಜೀವಿಗಳಿಂದ ಮರಣದ ಭಯವು ನಿನಗಿಲ್ಲವಯ್ಯ. ಲೋಕದಲ್ಲಿ ನೀನೇ ವೀರ ವಿಕ್ರಮಿಯಾಗಿ ಮೆರೆಯುವೆ ನೋಡಯ್ಯ. ಇದು ಕಟು ಸತ್ಯ ಬ್ರಹ್ಮವಾಕ್ಯ, ಇದು ಕಟು ಸತ್ಯ. ತಂ ದಕಿಟ ತಂ ದಕಿಟ ತಂ ದಕಿಟ ದಿಗಿಡದು ತಂ ದಕಿಟ ತಂ ದಕಿಟ ತಂ ದಕಿಟ ದಿಗಿಡದು ಬ್ರಹ್ಮದ ವರ ಬಲದಿ ಘೋರ ವೃಷಭಾಸುರದು ಬ್ರಹ್ಮ ಬಲದಿ ಘೋರ ವೃಷಭಾಸುರನು ಸ್ವರ್ಗ ಲೋಕವ ಪಡೆದು ಮೆರೆಯುತ್ತಲಿರಲು ಇತ್ತ ಭೂಲೋಕದಿ ಸಕಲ ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಿದ್ದ ಸಾಧು ಸಂತರು ಇದ್ಯಾವುದೇ ಗೊಡವೆಗೆ ಇಲ್ಲದೆ ಸತತವಾಗಿ ದೇವರನ್ನು ಪ್ರಾರ್ಥಿಸುತ್ತಾ ಇರುತ್ತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ. ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಗಿಡದಂ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಗಿಡದಂ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಗಿಡದಂ ಕ್ರೂರ ವರ್ತನೆಯಿಂದ ಅಟ್ಟಹಾಸದಿ ಬೆರೆದು ವೃಷಭಾಸುರನು ಘೋರ ವೃಷಭಾಸುರನು ಯಜ್ಞಯಾಗಾದಿಗಳ ಕೆಡಿಸುತ್ತಲಿರನು. ಆದಿನಾರಾಯಣನ ಶ್ವೇತವರಾಹದ ರೂಪೆಯ ಛಾಯೆಯಿಂದಲೇ ಆದಿನಾರಾಯಣನ ಶ್ವೇತವರಾಹ ರೂಪದ ಛಾಯೆಯಿಂದಲೇ ಧರ್ಮ ರಕ್ಷಣೆಗಾಗಿ ಬಂದಿಹ ಭೂವರಾಹನು ತಂ ದಕ್ಕಿಟ್ಟ ತಂ ದಕ್ಕಿಟ್ಟ ತಂ ದಕ್ಕಿಟ್ಟ ತಿರುಗಿಡದು ತಂ ದಕ್ಕಿಟ್ಟ ತಂ ದಕ್ಕಿಟ್ಟ
ತಾಂ ದಗಿಟ್ಟ ತಿರುಗಿಡಿದು ದಿಂದ ಗಿಡ್ಡ ದಿಂದ ಗಿಡ್ಡ ದಿಂದ ಗಿಡ್ಡ ತಿರುಗಿಡಿದು ದಿಂದ ಗಿಡ್ಡ ದಿಂದ ಗಿಡ್ಡ ದಿಂದ ಗಿಡ್ಡ ತಿರುಗಿಡಿದು ದಿಗ್ ದಗಿಟ್ಟ ದಿಗ್ ದಗಿಟ್ಟ ದಿಗ್ ದಗಿಟ್ಟ ತಿರುಗಿಡಿದು ದಿಗ್ ದಗಿಟ್ಟ ದಿಗ್ ದಗಿಟ್ಟ ದಿಗ್ ದಗಿಟ್ಟ ತಿರುಗಿಡಿದು ದಿಗ್ ದಗಿಟ್ಟ ದಿಗ್ ದಗಿಟ್ಟ ದಾಂ ದಿಗ್ ದಗಿಟ್ಟ ದಿಗ್ ದಗಿಟ್ಟ ದಿಗ್ ದಾಂ ಶ್ರೀವರಾಹ ರೂಪದ ಛಾಯೆಯಿಂದಲೇ ಧರ್ಮ ರಕ್ಷಣೆಗಾಗಿ ಬಂದಿಹ ಭೂವರಾಹನು ಶ್ರೀಶೈಲದಿ ವೀರ ವಿಕ್ರಮಿಯಾಗಿ ಮೆರೆಯುತ್ತಿರಲು ಲೋಕಕ್ಕೆ ಶುಭವನ್ನು ಕರುಣಿಸು ಲೋಕಕ್ಕೆ ಮುಂದೆ ಉನ್ನತಿಯಾಗಲಿ ಕೊಡಲಿ ಏಟಿನ ಬಾರಿ ಉರಿಯಲಿ ಶಿರದಿ ರಕ್ತವನಿಳಿಸಿ ಬರುತ್ತಿಹ ಶ್ರೀನಿವಾಸನ ಮುಂದೆ ಭೂವರಾಹನು ನಿನ್ನ ಬರುವಿಕೆಗಾಗಿ ಕಾದಿರದಿ ಕಾಯುತ್ತಿಹಳು ಮಾತೆ ಬಕುಳಾದೇವಿ ನಾವು ನೀವು ಏಕ ವಿಷ್ಣು ಅವತಾರಿಗಳು ಎನ್ನುತ್ತ ಭೂವರಾಹನು ಶ್ರೀನಿವಾಸನ ಮುಂದೆ ಕರೆದುಕೊಂಡು ಇತ್ತೆ ಭೂಮಂಡಲದಲ್ಲಿ ಊರ್ವ ಅಜ್ಜಿ ಇರುತ್ತಾಳೆ. ಆಕೆ ಬಕುಳಾದೇವಿ ಹಿಂದಿನ ಜನ್ಮದಲ್ಲಿ ಯಶೋದೆಯಾಗಿದ್ದ ಈಕೆ ಕೃಷ್ಣನಿಗೆ ಮದುವೆ ಮಾಡಲಿಕ್ಕೆ ಆಗಲಿಲ್ಲ ಎಂದು ಆಕೆಗೆ ಒಂದು ವರ ನೀಡುತ್ತಾನೆ ವಿಷ್ಣು. ಮುಂದಿನ ಜನ್ಮದಲ್ಲಿ ನನ್ನ ತಾಯಿಯಾಗಿ ನೀನು ಬಾ, ಶ್ರೀನಿವಾಸ ಪದ್ಮಾವತಿಯರ ಮದುವೆಯನ್ನು ನೀನು ನಡೆಸಿಕೊಡು ಎಂದು. ಅಂತೆಯೇ ಆ ವರಕ್ಕೋಸ್ಕರ ಕಾಯುತ್ತಾ ಇದ್ದಾಳೆ ಹಣ್ಣು ಹಣ್ಣು ಮುದುಕಿ ಬಕುಳಾದೇವಿ ಭೂಮಂಡಲ. ಆಕೆಗೆ ಶ್ರೀನಿವಾಸ ಕಾಣುತ್ತಾನೆ. ಅದೇ ಪುಟ್ಟ ಕೃಷ್ಣನ ರೀತಿಯಲ್ಲಿ ನಂದಗೋಪಾಲದಲ್ಲಿ ಕಾಯುತ್ತಿದ್ದಂತಹ ಅದೇ ಕೃಷ್ಣನಂತೆ ಕಾಯುತ್ತಾಳೆ ಈ ಯಶೋದೆಯಾಗಿದ್ದ ಇದೇ ಬಕುಳಾದೇವಿ. ಜಗತ್ತು ಆಡಿಸಿದಳೆ ಶೋಧ ಜಗತ್ತು ಆಡಿಸಿದಳೆ ಶೋಧೆ ಸರ್ವಗುಣ ಸಂಪನ್ನ ಶ್ರೀನಿವಾಸನ ಕಂಡು ಮಾತೆ ಬಕುಳಾದೇವಿ ಬಾರಿ ಸಂಭ್ರಮದಿ ಪೂರ್ವ ಜನ್ಮದ ಬಯಕೆಯನ್ನು ತೀರಿಸಲೆಂದು ಮರು ಜನ್ಮದಲ್ಲಿ ಮತ್ತೆ ಬಂದಿರುವೆಯಾ ದೇವ. ಗಿಡಮೂಲಿಕೆಗಳಿಂದ ಔಷಧಿಯನ್ನಿತ್ತು ಪುತ್ರನಂತೆಯೇ ಉಪಚರಿಸಿದಳು ಮಾತೆ ಬಕುಳಾದೇವಿ. ಪುತ್ರನಂತೆಯೇ ಶ್ರೀನಿವಾಸನ ಉಪಚರಿಸಿದಳು. ದೇಶದಿ ಭಾರಿ ವೈಭವದಿಂದಲೇ ತುಂಡ ದೇಶದಿ ಭಾರಿ ವೈಭವದಿಂದಲೇ ಆಕಾಶರಾಜನು
ಆಕಾಶರಾಜನು ಧರಣಿ ದೇವಿಯ ಕೂಡಿ ಸಂಭ್ರಮದಿಂದ ಬಾಳುತ್ತಿರೇ ತಳ್ಳಂಗು ತಕ್ಕ ದಿಕ್ಕು ತಕ್ಕ ತತ್ತಿ ಕಿಣ್ಣತು ಸರಿ ಬಬ ಮಗರಿ ಸರಿ ಬಬದ ಸನಿ ದಬ ಮಬದ ರಿ ಮಗರಿ ಸನಿ ದಬ ಮಗರಿ ಸರಿ ಬಬ ಮಗರಿ ಸರಿ ಮಬದ ಸನಿ ದಬ ಮಬದ ಸರಿ ಮಗರಿ ಸನಿ ದಬ ಮಗರಿ ಸರಿ ಬ ರಿ ಬಬ ಮಬದ ಮಗದ ಸರಿ ರಿ ಮ ಬಬ ಮಬದ ಪದದ ಸರಿ ಮಗರಿ ಸನಿ ಧರಿ ಸನಿ ದಬ ಮಗರಿ ಸರಿ ಬಬದ ರಿ ಬಬದ ಸ ಮಬದ ಸ ಸಾ ಸತ್ಯದ ಮರಿ ಭಕ್ತಿ ಭಾವಗಳಿಂದ ರಾಜ್ಯವ ಪೊರೆಯುತ್ತಿರಲು ಸಂತಾನವಿಲ್ಲದೆ ಮನದಲ್ಲಿ ಮರುಗುತ್ತ ಭಕ್ತಿಯಿಂದಲೇ ಪುತ್ರಗಾಮೇಷ್ಟಿ ಯಾಗವನ್ನು ಕೈಗೊಂಡನು. ಯಾಗಶಾಲೆಯ ರಚಿಸಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ. ಸ್ವರ್ಣ ನೇಗಿಲ ಪಿಡಿದು ಭೂಮಿಯ ಬುಳುತ್ತಿರೆ ಸ್ವರ್ಣ ಪೆಟ್ಟಿಗೆಯೊಂದು ಗೋಚರಿಸಲು ಇದರಲ್ಲಿ ಪುತ್ರಕಾಮೇಷ್ಟಿ ಯಾಗದಲ್ಲಿ ದೊರಕಿದ್ದು ಮಾತ್ರ ಪೂರ್ವ ಸ್ತ್ರೀ ಪುಟಾಣಿ ಮಗು. ಇದರಲ್ಲಿ ಎಲ್ಲರೂ ಸಕಲ ಸಖಿಯರ ಜೊತೆ ಸೇರಿ ಈ ಮಗು ಬೆಳೆಯುತ್ತದೆ ಪದ್ಮಾವತಿ ರೂಪದಲ್ಲಿ. ಸಾವಿರದಲಗಳ ತಾವರೆ ಮಧ್ಯದಿ ಮಲಗಿಹ ಮಗುವನ್ನು ಕಾಣುತ್ತಲೇ ಪದ್ಮಾವತಿ ಎಂದೆಲ್ಲಕರು ನಾಮಕರಣ ಮಾಡುತ್ತೀರೇ. ಹರುಷದಿಂದಲೇ ನಲಿದಾಡಿದರು. ಹರುಷದಿಂದಲೇ ನಲಿದಾಡಿದರು. ಹೀಗೆ ವರ್ಷಗಳೇ ಸಂದವು. 18 ವರ್ಷಗಳ ಬಳಿಕ ಪದ್ಮಾವತಿಯು ಪ್ರೌಢಾವಸ್ಥೆಗೆ ಬಂದಿರುತ್ತಾಳೆ. ಆಕೆಗೆ ಹಲವು ವಿಧದ ವಿದ್ಯೆಯನ್ನು ಕಲಿಸೋಣ ಎಂದು ರಾಜರಾಣಿ ಆಕಾಶರಾಜ ಹಾಗೂ ಆತನ ಪತ್ನಿ ಯೋಚನೆ ಮಾಡುತ್ತಾರೆ. ಅವರಿಗೆ ತಿಳಿದಿರುವುದಿಲ್ಲ ಇವಳು ಮತ್ತಾರೂ ಅಲ್ಲ, ದೇವಿ ಲಕ್ಷ್ಮಿ. ದೇವಿ ಲಕ್ಷ್ಮಿಯೇ ಭೂಮಂಡಲದಲ್ಲಿ ಮಣ್ಣಾಗಿ ಬಂದವಳು. ಅವಳೇ ಈಗ ಪದ್ಮಾವತಿಯಾಗಿದ್ದಾಳೆ. ದೈವ ಕಲೆಯಾದಂತಹ ನೃತ್ಯವನ್ನು ಕಲಿಸೋಣ ಎಂದು ನೃತ್ಯ ಗುರುವಿಗೆ ಹೇಳುತ್ತಾಳೆ. ತಳ್ಳ ತಕ್ಕ ದಿಕ್ಕು ತಕ್ಕ ತದ್ದಿಗಿಡ ತುಂ ತಾಂ ತಾಂ ತೈ ತೈ ತಾಂ ತೈ ತಾಂ ತೈ ತಾಂ ತರಿ ಕಿಟ್ಟ ತಕ್ಕ ದಿಂ ತರಿ ಕಿಟ್ಟ ತಕ್ಕ ತುಂ ತರಿ ಕಿಟ್ಟ ತಕ್ಕ ತಕ್ಕ ದಿಬಿ ತಾಂ ತಾಂ ತರಿ ಕಿಟ್ಟ ತಕ್ಕ ದಿಂ ತರಿ ಕಿಟ್ಟ ತಕ್ಕ ತುಂ ತರಿ ಕಿಟ್ಟ ತಕ್ಕ ತಕ್ಕ ದಿದಿ ತೈ ತದಿಂ ತಕ್ಕ ದಿಂಬಿ ತಕ್ಕ ತಕ್ಕ ತಾಂ ತದಿಂ ತಕ್ಕ ದಿಂಬಿ ತಾಂಗಡ ತಾಂಗಡ ತೈ ತದಿಂ ತಕ್ಕ ದಿಂಬಿ ತಾಂಗಡ ತಾಂಗಡ ತಾಂ ತದಿಂ ತಕ್ಕ ದಿಂಬಿ ತಾಂಗಡ ತಾಂಗಡ ತೈ ತಕ್ಕ ದಿಂಬಿ ತಕ್ಕ ಜಡ್ಡು ತಾಂ ತಕ್ಕ ದಿಂಬಿ ತಕ್ಕ ಜಡ್ಡು ತೈ ತಕ್ಕ ದಿಂಬಿ ತಕ್ಕ ಜಡ್ಡು ತಾಂ. ಏಕಸಂಧಿ ಗ್ರಾಮ
ಈ ಪದ್ಮಾವತಿಯು ಏಕಬಾರಿಯಲ್ಲಿ ಸರ್ವವನ್ನು ಕಲಿಯುತ್ತಾಳೆ ಎಂದು ರಾಜರಾಣಿಗೆ ಅತ್ಯಂತ ಆಶ್ಚರ್ಯವಾಗುತ್ತದೆ. ಇನ್ನು ಸಂಗೀತವನ್ನು ಈಕೆಗೆ ಕಲಿಸೋಣವೆಂದು ಪ್ರಯತ್ನ ಪಟ್ಟಾಗ ಸಾ ರೇ ಗ ಮಾ ಪದ ನಿ ಸಾ ನಿ ದ ಪ ಮದ ಬ ಮ ಗ ರಿ ರಿ ಗ ಬ ಮ ದ ನಿ ದ ನಿ ದ ಬ ಮ ಗ ರಿ ರಿ ಗ ಬ ಮ ದ ನಿ ದ ನಿ ದ ಬ ಮ ಗ ರಿ ರಿ ಗ ಬ ಮ ದ ನಿ ದ ರಿ ರಿ ಗ ರಿ ರಿ ಗ ರಿ ರಿ ಗ ರಿ ರಿ ಗ ರಿ ರಿ ದ ನಿ ದ ಬ ರಿ ದ ದ ರಿ ದ ದ ರಿ ದ ದ ರಿ ದ ದ ದ ರಿ ದ ಬ ರಿ ದ ದ ದ ದ ಬ ದ ದ ಬ ಮ ಗ ರಿ ಗ ತದನಂತರ ಪುರುಷ ಕಲೆಯಾದಂತಹ ಯುದ್ಧ ವಿದ್ಯೆಯನ್ನು ಕಲಿಸೋಣ ಎಂದು ರಾಜ ತಯಾರಿ ನಡೆಸುತ್ತಾನೆ. ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿತ್ತ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಗಿಡ್ದು ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಗಿಡ್ದು ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಗಿಡ್ದು ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಂ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಗಿಡ್ದು ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಗಿಡ್ದು ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿತ್ತ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಿಗಿಡ್ದು ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಂ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದೈ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ದಂ. ಅತ್ಯದ್ಭುತವಾಗಿ ಯುದ್ಧ ಕಲೆಯಲ್ಲೂ ನೈಪುಣ್ಯತೆ ಹೊಂದಿರುವಂತಹ ಈ ದೈವ ಸಂಭೂತಿಯಾದಂತಹ ಪದ್ಮಾವತಿಯನ್ನು ನೋಡಿ ಆಕಾಶ ರಾಜ ಹಾಗೂ ಆತನ ಪತ್ನಿಗೆ ಆಶ್ಚರ್ಯವಾಗುತ್ತದೆ. ತದನಂತರ ಪದ್ಮಾವತಿಯು ತನ್ನ ಜೊತೆಗಾತಿಯವರ ಜೊತೆ ಸೇರಿ ವನವಿಹಾರಕ್ಕೆಂದು ಸಾಗುತ್ತಾಳೆ. ಶೃಂಗಾರ ರೂಪದಿ ತರುಣಿ ಪದ್ಮಾವತಿ ಶೃಂಗಾರ ರೂಪದಿ ತರುಣಿ ಪದ್ಮಾವತಿ ಸಖಿಯರೊಡನೆ ಸೇರಿ ಸಂತಸದೆ ಶೃಂಗಾರ ರೂಪದಿ ತರುಣಿ ಪದ್ಮಾವತಿ ಸಖಿಯರೊಡನೆ ಸೇರಿ ಸಂತಸದೆ ಮಲ್ಲಿಗೆ ಸಂಪಿಗೆ ಜಾಜಿ ಸೇವಂತಿಗೆ ಬೆಳ್ಳಿ ಬಂಗಾರದಿ ರಂಗೇರಲು ದಿಂದ ಗಿಡ 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 ದಿತ್ತಂ ದಿಂದ ಗಿಡ ದಿಂದ ಗಿಡ ದಿಂದ ಗಿಡ ದಿಂದ ಗಿಡ ದಿಂದ ದಿಂದ ಗಿಡ ದಿಂದ ಗಿಡ ದಿತ್ತಂ ತಗದಿಮಿದ ತಗದಿಮಿದ ದಿಂಗ್ ದಿಂಗ್ ತಂ ತಂ ತಗದಿಮಿದ ತಗದಿಮಿದ ದಿಂದ ಗಿಡ ದಿತ್ತಂ ತಗದಮಿದ ತಗದಮಿದ ದಿಂಗ್ ದಿಂಗ್ ತಗದಮಿದ ತಗದಮಿದ ದಿಂಗ್ ದಿಂಗ್ ದಂ ದ ದಿಂಗ್ ದಿಂಗ್ ದ ದುಂ ದುಂ ದ ನಂ ನಂ ದ ದಂ ದುಂ ದ ದುಂ ದುಂ ದ ನಂ. ಶೃಂಗಾರ ರೂಪದಿ ತರುಣಿ ಪದ್ಮಾವತಿ ಸಖಿಯರೊಡನೆ ಸೇರಿ ಸಂತಸದಿ ಮಲ್ಲಿಗೆ ಸಂಪಿಗೆ ಜಾಜಿ ಸೇವಂತಿಗೆ ಬೆಳ್ಳಿ ಬಂಗಾರದಿ ರಂಗೇರಲು ನಂದನಾವನದಲ್ಲಿ ಚಂದದಿ ಕುಣಿದಾಡಿ ಮದದಿಂದ ಮೆರೆಯುತಿಹ ಭಾರಿ ಗಾತ್ರದ ಗಜವು ಮದದಿಂದ ಮೆರೆಯುತಿಹ ಭಾರಿ ಗಾತ್ರದ ಗಜವು ಪುಷ್ಪತೋಟದಿ ಬಂದು ಗರ್ಜಿಸುತ್ತೀರೆ ಪುಷ್ಪತೋಟದಿ ಬಂದು ಗರ್ಜಿಸುತ್ತೀರೆ ಮದದಿಂದ ಮೆರೆಯುತಿಹ ಭಾರಿ ಗಾತ್ರದ ಗಜವು ಪುಷ್ಪತೋಟದಿ ಬಂದು ಗರ್ಜಿಸುತ್ತೀರೆ ಹೆದರಿ ನಾರಿಯರೆಲ್ಲ ಓಡೋಡಿ ಬಂದು ಅದೇ ವನಕ್ಕೆ ಬಂದಿರುತ್ತಾನೆ ಶ್ರೀನಿವಾಸ ತನ್ನ ಸಹಚರರ ಜೊತೆಯಲ್ಲಿ ಗೆಳೆಯರೊಡನೆ ಸೇರಿ ಬಿಲ್ಲು ಬಾಣವ ಪಿಡಿದು ಬೇಟೆಯಾಡುತ್ತ ಬಂದ ಶ್ರೀನಿವಾಸನು ಹೆದರಿ ನಾರಿಯರೆಲ್ಲ ಬರದಿಂದ ಓಡುವ ಪರಿಯನ್ನು ಕಾಣುತ್ತಾ ಬೆರಗಾದನು ಮದದಿಂದ ಬರುತ್ತಿದ್ದ ಆನೆಯ ಕಂಡು ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಂ ತಕ್ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಂ ತಕ್ಕಿಟ್ಟ ದಿಂ ತಕ್. ಮದದಿಂದ
ಚಂದ ಮೆರೆಯುತಿಹ ಆನೆಯೇ ಬಂದು ಶ್ರೀನಿವಾಸನ ಮುಂದೆ ಶರಣಾಯಿತು ಶರಣಾಯಿತು ಶರಣಾಯಿತು. ಶ್ರೀನಿವಾಸನು ಪದ್ಮಾವತಿಯ ಶೃಂಗಾರ ರೂಪವ ಕಂಡು ಮನದಲ್ಲಿ ಮೋಹಿಸಿ ಸನಿಹಕ್ಕೆ ಬರುತ್ತಿರಲು ಶ್ರೀನಿವಾಸನು ಪದ್ಮಾವತಿಯ ಶೃಂಗಾರ ರೂಪವ ಕಂಡು ಮನದಲ್ಲಿ ಮೋಹಿಸಿ ಸನಿಹಕ್ಕೆ ಬರುತ್ತಿರಲು ಸಖಿಯರೆಲ್ಲರೂ ಸೇರಿ ಶ್ರೀನಿವಾಸನ ಕಂಡು ಯಾರೋ ನೀ ಪೋರ ನಡೆ ನೀನು ದೂರ ಎಂದೆನಿತು ತರುಣಿಯರು ದೂರ ಸರಿದಿರಲು ಪದ್ಮಾವತಿಯ ಕಂಡು ಶ್ರೀನಿವಾಸನು ಮತ್ತೆ ಸಲಿಹದಲ್ಲಿ ಸಲುಗಿಯಲಿ ಬಾರುತ್ತಿರಲು ರಾಜಕುವರಿಯ ಕಂಡು ಮರುಳು ನಿನಗೇಕೋ ಕಾಡಬೇಡನೆ ನೀನು ನಡೆ ದೂರ ಹೋಗೋ ಎನ್ನುತ್ತಾ ಕಲ್ಲ ಮಳೆಯಗೈಯುತ್ತಾ ಶ್ರೀನಿವಾಸನ ಸಹಚರರ ಮೇಲೆ ಕಲ್ಲ ಮಳೆಯಗೈಯುತ್ತಾ ಪದ್ಮಾವತಿಯ ಸಹಚರರು ಇತ್ತ ಬಕುಳಾದೇವಿಯ ಕುಟೀರಕ್ಕೆ ಬರುತ್ತಿರಲು ಮನಸ್ಸಲ್ಲಿ ಪದ್ಮಾವತಿಯನ್ನೇ ಹೊಂದಿ ಬರುತ್ತಾನೆ ಶ್ರೀನಿವಾಸ. ರೇ ಗ ಮದ ಮಬ ಗಮ ರೇ ಗ ಮಗರಿ ಸರಿದ ಬಕುಳಾದೇವಿ ಕೇಳು ಎನ್ನ ಭಿನ್ನಪವ ಬಕುಳಾದೇವಿ ಕೇಳು ಎನ್ನ ಭಿನ್ನಪವ ಆಕಾಶರಾಜ ಧರಣಿ ದೇವಿಯ ಕುವರಿ ಪದ್ಮಾವತಿಯ ಕಂಡು ಮನಸೋತೆನು ಪದ್ಮಾವತಿಯ ಕಂಡು ಮನಸೋತೆನು ವೇಗದಲ್ಲಿ ಹೋಗಮ್ಮ ಕನ್ನಿಯನು ಕೇಳಮ್ಮ ಒಪ್ಪಿಸುತ್ತ ಶೀಘ್ರದಲ್ಲಿ ಮದುವೆಯನ್ನು ಮಾಡಮ್ಮ ಶ್ರೀನಿವಾಸನ ಮಾತನು ಪ್ರೀತಿಯಲ್ಲಿ ಆಲಿಸುತ್ತ ಬಾರಿ ಸಂತಸದಿಂದ ಬಕುಳೆ ಹೊರಟಿಹಳು ಬಾರಿ ಸಂತೋಷದಿಂದ ಬಕುಳೆ ಹೊರಟಿಹಳು. ಶ್ರೀನಿವಾಸನು ತನ್ನ ರೂಪವನ್ನು ಬದಲಾವಣೆ ಮಾಡಿ ಕೊರವಂಜಿ ರೂಪಧಾರಿಯಾಗಿ ನಿಲ್ಲುತ್ತಾನೆ. ಬಕುಳಾದೇವಿ ಆಸ್ಥಾನಕ್ಕೆ ತೆರಳುವ ಮುನ್ನವೇ ಆಕಾಶರಾಜನಿಗೆ ಈ ವಿಷಯವನ್ನು ತಿಳಿಸಬೇಕು ಎಂಬ ಉದ್ದೇಶದಿಂದ ಶ್ರೀನಿವಾಸನು ತನ್ನ ವೇಷರೂಪವನ್ನು ಬದಲಾವಣೆಗೊಂಡು ಕೊರವಂಜಿ ರೂಪಧಾರಿಯಾಗಿ ಸಂಚರಿಸುತ್ತಾನೆ. ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ಆಕಾಶರಾಜ ಧರಣಿ ದೇವಿಯ ಆಸ್ಥಾನಕ್ಕೆ ನೊಂದು ಬೆಂದು ಬರುತ್ತಾಳೆ ಪದ್ಮಾವತಿ. ಸರಿಗ ಪದ
ಸದ ಬಗೆರು ಬೇಗ ಬಗೆರು ವನದ ಮಧ್ಯದಿ ಶ್ರೀನಿವಾಸನ ದಿವ್ಯ ರೂಪವ ಮನದಿ ನೆನೆಯುತ್ತ ವಿರಹದಿಂದಲೇ ತಾಳಲಾರದೆ ಅನ್ನ ನೀರನ್ನು ಬಿಟ್ಟು ಕುಳಿತಳು ಅನ್ನ ನೀರನ್ನು ಬಿಟ್ಟು ಕುಳಿತಳು ಸೋತು ಸ್ವರಗುತ್ತಲೀ ಪದ್ಮಾವತಿ ಸೋತು ಸ್ವರಗುತ್ತಲೇ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ದಿನ ದಿನ ದಿಂದಿನ ಕಾಡಾದಾರಿಯಿಂದ ಓಡೋಡಿ ಬಂದ ಕೊರವಂಜಿ ರೂಪದ ಶ್ರೀನಿವಾಸನ ಕಾಡಾದಾರಿಯಿಂದ ಓಡೋಡಿ ಬಂದ ಕೊರವಂಜಿ ರೂಪದ ಶ್ರೀನಿವಾಸನ ದಿಂತನನ ತನನ ದಿಂತನನ ತನನ ದಿಂತನನ ತನನ ದಿಂತನನ ಹಿಂದಿನ ಮುಂದಿನ ಕಥೆಯನ್ನು ಬೇಳುವೆ ವರ್ತಮಾನದ ಭವಿಷ್ಯ ನುಡಿವೆ ನಂಬ ದಿಂತನನ ತನನ ದಿಂತನನ ತನನ ದಿಂತನನ ದಿಂತನನ ಕಂಡೆಯೇನೆ 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 ಕುವರಿ ಕಂಡೆಯೇನೆ ಸುಂದರಾಂಗ ಪುರುಷನನು ಸುಂದರಾಂಗ ಪುರುಷನನು ಕಂಡೆಯೇನೆ ಕುವರಿ ಕಂಡೆಯೇನೆ ದಿಂತನನ ತನನ ದಿಂತನನ ತನನ ದಿಂತನನ ತನನ ದಿಂತನನ ವಿಷ್ಣು ಅವತಾರಿಯಾಗಿ ಶ್ರೀನಿವಾಸನೇ ನಿನ್ನನ್ನೇ ಸೇರಲೆಂದು ಹಾತೊರೆಯುವನು ವಿಷ್ಣು ಅವತಾರಿಯಾಗಿ ಶ್ರೀನಿವಾಸನೇ ನಿನ್ನನ್ನು ಸೇರಲೆಂದು ಹಾತೊರೆಯುವನು ದಿಂದಿನನ ತನನ ದಿಂತನನ ತನನ ದಿಂತನನ ತನನ ದಿಂತನನ ಶೀಘ್ರದಲ್ಲಿ ಮಾತುಕತೆ ನಡೆಯುವುದಮ್ಮ ಮನಸ್ಸಿನ ಅಭಿಲಾಷೆಗಳು ನಡೆಯುವುದಮ್ಮ ಶೀಘ್ರದಲ್ಲೇ ಮಾತುಕತೆ ನಡೆಯುವುದಮ್ಮ ಮನಸ್ಸಿನ ಅಭಿಲಾಷೆಗಳು ನಡೆಯುವುದನ್ನ ತಂದನಾನ ತನನ ತಂದನಾನ ತಂದನಾನ ತನನ ತಂದನಾನ ದೇವರಾಣೆ ದೇವರಾಣೆ ಸತ್ಯವನ್ನೇ ಬೇಳುವೆನಮ್ಮ ಶ್ರೀನಿವಾಸ ಕಲ್ಯಾಣವಾಗುವುದಮ್ಮ ಶ್ರೀನಿವಾಸ ಕಲ್ಯಾಣವಾಗುವುದಮ್ಮ 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 ದಿಂತನನ ತನನ ದಿಂತನನ ತನನ ದಿಂತನನ ತನನ ದಿಂತನನ ಶ್ರೀ ಶಾರದಾ ಕಲಾ ಕೇಂದ್ರ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಶ್ರೀನಿವಾಸ ಕಲ್ಯಾಣದ 31ನೇ ಆಯಾಮ ಕನ್ಯೆಯ ಕೊಡಿ ನೀವೆನ್ನುತ್ತ ಬಂದಳು ಕನ್ಯೆಯ ಕೊಡಿ ನೀವೆನ್ನುತ್ತ ಬಂದಳು ಬಕುಳಾದೇವಿಯು ಅರಮನೆಗೆ ಸಂತಸದಿಂದಲೇ ಆಕಾಶರಾಜನು ಬಕುಳಾದೇವಿಯ ಮಾತನು ಒಪ್ಪಿರಲು ಭಾರಿ ಸಂಭ್ರಮದಿಂದ ಶುಭ ಕಾರ್ಯ ನಡೆಯಲು ಸಾಲ ನೀಡಲು ಕುಬೇರನು ದೇವಾದಿ ದೇವತೆಗಳೊಂದಿಗೆ ಬಂದರು ಶ್ರೀನಿವಾಸನ ಮದುವೆಗೆಂದು ಶೃಂಗಾರಗೊಳಿಸಿಹಳು ಸಿರಿಲಕ್ಷ್ಮಿಯು ಅರಶಿನ ಕುಂಕುಮ ಶ್ರೀಗಂಧ ಮಲ್ಲಿಗೆಯ ತಂದು ನೀಡಿದಳು ದೇವಿ ಪಾರ್ವತಿಯು ದೇವದುಂದುಬಿ ಮೊಳಗಿತು ಗಟ್ಟಿಮೇಳ
ಜಗೆ ತ್ವಂ ದೇವ ಶರದಾಶತಂ ತ್ವಂ ದೇವ ಶರದಾಶತಂ ತ್ವಂ ದೇವ ಶರದಾಶತಂ ಶೋಭಾನೆ ಶೋಭಾನವೆನ್ನೀರೆ ಸುರರೋಡು ಸುಭಗನಿಗೆ ಶೋಭಾನವೆನ್ನಿ ಸುಭಗೆಯಗೆ ಶೋಭಾನೆ ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ ಎಡದಲ್ಲಿ ಸಿರಿಲಕುಮಿ ಬಲದಿ ಪದ್ಮಾವತಿ ಪಡೆದು ನಿಂತಿರುವಂತ ಶ್ರೀವೆಂಕಟೇಶಗೆ ಶೋಭಾನೆ 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 ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ನಿತ್ಯ ಶುಭ ಮಂಗಲಂ ಹಾಲಗಡಲ ಒಡೆಯ ಆದಿನಾರಾಯಣಗೆ ದ್ವಾಪರ ಕಾಲದ ಗೋಪಾಲ ಕೃಷ್ಣಗೆ ಬಹುತರ ಕಾಯುವ ವರಾಹ ಮೂರ್ತಿಗೆ ಏಳು ಮಲೆಯ ಮೇಲೆ ನೆಲೆಯಾಗಿ ನಿಂತಿಹ ಪದ್ಮಾವತಿ ಪ್ರಿಯ ಶ್ರೀನಿವಾಸಗೆ ಪದ್ಮಾವತಿ ಪ್ರಿಯ ಶ್ರೀನಿವಾಸಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ನಿತ್ಯ ಶುಭ ಮಂಗಲಂ 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 ಶ್ರೀ ಶಾರದಾ ಕಲಾ ಕೇಂದ್ರದ ಕಾರ್ಯಕ್ರಮಕ್ಕೆ ನೀಡಲು ಅನುವು ಮಾಡಿಕೊಟ್ಟಂತಹ ಇಲ್ಲಿನ ಸರ್ವ ಕಲಾಭಿಮಾನಿಗಳಿಗೆ ಆಡಳಿತ ವರ್ಗದವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಧನ್ಯವಾದಗಳು. ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕೊರಿಂಜ ಶ್ರೀ ಕ್ಷೇತ್ರದ ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 3ನೆಯ ದಿವಸ ಬೆಳಗ್ಗಿನಿಂದ ಮೊದಲುಗೊಂಡು ಧಾರ್ಮಿಕ ಕಾರ್ಯಕ್ರಮಗಳು, ಅದರ ಜೊತೆಯಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಅರ್ಥಪೂರ್ಣವಾಗಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕೊರಿಂಜ ಇದರ ಸಭಾಭವನದಲ್ಲೇ ಅತ್ಯುತ್ತಮವಾಗಿ ಮೂಡಿಬಂದಿದೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇವೆ. ಮುಸ್ಸಂಜೆಯ ಈ ಕಾರ್ಯಕ್ರಮ ಭರತನಾಟ್ಯ ಕಾರ್ಯಕ್ರಮ ಕುಮಾರಿ ಡಿಂಪಲ್ ಅನಂತಾಡಿ ಇವರ ಶಿಷ್ಯವರ್ಗದಿಂದ
ನಡೆಸಲ್ಪಟ್ಟಂತಹ ಈ ಕಾರ್ಯಕ್ರಮ ಸುಮಾರು 1.5 ಗಂಟೆಗಳವರೆಗೆ ಕಲಾಭಿಮಾನಿಗಳ ತುಂಬು ಹೃದಯದ ಸಹಕಾರದಿಂದ, ಆಡಳಿತ ಮಂಡಳಿಯ ಕೃಪಾ ಕಟಾಕ್ಷದಿಂದ, ಶ್ರೀ ಪಂಚಲಿಂಗೇಶ್ವರ ದೇವರ ಅನುಗ್ರಹದಿಂದ ಎಲ್ಲ ಕಾರ್ಯಕ್ರಮಗಳು ತುಂಬ ಅರ್ಥಪೂರ್ಣವಾಗಿ ಪರಿಪೂರ್ಣವಾಗಿ ಪರಿಸಮಾಪ್ತಿಗೊಂಡಿದೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಈ ಕಲಾಕೇಂದ್ರದ ಮಾನಸ ಗುರುಗಳಿಗೆ ಈ ಸಂದರ್ಭದಲ್ಲಿ ನೆನಪಿನ ಕಾಣಿಕೆಯನ್ನು ಕೊಡುತ್ತಾ, ಉರುವಾಲು ಗ್ರಾಮದ ಭಕ್ತವೃಂದದ ಸಜ್ಜನ ಸಹೃದಯ ಕಲಾಭಿಮಾನಿಗಳ ಮನದಾಳದ ಕಲಾ ಸೇವೆಯ ಒಂದು ಕಿರು ಕಾಣಿಕೆಯನ್ನು ಕೊಡಲಿಕ್ಕೆ ನಾವು ಸಜ್ಜುಗೊಂಡಿದ್ದೇವೆ. ಮಾನ್ಯ ಗುರುಗಳು ಈ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಎನ್ನುವುದಾಗಿ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಇಚ್ಚೂರು ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಸುರೇಶ್ ಪುತ್ತೂರಾಯರು ಮಾನ್ಯ ಗುರುಗಳನ್ನು ಗೌರವಿಸಬೇಕು. ಅದರ ಜೊತೆಯಲ್ಲಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಪರಿಸಮಾಪ್ತಿಗೊಳಿಸಿದಂತಹ ಶಿಷ್ಯವರ್ಗದವರು ಅವರ ಜೊತೆಯಲ್ಲಿ ಸೇರಿಕೊಳ್ಳಬೇಕು. ಭರತನಾಟ್ಯ ಎನ್ನುವುದು ಭಾರತೀಯ ಕಲಾ ಪರಂಪರೆಯ ಪವಿತ್ರವಾದಂತಹ ಒಂದು ಕಲೆ. ಈ ಕಲೆಯನ್ನು ಕೇವಲ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಪಸರಿಸುವಂತಹ ಯೋಗ ಭಾಗ್ಯವನ್ನು ಶ್ರೀ ಪಂಚಲಿಂಗೇಶ್ವರ ದೇವರು ಅನುಗ್ರಹಿಸಲಿ ಎನ್ನುವುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಕಲಾಭಿಮಾನಿಗಳು, ಸಣ್ಣ ಪುಟ್ಟ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಂತಹ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು, ಕಲೆಯನ್ನು ಬೆಳಗಿಸುವಲ್ಲಿ ತಮ್ಮೆಲ್ಲರ ಪಾತ್ರ ನಿರಂತರವಾಗಿರಲಿ. ಶ್ರೀ ಪಂಚಲಿಂಗೇಶ್ವರ ದೇವರ ಅನುಗ್ರಹ ತಮ್ಮ ಮೇಲಿರಲಿ ಎನ್ನುವುದಾಗಿ